ಆದಂತಹ ಕುಮುದೇಂದು ಮುನಿಗಳು ರಚಿಸಿರುವಂತಹ ಕೃತಿ. ಕುಮುದೇಂದು ಮುನಿಗಳು ಇದರ ಕರ್ತೃ ಅಂತ ಹೇಳಲ್ಪಡ್ತಾರೆ. ಆದರೆ ಇದೊಂಥರ ಏನೋ ಒಂದು ಮಿಸ್ಟಿಕಲ್ ಆಗಿ ಇದೆ ಈ ಕೃತಿ, ಅಥವಾ ತುಂಬ ಕಾಂಪ್ಲೆಕ್ಸ್ ಆಗಿದೆ ಅಂತ ಒಂದು ಅಭಿಪ್ರಾಯ ಜನರಲ್ಲಿ ಮೂಡಿದೆ. ಜೈನ ಕವಿ ಅಂತ ಹೇಳಿದರೆ ಈಗಿನ ನಮ್ಮ ಜೈನ ಸಿದ್ಧಾಂತ ಅಥವಾ ಹಿಂದೂ ಈ ರೀತಿಯಾದಂಥ ಕಲ್ಪನೆ ಆಗಿರಲಿಲ್ಲ. ಅವು ಎಲ್ಲವೂ ಸನಾತನ ಧರ್ಮದ ಒಂದು ಭಾಗಗಳು, ಒಂದೊಂದು ಪಂಥ ಅಥವಾ ಒಂದೊಂದು ಮತ ಅಂತಲೂ ಹೇಳ್ಬೋದು. ಅವರು ಯಾಪನೀಯ ಅನ್ನುವಂತಹ ಒಂದು ಜೈನ ಕಮ್ಯುನಿಟಿಗೆ ಸೇರಿದಂಥವರು. ಅವರಲ್ಲಿ ವೇದಗಳಿಗೂ ಮಾನ್ಯತೆಯನ್ನು ಕೊಡುವಂತಹ ಕಮ್ಯುನಿಟಿ ಅದು ಯಾಪನೀಯರು. ಯಾಪನೀಯ ಅದ್ರದ್ದು ಎಕ್ಸಾಕ್ಟ್ ಮೀನಿಂಗು ನನಗೆ ಮರ್ತೋಗಿದೆ, ಬಟ್ ಅದೊಂದು ಪಂಥ. ಅವರು ವೇದಗಳಿಗೂ ಮಾನ್ಯತೆ ಕೊಟ್ಟು ಎಲ್ಲವನ್ನು ಸಮನಾಗಿ ನೋಡಿ ಮಾನವ ಧರ್ಮವನ್ನು ಪ್ರತಿಪಾದನೆ ಮಾಡುವಂಥವ್ರು. ಸೊ ಇದರಲ್ಲಿ ಎಲ್ಲವೂ ಗಣಿತಾತ್ಮಕವಾಗಿದೆ. ಇದರಲ್ಲೂ 1, 2, 3, 4, 5, 6 ಅಕ್ಷರಗಳಿದೆ. ಅದ್ರ ಹಿಂದೆ ಎಲ್ಲ ಸೂತ್ರಗಳು ಅಡಕವಾಗಿರುತ್ತೆ. ಸೊ ಅದೆಲ್ಲ ಅಷ್ಟು ಕಾಂಪ್ಲೆಕ್ಸಾಗಿ ನಾನು ಹೋಗೋದಿಲ್ಲ. ಬಟ್ ನೀವು ಹೇಳಿದಾಗೆ ಸಿರಿ ಅಂತ ಹೇಳಿದರೆ ಜ್ಞಾನ, ಸಂಪತ್ತು, ಶ್ರೀ ಅಂತ ಹೇಳುವಂಥದ್ದು ನಾವೆಲ್ಲ ಮಠಗಳಿಗೆ ಗುರುಗಳಿಗೆಲ್ಲ ಶ್ರೀಯಿಂದ ಸಂಬೋಧಿಸ್ತೇವೆ. ಅದು ಜ್ಞಾನ ಅನ್ನುವಂಥದ್ದು ಪ್ರಧಾನವಾಗಿ ತೆಗೆದುಕೊಂಡಿದೆ. ನಮ್ಮ ಉದಾಹರಣೆಗೆ ಋಗ್ವೇದದ ಶ್ರೀ ಸೂಕ್ತವನ್ನು ನೋಡಿದರೆ ಅದರಲ್ಲಿ ಜ್ಞಾನ ಅನ್ನುವ ರೀತಿಯಲ್ಲಿ ಅದು ತಗೊಂಡು ಹೋಗ್ತದೆ. ಎಲ್ಲದಕ್ಕೂ ಮುಖ್ಯವಾಗಿರುವಂಥದ್ದು ಜ್ಞಾನ, ಅದು ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತವಾಗುತ್ತೆ ಅನ್ನೋದು. ಇದು ಸಹಜವಾದ ಆಡು ಭಾಷೆಯಲ್ಲಿ ಸಿರಿ ಅಂತ ತೊಗೊಳ್ಬೋದು. ಅದು ರಿಸಿ ಉಲ್ಟಾ ಮಾಡಿದರೆ ಆಗುವಂಥದ್ದು. ಭೂ ವಲಯದ ವ್ಯಾಪ್ತಿ, ಇಡೀ ಭೂಮಿಯನ್ನೇ ಒಂದು ವಲಯ ಅಂತ ತೆಗೆದುಕೊಂಡ್ರೆ, ಒಂದು ಫೀಲ್ಡ್ ಅಂತ ತೊಗೊಂಡ್ರೆ, ಸೊ ಹೌ ಡಿಫ್ರೆಂಟ್ ಥಿಂಗ್ಸ್ ಇಂಟ್ರಾಕ್ಟ್ ಇನ್ ದಟ್ ಫೀಲ್ಡ್ ಆ್ಯಂಡ್ ಹೌ ದಟ್ ಕ್ಯಾನ್ ಬಿ ಡಿವೈಡೆಡ್. ಸೊ ಅದ್ರ ಮೇಲೂ ನಾನು ಹಿಂದೆಲ್ಲ ಲೇಖನ ಬರೆದಿದ್ದೀನಿ. ಒಂದು ಭೂಮಿಯನ್ನು ಇಫ್ ಯು ಟೇಕ್ ದ ಅರ್ತ್ ಆ್ಯಂಡ್ ಡಿವೈಡ್ ಇಟ್ ಇಂಟು ಸಮ್ 27 ಪಾರ್ಟ್ಸ್. ಓಕೆ, ಸೊ ಭೂಮಿಯನ್ನು ನಾವು ಈ ರೀತಿಯಾಗಿ ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್ ಪ್ರಕಾರ ಆದರೂ ಡಿವೈಡ್ ಮಾಡ್ಬೋದು, ಆರ್ ಇನ್ ಅ ಡಿಫ್ರೆಂಟ್ ವೇ ಯು ಡಿವೈಡ್ ಇಟ್ ಇಂಟು 27 ಪಾರ್ಟ್ಸ್. ಸೊ ಈ 27 ಪಾರ್ಟ್ಸಿಗೆ ನಮ್ಮ ಇಡೀ ಭರತಖಂಡದಲ್ಲಿ, ಅಂದರೆ ಸಮಗ್ರ ಭಾರತ ಹಿಂದೆ ಏನಿತ್ತು ಅದರಲ್ಲಿ ಇದಕ್ಕೆ ಪೂರಕವಾದಂತಹ 27 ಸೂತ್ರಗಳಾಗಿದೆ. ನೀವು ಹೆಸರು ಕೇಳಿರ್ಬೋದು, ಆಶ್ವಲಾಯನ, ಬೋಧಾಯನ, ಶಾಲಂಕ್ಯಾಯನ, ಆಪಸ್ತಂಭ, ಈ ರೀತಿಯಾದಂಥದ್ದು. ಅಂದರೆ ಆಯಾಯ ಜಾಗಕ್ಕೆ ಸಂಬಂಧಪಟ್ಟಂತಹ ಸೂತ್ರಗಳನ್ನು ಈಗ ಈ ಒಂದು ಪ್ರದೇಶಕ್ಕೆ ಅನ್ವಯ ಆಗುವಂಥದ್ದು ಆಶ್ವಲಾಯನ ಸೂತ್ರ. ಇನ್ನು ಸ್ವಲ್ಪ ತಮಿಳುನಾಡು ಭಾಗಕ್ಕೆ ಹೋದರೆ ಆಪಸ್ತಂಭ ಇದೆ, ನಮ್ಮ ಉತ್ತರ ಕರ್ನಾಟಕ ಕಡೆ ಹೋದರೆ ಆಪಸ್ತಂಭನೂ ಇದೆ, ಬೋಧಾಯನಿಯೂ ಇದೆ. ಹಾಗೆ ಆಗ ಹಿಂದೆ ಇದ್ದಂಥ ವ್ಯವಸ್ಥೆ ಬೇರೆ, ಈಗಿನ ಸ್ವಲ್ಪ ಕಲ್ಪನೆಗಳು ವ್ಯತ್ಯಾಸ ಆಗಿದೆ. ಹಿಂದೆ ಇದ್ದಂಥದ್ದು ಆಯಾ ಜಾಗದಲ್ಲಿ ಜೀವನ ನಡೆಸೋದಕ್ಕೆ ಬೇಕಾಗಿರುವಂತಹ ಮಾಹಿತಿ, ಇಡೀ ದಿನಚರ್ಯೆ ಹೇಗಿರಬೇಕು, ಸಂವತ್ಸರದ ಚಕ್ರ ಯಾವ ರೀತಿ ನಡೀತಾ ಹೋಗಬೇಕು, ಈ ರೀತಿಯಾದಂಥದ್ದು ಎಲ್ಲ ವಿಚಾರಗಳನ್ನು ಸೂತ್ರಕಾರರು ಗಮನ ಕೊಟ್ಟು ಅದನ್ನು ದಾಖಲೀಕರಿಸಿರ್ತಾರೆ. ಅಂದರೆ ನಾನಿಲ್ಲಿ ಎಂಫಸಿಸ್ ಮಾಡ್ತಾ ಇರುವಂಥದ್ದು ದ ನಂಬರ್ 27. ಆ ಸೂತ್ರಕಾರರು ಇಡೀ ಭೂಮಿಯಲ್ಲಿ ನಾವು ನೋಡಿದರೆ 27 ಸೂತ್ರಕಾರರು ಅದರ ಲಿಸ್ಟ್ ಇದೆ ನನ್ನ ಹತ್ರ. ಈವನ್ ನಾವು ಅರಬ್ ಕಂಟ್ರೀಸಲ್ಲಿ ಹೋದ್ರೂ ಅಲ್ಲೂ ಕೂಡ ಅನ್ವಯ ಆಗುವಂತಹ ಸೂತ್ರ ಇದೆ. ಅದಲ್ಲಿ ಬಳಕೆ ಆಗ್ತಿದೆಯೋ ಇಲ್ವೋ ಅದು ಸೆಕೆಂಡ್ರಿ, ಬಟ್ ಅಲ್ಲಿ ಸ್ಟಡಿ ಮಾಡಿದ್ದಾರೆ, ಅದನ್ನು ದಾಖಲೆ ಮಾಡಿದ್ದಾರೆ. ಸೊ ಇದೇ 27 ನಾವು ಜ್ಯೋತಿಷ್ಯದಲ್ಲಿ ನೋಡಿದರೆ ಇದೇ ನಕ್ಷತ್ರಗಳಿಗೆ ಲಿಂಕ್ ಆಗುತ್ತೆ. ಮುಖ್ಯವಾಗಿ ನಕ್ಷತ್ರಗಳಿಗೆ ನಾವು ಲಿಂಕ್ ಮಾಡ್ಕೊಳ್ತೀವಿ. ಸೂತ್ರ ಅಂದರೆ ಜೀವನ ವಿಧಾನ. ಅಂದರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಈಗ ಆಶ್ವಲಾಯನ ಸೂತ್ರ ಅಂತ ಹೇಳಿದರೆ ನಮ್ಮದು ಸ್ವಶಾಖೆ ಅಂತ ನಾವು ಹೇಳ್ತೀವಿ, ಅಥವಾ ನಮ್ಮ ಸ್ವಸೂತ್ರ ಅಂತ ಹೇಳ್ತೀವಿ, ಆಪಸ್ತಂಭ ಅಂತ. ಆಪಸ್ತಂಭ ಆ್ಯಕ್ಚುಲಿ ಅಪ್ಲೈ ಆಗುವಂಥದ್ದು ಇಲ್ಲಿಗೆ ಅಪ್ಲೈ ಆಗಲ್ಲ. ಅದು ತಮಿಳುನಾಡು ಅದರದ್ದು ಒಂದಿಷ್ಟು ಬೌಂಡ್ರಿ ಇದೆ. ಸೊ ಇದು ತಮಿಳುನಾಡು ಅಂದ್ಕೊಂಡ್ರೆ ಇಲ್ಲಿ ಆಪಸ್ತಂಭ ವರ್ಕ್ ಆಗುತ್ತೆ, ಈ ಕಡೆ ಕರ್ನಾಟಕದ ಇಷ್ಟು ಭಾಗದಲ್ಲಿ ಆಶ್ವಲಾಯನ ವರ್ಕ್ ಆಗುತ್ತೆ. ಆ ರೀತಿ ಇರುತ್ತೆ. ಬಟ್ ಏನಾಗುತ್ತೆ, ಜನ ಒಂದು ಮೈಗ್ರೇಷನ್ ಆಗೋದ್ರಿಂದ ಅವ್ರು ಎಲ್ಲಿ ಬರ್ತಾರೆ ಅದೇ ಸೂತ್ರವನ್ನು ಫಾಲೋ ಮಾಡ್ತಿರ್ತಾರೆ. ಅಶ್ವಲಾಯನ ಅಂದರೆ ಅದರಲ್ಲಿ ದಿನಚರಿಯಲ್ಲೇ ವ್ಯತ್ಯಾಸ ಇದೆ. ಅಶ್ವಲಾಯನ ಗ್ರಂಥವೇ ಬೇರೆ ಇದೆ, ಆಪಸ್ತಂಭ ಗ್ರಂಥನೇ ಬೇರೆ ಇದೆ. ಅದರಲ್ಲಿ ಶ್ರೌತ ಸೂತ್ರ, ಸ್ಮಾರ್ತ ಸೂತ್ರ, ಶುಲ್ಭ ಸೂತ್ರ, ಧರ್ಮಸೂತ್ರ ಅಂತ 4 ವಿಭಾಗ. ಆಮೇಲೆ ಇನ್ನು ನ್ಯಾಯಸೂತ್ರ ಮತ್ತು ಅರ್ಥ ಸೂತ್ರಗಳು ಅದು ಬೇರೆಯೇ, ಅದೆಲ್ಲ ಎಲ್ಲರಲ್ಲೂ ಅದು ಡಿವಿಷನ್ ಇಲ್ಲ. ಬಟ್ ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವಿಭಾಗಗಳು ಎಲ್ಲರಲ್ಲೂ ವ್ಯತ್ಯಾಸ ಇದೆ. ಆಚರಣೆ ಇಲ್ಲಿ ನಾವು ಆಚಮನಕ್ಕೆ ಒಂದು ವಿಧಿಯನ್ನು ಬಳಸಿದರೆ ಅಲ್ಲಿ ಇನ್ನೊಂದು ವಿಧಿ ಇರುತ್ತೆ. ಈಗ ಪೌರಾಣಿಕ ಆಚಮನ, ಈ ರೀತಿ ಬೇರೆ ಬೇರೆ ವಿಧಿಗಳು, ಪೂಜಾ ವಿಧಿಗಳಲ್ಲಿ ವ್ಯತ್ಯಾಸ. ಅಂದರೆ ಇದೆಲ್ಲವೂ ಬೇಸಾಗಿರುವಂಥದ್ದು ಭೂವಲಯ ಅಂದರೆ 5 ಮುಖ್ಯ ತತ್ವಗಳು, ಪಂಚಭೂತಗಳ ಆಧಾರದಲ್ಲಿ. ಪಂಚಭೂತಗಳು ಯಾವ ರೀತಿಯಾಗಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಅಲ್ಲಿ ವ್ಯವಹರಿಸುತ್ತೆ ಒಂದು ಪರ್ಟಿಕ್ಯುಲರ್ ಲ್ಯಾಂಡಲ್ಲಿ ಅನ್ನೋದನ್ನು ಅವ್ರು ಐಡೆಂಟಿಫೈ ಮಾಡ್ಕೊಳ್ತಾರೆ ಬೈ ದ ಸ್ಟಡಿ ಆಫ್ ಸಾಯಿಲ್ ಆಗ್ಬೋದು ಅಥವಾ ಗಾಳಿ ಆಗ್ಬೋದು. ಅದರದ್ದೆಲ್ಲ ಮಾಹಿತಿ ಅಲ್ಲಲ್ಲಿ ಪದ್ಯಗಳಲ್ಲಿ ನಮಗೆ ಸಿಗುತ್ತೆ. ಹಾಂ, ಕಾಲಕ್ಕೆ ಹೋಗೋಣ, ಬರ್ತೀನಿ. ಕಾಲದ ವಿಚಾರ ಅದು ಇನ್ನೂ ತುಂಬ ಹಿಂದಕ್ಕೆ ಹೋಗುತ್ತೆ. ನಾನೊಂದು ಬ್ರಾಡಾಗಿ ಒಂದು ಸೈಂಟಿಫಿಕ್ ಫ್ರೇಮ್ವರ್ಕ್ನ ಎಸ್ಟಾಬ್ಲಿಷ್ ಮಾಡಿ ನಂತರ ಐ ವಿಲ್ ಟ್ರೈ ಟು ಗೋ ಇನ್ ಟು ಡೆಪ್ತ್ ಆಫ್ ಸಿರಿ ಭೂವಲಯ. ಸೊ 27 ಓಕೆ, ಇದು 5 ಏನು ಪಂಚಭೂತಗಳಿಂದ 5 ಭೂತಾಸ್ ಆರ್ ವೆರಿ ಇಂಪಾರ್ಟೆಂಟ್. ಅದರದ್ದು ಪರ್ಮಿಟೇಷನ್, ಕಾಂಬಿನೇಷನ್, ಎಷ್ಟು ವೇರಿಯೇಷನ್ ಇದೆ, ಎಷ್ಟು ಪರ್ಸೆಂಟೇಜ್ ಇದೆ, ಅದು ಒಂದು ಸೂತ್ರ. ಇನ್ನು ತ್ರಿಗುಣಗಳು ಕೂಡ ಯಾವ ರೀತಿ, ಸತ್ವರಜ ತಮೋ ಗುಣಗಳು ಯಾವ ರೀತಿ ವ್ಯವಹರಿಸುತ್ತೆ ಇದರಲ್ಲಿ ಅನ್ನೋದನ್ನು ಅವರು ಪರಿಗಣಿಸ್ತಾರೆ. ಸೊ ಈ ರೀತಿಯಾದಂಥ ತುಂಬ ಆ ರೀತಿಯ ತಾತ್ವಿಕ ನೆಲೆಗಟ್ಟಿನಲ್ಲಿ ಚಿಂತನೆ ಮಾಡುವಂಥದ್ದು ಇದೆ, ಪ್ಲಸ್ ವೈಜ್ಞಾನಿಕ ನೆಲೆಗಟ್ಟಿನಲ್ಲೂ ಇದೆ. ಈಗ ಉದಾಹರಣೆಗೆ ಸಾಯಿಲಲ್ಲಿ 27+1 ಅನಿಸುತ್ತೆ, ನಾನು ಎಕ್ಸಾಕ್ಟ್ ನನಗೆ ನೆನಪಿಲ್ಲ.
ಅಷ್ಟು ಗುಣಗಳು ನಾವು ಗುರುತಿಸ್ತೀವಿ ವೇದ ವಿಭಾಗದಲ್ಲಿ. ಅದ್ರ ಮುಖೇನವೇ ಸಾಯಿಲ್ ಟೆಸ್ಟ್ ಉಂಟಾಗುತ್ತೆ. ಸೊ ಅದರಲ್ಲಿ ಯಾವ್ಯಾವ ಥರ ಗುಣ ಇದೆ, ಯಾವ್ಯಾವ ಇದನ್ನು ಬೆಳಿಬಹುದು, ತನ್ಮುಖೇನವೇ ಮುಂದಿನ ಆ ಫಲ ಏನು ಸಿಗುತ್ತೆ. ಈಗ ಉದಾಹರಣೆಗೆ ನಿನ್ನೆ ನಮ್ಮ ಮನೆಯವ್ರು ಕೇಳ್ತಾ ಇದ್ರು, ಇವತ್ತು ಎಕ್ಕದ ಗಿಡ ತೊಗೊಂಡು ಬರ್ಬೋದಾ ಅಂತ. ನಮ್ಮ ಮನೆಯವರು ಆಯುರ್ವೇದ ವೈದ್ಯರು ಮಿಸ್ಸಸ್. ಸೊ ಈ ದಿನ ಈ ನಕ್ಷತ್ರದಲ್ಲಿ ಯಾಕೆ ಒಂದು ಪಾಟಲ್ಲಿ ಇಟ್ಟಿರೋ ತೊಗೊಳ್ಬೋದಾ ಅಂತ. ಇಲ್ಲ, ಬರಲ್ಲ ಅಂತ ಹೇಳಿ, ಅದರಿಂದ ಏನೂ ಉಪಯೋಗಕ್ಕೆ ಬರೋದಿಲ್ಲ. ಆ ಭೂಮಿಯಲ್ಲಿ ಇರುವಂತಹ ನೀವು ನೈಟ್ರೋಜನ್ ಮತ್ತು ಇತ್ಯಾದಿ ಕಂಟೆಂಟ್ಗಳು ಏನು ಬರುತ್ತೆ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಬೇರೆ ಅಂಶಗಳು ಕೂಡ ಅದಕ್ಕೆ ಬಂದು ಸೇರಿರುತ್ತೆ. ಆಗಲೇ ಅದನ್ನು ಹಿಂದಿನ ದಿನ ನಾವು ಚತುರ್ದಶಿಯಲ್ಲಿ ನೆನ್ನೆ ನಿಮಂತ್ರಣ ಕೊಟ್ಕೊಂಡು ಇವತ್ತು ಅದನ್ನು ಕಲೆಕ್ಟ್ ಮಾಡ್ತೀವಿ. ಅಂದರೆ ಅಷ್ಟು ವಿಚಾರ ಇದೆ. ಬರೀ ಉದಾಹರಣೆಗೆ ನಾವೀಗ ಅಪಮಾರ್ಗ ಕಲೆಕ್ಟ್ ಮಾಡಬೇಕು ಪುಷ್ಯ ನಕ್ಷತ್ರದಂದು, ಅದರಿಂದ ಸಂತಾನಕ್ಕೆ ಸಂಬಂಧಪಟ್ಟಂತಹ ಚಿಕಿತ್ಸೆಯನ್ನು ಮಾಡಲಿಕ್ಕಾಗುತ್ತೆ. ಸೊ ಸೂತ್ರಗಳಲ್ಲಿ ಅದಿದೆ ಆಯುರ್ವೇದ ಸೂತ್ರಗಳಲ್ಲಿ. ಬಟ್ ನಾವು ಅದನ್ನು ಪ್ರಾಕ್ಟಿಕಲ್ ಬಳಸಬೇಕಂದ್ರೆ ನಾವು ಎಷ್ಟು ಆ ಮೂಲ ಸಿದ್ಧಾಂತ ಏನು ಹೇಳಿದರೆ ಅದ್ರ ಪ್ರಕಾರ ಹೋಗಿ ಅದನ್ನು ಅದೇ ಮಂತ್ರದಿಂದ ಕೀಳುವುದಕ್ಕೂ ಒಂದು ನಿಯಮ ಹೇಳಿದ್ದಾರೆ. ಎಡಗೈಯಲ್ಲಿ ಒಂದೇ ಉಸಿರಿನಲ್ಲಿ ಎಳಿಬೇಕು, ಒಂದು ಉಸಿರಿನಲ್ಲಿ ಎಳೆದು ಬೇರೆ ಸಮೇತ ಅದು ಬರಬೇಕು, ಯಾವುದೇ ಲೋಹವನ್ನು ಬಳಸೋ ಹಾಗಿಲ್ಲ. ಆ ರೀತಿಯಾದಂತಹ ನಿಯಮಗಳನ್ನೆಲ್ಲ ಅವ್ರು ಹೇಳಿದ್ದಾರೆ. ಯಾಕೆಂದರೆ ಅದರಲ್ಲಿ ತುಂಬ ನಾವು ನೋಡಿದಾಗ ಅದರಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಕೂಡ ನಡೀತಾ ಇರ್ತದೆ. ಜೊತೆಗೆ ಕೆಮಿಕಲ್ ಅಲ್ಲದಲ್ಲೇ ಇರುವಂಥದ್ದು, ನಮಗೆ ಇನ್ನೂ ತಿಳಿದಲ್ಲೇ ಇರುವಂಥ ಹೆಸರುಗಳು ಸಂಸ್ಕೃತದಲ್ಲಿ ಇರುವಂಥದ್ದು ತುಂಬ ಇದೆ. ಸೊ ಹಾಗಾಗಿ ವಿಧಿಗೆ ಪ್ರಾಮುಖ್ಯತೆಯನ್ನು ಕೊಟ್ಬಿಟ್ಟು ಅದನ್ನು ನಾವು ಬಳಸ್ತಾ ಹೋದರೆ ನಮಗೆ ಬೇಕಾಗಿರೋದು ರಿಸಲ್ಟ್. ಸೊ ಹಾಗಾಗಿ ರಿಸಲ್ಟ್ ವಿಧಿಯನ್ನು ತುಂಬ ಚೆನ್ನಾಗಿ ಫಾಲೋ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ಅಪ್ಲಿಕೇಶನ್, ಒಂದೊಂದು ಅಪ್ಲಿಕೇಶನ್ ಇಂಥ ಅಪ್ಲಿಕೇಶನ್ಗಳನ್ನು ಹೇಳಿದ್ದಾರೆ. ಇದನ್ನೇ ಒಂದನ್ನು ಇದಕ್ಕೆ ಅಕ್ಷರಗಳ ರೂಪದಲ್ಲಿ ಈ ಅಂತ ನಾವು ಅಕ್ಷರಗಳ ರೂಪದಲ್ಲಿ ಇದನ್ನು ಕೊಡೋಣ ಅಂದ್ಕೊಳ್ಳೋಣ. ಇಡೀ ಭೂಮಿಗೆ ಸಂಬಂಧಪಟ್ಟಾಗೆ ಭೂಮಿ ಮತ್ತು ಆಕಾಶ ವ್ಯಾಪ್ತಿಯಾಗಿ ನಾವು ಮೂಲತಃ 64 ಅಕ್ಷರಗಳನ್ನು ಹೇಳ್ತೀವಿ. ಮೂಲ ಸಿದ್ಧಾಂತ ಇದು. ನಂತರ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಲಿಪಿಗಳಲ್ಲಿ ಕಡಿಮೆ ಜಾಸ್ತಿ ಆಗಿರುವಂಥದ್ದು ಇದೆ, 72 ಅಕ್ಷರಗಳಿಗೆ ಹೋದಂಥದ್ದು ಇದೆ, ಇನ್ನೂ ತುಂಬ ಕಡಿಮೆ 23, 24 ಅಕ್ಷರಗಳು, 50 ಈ ಥರ ಬೇರೆ ಬೇರೆ ಲಿಪಿಗಳಲ್ಲಿ ಇದೆ. ಬಟ್ ಒಂದು ಸಮಗ್ರ ಸಿದ್ಧಾಂತ ಅಂತ ಹೇಳುವಂಥದ್ದು 64 ಅಕ್ಷರಗಳು. ಅದನ್ನು ಪ್ರತಿಪಾದಿಸಿದ್ದಾರೆ ಸಿರಿಬೋಲೆಯಲ್ಲಿ. ಅದನ್ನು ಯಾವ ರೀತಿ ಹೇಳಿದ್ದಾರೆ ಅಂದರೆ, ಆಕಾಶದಲ್ಲಿ ಮಿನುಗುವಂತಹ ಒಂದು ಸೂರ್ಯನ ಕಿರಣ ಅಥವಾ ಕಿರಣಗಳು 64 ಕಿರಣಗಳು ವ್ಯಾಪ್ತವಾಗಿರುತ್ತೆ ಅನ್ನುವ ರೀತಿಯಲ್ಲಿ ಅದನ್ನು ಹೇಳಿದ್ದಾರೆ. ಅದೇ ಅಕ್ಷರ ರೂಪವನ್ನು ಪಡೆಯುತ್ತೆ. ಅದನ್ನು ಸ್ಪಷ್ಟವಾಗಿ ಇಡೀ ಇದರಲ್ಲೇ ಕನ್ನಡ ಭಾಷೆಯಲ್ಲೇ ಕುಮುದೇಂದ್ರ ಮುನಿಯೇ ಮೊದಲ ಬಾರಿಗೆ ಹೇಳಿರೋದು ಅಂತ ನಾವು ಹೆಮ್ಮೆ ಪಟ್ಕೊಳ್ಬೋದು. ಶೂನ್ಯದಿಂದನೇ ಎಲ್ಲವೂ ಆಗಿದೆ ಅಂತ ಅವ್ರು ಹೇಳ್ತಾರೆ. ಶೂನ್ಯವನ್ನು ಒಳ್ಳೆಯ ಶಬ್ದ ಬರ್ಸಿದ್ರೆ ಕುಯ್ಯಲು ಅಂತ ಹೇಳಿದ್ದಾರೆ. ಅದರಿಂದ ಛೇದಿಸೋದು ಅಥವಾ ಕುಯ್ದಾಗ ಬರುವಂಥದ್ದು ಅಕ್ಷರಗಳು, ಅಂಕಿಗಳು, ಮೊದಲಿಗೆ ಅಂಕಿಗಳು. ಸೊ ಅದೇ ಇದು ಮೇಲಿನ ಭಾಗವನ್ನು ತೆಗೆದುಕೊಂಡಾಗ 1, ಕೆಳಗಿನ ಭಾಗವನ್ನು ತೆಗೆದುಕೊಂಡಾಗ ಈಗ ಈ ಥರ ಆಗಿದೆ. ಬಟ್ ಮೂಲ ಸ್ವರೂಪ ಹೀಗೆ 2. ಹಾಗೆ ಇವೆರಡನ್ನು ಜೋಡಿಸಿದಾಗ ಈ ಥರ 3 ಆಗುತ್ತೆ. ಹಾಗೆ ಹೀಗೊಂದು ಕೊಟ್ಟರೆ 4, ಹೀಗೆ ಕೊಟ್ಟರೆ 5, ಹೀಗೆ ಕೊಟ್ಟರೆ 6, ಹೀಗೆ ಕೊಟ್ಟರೆ 7, ಹೀಗೆ ಕೊಟ್ಟರೆ 8 ಅಷ್ಟೇ, ಇಷ್ಟೇ ಇದೆ. ಆಮೇಲೆ ಹೀಗೆ ಕೊಟ್ಟರೆ 9 ನಂಬರ್ಸ್. ಸೊ ಆ ಪರಬ್ರಹ್ಮ ಸ್ವರೂಪವಾದಂತಹದ್ದು ವೃತ್ತ ಅಂತ ಹೇಳ್ಬೋದು. ಅದನ್ನು 3D ಅಂತ ತೊಗೊಳ್ಬೋದು. ನಾವು 3D ಅಥವಾ ಹೈಯರ್ ಡೈಮೆನ್ಷನ್ಸ್ ತೊಗೊಳ್ಬೋದು. ಸೊ ಅದನ್ನು ಕಟ್ ಮಾಡಿದಾಗ ಉಂಟಾಗುವಂಥದ್ದೇ ಅಂಕಿಗಳು. ಇದನ್ನು ಎಲ್ಲ ಜ್ಞಾನವೂ ಈ 0ಯಿಂದ 9ರವರೆಗೆ ಇರುವಂತಹ ನ್ಯೂಮರಲ್ಸ್ ಅದರಲ್ಲೇ ಇದೆ ಅನ್ನುವಂಥದ್ದು ಸಂಖ್ಯಾಶಾಸ್ತ್ರ. ಸೊ ಆ ಸಂಖ್ಯಾಶಾಸ್ತ್ರದ ಒಂದು ಲಿಪಿ, ಈ ಲಿಪಿಯೇ ಸುಂದರಿ ಲಿಪಿ. ಸೌಂದರ್ಯವಾಗಿರುವಂಥ ಚೆನ್ನಾಗಿರುವಂಥದ್ದನ್ನು ಸುಂದರಿ ಲಿಪಿ, ಈ ಲಿಪಿಗೆ ಶ್ರೀಬಹುಲಯದಲ್ಲಿ ಸುಂದರಿ ಲಿಪಿ ಅಂತ ಹೇಳಿದ್ದಾರೆ. ಸೊ ಇದನ್ನೇ ಬರೆಯುವಂತಹ ಬೇರೆ ಕ್ರಮ ಇದೆ. ಈಗ ನಾವು ಕನ್ನಡದೇ ಈ ತೊಗೊಂಡ್ರು ಇಲ್ಲೂ ಕೂಡ ಅದೇ ಇರುವಂಥದ್ದು. ಮತ್ತೆ ಡಿಸೈನ್ ಆಗಿದೆ. ನಾವು ಡೆವಲಪ್ಮೆಂಟ್ ನೋಡಿದರೆ ಕನ್ನಡದ್ದು ಬೇರೆ ಬೇರೆ ರೀತಿಯಲ್ಲಿ ಆಗಿ ಬಂದು ಈ ಸ್ವರೂಪಕ್ಕೆ ಈಗ ಸ್ಟ್ಯಾಂಡರ್ಡೈಸ್ ಮಾಡಿಟ್ಟಿದ್ದೀವಿ. ಸೊ ಬಟ್ ಮೂಲತಃ ಅದು ಇದೇ ವೃತ್ತಗಳ ಛೇದನದಲ್ಲಿ ಉಂಟಾದ ಕುಯ್ದಾಗ ಬರುವಂಥದ್ದು ಏನಿದೆ ಅದೇ ಸ್ವರೂಪದಲ್ಲೇ ಇತ್ತು. ಸೊ ಈ ಲಿಪಿಯನ್ನು ಅಂದರೆ ಈ ರೀತಿ ಬರುವಂತಹ ಲಿಪಿಯನ್ನು ಬ್ರಾಹ್ಮಿ ಲಿಪಿ ಅಂತ ಕರಿತಾ ಇದ್ದರು. ಸೊ ಹಾಗಾಗಿ ನಮಗೆ ನಾಥ ಸಂಪ್ರದಾಯದಿಂದ ಬ್ರಾಹ್ಮಿ ಲಿಪಿಯ ಒಂದು ಪಾಠಗಳನ್ನು, ಅದೇ ನಾನು ಆರಂಭದಲ್ಲಿ ಹೇಳಕ್ಕೆ ಹೊರಟಿದ್ದು ಅದನ್ನೇ, ಹುಣ್ಣಿಮೆಯ ದಿನದಂದೇ ಬ್ರಾಹ್ಮಿ ಲಿಪಿಯ ಪಾಠಗಳನ್ನು ಮಾಡ್ತಾಯಿದ್ರು ನಮಗೆ. ಒಂದು ವರ್ಷ ಪ್ರತಿ ಹುಣ್ಣಿಮೆಗೆ ಮಾಡ್ತಾಯಿದ್ರು. ಅದಕ್ಕೆ ತುಂಬ ಕಾಂಪ್ಲಿಕೇಟೆಡ್ ಲಿಪಿ ಅದು. ಆದರೆ ಅಶೋಕನ್ ಬ್ರಾಹ್ಮಿ ಅಲ್ಲ ಅದು. ಅಶೋಕನ್ ಬ್ರಾಹ್ಮಿ ಅದು ಟಿಬೇಟಿಯನ್ ಲಿಪಿಯ ಒಂದು ಪರಿವರ್ತಿತ ರೂಪ. ಬಟ್ ಮೂಲ ಬ್ರಾಹ್ಮಿ ಬೇರೆಯೇ ಇದೆ. ಬಟ್ ಅದರದ್ದು ತುಂಬ ನಶಿಸಿ ಹೋಗಿದೆ ಅದು. ಈಗ ಅದನ್ನು ನಾವು ಕಲ್ತರೂ ಏನು ನಮಗೆ ಉಪಯೋಗ ಇಲ್ಲ ಅನ್ನೋ ಸ್ಥಿತಿಯಲ್ಲಿದೆ. ಯಾಕೆಂದರೆ ಯಾವುದೇ ಗ್ರಂಥಗಳು ಅದರಲ್ಲಿ ಲಭ್ಯ ಇಲ್ಲ ಎಲ್ಲ. ಬಟ್ ಒಂದು ಕೆಲವು ಪರಂಪರೆಗಳಲ್ಲಿ, ಕೆಲವು ಋಷಿಮುನಿಗಳ ಆಶ್ರಮ ಇತ್ಯಾದಿಗಳಲ್ಲಿ ಇದಿದೆ. ಅಂತಹ ಜ್ಞಾನವನ್ನು ಇದು ಬ್ರಾಹ್ಮಿ ಮತ್ತು ಸುಂದರಿ ಅನ್ನುವಂಥದ್ದು ಆ ಪಾಯಿಂಟಿಗೆ ನಾನು ತೊಗೊಂಡು ಬರ್ತಾ ಇದ್ದೀನಿ. ಇವರಿಬ್ಬರು ಅಕ್ಕ ತಂಗಿಯರು ಇತಿಹಾಸದಲ್ಲಿ. ಆಮೇಲೆ ಇದೇ ಪ್ಯಾರಲ್ ಆಗಿ ಇನ್ನಿಬ್ಬರು ನಮಗೆ ಸಿಗ್ತಾರೆ, ಭರತ ಮತ್ತು ಬಾಹುಬಲಿ. ಸೊ ಇವರು 4 ಜನ ಮಕ್ಕಳು. ಸೊ ಕೇಂದ್ರದಲ್ಲಿರುವಂಥದ್ದೇ ಆದಿನಾಥರು, ಋಷಭನಾಥರು ಅಂತ. ಆದಿ ತೀರ್ಥಂಕರರು ಜೈನಿಸಮಲ್ಲಿ ಇರುವಂಥದ್ದು ಆದಿ ತೀರ್ಥಂಕರರು ಅಂತ. ಒಟ್ಟು 24 ಜನ ತೀರ್ಥಂಕರರು ಅನ್ನುವ ಒಂದು ಕಲ್ಪನೆ ಇದೆ. ಋಷಭನಾಥರಿಂದ ಆರಂಭಿಸಿ ಈಗಿನ ಮಹಾವೀರ ತನಕ 24 ಜನ ತೀರ್ಥಂಕರರಾಗಿದ್ದಾರೆ. ಇವರು ವರ್ತಮಾನ ಕಾಲದ ತೀರ್ಥಂಕರರು ಅಂತ ಕರೆಯಲ್ಪಡ್ತಾರೆ. ಸೊ ಹಾಗೆ ಭೂತಕಾಲದಲ್ಲಿ 24 ಜನ ಆಗಿದ್ದರು.
ಅವ್ರಿಗಿಂತ ಹಿಂದೆ ಆದಿನಾಥರಿಗಿಂತ ಹಿಂದೆನೂ ಆಗಿದ್ದಾರೆ ಅಂತ ಇದೆ. ಯಾಕೆಂದರೆ ನಮ್ಮ ಸೃಷ್ಟಿಯು ಅನಾದಿ ಅನಂತ ಅಂತ ನಂಬಿರುವಂಥವ್ರು ನಾವು. ಅದೇನೇ ಜೈನಿಸಮಲ್ಲೂ ಅದೇ ಇರೋದು. ಮುಂದೆ ಭವಿಷ್ಯ ಕಾಲದ ತೀರ್ಥಂಕರು 24 ಜನ ಬರ್ತಾರೆ. ಈಗ ಮಹಾವೀರರು ಆಯಿತು, ನಂತರ ಬರಬೇಕು ಇನ್ನು ಅಂತ ಕಾಯ್ತಾ ಇದ್ದಾರೆ. ಸೊ ಇದು ಒಂದು 72 ಇದೊಂದು ಸೂತ್ರ, ಇದನ್ನೆಲ್ಲ ಹೇಳ್ತಾರೆ ಸಿರಿಭೂವಲಯದಲ್ಲಿ. ಅಷ್ಟು ಜನ ತೀರ್ಥಂಕರರ ಹೆಸರನ್ನು ಕೊಡ್ತಾರೆ. ಆದಿಕಾಲದ್ದು ಯಾವುದು, ಭೂತಕಾಲ, ಭೂತ, ಅತೀತ, ಅನಾಗತ, ವರ್ತಮಾನ ಅಂತ 3. ಅತೀತ ಅಂದರೆ ಗತಿಸಿದ್ದು, ಅನಾಗತ ಮುಂದೆ ಬರುವಂಥದ್ದು, ಅತೀತ ಅನಾಗತ ವರ್ತಮಾನ ತೀರ್ಥಂಕರರ ಹೆಸರುಗಳನ್ನು ಕೊಡ್ತಾರೆ. ಅಲ್ಲಿ ಹೆಸರುಗಳ ಕೊಡುವ ಉದ್ದೇಶ ಅಲ್ಲಿರುವಂತಹ ಏನೋ ಒಂದು ವಿಶೇಷವಾದ ಸೂತ್ರವನ್ನು ಹೇಳುವಂಥದ್ದು. 24ಕ್ಕೆ ಮಹತ್ವ ಇದೆ, ಈ 24ಕ್ಕೆ ಮಹತ್ವ ಇದೆ, ಈ 24ಕ್ಕೆ ಮಹತ್ವ ಇದೆ. ಸೊ ಇದರಲ್ಲಿ ವರ್ತಮಾನದಲ್ಲಿರುವಂತಹ 8ನೇ ತೀರ್ಥಂಕರರು ಚಂದ್ರಪ್ರಭಾ ತೀರ್ಥಂಕರರು. ಆ ಚಂದ್ರಪ್ರಭಾ ತೀರ್ಥಂಕರಿಗೆ ನಮಿಸಿ ಇದು ಆರಂಭ ಆಗುತ್ತೆ. ಅಷ್ಟಮಹಾಪ್ರಾತಿಹಾರ್ಯ ವೈಭವದಿಂದ ಅಷ್ಟಗುಣಗಳೊಂದಂ ಸೃಷ್ಟಿಗೆ ಮಂಗಳ ಪರ್ಯಾಯದ ನಿತ್ತ ಅಷ್ಟಮ ಗೆರಬುವೆನು ಅಂತ ಇದು ಆರಂಭ ಆಗುತ್ತೆ. ಅಷ್ಟಮಹಾಪ್ರಾತಿಹಾರ್ಯ, 8 ಮಹಾಪ್ರಾತಿಹಾರ್ಯರು. ಪ್ರಾತಿಹಾರ್ಯರು ಅಂದರೆ ಟೈಮ್ ಕೀಪರ್ಸ್ ಅಂತ ಹೇಳ್ಬೋದು. ಆ ಕಾಲವನ್ನು ಅಧ್ಯಯನ ಮಾಡುವಂಥವ್ರು. 8 ರೀತಿಯ ವ್ಯವಸ್ಥೆಗಳು. ಹಿಂದೆ ಪ್ರತಿಹಾರಿ ಅಂತಿರೋರು, ಇದರಲ್ಲಿ ಮಹಲ್ಗಳಲ್ಲಿ ಅರಮನೆಯಲ್ಲಿ ಟೈಮ್ ಹೇಳುವಂಥವ್ರು ಪ್ರತಿಹಾರಿ. ಇಷ್ಟ ಆಯಿತು, ಇಂಥ ಹೊರೆ ಅಥವಾ ಇಂಥ ಯಾಮ ಆಯಿತು ಅಂತ ಹೇಳ್ತಾ ಇದ್ರು, ಅವರಿಗೆ ಪ್ರತಿಹಾರಿ ಅಂತ ಕರೆಯೋರು. ಅಂತಹ ಅಂದರೆ ಅದು ವೃತ್ತಿ ಆಯಿತು ಮುಂದೆ. ಬಟ್ ಇದನ್ನು ಅಧ್ಯಯನ ಮಾಡುವಂಥವ್ರು, ಕಾಲವನ್ನು ಅಧ್ಯಯನ ಮಾಡುವಂಥವರು ಪ್ರಾತಿಹಾರಿಗಳು. ಅಷ್ಟಮಹಾಪ್ರಾತಿಹಾರ್ಯರು, 8 ಪ್ರಾತಿಹಾರ್ಯರಿಂದ ಅಷ್ಟಗುಣಗಳು ಒಂದಂ, ಅದರಲ್ಲಿ 8 ರೀತಿಯ ಶ್ರೇಷ್ಠ ಗುಣಗಳು ಅಂತ ಹೇಳ್ತೀವಿ. ಅದನ್ನೇ ಅಷ್ಟಸಿದ್ಧಿ ಅಥವಾ ಅಷ್ಟಲಕ್ಷ್ಮಿ, 8 ಸ್ವರೂಪದಲ್ಲಿ ಪ್ರಕೃತಿ ಹೇಗೆ ವ್ಯವಹರಿಸುತ್ತೆ ಅನ್ನುವಂಥದ್ದು. ಆ 8 ಗುಣಗಳು, ಅಷ್ಟಗುಣಗಳ ಒಂದಂ, ಒಂದು ಅದನ್ನು ತಗೊಂಡು ಸೃಷ್ಟಿಗೆ ಮಂಗಳ ಪರ್ಯಾಯದ ನಿತ್ತ, ಸೃಷ್ಟಿಗೆ ಮಂಗಳವನ್ನು ಉಂಟು ಮಾಡಿದ್ದು ಆ ಒಂದು ಗುಣದಿಂದ ಸೃಷ್ಟಿ ಆಯಿತು ಅಂತ ಹೇಳ್ತಾರೆ. ಕಾಲದ ಬಗ್ಗೆ ಅಧ್ಯಯನ ಮಾಡಿರುವಂಥ ಅಧ್ಯಯನದ ಪ್ರಯತ್ನದಲ್ಲೂ ಕೂಡ ಬಹಳಷ್ಟು ಜನ ವಿಜ್ಞಾನಿಗಳು ಪ್ರಯತ್ನ ಮಾಡಿದ್ದಾರೆ. ವಚನಕಾರರ ವಚನ ಸಾಹಿತ್ಯದಲ್ಲೂ ಕೂಡ ನಮಗೆ ಸಿಗುತ್ತೆ ಬಹಳಷ್ಟು. ಅಲ್ಲಮಪ್ರಭು ಆಗಲಿ ಅಂತಹವರು. ಹಾಗೆ ವೈದಿಕ ಭಾಗದಲ್ಲಾಗಲಿ ತಾಂತ್ರಿಕ ಭಾಗದಲ್ಲಿ ಕಾಲಾಮುಖರು ಅಂತಿದ್ದರು. ತಾಂತ್ರಿಕ ಭಾಗದಲ್ಲಿ ಅವರು ಕಾಲವನ್ನೇ ಅಧ್ಯಯನ ಮಾಡಿ ಕಾಲವನ್ನೇ ಹಿಡಿದು ನಿಲ್ಲಿಸುವಂತಹ ಪ್ರಯತ್ನ, ಇಂತಹ ಪ್ರಯೋಗಗಳಲ್ಲೆಲ್ಲ ನಿಷ್ಣಾತರಾಗಿದ್ದವರು. ಸೊ ಆ ರೀತಿಯಾಗಿ ಇರೋದ್ರಿಂದ ಪ್ರಾತಿಹಾರ್ಯದ ಒಂದು ಭಾಗ, 8 ಭಾಗದಲ್ಲಿ ಒಂದು ಭಾಗ, ಮತ್ತು ಜೊತೆಗೆ ಒಂದು ಗುಣವನ್ನು ತೆಗೆದುಕೊಂಡು ಅದರಿಂದ ಸೃಷ್ಟಿ ಆರಂಭವಾಯಿತು ಅಂತ. ಸೃಷ್ಟಿಗೆ ಮಂಗಳ ಪರ್ಯಾಯದ ನಿಮಿತ್ತ ಅಷ್ಟಮ ಗೆರಗುವುದು. ಅಂತಹ ಅಷ್ಟಮ ಅಂತ ಹೇಳುವಂಥದ್ದು ಚಂದ್ರಪ್ರಭಾ ತೀರ್ಥಂಕರರು ಅಂತ ಹೇಳಿದ್ದಾರೆ. ಬಟ್ ಅದೆಲ್ಲ ಇದು ಹೊರಗಡೆ ಮೀನಿಂಗು, ಇಂಟರ್ನಲ್ ಮೀನಿಂಗ್ ತುಂಬ ಇದೆ. ಒಂದೊಂದು ಪದ್ಯವು ಇದಕ್ಕೆ ಅರ್ಥವನ್ನು ಮಾಡೋದಕ್ಕೆ ಹೊರಟಾಗ ಮಿನಿಮಮ್ 9 ಅರ್ಥವನ್ನು ಕೊಡುತ್ತೆ. ಸೊ ಮ್ಯಾಕ್ಸಿಮಮ್ ಪದ್ಯ ಅಂತ ಪಿ ತೊಗೊಳ್ತೀನಿ, ಮ್ಯಾಕ್ಸಿಮಮ್ ಅಪ್ ಟು 981 ಅರ್ಥಗಳನ್ನು ಕೊಡುತ್ತೆ ಒಂದು ಪದ್ಯ. ಮ್ಯಾಕ್ಸಿಮಮ್ ಇಟ್ ಮೇ ಗಿವ್ ಆರ್ ಮೇ ನಾಟ್ ಗಿವ್, ಬಟ್ ಮಿನಿಮಮ್ 9 meanings it will give according to the shastras. ಯೋಗಶಾಸ್ತ್ರ, ನ್ಯಾಯಶಾಸ್ತ್ರ, ಅಧ್ಯಾತ್ಮ, ಲೈಕ್ ದಿಸ್ 9 ಇರುತ್ತೆ. ಮತ್ತು ಇನ್ನೂ ವಿಸ್ತಾರವಾಗಿ 81 ಅರ್ಥಗಳನ್ನು ಕೊಡುತ್ತೆ ಅಂತ. ಇದನ್ನು ನಾನು ಒಂದಿಷ್ಟು ಬೇರೆ ಬೇರೆ ಮುನಿಗಳು ಅವರ ಹತ್ರ ಎಲ್ಲ ಕೂತು ಚರ್ಚೆ ಮಾಡಿ ತಿಳ್ಕೊಂಡಿರುವಂಥ ವಿಚಾರ. ಕೆಲವು ಇಂಥ ವಿಚಾರಗಳನ್ನು ನಮಗೆ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯನ ಅವ್ರ ಜೊತೆ ಚರ್ಚೆ ಮಾಡೋದಕ್ಕೆ ಅವಕಾಶ ಸಿಕ್ಕಿತ್ತು. ಅವ್ರ ಜೊತೆನೂ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಂಡು ಅವರಿಗೂ ಬಹಳ ಆಸಕ್ತಿಯಾಗಿ ಅವರೊಂದಿಷ್ಟು ನಮಗೆ ಕೆಲಸಗಳನ್ನು ಮಾಡೋಕ್ಕೆ ಹೇಳಿದರು. ಅದನ್ನು ಮಾಡಿದ್ದೀವಿ. ಅವರು ಅದಕ್ಕೆ ತುಂಬ ತೃಪ್ತಿಪಟ್ಟರು. 104ನೇ ವಯಸ್ಸಿನಲ್ಲಿ ನಾನು ಅವ್ರನ್ನ ಭೇಟಿಯಾಗಿದ್ದೆ. 1 ವರ್ಷದಲ್ಲಿ ಅವರಿಗೆ ಬೇಕಾಗಿರೋ ಕೆಲಸಗಳನ್ನು ಒಂದಿಷ್ಟು ಮಾಡಿಕೊಟ್ವಿ. ಇದು ಸಿರಿಭೂವಲಯಕ್ಕೆ ಸಂಬಂಧಪಟ್ಟಾಗ ಅವರಿಗೂ ಭಾಳ ಆಸಕ್ತಿ ಇತ್ತು. ಹೇಳಿದರು, ನನಗೆ ಇನ್ನೊಂದು 20 ವರ್ಷ ಆಯಿಸಿದ್ಬಿಟ್ಟಿದ್ರೆ ನಾನು ಇನ್ನೊಂದು ಸಲ ಇಷ್ಟು ಕೆಲಸ ಮಾಡ್ತಿದ್ದೆ ಸಿರಿಭೂವಲಯದ ಮೇಲೆ ಅಂತ 104ನೇ ವಯಸ್ಸಿನಲ್ಲಿ ಅವ್ರು ಹೇಳಿದ್ದು. ಅವರು ಒಂದಿಷ್ಟು ಮಾಡಿದ್ರು. ಅಂದರೆ ಅವರಿಗೆ ಶಬ್ದಕೋಶದ ಮೇಲೆ ಕೆಲಸ ಮಾಡುವಂಥ ತುಂಬ ಇತ್ತು, ಮತ್ತು ಬೇರೆ ಬೇರೆ ಕೃತಿಗಳ ಮೇಲೆ ಮಾಡಿದರು. ಬಟ್ ಇದ್ರ ಮೇಲೂ ಆಸಕ್ತಿ ಇತ್ತು, ತುಂಬ ಆಸಕ್ತಿ ಇತ್ತು. ಬಟ್ ಆಗಲಿಲ್ಲ ಅಂತ ಹೇಳಿದರು. ಅಂತಹ ದೊಡ್ಡ ದೊಡ್ಡ ಕನ್ನಡದ ವಿದ್ವಾಂಸರುಗಳು, ಕನ್ನಡದ್ದು ಮಾತ್ರ ಅಲ್ಲ ಬೇರೆ ಭಾಷೆಯ ವಿದ್ವಾಂಸರು ಕೂಡ ಇದನ್ನು ಹಾಡಿ ಹೊಗಳಿದ್ದಾರೆ. ಇದೇ ಸಿರಿಭೂವಲಯವೇ ಬಹಳಷ್ಟು, ಉದಾಹರಣೆಗೆ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಅನ್ನೋದು ಏರ್ಪಡೋದಕ್ಕೂ ಸಿರಿಭೂವಲಯ ಕಾರಣ ಆಗಿದೆ. ಅದರಿಂದ ಒಂದು ಕಥೆ ಇದೆ. ಹಾಗೆ ಬಹಳಷ್ಟು ಇದರಲ್ಲಿ ಕೆಲಸಗಳು ನಡೆದಿದೆ, ಇನ್ನೂ ನಡೆಯುವಂಥದ್ದು ತುಂಬ ಇದೆ. ಇಲ್ಲಿಗೆ ಆರಂಭ. ನಾನು ಈಗ ಕಾಲಘಟ್ಟವನ್ನು ತೆಗೆದುಕೊಂಡು ಹೋದೆ. ಆದಿನಾಥರ ಹತ್ರ ಬಂದಿದ್ದು ಆದಿತೀರ್ಥಂಕರು. ಅಂದರೆ ಈ ಒಂದು ಕಾಲಘಟ್ಟದಲ್ಲಿ ವರ್ತಮಾನದಲ್ಲಿ ನಾವು ಇದನ್ನು ನೋಡ್ತಾ ಇದ್ದೀವಿ. ಇದು ಎಷ್ಟೋ ಲಕ್ಷ ಕೋಟಿ ವರ್ಷ ಆಗುತ್ತೆ. ಪ್ರತಿಯೊಂದು ತೀರ್ಥಂಕರರು ಎಷ್ಟೆಷ್ಟು ವರ್ಷ ಬದುಕ್ತಾರೆ ಅನ್ನುವ ಇತಿಹಾಸ ಜೈನ ಪುರಾಣಗಳಲ್ಲಿದೆ. ಈವನ್ ಸಿರಿಭೂವಲಯದಲ್ಲೂ ಕೂಡ ದೇ ಹ್ಯಾವ್ ಗಿವನ್ ಇಟ್ ಹೌ ಮೆನಿ ಇಯರ್ಸ್ ಎಲ್ಲ. ಸೊ ಅದನ್ನೆಲ್ಲ ಲೆಕ್ಕ ಹಾಕಿದರೆ ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ವರ್ಷ ಅದು ಒಬ್ಬೊಬ್ಬರು ಬದುಕೋದು. ಸೊ ಹಾಗಾಗಿ ಆ ಒಂದು ವಿಚಾರ ಅಲ್ಲಿ ಏನು, ಆದಿನಾಥರು ತಮ್ಮ ಮಕ್ಕಳಾದಂತಹ ಬ್ರಾಹ್ಮಿ ಮತ್ತು ಸುಂದರಿ ಇಬ್ಬರು ಹೆಣ್ಮಕ್ಳನ್ನ ತಮ್ಮ ಎಡಗಾಲು ಬಲಗಾಲ ಮೇಲೆ ಕೂರಿಸ್ಕೊಂಡು ಅವರಿಗೆ ಬರೀ ಅಂಗೈ ಮೂಲದಲ್ಲಿ ಕಲಿಸಿದ್ರು ಅಂತ. ಹೀಗೆ ಆ ಆಕಾರದ ನಾನು ಒಂದು ಛೇದ ತೋರಿಸಿದ್ನಲ್ಲ, ಅಂಗೈ ಮೂಲದಲ್ಲಿ ಎಲ್ಲ ಅಕ್ಷರಗಳು ಅನ್ನು ಬ್ರಾಹ್ಮಿಗೆ, ಎಲ್ಲ ಅಂಕಿಗಳನ್ನು ಸುಂದರಿಗೆ ಅವರ ಮಗಳಿಗೆ ಕಲಿಸ್ಕೊಡ್ತಾರೆ. ಅದನ್ನು ಬಾಹುಬಲಿ ಕದ್ದು ಕೇಳಿಸ್ಕೊಳ್ತಾನೆ. ಅದು ಜ್ಞಾನ, ಪ್ರಪಂಚದ ಎಲ್ಲ ಜ್ಞಾನವು ಇದನ್ನೇ ಅಂಕಾಕ್ಷರ ವಿದ್ಯೆ ಅಂತ ಕರೆದಿದ್ದು. ಅಂಕಿನೂ ಇದೆ, ಅಕ್ಷರವೂ ಇದೆ. ಅದೇ ಬ್ರಾಹ್ಮಿ ಮತ್ತು ಸುಂದರಿ ಇಬ್ಬರ ವಿದ್ಯೆ. ಅವೆರಡನ್ನೂ ಇವನು ಕದ್ದು ಕೇಳಿಸ್ಕೊಂಡಿರೋ ಕಾರಣದಿಂದ ಅವನಿಗೆ 2ರ ಜ್ಞಾನವೂ ಉಂಟಾಗುತ್ತೆ. ಆಮೇಲೆ ಅದಕ್ಕೆ ಈ ಥರ ನೀನು ದೇಶ ಪರ್ಯಟನೆ ಮಾಡಬರ್ಬೇಕು, ಆ ಥರ ಕದ್ದು ಕೇಳೋದು ತಪ್ಪು ಅಂತ ಹೇಳ್ತಾರೆ. ದೇಶ ಪರ್ಯಟನೆಗೆ ಹೋಗ್ತಾರೆ, ವೈರಾಗ್ಯ ಉಂಟಾಗುತ್ತೆ. ಆಮೇಲೆ ಭರತ ಮತ್ತು ಬಾಹುಬಲಿಯ ಯುದ್ಧ,
ಅದೆಲ್ಲ ಕಥೆ ನೀವು ಕೇಳಿರ್ಬೋದು. ಅದರಲ್ಲೂ ಕೆಲವಾರು ರಹಸ್ಯಗಳಿದೆ. ಅಲ್ಲಿ ಚಕ್ರ ಉದಯವಾಗುತ್ತೆ, ಅವನ ಒಂದು ಭಂಡಾರದಲ್ಲಿ, ಭರತನ ಭಂಡಾರದಲ್ಲಿ ಚಕ್ರೋದಯವಾಗುತ್ತೆ. ಈ ಸಿರಿಬೋಲೆಗೆ ಸಂಬಂಧಪಟ್ಟ ಚಕ್ರಗಳೇ ಉದಯವಾಗುವಂಥದ್ದು. ಅವನು ಏನೇನೋ ದೊಡ್ಡ ದೊಡ್ಡ ಶಸ್ತ್ರಾಸ್ತ್ರಗಳು ಮಂತ್ರಾಸ್ತ್ರಗಳು ಏನು ಪ್ರಯೋಗ ಮಾಡಿದರೂ ಬಾಹುಬಲಿಗೆ ಏನೂ ಆಗೋದಿಲ್ಲ. ಅವಾಗ ಆಶ್ಚರ್ಯ ಆಗುತ್ತೆ, ಇಷ್ಟು ದೊಡ್ಡ ಒಂದು ಶಸ್ತ್ರಾಸ್ತ್ರಗಳು ಯಾವುದೂ ಅವನಿಗೆ ಏನು ಮಾಡ್ತಿಲ್ಲ ಅಂದರೆ ಅದು ಏನು ಅವನ ಹತ್ರ ಇರೋದು ಅಂತ ಅದನ್ನು ಅಧ್ಯಯನ ಮಾಡಬೇಕು, ತಿಳ್ಕೊಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಅವನು ನಂತರ ಬಾಹುಬಲಿಯಿಂದ ಆ ವಿಚಾರಗಳನ್ನ ಪಡಿತಾನೆ ಮುಂದೆ. ಹಾಗಾಗಿ ಭರತ ದೇಶವಾಗೋದಕ್ಕೆ ಅಥವಾ ಆ ಒಂದು ಹೆಸರಿಗೆ ಅಷ್ಟು ಮಹತ್ವ ಬರೋದಕ್ಕೆ ಕಾರಣ ಅಂದರೆ ಅಲ್ಲಿರುವಂಥದ್ರಿಂದ ಇರುವಂಥ ವಿದ್ಯೆ, ಆ ಜ್ಞಾನವನ್ನು ಅವ್ನು ಪಡೆದಿದ್ದರಿಂದ ಯಾರೂ ಏನೂ ಮಾಡೋಕ್ಕಾಗಿರುವಂತಹ ಒಂದು ಪರಿಸ್ಥಿತಿ. ಬಾಹುಬಲಿಯ ದೇಹದ ವರ್ಣನೆ ಮಾಡ್ತಾರೆ, ಅದು ಜ್ಞಾನಾಗ್ನಿಯಲ್ಲಿ ತಪ್ತವಾಗಿ ಬರೀ ಅಗ್ನಿ ಸ್ವರೂಪದಲ್ಲಿ ಉರಿತಾ ಇರ್ತದೆ. ದೇಹದಲ್ಲಿ ಬೇರೆ ಇನ್ನೇನು ಪಂಚ ಅವಯವಗಳು ಇದೇನಿಲ್ಲ, ಸಪ್ತಧಾತುಗಳಲ್ಲ, ಬರೀ ಅಗ್ನಿ ಸ್ವರೂಪದಲ್ಲೇ ಇದ್ದಂಥದ್ದು ಒಂದು ಸ್ವರೂಪ ನಡೀತಾ ಇತ್ತು. ಅಂತಹ ಒಂದು ಸ್ಥಿತಿಯನ್ನು ತಲುಪ್ತಾರೆ. ಅದನ್ನೇ ಮುನಿ ಆಗುವಂಥ ಅಥವಾ ಇದು ಜಿನ ಆಗುವಂಥದ್ದು ಅಂತ ಅದನ್ನು ಹೇಳ್ತಾರೆ. ಬಟ್ ಇದನ್ನು ನಾನು ಹೇಳ್ತಿರೋದನ್ನ ಎಕ್ಸಾಕ್ಟಾಗಿ 100% ಜೈನಿಸಮಲ್ಲಿ ಒಪ್ಪೋದಿಲ್ಲ. ಇದು ನಾವು ನಮ್ಮ ಅಧ್ಯಯನದಲ್ಲಿ ಕಂಡುಕೊಂಡಿರುವಂಥ ಬೇರೆ ಬೇರೆ ಋಷಿಮುನಿಗಳ ಹತ್ರ ಅಥವಾ ಆಶ್ರಮಗಳಲ್ಲಿ, ಹಿಮಾಲಯಗಳಲ್ಲಿ ತಿರುಗಾಡಿ ತಿಳ್ಕೊಂಡಿರುವಂಥ ವಿಚಾರಗಳನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಅವರಿಂದ ಮುಂದುವರಿಸ್ಕೊಂಡು ಬಂದಿರುವಂಥದ್ದು ಆಗೋಗಿದೆ. ಹಾಂ, ಸೊ ಅದು ನಾಥ ಸಂಪ್ರದಾಯದ ಕವಲ ಅಷ್ಟೇ. ನಾನು ಹೇಳೋದು ಅಂದರೆ ಜೈನಿಸಮ್ ಏನು ಸಪ್ರೇಟ್ ಅಲ್ಲ, ಶೈವಿಸಮಿಂದ ನಾಥ ಸಂಪ್ರದಾಯ. ಯಾಕೆಂದರೆ ನಾವು ನೋಡಿದರೆ ದತ್ತಾತ್ರೇಯರು, ಅತ್ರಿ ಮಹರ್ಷಿಗಳು ಪ್ರತಿಪಾದನೆ ಮಾಡಿದ್ದು ನಾಥ ಸಂಪ್ರದಾಯ. ಬಟ್ ಅದಕ್ಕಿಂತ ಪೂರ್ವದಲ್ಲೂ ಅದಿತ್ತು, ಇಲ್ಲ ಅಂತಲ್ಲ. ಬಟ್ ಅವರು ಅದಕ್ಕೊಂದು ಒಳ್ಳೆಯ ರೂಪುರೇಷೆಯನ್ನು ಕೊಟ್ಬಿಟ್ಟು ಅದನ್ನು ಜ್ಞಾನಕಾಂಡ, ಭಕ್ತಿಕಾಂಡ, ತಂತ್ರಕಾಂಡ ಅಂತ ಹೇಳಿ 3 ವಿಭಾಗವನ್ನು ಮಾಡಿ ಭಾಳಷ್ಟು ಜನ 432 ಕೋಟಿ ಏನೋ ಋಷಿ ಮುನಿಗಳಿಗೆ ಅಥವಾ ನಾಥರಿಗೆ ದೀಕ್ಷೆಯನ್ನು ಕೊಟ್ಟು ಕಳಿಸ್ತಾರೆ. ಅವರು ಹಾಗಾಗಿ ಪ್ರಗತಿ ಪೂಜಕರು. ಮರದ ಪೂಜೆ, ಗಿಡಮರಗಳು, ನದಿ, ಬೆಟ್ಟ ಗುಡ್ಡಗಳು, ಇದರದ್ದೇ ಪೂಜೆ ನಡೆಯುವಂಥದ್ದು. ಹಾಗಾಗಿ ಈಗಲೂ ಅದು ಕುರುಗಳು ನಮ್ಮಲ್ಲಿದೆ. ಮರ ಪೂಜೆ, ಪ್ರತಿಯೊಬ್ಬರಿಗೂ ಒಂದು ವಂಶವೃಕ್ಷ ಅಂತ ಬಂತು, ಪ್ರತಿಯೊಬ್ಬರಿಗೂ ಒಂದು ಕುಲದೇವತೆ ಅಂತ ಬಂತು. ಸೊ ಆ ರೀತಿಯಾದ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿಕೊಟ್ರು. ಅದಕ್ಕಿಂತ ಹಿಂದೆನೂ ಇತ್ತು ನಾಥ ಸಂಪ್ರದಾಯ, ಬಟ್ ವ್ಯವಸ್ಥೆಯನ್ನು ಇವ್ರು ಮಾಡಿಕೊಟ್ಟಿತ್ತು. ಸೊ ಅದರಲ್ಲಿ ಬಂದಿರುವಂಥದ್ದು. ಆವಾಗ ಈ ರೀತಿಯಾದಂತಹ ಮತಭೇದಗಳು ಅವೆಲ್ಲ ಏನೂ ಇರಲಿಲ್ಲ. ನಾವು ಈಗ ಒಂದು ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಬ್ರಿಟಿಷ್ ಕಾಲದಲ್ಲಿ ಜೈನಿಸಮ್ ಅಂತ ಸಪ್ರೇಟ್ ಆಗಿತ್ತು ಹಿಂದೂಯಿಸಮಿಂದ. ಯಾಕೆಂದರೆ ಆವಾಗ ಥ್ರೆಟ್ ಇತ್ತು ಹಿಂದೂಯಿಸಮಲ್ಲಿ. ಅವರು ನಾವು ಸೇಫ್ಟಿಗೋಸ್ಕರ ಪ್ರಾಣಾಪಾಯ ಬಚಾವಾಗಬೇಕು ಅಂತೇಳಿ ನಾವು ಹಿಂದೂಗಳೆಲ್ಲ ನಾವು ಬೇರೆದು ಅಂತೇಳಿ ಅದನ್ನು ಸಪ್ರೇಟ್ ಇದನ್ನು ತೊಗೊಂಡ್ರು. ಅದು ಈವನ್ ಲಾ ಇದು ಕಾನ್ಸ್ಟಿಟ್ಯೂಷನ್ ಅದು ಸಪ್ರೇಟ್ ಆಗೇ ಬಂತು. ಬಟ್ ಎಲ್ಲ ಆಚರಣೆಗಳು ನಾನು ಯಾಕೆಂದರೆ ತುಂಬ ಹತ್ತಿರದಲ್ಲಿ ಅದನ್ನು ನೋಡಿರೋದನ್ನು ಎಲ್ಲ ನಮ್ಮ ತಂತ್ರಶಾಸ್ತ್ರದಲ್ಲಿ ನಾಥ ಸಂಪ್ರದಾಯದಲ್ಲಿರುವಂಥ ಆಚರಣೆಗಳೆಲ್ಲ ಅಲ್ಲಿರೋದು, ಏನು ತುಂಬ ಏನು ವ್ಯತ್ಯಾಸ ಅಲ್ಲ. ಇಲ್ಲ, ಎಲ್ಲ ಭಾಷೆಯಲ್ಲಿದ್ದಾರೆ. ಹಾಂ, ಆವಾಗ ಕನ್ನಡದಲ್ಲಿಯೇ ಅವರು ಹೇಳಿಕೊಟ್ಟಿರೋದು ಅಂತ ಹೇಳಿ ದಾಖಲೆ ಸಿರಿಬೋಲೆದಲ್ಲಿ ನಮಗೆ ಸಿಗುತ್ತೆ. ಯಾರು ವಿಶ್ವನಾಥರು. ಯಾಕೆಂದರೆ ಅಷ್ಟು ಸಮರ್ಥವಾದ ಭಾಷೆ ಆಗಿತ್ತು ಕನ್ನಡ. ಈಗ ನಾವು ಹೇಳ್ತಾ ಇದ್ದೀವಿ, ಮಾತಾಡ್ತಿದ್ದೀವಿ, ಹೀಗೆ ಇತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಶಬ್ದಗಳಂತೂ ಇದೇ ಇತ್ತು. ಯಾಕೆಂದರೆ ಅವ್ನು ಬಳಸಿರುವಂಥ ಕನ್ನಡ ಪಂಪನ ಕನ್ನಡ ಅಲ್ಲ. ಪಂಪ ಬಳಸಿರುವಂಥ ಕನ್ನಡ ಆದಿಕವಿ ಅಂತ ಕರೆದ್ರೂ ಪಂಪನಿಗಿಂತ ಹಿಂದೆ ಹೋಗುತ್ತೆ ಈ ಸಾಹಿತ್ಯ. ಅವರು ಬಳಸಿರುವಂಥ ತುಂಬ ಸರಳವಾದ ಸಹಜವಾದ ಕನ್ನಡ ಇದೆ, ಬಟ್ ತುಂಬ ಕ್ಲಿಷ್ಟವಾದದ್ದು ಇದೆ. ಅಕ್ಷರ ಕ್ರಮವೂ ಕೂಡ ಒಂದು ಭಾಷಾಕ್ರಮ, ಇನ್ನೊಂದು ಅಕ್ಷರಕ್ರಮ ಕೂಡ ತುಂಬ ದುಂಡಾದ ಮುದ್ದಾದ ಕನ್ನಡ ಲಿಪಿ ಅಂತ ಹೇಳಿದ್ದಾರೆ. ಅಷ್ಟು ಚೆನ್ನಾಗಿ ಬರಿತಾ ಇದ್ರು ಕನ್ನಡನ ಅಂತ. ಅದು ಎಲ್ಲಿ ವ್ಯತ್ಯಾಸ ಆಗುತ್ತೆ ಅಂದರೆ, ನಾನು ಇದನ್ನು ಅಧ್ಯಯನ ಮಾಡಿದಾಗ ಅರ್ಥ ಆಯಿತು. ಕಲ್ಲಿನಲ್ಲಿ ಕೆತ್ತಬೇಕಾದ ಶಾಸನದಲ್ಲಿ ನಮಗೆ ಅಷ್ಟು ಸ್ಪಷ್ಟವಾಗಿ ಕೆತ್ತಲಿಕ್ಕೆ ಆಗಲ್ಲ. ಆ ಬರುವಂಥ ಕಲ್ಲು ಯಾವುದು ಅನ್ನೋದ್ರ ಮೇಲೆ ಏನೇ ಕಲ್ಲಾದರೂ ತುಂಬ ಸಣ್ಣದಕ್ಕೆ ನಮಗೆ ಕೆತ್ತಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಆವಾಗ ಅಕ್ಷರಗಳ ವ್ಯತ್ಯಾಸ ಆಗುತ್ತೆ. ಆದರೆ ತಾಳೆಗರಿಯಲ್ಲಿ ಬರೆಯುವಂತಹ ಕ್ರಮದಲ್ಲಿ ತುಂಬ ಮುದ್ದಾಗಿ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ಒಳ್ಳೆಯ ತಾಳೆಗರಿಯನ್ನು ನಾವು ತಯಾರು ಮಾಡಿಕೊಂಡಾಗ ಅದನ್ನು ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ತಾಳೆಗರಿಯಲ್ಲಿರುವಂತಹ ಅಕ್ಷರ ಏನು ಒಂದು ಸಿಸ್ಟಮ್ಮೇ ಬೇರೆ, ಈ ಇದರಲ್ಲಿ ಕಲ್ಲಿನಲ್ಲಿ ಬರುವಂಥದ್ದೇ ಬೇರೆ ರೀತಿ ಬೆಳ್ಕೊಂಡು ಬಂದಿದೆ. ಹಾಗಾಗಿ ಅವನು ದುಂಡಾದ ಮುದ್ದಾದ ಕನ್ನಡದ ಅಕ್ಷರ ಅಂತ ಹೇಳಿದ್ದಾನೆ ಮುಂದೆ ಮುನಿ. ಹಾಗಾಗಿ ಕನ್ನಡ ನಾವೇನು ಈಗ ಒಂದು ನೋಡ್ತಾ ಇದ್ದೀವಿ ಅದು ಬೇರೆ, ಇನ್ನೊಂದು ಬೇರೆನೂ ಒಂದು ಸಿಸ್ಟಮ್ ಇತ್ತು ಪ್ರೊಟೆಕ್ಟೆಡ್ ಆಗಿ ಅಂತ. ಇದೆಲ್ಲ ಅಷ್ಟಗಳು. ಇದು ತೀರ್ಥಂಕರರ ಇದು ಹಾಂ, ಇದು ಬರ್ತಿಲ್ಲ ಅದಕ್ಕೆ. ಹಾಂ, ಈಗ ಮೊದಲಿಗೆ 27 ಅನ್ನೋದನ್ನು ಒಂದು ಸಂಖ್ಯೆಯನ್ನು ನೋಡಿದ್ವಿ, ನಕ್ಷತ್ರಗಳಿಗೆ ಅನುಗುಣವಾಗಿ ಇರುವಂಥದ್ದು. ಪ್ಲಸ್ ಇನ್ನೊಂದು 64 ಅನ್ನೋ ಒಂದು ಸಂಖ್ಯೆಯನ್ನು ಕೂಡ ನೋಡಿದ್ವಿ. ಇದು ಅಕ್ಷರಗಳು. ಆ ಮೂಲ ಸಿದ್ಧಾಂತದಲ್ಲಿ ಒಟ್ಟು 27 ಸ್ವರಗಳು, ಸ್ವರಗಳು, 25 ವ್ಯಂಜನಗಳು, 50, 51, 52, 62, 12,
12 ಅವರ್ಗೀಯ ಬರುತ್ತೆ. ಸೊ 27 ಸ್ವರಗಳು ಇದಕ್ಕೆ ಇಲ್ಲಿ ಒಂದು ಲಿಂಕೇಜ್ ಇದೆ. ಆ 27 ಸ್ವರಗಳು 27 ನಕ್ಷತ್ರಗಳಿಗೂ ಲಿಂಕ್ ಇದೆ. 27 ಸ್ವರಗಳಲ್ಲಿ ನಮಗೆ ಹ್ರಸ್ವ, ದೀರ್ಘ, ಪ್ಲುತ ಇದನ್ನು ಹೀಗೆ ಬರೀತಾರೆ. ಅದು ನಮ್ಮ ಶ್ರೀಕಂಠಯ್ಯನವರು, ಕಲ್ಲಮಂಗಲ ಶ್ರೀಕಂಠಯ್ಯನವರು ಕೊಟ್ಟಿರುವಂತಹ ಲಿಪಿಕ್ರಮ. ಬಟ್ ಈವನ್ ಕುಮುದೇಂದು ಮುನಿನೂ ಹೇಳಿದ್ದಾರೆ. ಇದು ಎಕ್ಸಾಕ್ಟ್ ಹೀಗೆ ಇತ್ತು ಅನ್ನೋದು ನಮಗೆ ಗೊತ್ತಿಲ್ಲ. ಬಟ್ ಈ ರೀತಿಯಾದಂಥದ್ದು ಈ ಎಲ್ಲದೂ ಅಷ್ಟೇ 3 ಬರುತ್ತೆ. ಸೊ ಈ ರೀತಿಯಾದಂತಹ 9 3 27. ಪ್ರಪಂಚದಲ್ಲಿ ಎಲ್ಲವೂ ವ್ಯವಹರಿಸೋದು ಈ ನವಮದಲ್ಲಿ ಅಂತ ನವಮಾಂಕ ಗಣಿತವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಅಂದರೆ ಡೆಸಿಮಲ್ ಅಲ್ಲ, ಏನು ಹೇಳ್ಬೋದು ಅದಕ್ಕೆ, 9 ಬೇಸ್ 9 ಸಿಸ್ಟಮ್ ಇದೆ. ಹಾಂ ಅಲ್ಲ, ಬೇಸ್ 9 ಸಿಸ್ಟಮ್ ಇದೆ, ಸಂಸ್ಕೃತದಲ್ಲಿದೆ. ಪ್ಲುತ ಇದೆ ಸಂಸ್ಕೃತದಲ್ಲಿ, ವ್ಯಾಕರಣದಲ್ಲೂ ಕೂಡ ಹೇಳಿದ್ದಾರೆ, ವೇದದಲ್ಲೂ ಬರುತ್ತೆ. ಅದೇನಾಗಿದೆ, ಎರಡಾಗಿದೆ. ಯಾಕೆಂದರೆ ಇದನ್ನು ಈ ಸಿರಿಭೂವಲಯಕ್ಕೆ ಇನ್ನೊಂದು ಏನು ಸಬ್ ಟೈಟಲ್ ಅಥವಾ ಹೆಡ್ ಟೈಟಲ್ ಇದೆ, ಅದು ಸರ್ವಭಾಷಾಮಯಿ ಭಾಷಾ, ಸರ್ವಜ್ಞಾನಮಯಿ, ಸರ್ವಶಾಸ್ತ್ರಮಯಿ ಅಂತ 3 ಬಿರುದುಗಳನ್ನು ಅದಕ್ಕೆ ಕೊಟ್ಟಿದ್ದಾರೆ. ಸರ್ವಭಾಷಾಮಯಿ ಮಾಡಿದ್ದಾರೆ. 719 ಭಾಷೆಗಳು ಇದರಲ್ಲಿ ಅಡಕವಾಗಿದೆ ಈ ಗ್ರಂಥದಲ್ಲಿ. ಸಿರಿಭೂವಲಯದಲ್ಲಿ 700 ಮುಖ್ಯ ಭಾಷೆಗಳು ಪ್ಲಸ್ 19 718 ಉಪಭಾಷೆಗಳು ಅಂತ. ಉಪಭಾಷೆಗಳಲ್ಲಿ ನಮಗೆ ಕನ್ನಡ, ಸಂಸ್ಕೃತ, ತಮಿಳು, ಮಲಯಾಳ, ಮಾಗಧಿ, ಅರ್ಧಮಾಗಧಿ, ಶೂರಸೇನಿ, ಪ್ರಾಕೃತ, ಅಪಭ್ರಂಶ 9 ನೆನಪಿದೆ, ಇನ್ನು ಹಾಗೆ ಬರುತ್ತೆ. ಸೊ 18 ಉಪಭಾಷೆಗಳು, 700 ಚಿಲ್ಲರೆ ಭಾಷೆಗಳು ಅಂತ ಹೇಳಿದೆ. ಅದರಲ್ಲಿ ಅದ್ರ ಲೆಕ್ಕನೇ ಇಲ್ಲ, 700 ಆ ಕಾಲದಲ್ಲಿ ಅವರು ದಾಖಲೆ ಮಾಡಿದ್ದು. ಪೂರ್ತಿ ಭೂವಲಯವನ್ನು ಸುತ್ತಿ ನಭೋವಿಹಾರವನ್ನು ಮಾಡಿ ಬಂದಂತಹ ವಿಚಾರ ಇದು ಅಂತ ಹೇಳ್ತಾರೆ. ಅಂದರೆ ಆಕಾಶ ಗಮನದ ಬಗ್ಗೆಯೂ ಇದರಲ್ಲಿ ಹೇಳಿದ್ದಾರೆ. ತನುವನ್ನು ಆಕಾಶಕ್ಕೆ ಹಾರಿ ನಿಲ್ಲಿಸುವ ಘನ ವೈಮಾನಿಕ ಕಾವ್ಯ ಭೂವಲಯ ಅಂತ ಹೇಳಿದೆ. ಪನಸ ಪುಷ್ಪದ ಕಾವ್ಯ ವಿಶ್ವಂಭರ ಕಾವ್ಯ, ಜಿನರೂಪಿನ ಭದ್ರ ಕಾವ್ಯ ಅಂತ. ಕೆಲವು ಆಲ್ಕಮಿ ಟೆಕ್ಸ್ಟ್, ಏನ್ಷಿಯಂಟ್ ನಮ್ಮ ರಸಶಾಸ್ತ್ರದ ಗ್ರಂಥಗಳಲ್ಲಿ ಪನಸ ಪುಷ್ಪದ ರಸ ಸಂಯೋಗದಿಂದ ಆಕಾಶ ಗಮನವನ್ನು ಸಾಧಿಸ್ಬೋದು ಅಂತ ಹೇಳಿದೆ. ಪನಸ ಅಂದರೆ ಹಲಸಿನ ಎಲೆಗಳು ಈ ರೀತಿಯಾಗಿ ಆಕಾಶದ ಕಡೆ ಮುಖ ಮಾಡಿರುತ್ತೆ, ಅದರಿಂದ ಒಂದು ಆಕಾಶ ಗಮನ ಸಿದ್ಧಿಯನ್ನು ಪಡಿಬೋದು ಅಂತ. ಬರೀ ಇದು ಔಟರ್ ಲೇಯರ್ ಸೂತ್ರ ಅಷ್ಟೇ. ಇನ್ನರ್ ಏನು, ಅದು ಏನೇನು ಮಾಡಬೇಕು ಅನ್ನೋದು ಅದು ಗೊತ್ತಿಲ್ಲ, ಅದೆಲ್ಲ ಮುಂದಿನ ಖಂಡಗಳಲ್ಲಿ ಬರುತ್ತೆ. ಅಂದರೆ ಇದು ಇಷ್ಟು ಭಾಷೆಯ ವಿಚಾರ ಆಯಿತು. ನಾನು ಧರ್ಮದ ವಿಚಾರನೂ ಇನಿಷಿಯಲಿ ಹೇಳ್ತಾ ಇದ್ದೆ. 3 ಮತಗಳು ಅವಿನಾಶಿಯಾದಂತಹವು. 363 ಮತಗಳ ವಿವರಣೆಯನ್ನು ಕೊಡ್ತಾರೆ ಇದರಲ್ಲಿ. ಅದು ಅವಿನಾಶಿಯಾದಂಥ ಮತಗಳು. ಅದರ ಆಧಾರದಲ್ಲಿಯೇ ಈಗೆಲ್ಲ ನಾವು ಬೇರೆ ಬೇರೆ ಸೈದ್ಧಾಂತಿಕ ಭಿನ್ನತೆಗಳಾಗಿ ನಾವು ಕಚ್ಚಾಟವನ್ನು ನಡೆಸುವಂಥದ್ದು ಎಲ್ಲ ಅದರಲ್ಲೇ ಬರುತ್ತೆ, ಎಲ್ಲ ಸೇರ್ಕೊಂಡದ್ರಲ್ಲಿ. ಯಾವ್ಯಾವ ಇಸಮ್ಸ್ ಇದೆಯೋ, ಹಿಂದೂಯಿಸಮ್, ಕ್ರಿಶ್ಚಿಯಾನಿಸಮ್, ಆ ಥರ ಯಾವ್ಯಾವ ಇಸಮ್ಸ್ ಇದೆ ಅದೆಲ್ಲ ಇದರೊಳಗೆ ಬಂದುಬಿಡುತ್ತೆ. 363 ಅಂದರೆ ಎಕ್ಸಾಕ್ಟಾಗಿ ಅದೇ ಅಲ್ಲ, ಅದು ಕೋರ್ ಪ್ರಿನ್ಸಿಪಲ್ನ ಹೇಳುತ್ತೆ. ಆ ಪ್ರಿನ್ಸಿಪಲ್ನ ಯೂಸ್ ಮಾಡಿ ಯಾರೊಬ್ಬರು ಏನೋ ಒಂದು ಫಾಲೋವರ್ಸ್ ಆಗ್ತಾ ಹೋಗ್ತಾರೆ, ಅದೇ ಒಂದು ಗ್ರೂಪ್ ಆಗುತ್ತೆ, ಗ್ರೂಪಿಸಮ್ ಆಗುತ್ತೆ, ಆ ಥರ. ಸೊ ಇದು ನಮ್ಮದು ಲ್ಯಾಂಗ್ವೇಜ್ ಅಂದರೆ ಡಿರೈವ್ಡ್ ಫ್ರಮ್ ದೇವನಾಗರಿ ಅಂತ, ಅಥವಾ ಇಟ್ ಇಸ್ ಇನ್ಫ್ಲೂಯೆನ್ಸ್ ಬೈ ದೇವನಾಗರಿ. ಯಾಕೆ ನೀವು 18 ಭಾಷೆಯಲ್ಲಿ ಇದೇ ಈಕ್ವಲ್ ಸ್ಟೇಟಸ್ ಫಾರ್ ಕನ್ನಡ ಆಸ್ ವೆಲ್ ಆಸ್ ಸಂಸ್ಕೃತ, ಅಂದರೆ ಉಪಭಾಷೆ. ಈಗ ಎಷ್ಟೋ ಸತಿ ಹೇಳ್ತಾರೆ ತಮಿಳ್ ಈಸ್ ಇವನ್ ಬಿಫೋರ್ ಸಂಸ್ಕೃತ ಅಂತ. ಸೊ ಅದಕ್ಕೂ ಇದಕ್ಕೆಲ್ಲ ಲಿಂಕ್ ಇದೆ. ದಿಸ್ ಆರ್ 2 ಥಿಯರೀಸ್. ಅದು ಹೇಳ್ತೀನಿ, ಸ್ವಲ್ಪ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ಬೋದು. ಬಟ್ ಕನ್ನಡವೇ ಆದಿ ಸಂಸ್ಕೃತಕ್ಕಿಂತ ಅಂತ ಕುಮುದೇಂದು ಮುನಿ ಪ್ರತಿಪಾದನೆ ಮಾಡಿದ್ದಾರೆ. ಸಂಸ್ಕೃತ ಸಂಸ್ಕರಿಸಲ್ಪಟ್ಟ ಭಾಷೆ, ಅದು ತುಂಬ ಒಂದು ಇತಿಹಾಸ ಹೋಗುತ್ತೆ. ಅಂದರೆ ಒಂದು ರಾಷ್ಟ್ರ ಭಾಷೆ ಬೇಕಿತ್ತು, ಸಮರ್ಥವಾದ ಭಾಷೆ ಬೇಕಿತ್ತು. ಭಾಷೆಗಳ ಬೆಳವಣಿಗೆ ಅಥವಾ ಅದು ಕವಲೊಡೆಯುವಿಕೆ, ಭಾಷೆಯ ಉಗಮಕ್ಕೆ ಕಾರಣ ಸಂವಹನ, ಅದಂತೂ ಹೌದು. ಭಾಷೆಯ ಕವಲೊಡೆಯೋದಕ್ಕೆ ಕಾರಣ ಆಗುವಂಥದ್ದು ಗೌಪ್ಯತೆ. ನಾನು ಮತ್ತು ವೆಂಕಟರಮಣವರು ಏನೋ ಒಂದು ಮಾತಾಡಬೇಕು, ನಿಮಗೆ ಯಾರಿಗೂ ಗೊತ್ತಾಗಬಾರ್ದು ಅಂತಿದ್ರೆ ನಾವೊಂದು ಭಾಷೆ ಮಾಡ್ಕೊಳ್ತೇವೆ. ಹಾಗೆ ಒಂದು 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ಭಾಷೆ ಬಂದುಬಿಡುತ್ತೆ. ಈಗ ನಮ್ಮ ಕನ್ನಡದಲ್ಲೇ ಬೇಕಾದಷ್ಟು ಈಗ ಕಂಡು ಬರುತ್ತೆ, ಆದರೆ ತುಂಬ ಕಡಿಮೆ ಆಗೋಗಿದೆ. ಆ ರೀತಿ ಉತ್ತರ ಕರ್ನಾಟಕದೊಂದು, ನಮ್ಮ ಮಲೆನಾಡಿನ ಇನ್ನೊಂದು, ಈ ಕಡೆ ಮೈಸೂರು ಆಗಲಿ, ಮಂಗಳೂರು ಕಡೆ ಆಗಲಿ, ಹಾಗೆ ಮೇಜರಾಗಿ ಒಂದು 5-6 ವೇರಿಯೇಷನ್ ಸಿಗುತ್ತೆ. ಬಟ್ ಆ ಕಾಲಕ್ಕೆ ಸಂಸ್ಕೃತವನ್ನು ತಯಾರು ಮಾಡುವ ಕಾಲಕ್ಕೆ ಒಂದೊಂದು 4-5 ಕಿಲೋಮೀಟರ್ಗೆ ಒಂದೊಂದು ಭಾಷೆ. ಆಗ ಚಕ್ರವರ್ತಿ ಹೇಗೆ ಆಡಳಿತ ನಡೆಸೋದಕ್ಕೆ ಸಾಧ್ಯ? ತುಂಬ ಕಷ್ಟ ಆಯಿತು. ಯಾವುದೇ ಒಂದು ಶಾಸನ ಹೊರಡಿಸೋದಕ್ಕಾಗೋದಿಲ್ಲ. ಆಗ ದೇಶಾದ್ಯಂತ ಎಲ್ಲ ಬುದ್ಧಿವಂತರು ಎಲ್ಲ ಸೇರಿ ಸಂಸ್ಕೃತವನ್ನು ತಯಾರು ಮಾಡ್ತಾರೆ. ತುಂಬ ಸಮರ್ಥವಾದ ಭಾಷೆ, ರಾಷ್ಟ್ರ ಭಾಷೆ. ಎಲ್ಲ ಗ್ರಂಥಗಳನ್ನು ಬೇರೆ ಬೇರೆ ಈ ರೀತಿ ಹರಿದು ಹೋದಂತಹ ಭಾಷೆಗಳಲ್ಲಿ ಇದ್ದಂತಹ ಗ್ರಂಥಗಳನ್ನೆಲ್ಲ ಏಕೀಕರಿಸಿ ಒಂದು ಸ್ಪಷ್ಟವಾದ ರೂಪ ನೆಲೆಗಟ್ಟನ್ನು ಕೊಡ್ತಾರೆ. ಅದರಿಂದ ಮುಂದಕ್ಕೆ ಎಲ್ಲವೂ ಸಂಸ್ಕೃತದಿಂದಲೇ ಬಂತು. ಆದರೂ ಬೇರೆ ಭಾಷೆಗಳಿತ್ತು, ಬಟ್ ಇದು ಏಕೀಕರಣವಾದಾಗ ಸಂಸ್ಕೃತ ಏಕೀಕರಣ ಅಂತ ಹೇಳ್ಬೋದು, ಅಥವಾ ಎಲ್ಲ ಭಾಷೆಗಳ ಏಕೀಕರಣವಾದಾಗ ನನ್ನ ಒಂದು ಕೆಲವರು ಅಂದರೆ ಆಪ್ತ ವಾಕ್ಯದಿಂದ ಮಾತ್ರ ಪ್ರಮಾಣ ನಾನು ಕೊಡಬಲ್ಲೆ 14,000 ಭಾಷೆಗಳಿತ್ತು ಅಂತ ಹೇಳ್ತಾರೆ.
ಅದು ಹೇಳ್ದ ಅದಷ್ಟನ್ನು ಸಂಕಲನಗೊಳಿಸೋದಕ್ಕೆ ಸಮರ್ಥವಾಗಿ ಎಲ್ಲ ಭಾಷೆಯಲ್ಲಿರುವ ಸಮರ್ಥ ಶಬ್ದಗಳನ್ನು ತೆಗೆದುಕೊಂಡು ವ್ಯಾಕರಣ ನಿಯಮಬದ್ಧವಾಗಿ ಅದನ್ನು ರಚಿಸ್ತಾರೆ. ಅದಕ್ಕೆ ವ್ಯಾಕರಣಗಳನ್ನು ಬರೀತಾರೆ, ಬೇರೆ ಬೇರೆ ವ್ಯಾಕರಣಗಳು. ಇದೆಲ್ಲ ಪಾಣಿನಿಗಿಂತ ಎಷ್ಟೋ ಹಿಂದಿನ ಕಥೆಗಳು ಇದು, ಈಗಿಂದಲ್ಲ. ಪಾಣಿನಿ 2,500 ವರ್ಷ ಹಿಂದೆ ಅಂತ ತಗೊಂಡ್ರೆ ಇದು ಅದಕ್ಕಿಂತ ತುಂಬ ಪೂರ್ವದಲ್ಲಿ ಇದ್ದಿತ್ತು. ಕನಿಷ್ಠ ಪಕ್ಷ ಈ 100 ಇಂದ್ರರ ಕಾಲದಿಂದ ಸವೆದು ಹೋಗದೆ ಉಳಿದು ಬಂದಿರುವ ಅಕ್ಷರಗಳು ಕನ್ನಡ ಅಕ್ಷರಗಳು ಅಂತ ಹೇಳ್ತಾರೆ. 100 ಇಂದ್ರರ ಕಾಲ ಜೈನಿಸಮ್ ಪ್ರಕಾರ ಅವ್ರು ಹೇಳಿರೋದು, ಅದನ್ನು ಲೆಕ್ಕ ಹಾಕಿದರೆ ನಮ್ಮ ಒಂದು ಅಂದಾಜು ಪ್ರಕಾರ 720 ಕೋಟಿ ವರ್ಷ ಆಗುತ್ತೆ. ಇದನ್ನು ನಾವು ಬರೆದಾಗ ಕೆಲವರೆಲ್ಲ ಆಕ್ಷೇಪಣೆ ಮಾಡ್ತಾರೆ, 720 ಕೋಟಿ ವರ್ಷದಿಂದ ಕನ್ನಡದ ಎಕ್ಸಿಸ್ಟೆನ್ಸ್ ಇತ್ತು ಅಂತ ಹೇಳಿ. ಸೊ ತಮಿಳು ಹಳೆಯದಕ್ಕೆ ಸಂಗಮ್ ಲಿಟ್ರೇಚರ್ ಬಿಟ್ಟರೆ ಅದಕ್ಕಿಂತ ಹಳೆಯದು ಎಕ್ಸಿಸ್ಟೆನ್ಸ್ ನಮಗೆ ಸಿಗಲ್ಲ. ಅದಕ್ಕೆ BGL ಸ್ವಾಮಿ ಅವರು ಒಳ್ಳೆ ಪುಸ್ತಕ ಬರೆದಿದ್ದಾರೆ, ತಮಿಳು ತಲೆಗಳ ನಡುವೆ ಅಂತ. ಅದರಲ್ಲೆಲ್ಲ ಅವರು ಅದನ್ನು ಜಾಲ ಆಡ್ಬಿಟ್ಟಿದ್ದಾರೆ, ಏನೂ ಇಲ್ಲ, ಹುರುಳೇ ಇಲ್ಲ ಅದರಲ್ಲಿ ಪೂರ್ತಿ. ನಾನೇನು ಅದನ್ನು ಎಕ್ಸ್ಪ್ಲೇನ್ ಮಾಡ್ಬಿಡೋದು, ನೀವು ತೊಗೊಂಡು ಹೋಗ್ಬಿಡಿ. BGL ಸ್ವಾಮಿ ಅವ್ರದ್ದು ನಮ್ಮ DVG ಅವರ ಮಗ, ಅವರು ಅಲ್ಲೇ ಇದ್ದು ಹೋರಾಟ ನಡೆಸಿ ಎಲ್ಲ ಮಾಡಿದ್ದಾರೆ. ಅಂದರೆ ನಾವು ಯಾವುದೇ ಒಂದು ಭಾಷೆ ಕೆಳಗೆ ಮಾಡೋದು ಅಥವಾ ಇದು ಅಂತಲ್ಲ, ಇರುವ ವಾಸ್ತವ ಅದು. ಅದನ್ನು ನಮ್ಮ ಅಂದರೆ ಗೊತ್ತಿರಲಿ ಅನ್ನೋ ಮಟ್ಟಕ್ಕಷ್ಟೇ, ಇನ್ನು ಅದನ್ನು ವಿವಾದ ಮಾಡುವ ಅವಶ್ಯಕತೆ ಏನಿಲ್ಲ. ಬಟ್ ಇಷ್ಟು ಪುರಾತನತೆಯನ್ನು ಶ್ರೀಭೂವಲಯ ಕೊಟ್ಟಿದೆ. ಇದರಲ್ಲಿರುವಂಥ ಪ್ರಧಾನ ಸಂಖ್ಯೆಗಳನ್ನು ನಾನು ಅಲ್ಲಲ್ಲಿ ಕೊಟ್ಟು ಮಾಡ್ತಾ ಬರ್ತಾ ಇದ್ದೀನಿ. 363 ಇದಿಷ್ಟು ನಾನು ಹುಡುಕಿ ಅದನ್ನು ಲಿಸ್ಟ್ ಮಾಡಿಟ್ಟಿದ್ದೀನಿ, ಯಾವುದು 363. ಯಾಕೆಂದರೆ ಬೇರೆ ಬೇರೆ ಬರೀ ಶ್ರೀಭೂವಲಯ ಮಾತ್ರ ಅಲ್ಲ, ಬೇರೆ ಜೈನ ಪುರಾಣ, ಜೈನ ಆಗಮ ಗ್ರಂಥಗಳಲ್ಲಿ ಅದರ ವಿವರಣೆ ಇದೆ. ಅಲ್ಲಿಂದ ನಾನು ಅದನ್ನು ತೆಗೆದುಕೊಂಡೆ. ಷಟ್ಖಂಡಾಗಮ ಅಂತ ಹೇಳಿ ಜೈನರ ಆಗಮ ಅದು ಜೈನರಾಗಮ ಅಂತಲ್ಲ, 6 ಖಂಡಗಳು, ಅರ್ಥಶಾಸ್ತ್ರ, ನ್ಯಾಯಶಾಸ್ತ್ರ, ನೀತಿಶಾಸ್ತ್ರ, ಈ ರೀತಿ ಅಂತ 6 ಮುಖ್ಯ ಶಾಸ್ತ್ರಗಳನ್ನು ವಿಭಾಗ ಮಾಡಿ ಷಟ್ಖಂಡಾಗಮವನ್ನು ಮಾಡ್ತಾರೆ. ಸೊ ಅದರಿಂದ ಬರುವಂತಹ ಧವಲತ್ರಯ ಗ್ರಂಥಗಳು ಅಂತೇಳಿ ಮಹಾಧವಲ, ವಿಜಯಧವಲ, ಅತಿಶಯಧವಲ ಅಂತೇಳಿ 3 ಧವಲ ಗ್ರಂಥಗಳನ್ನು ಮಾಡ್ತಾರೆ. ಸೊ ಅದು ಎಲ್ಲ ಜ್ಞಾನವೂ ಶ್ರೀಭೂವಲಯದಲ್ಲಿ ಸೇರಿಸಲ್ಪಟ್ಟಿದೆ. ಸೊ ಆಗಿನ ಕಾಲದಲ್ಲಿ ಈಗ ನಾನು ಅವಾಗ ಬರೆದಂತಹ 24ರ 3 ವಿಭಾಗಗಳಲ್ಲಿ ಇದು ಸೂತ್ರಗಳಾಗಿ ತೀರ್ಥಂಕರ ಅನ್ನುವಂಥದ್ದು ಇಲ್ಲಿ ನಮಗೆ ಗಣಿತ ಸೂತ್ರಗಳು. ಯಾಕೆ ಅವ್ರ ಹೆಸರು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ದೇ ಆರ್ ಆಲ್ ಮ್ಯಾಥಮೆಟಿಕಲ್ ಫಾರ್ಮುಲಾಸ್. ಆ ಫಾರ್ಮುಲಾ ಬೇಸ್ಡ್ ಆನ್ ದಟ್ ಫಾರ್ಮುಲಾ ಈಸ್ ಗೋಯಿಂಗ್ ಟು ಕ್ರಿಯೇಟ್ ದ ಶ್ರೀಭೂವಲಯ ಬೇಸ್ಡ್ ಆನ್ ನಾರಾಯಣಾಸ್ತ್ರ ಚಕ್ರ. ದರ್ ಇಸ್ ಎ ನಾರಾಯಣಾಸ್ತ್ರ ಚಕ್ರ ಇನ್ ವಿಚ್ ಯು ಹ್ಯಾವ್ 64 ವೃತ್ತಗಳು. ಈ ರೀತಿಯಾದಂತಹ 1, 2, 3, 4 ಈ ಥರ 64 ವೃತ್ತಗಳನ್ನು ನೀವು ಮಾಡಿಕೊಂಡು ಅದನ್ನು ಒಂದೊಂದರಲ್ಲೂ ಹೀಗೆ ಪ್ರತಿಯೊಂದರಲ್ಲೂ ಅದನ್ನು ಬರ್ಕೊಂಡು ಹೋಗಬೇಕು. ಇದನ್ನು ಮಾಡಿದ್ದಾರೆ ಸುಧಾತಿ ಅವರು, ಮಾಡಿ ಮನೇಲಿ ಇಟ್ಕೊಂಡಿದ್ದಾರೆ. ಈ ಥರ ಕಟ್ ಮಾಡಿ ಒಂದು ಪೇಪರ್ನೆಲ್ಲ ಜೋಡಿಸಿ ಒಂದೊಂದರಲ್ಲಿ 64, ಸ್ವಲ್ಪ ಇದು ಮತ್ತು ಚೂರು ದೊಡ್ಡದು, ರೇಡಿಯಸ್ ಜಾಸ್ತಿ ಮಾಡ್ತಾ ಹೋಗೋದು. ಸೊ ಆ ಥರ ಒಂದು ದೊಡ್ಡದು ಇದಾಗುತ್ತೆ. ಸೊ ನೀವು ಅದನ್ನು ಈಗ ಪರ್ಮಿಟೇಷನ್ ಕಾಂಬಿನೇಷನ್ ಮಾಡಿ ಇಷ್ಟು ಈ ನಾರಾಯಣಾಸ್ತ್ರ ಚಕ್ರದಲ್ಲಿ ಬರುವಂತಹ ಏನು ಪರ್ಮಿಟೇಷನ್ ಕಾಂಬಿನೇಷನ್ ಇದೆ, ಅದರಿಂದ ಯಾವ್ಯಾವ ಶಾಸ್ತ್ರಬದ್ಧ ಪ್ರಮಾಣಬದ್ಧವಾದಂಥ ಶಬ್ದಗಳು ಅದರಿಂದ ಉತ್ಪನ್ನವಾಗುತ್ತೋ ಅದನ್ನು ತೆಗೆದುಕೊಂಡು ಮಾಡುವಂಥ ಶ್ರೀಭೂವಲಯ. ಇದರ ವಿವರಣೆ ಕೊಟ್ಟಿದ್ದಾರೆ. ಹಾಂ, ನೀವು ಹೀಗೆ ಟ್ರಾವೆಲ್ಸ್ ಮಾಡಿದರೆ 64 ಬರುತ್ತೆ, ಬಟ್ ನಾಟ್ ರಿಕ್ವೈರ್ಡ್ ಟು ಯೂಸ್ ಆಲ್ ಆಫ್ ದೆಮ್. ಯು ಕ್ಯಾನ್ ಯೂಸ್ ಸಿ ರಿ, ಯು ಕ್ಯಾನ್ ಯೂಸ್ ಸಿ ರಿ ಭೂ, ಯು ಕ್ಯಾನ್ ಯೂಸ್ ಶ್ರೀ ಭೂವ, ಯು ಕ್ಯಾನ್ ಯೂಸ್. ಅದು ಡಿಪೆಂಡಿಂಗ್ ಆನ್ ದ ಏನು ಡಿಕ್ಷನರಿ, ಅದರದ್ದು ಯಾವುದು ಶಬ್ದಕೋಶದ ನಿಯಮ ಪ್ರಕಾರ ಯಾವ ಶಬ್ದವಾಗುತ್ತೆ. ಹಾಂ, ಅದು ಇಡೀ ಗ್ರಂಥವು ಇದರಲ್ಲೇ ರಚನೆ ಆಗಿದೆ. ಸಿ, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರೆ, ನನಗೆ ಮರ್ತೋಗ್ಬಿಟ್ಟಿತ್ತು ಅದು ಹೇಳೋದಕ್ಕೆ. ಈಗ ಸ ಬರುತ್ತಲ್ಲ ಪ್ಲಸ್ ಇ, ಇಡೀ ಗ್ರಂಥ ರಚನೆ ಆಗಿರೋದು ಹೀಗೆ, ಹೀಗಿಲ್ಲ ಅದು. ಇಡೀ ಸ ಇ ರ ಇ ಭೂ ಉ ಅದು ಹ್ರಸ್ವ ಅನ್ನುವಂಥದ್ದು ಅರ್ಧ ಮಾತ್ರ, ಅರ್ಧ ಅಥವಾ ಮುಕ್ಕಾಲು ಮಾತ್ರ ಪ್ರಮಾಣದಲ್ಲಿ ಅದು ಉಚ್ಚಾರ ಆಗುತ್ತೆ. ಅರ್ಧ ಅಂತ ಹೇಳ್ತೀವಿ ಅದನ್ನು. ನಮಗೆ ಪಾಠ ಪರ್ಟಿಕ್ಯುಲರ್ ಆಗಿ ಇದ್ರ ಪಾಠ ಮಾಡಬೇಕಾದ್ರೆ ಅಂದರೆ ಹ್ರಸ್ವ ದೀರ್ಘ ಪ್ಲುತದಲ್ಲಿ ಸ್ವಲ್ಪ ಮಾತ್ರ ಪ್ರಮಾಣ ಜಾಸ್ತಿ ಆಗುತ್ತೆ. ಇದು ಪಾಣಿನಿ ಹೇಳಿದ್ದಾನೆ ಇದೆ ಅನ್ನೋಂಥದ್ದು ಇಷ್ಟೇ ಬರುತ್ತೆ. ಓ ಳು ಇಲ್ಲ, ಲೂ ಕೊಡಲಿಲ್ಲ ಅವರು, ಳು ಕೊಟ್ಟರು. ಳು ಹಳೆಗೆ ಕನ್ನಡದಲ್ಲಿ ನಮ್ಮ ಇಡೀ ಕೀಬೋರ್ಡ್ ಲೇಔಟ್ ಆಗೋದಕ್ಕೆ ಶ್ರೀಭೂವಲಯನೇ ಕಾರಣ ಇದೆ. ಯಾಕೆಂದರೆ ಇದರಲ್ಲಿ ಇದನ್ನೆಲ್ಲ ಒಂದು ಟೈಪಿಂಗ್ ಕ್ರಮಕ್ಕೆ ಅಳವಡಿಸಿದವರು ಅನಂತ ಸುಬ್ರಾಯರಿಂದಲೇ ನಮಗೆ ಜ್ಞಾನ. ಅವರೇ ತುಂಬ ಪ್ರಚಾರ ಮಾಡಿದ್ದು ಶ್ರೀಭೂವಲಯದ ಬಗ್ಗೆ. ಅನಂತ ಲೇಔಟ್ ಅಂತ ಕೀಬೋರ್ಡ್ ಲೇಔಟ್ ಕೇಳಿರ್ಬೋದು ನೀವು. ಅವರು ಇದ್ರ ಮೇಲೆ ಕೆಲಸ ಮಾಡಿದ ಕಾರಣದಿಂದ ಅವರಿಂದ ಸುಧಾರ್ತಿ ಅಂತ ಹೇಳುವಂಥವ್ರು, ಇವರು ಕೃಷಿಕರಾಗಿದ್ದು ಹಾಸನದಲ್ಲಿ 30 ವರ್ಷಗಳಿಂದ ಇಲ್ಲೇ ಇದ್ದರು. ಬೆಂಗಳೂರಲ್ಲಿ ಯಾವುದೋ ITI ಒಂದು ಕಂಪ್ನಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ರು. ಬಹಳ ಪ್ರಸಿದ್ಧ ಲೇಖಕರು ಆವಾಗಲಿಂದನೂ. ಅವರು ಒಂಥರ ತ್ರಿವೇಣಿ ಕಾದಂಬರಿ ಕೃತಿಗಳ ವಿಮರ್ಶೆ, ಮತ್ತು ನಮ್ಮ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಕೆಲವು ಕೃತಿಗಳು, ಕೋಟ ವಾಸುದೇವ ಕಾರಂತರ ಕೃತಿಗಳು, ಈ ರೀತಿ ಬೇರೆ ಬೇರೆ ಕೃತಿಗಳನ್ನೆಲ್ಲ ಅವರು ಅಧ್ಯಯನ ಮಾಡಿ ಅಥವಾ ಬರೆದಿದ್ದಾರೆ ತುಂಬ ಇದು. ನಂತರ ಅನಂತ ಸುಬ್ರಾಯರು ಇವರು ಹಿಂದೆ ಬಿದ್ದು ಇವರಿಗೆ ಶ್ರೀಭೂವಲಯ ವಿಚಾರಗಳನ್ನು ಧಾರೆ ಎರೆದು ಕಾಲವಶರಾದರು. ಅವ್ರ ಮನೆಯಲ್ಲೇ ಹಾಸನಲ್ಲಿ ಒಂದಷ್ಟು ದಿನ ಇದ್ದರು, ಒಂದು ಪೆಟ್ಟಿಗೆ ಕೊಟ್ಟಿದ್ದರು ಪುಸ್ತಕದ್ದು. ಅದಕ್ಕಿಂತ ಅವರು ಹೇಳ್ಕೊಟ್ಟಿರುವಂಥ ಜ್ಞಾನ ಸುಧಾರ್ತಿ ಅವರಿಂದ ನನಗೆ ಈ ಜ್ಞಾನ ಬಂತು. ಅಲ್ಲಿಂದ 2ನೇ ಜನರೇಷನ್ ಅಂತ ಹೇಳ್ಬೋದು.
ಯಾಕಂದರೆ ಇದಕ್ಕಿಂತ ಮುಂಚೆ ನಾನು ಸಿದ್ಧಾರ್ಥಿಯನ್ನು ಭೇಟಿ ಹಾಕಿದ್ದ ಮುಂಚೆ 8 ವರ್ಷಗಳ ಕಾಲ ಸಿರಿಭೂಲದ ಮೇಲೆ ಸ್ಟಡಿ ಮಾಡಿದ್ದೆ. ಬೆಂಗಳೂರಲ್ಲಿರುವಂಥ ಪುಸ್ತಕ ಶಕ್ತಿ ಪ್ರಕಾಶನ ಅಂತ ಹೇಳಿ ಅವರು ಪುಸ್ತಕವನ್ನು ಪಬ್ಲಿಷ್ ಮಾಡಿದರು. ಅದರಲ್ಲಿ ನಾನು ಯೂಸ್ ಮಾಡಿ ನಾನು ನಿಟ್ಟಲ್ಲಿ ವರ್ಕ್ ಮಾಡಬೇಕಾದ್ರೆ 2 years ಯೂಸ್ ಮೈ ಸ್ಟೂಡೆಂಟ್ಸ್ ಟು ಮೇಕ್ 2 projects, one from engineering, computer science and another from MTech. So we have tried our level best to apply all the deciphering techniques, AI at that time, maybe I think 5-10 years before. So ಎಲ್ಲ ನಾವು ಟ್ರೈ ಮಾಡಿದ್ವಿ. ಸೊ ಐ ಹ್ಯಾವ್ ಕಮ್ ಟು ಎ ಕನ್ಕ್ಲೂಷನ್ ಬೇಸ್ಡ್ ಆನ್ ದ್ಯಾಟ್. ಸೊ ದೆನ್ ಇನ್ನೇನು ಆಗಲ್ಲ ಮಾಡೋದಕ್ಕೆ ಇದರಲ್ಲಿ ಸಾಧ್ಯ ಇಲ್ಲ. ಸೊ 1 month ಇನ್ NVIDIA systems ಮೇಡ್ ಇಟ್ ಟು ರನ್ ದಟ್ ಅಲ್ಗಾರಿದಮ್. ಏನು ರಿಸಲ್ಟ್ಸ್ ಇಲ್ಲ. ಸೊ ದೆನ್ ಐ ಕೇಮ್ ಟು ನೋ ಅಬೌಟ್ ಲೈಕ್ ಏನು ಇದರಲ್ಲಿ ಮಿಸ್ಟೇಕ್ಸ್ ಇದೆ ಅಂದರೆ ಇಲ್ಲಿ ಪ್ರಚಾರ ಮಾಡಿರುವಂಥದ್ದು ಬೇರೆ ಇದೆ, ಅದರಲ್ಲಿ ಸತ್ಯ ಬೇರೆ ಇದೆ ಅಂತ ಅದನ್ನೇ ಸರಿ ನೆನ್ನೆ ಹೇಳ್ತಾ ಇದ್ದೆ ನಾನು. 27 ಬರ್ತೀನಿ, ಅದು ಏನು ಅಂತ 27 ಅನ್ನೋ ಸಂಖ್ಯೆಯನ್ನು ನೆನ್ಪಿಟ್ಕೊಳ್ಳಿ. ಅದು ಯಾಕೆ, ಏನು, ನಾನು ಹೇಳ್ತಿರೋದೇನು, ಅಲ್ಲಿರೋದೇನು ಅನ್ನೋದನ್ನು ನೋಡೋಣ ಈಗ. ಅದೇ ಸಿರಿಭೂಲದ ತುಂಬ ಕೋರ್ ಆದಂಥ ಸಿದ್ಧಾಂತ. ಹೌದು, ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಆಗುತ್ತೆ. ಸೊ ಈ ಒಂದು ಮ್ಯಾಟ್ರಿಕ್ಸ್ ಇದೆ ಅಂತ ಅಂದ್ಕೊಳ್ಳಿ. 1, 2, so on up to 27. So there are columns, there are rows. ಸೊ ಇದು ಅವರ ಒಂದು ಪ್ಯಾಟ್ರನ್ ಅಂತ ತೊಗೊಳ್ಬೋದು. ಸೊ ಹಿ ಟ್ರೈ ಟು ಎನ್ಕೋಡ್ ಎವ್ರಿಥಿಂಗ್ ಇನ್ ಟರ್ಮ್ಸ್ ಆಫ್ 27/27 ಮ್ಯಾಟ್ರಿಕ್ಸ್. ಸೊ ಅದಕ್ಕೆ ಈಗ ಕೆಲವು ನಂಬರ್ಸ್ ನೋಡಿದ್ವಿ, ಬಟ್ ದೇರ್ ಆರ್ so many other explanation he has given why he has taken this 27/27 matrix. Let's not go into that. So total 27 into 27 ಎಷ್ಟಾಗುತ್ತೆ? 729 ಅಲ್ಲ? ಹಾಂ. ಸೊ 729 ಸೆಲ್ಸ್ ಇರುತ್ತೆ. ಸೊ ಇದರಲ್ಲಿ he will fill the ಅಕ್ಷರ ಅಕ್ಷರ ಬದಲು ನಂಬರ್ ಹಾಕಿರ್ತಾರೆ ಅಲ್ವಾ? ಆ ನಂಬರ್ ಇರುತ್ತೆ, ನಂಬರಿಂದ ನಾವು ಅಕ್ಷರ ನಾವು ಮಾಡ್ಕೊಳ್ಬೇಕು. ಸೊ ಇಷ್ಟಿರಲಿ, ಈಗ ವಿ ಕ್ಯಾನ್ ಫಿಲ್ ಎಲ್ಲ ಫಿಲ್ ಮಾಡ್ಬೋದು, ಬಟ್ ನಾನೊಂದು ಸುಮ್ಮನೆ ಒಂದು ಸ್ಯಾಂಪಲ್ ತೊಗೊಂಡಿದ್ದೀನಿ. ಸೊ ದೇ ವಿಲ್ ನಮಗೆ ಸಿಕ್ಕಿರುವಂಥ ಕೋರಿ ಕಾಗದದ ಪ್ರತಿಯಲ್ಲಿ ಸಿಕ್ಕಿರುವಂತಹ, ಅಂದರೆ ಹಿಂದೆ ಕಾಗದ ತಯಾರು ಮಾಡೋರು, ಅದರದ್ದೇ ಆದ ಬ್ಯಾಂಬು ಎಲ್ಲ ಯೂಸ್ ಮಾಡಿ ಅದನ್ನೆಲ್ಲ ಒಣಗಿಸಿ ತಯಾರು ಮಾಡೋರು, ಅದು ಕೋರಿ ಕಾಗದ ಅಂತ ಕರಿತಿದ್ವಿ. ಅದರಲ್ಲಿ ನಮಗೆ ಸಿಕ್ಕಿರುವಂತಹ ದಾಖಲೆಗಳು ಇಟ್ ಈಸ್ ಆಲ್ಸೋ ಪ್ರೆಸೆಂಟ್ ಇನ್ ನ್ಯಾಷನಲ್ ಆರ್ಕೈವ್ಸ್ ಇನ್ ಡೆಲ್ಲಿ. ಸೊ ಐ ಹ್ಯಾವ್ ಪರ್ಸನಲಿ ವಿಸಿಟೆಡ್ ಆ್ಯಂಡ್ ಸೀನ್, ಬಟ್ ಇದಿಲ್ಲ, ಏನು ಕೋರಿ ಕಾಗದ ಇಲ್ಲ, ಬಟ್ ದರ್ ಇಸ್ ಎ ಮೈಕ್ರೋಫಿಲಮ್ ದೇ ಹ್ಯಾವ್ ಮೇಡ್ ಇಟ್ ಆ್ಯಂಡ್ ಇಟ್ ಇಸ್ ಪ್ರಿಸರ್ವ್ಡ್ ದೇರ್. ಇಟ್ ಇಸ್ ನಾಟ್ ದೇರ್ ಇನ್ ಕರ್ನಾಟಕ ಬಟ್ ದೇರ್ ಇನ್ ಡೆಲ್ಲಿ. ಸೊ ಅವ್ರು ಕೊಡೋದೇ ಇಲ್ಲ ಅಂದರು, ನಾನೇನೇನೋ ಐ ಮೇಡ್ ಮೈ ಇನ್ಫ್ಲುಯೆನ್ಸ್, ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಎಲ್ಲ ಹಾಕಿ ತೋರಿಸಿ ನೋಡ್ಕೊಂಡು ಬಂದಿದ್ದೆ. ಸೊ ಮೈಕ್ರೋಫಿಲಮ್ ಆಫ್ ದೋಸ್ ಚಕ್ರಾಸ್. ಸೊ ಇನಿಷಿಯಲಿ ಚಕ್ರ ಇಟ್ ವಿಲ್ ಬಿ ಲೈಕ್ ನಂಬರ್ಸ್. ಅಂದರೆ ಸೊ ದೇರ್ ಇಸ್ ಎ ಕೋಡಿಂಗ್ ಟೇಬಲ್. ಈಸ್ ಈಕ್ವಲ್ ಟು 1, ಸೆಕೆಂಡ್ ಈಸ್ ಈಕ್ವಲ್ ಟು 2, ಥರ್ಡ್ ಈಸ್ ಈಕ್ವಲ್ ಟು 3. ಸೊ ಲೈಕ್ ದಿಸ್ 27 ಇಲ್ಲ ಆಯಿತು. ಇನ್ನು ಕಗಜ್ಞ ಅದರಿಂದ 28ಇಂದ ಸ್ಟಾರ್ಟ್ ಆಗಿ ಅದು ಬರುತ್ತೆ. ಸೊ ಅವರ್ಗೀಯ ವ್ಯಂಜನಗಳು ಮತ್ತು ಇದು ಯೋಗವಾಹಗಳು ಇನ್ನೆರಡು ಎಕ್ಸ್ಟ್ರಾ ಇದೆ, ಉಪಧ್ಮಾನೀಯ ಮತ್ತು ಜಿಫಾಮೂಲಿಯ ಅಂತ ಅಂತ ಹೇಳಿ ಅಂತ 2 ಅಕ್ಷರಗಳಿದೆ. ಸೊ ಟೋಟಲ್ 64 ಆಗುತ್ತೆ. ಸೊ ಇದನ್ನು ಇದೇ ನಂಬರ್ನ ಇಲ್ಲಿ ಫಿಲ್ ಮಾಡೋದು. ಆ್ಯಕ್ಚುಲಿ ಇದರಲ್ಲಿ 1, 2, 3 ಈ ಥರ ಇರುತ್ತೆ. ಇದು ಆ ಜಾಗದಲ್ಲಿ 1 ಇರುತ್ತೆ, ಶರ್ಟದಲ್ಲಿ ಶರ್ದ ನಂಬರ್ ಇರುತ್ತೆ. ಸೊ ಈ ಥರ ಒಂದು ಮ್ಯಾಟ್ರಿಕ್ಸ್ ನಿಮಗೆ ಸಿಗುತ್ತೆ. 27. ಹಾಂ. ಸೊ ಆ ಥರ ಈ ಥರದ್ದು 16,000 ಮ್ಯಾಟ್ರಿಕ್ಸಿಂದ ತಯಾರು ಮಾಡಿದ್ದಾರೆ. ಸೊ ನಮಗೆ ಅದರಲ್ಲಿ ಈಗ ಸಿಕ್ಕಿರೋದು 1000 ಸಮಥಿಂಗ್, 1200 ಅನಿಸುತ್ತೆ, 1200 ಎಕ್ಸಾಕ್ಟ್ಲಿ ಐ ಡೋಂಟ್ ರಿಮೆಂಬರ್. ಇಷ್ಟೇ ನಮಗೆ ಸಿಕ್ಕಿರೋದು. ಅದರಲ್ಲಿ ಪ್ಯಾಟ್ರನ್ ಇದೆ, ಅದಕ್ಕೆ ಪ್ಯಾಟ್ರನ್ ರೀಡಿಂಗ್ ಪ್ಯಾಟ್ರನ್ ಇದೆ. ಈಗ ಜಸ್ಟ್ ಎನ್ಕೋಡಿಂಗ್ ಸ್ಕೀಮ್ ಹೇಳ್ತೀನಿ, ಡಿಕೋಡಿಂಗ್ ಸ್ಕೀಮ್ ಮತ್ತೆ ಹೇಳ್ತೀನಿ. ಸೊ ಎನ್ಕೋಡಿಂಗ್ ಇದನ್ನು ಏನಕ್ಕೆ ಅಂದರೆ 2-3 ಸಮಸ್ಯೆಗಳನ್ನು ನಾವು ನೋಡಿದ್ವಿ. ಒನ್ ಈಸ್ ಲಿಪಿ ಚೇಂಜ್ ಆಗ್ತಾ ಹೋಗುತ್ತೆ ಓವರ್ ಎ ಪೀರಿಯಡ್ ಆಫ್ ಟೈಮ್. ನಾನು ಬರ್ತಿದ್ದೆ, ನನಗೆ ಮತ್ತೆ ಅರ್ಥ ಆಗಲ್ಲ ಸ್ವಲ್ಪ ದಿವಸ ಆದಮೇಲೆ. ಸೊ ಜನರೇಷನ್ ವೈಸ್ ಚೇಂಜ್ ಆಗುತ್ತೆ. He want to maintain that knowledge in a very constant fashion, such that is one thing, constant. And second thing is manipulation. It should not be manipulated. ಅದಕ್ಕೋಸ್ಕರ he has used this matrix, nothing else. People have thought like everything is made from this matrix. ಅದಲ್ಲ, it is like preserving mechanism ಅಷ್ಟೇ. ನಾವು ಹೇಗೆ
ಮ್ಯಾಟ್ರಿಕ್ಸ್ ಬರೆಯುವಾಗ ಯು ಡಿಡ್ ಜಸ್ಟ್ ಲೈಕ್ ದಟ್ ರೈಟ್. Yeah, I will come to that. You will come to that. Yeah. ಪ್ಯಾಟ್ರನ್ ಬಂದಿದೆ. ದೇರ್ ಇಸ್ ಒನ್ ಪ್ಯಾಟರ್ನ್. ಹಾಂ, ದಿಸ್ ಈಸ್ ಕಾಲ್ಡ್ ಎಸ್ ಬಂಧ. 40 ಬಂಧಗಳಲ್ಲಿ ಇದನ್ನು ರಚನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಬಂಧ ಈಸ್ ಡಿಸೈಫರಿಂಗ್ ಸ್ಕೀಮ್ ಅಂತ ಹೇಳ್ಬೋದು, ಡಿಕೋಡಿಂಗ್. ಹಾಂ, ಇದು ಚಕ್ರಬಂಧ ಅಂತ ಹೇಳ್ತೀವಿ, ಸಾರಿ ನವಮಾಂಕ ಬಂಧ ಅಂತ ಹೇಳ್ತೀವಿ. ಸೊ ದೆನ್ ಯು ಟೇಕ್ ದಿಸ್ ಹೋಲ್ ಮ್ಯಾಟ್ರಿಕ್ಸ್, ಡಿವೈಡ್ ಇಂಟು 4 parts. In each you traverse 1, 2, 3, 4. This is second chapter is derived by using this method. ಸೊ ಇಲ್ಲಿ 9 by 9 ಅಂತ ಸಿಗುತ್ತೆ. ಸೊ ಇದರಲ್ಲಿ ನೀವು ಫಸ್ಟ್ ಇದನ್ನು ಓದಿ, ಆಮೇಲೆ ಇದು ಓದಿದರೆ ಸೆಕೆಂಡ್ ಚಾಪ್ಟರ್ದು ಕಂಟೆಂಟ್ ಬರುತ್ತೆ. ಸೊ ಥರ್ಡ್ ಚಾಪ್ಟ್ರಲ್ಲಿ ಹಿ ಮೇ ಸ್ಟಾರ್ಟ್ ರೊಟೇಟಿಂಗ್ ದಿಸ್ ಕಮ್ಸ್ ಹಿಯರ್, ದಿಸ್ ಗೋಸ್ ಹಿಯರ್, ದಿಸ್ ಗೋಸ್ ಹಿಯರ್. ಸೊ ದಟ್ ಇಸ್ ಅ ಪ್ಯಾಟರ್ನ್. ಸೊ 20 ಈಗ ಫಸ್ಟ್ ಖಂಡದಲ್ಲಿ ನಮಗೆ ಇರುವಂಥದ್ದು ಒಟ್ಟು 9 ಖಂಡಗಳಲ್ಲಿ ಇದು ರಚನೆ ಆಗಿದೆ ಅಂತಿದೆ. 9 ಖಂಡಗಳು, ಬಿಗ್ ಒಂದು ಬುಕ್ ಅಂತ ತೊಗೊಳ್ಬೋದು ಒಂದು ಖಂಡನ. ನಮಗೀಗ ಲಭ್ಯ ಇರುವಂಥದ್ದು ಒಂದು ಖಂಡ ಮಾತ್ರ. ಒಂದು ಖಂಡದಲ್ಲಿ 59 ಅಧ್ಯಾಯಗಳಿದೆ. ಇಷ್ಟೇ ನಮಗೀಗ ಲಭ್ಯ ಸಿಕ್ಕಿರೋದು ಇಷ್ಟೇ. ಇನ್ನೂ 8 ಖಂಡಗಳು ನಮಗೇನು ಸಿಕ್ಕಿಲ್ಲ, ಸಿಕ್ಕೇ ಇಲ್ಲ. ಅದಕ್ಕೆಲ್ಲ ತುಂಬ ಹೋರಾಟ ನಡೆಸಿದ್ವಿ, ಅವ್ರ ಹತ್ರ ಇದೆ ಇವ್ರ ಹತ್ರ ಇದೆ ಅಂತ ಎಲ್ಲೆಲ್ಲ ಹೋದ್ವಿ, ಯಾರು ಇದ್ದವ್ರು ಯಾರು ಕೊಡಲಿಲ್ಲ, ನಾವು ಸುಮ್ಮನಾಗ್ಬಿಟ್ವಿ ಅಂತ. ಅದರಲ್ಲೂ ಈ 9 ಖಂಡಗಳೇ ಇವತ್ತು ಬೆಳಗ್ಗೆ ನಾನು ಈ ವಿಚಾರದಲ್ಲಿ ಒಂದು 2-3 ದಿನದಿಂದ ಹಾಗೆ ಮನಸ್ಸಿಗೆಲ್ಲ ಬರ್ತಿತ್ತು. ಐ ಡಿಡಂಟ್ ಸ್ಟಡಿ ಎನಿಥಿಂಗ್, ಯಾಕಂದರೆ ಇಷ್ಟು ವರ್ಷ ಓದಿರೋದೇ ಸಾಕು ಅಧ್ಯಯನ ಮಾಡಿರೋದು ಅಂತ. ಆದರೆ ಮನಸ್ಸಿಗೆ ಒಂದು ಥಾಟ್ ಬಂತು. ಸೊ ಈ ಮೊದಲನೇ ಖಂಡ 59 ಅಧ್ಯಾಯ ಏನಿದೆ, ಅದೊಂದು ಪರಿಚಯಾತ್ಮಕವಾಗಿದೆ. ಇಟ್ಸ್ ಲೈಕ್ ಇಂಟ್ರೊಡಕ್ಟರಿ ಟು ಆಲ್ ದಿ ಅದರ್ ಖಂಡಾಸ್. ಬಟ್ ಒಂದು ಕ್ವಶನ್ ಬಂತು, ಯಾಕೆ ಹಿ ಹ್ಯಾಸ್ ನಾಟ್ ಗಿವನ್ ದ ಡೀಟೇಲ್ಸ್ ಅಬೌಟ್ ಅದರ್ ಖಂಡಾಸ್. ಸೊ ಐ ಕಾಲ್ಡ್ Siddharthi and discussed with him for 1 hour. So but we didn't got any conclusion, but we made a discussion why it is like that ಅಂತ ಹೇಳಿ. ಸೊ ಅವಾಗ ನನಗೂ ಅನಿಸಿದ್ದು ಇನ್ನೊಂದೇನು ಅಂದರೆ, ಇದನ್ನು ಬಿಟ್ಟು 9 ಖಂಡಗಳಿದೆಯೋ ಏನೋ ನಮಗೆ ಗೊತ್ತಿಲ್ಲ, ಅಥವಾ ಇದನ್ನು ಸೇರಿ 9 ಖಂಡವೋ ಅದು ಗೊತ್ತಿಲ್ಲ. ಬಟ್ 9 ಖಂಡ ನವಖಂಡಾತ್ಮಕವಾದಂಥದ್ದು ಅಂತ ಅದ್ರಲ್ಲಿ ಬರುತ್ತೆ ಉಲ್ಲೇಖ. ಅಷ್ಟು ಮಟ್ಟಿಗೆ ನಮಗೆ ಮಾಹಿತಿ ಲಭ್ಯ ಇದೆ. ಇರ್ಬೋದು ಅದೇ, ಬಟ್ ಹೇಳೋಕ್ಕಾಗಲ್ಲ. 9 ಖಂಡಗಳನ್ನು ಅದನ್ನು ಸಪ್ರೇಟ್ ಇಟ್ಟು ಇದನ್ನು ಒಂದು ಪೂರ್ವ ಸೂಚಿ ಅನ್ನೋ ಥರ ಕೊಟ್ಟಿರುವಂಥ ಸಾಧ್ಯತೆಯೂ ಇರುತ್ತೆ. ಇಟ್ಸ್ ಲೈಕ್ ಪ್ರಿಫೇಸ್ ಆಫ್ ದ ಬುಕ್, ಅಲ್ಲಿ ಸುಮಾರು ಪೇಜಸ್ ಅರ್ಧ. ಒಂದು ಮ್ಯಾಟ್ರಿಕ್ಸ್ ಅದರದ್ದು 16,000 ಮ್ಯಾಟ್ರಿಕ್ಸ್ ಇದೆ, 1,200 ಇದೆ. ಹೌದು, ಅದರಲ್ಲಿ 1200 ನಿಮಗೆ 59 ಅಧ್ಯಾಯ ಸಿಗುತ್ತೆ. ಅದರಲ್ಲಿ ಒಂದು ಅಧ್ಯಾಯ ತಗೊಂಡ್ರೆ ಏನು ಸಿಗುತ್ತೆ ಅಂದರೆ ಒಂದು ತಗೊಂಡ್ರೆ ಹಾಂ, ಒಂದರಲ್ಲಿ ನಿಮಗೆ ಪದ್ಯಗಳು ಬರುತ್ತೆ. ಸೊ ದಿಸ್ ಒಂದು ಬಂದ, ಇದು ನವಮಾಂಕ ಬಂದ, ಮೊದಲನೇ ಅಧ್ಯಾಯ ನವಮಾಂಕ ಬಂದದಲ್ಲಿ ಓದುವಂಥದ್ದು. ಸೊ ಸ್ಟಾರ್ಟಿಂಗ್ ಇಲ್ಲಿ 1 to 27 ಡಿವೈಡ್ ಮಾಡಿ ಮಿಡಲ್ ರೋಗೆ ಬನ್ನಿ, ಇಲ್ಲಿ ಮಿಡಲ್ ಕಾಲಮಿಗೆ 13th ಅರೌಂಡ್ 13th ಬರುತ್ತೆ. ಸೊ ಅದರಿಂದ ಫಸ್ಟ್ ಅಕ್ಷರ ಇದು ತೊಗೊಳ್ಳಿ, ಲಾಸ್ಟ್ 27th ಅಲ್ಲೇ ಕೆಳಗೆ ಬನ್ನಿ, ಶ ಆಯ್ತು. ಸೊ ಟ್ರಾವೆಲ್ಸ್ ಅಪ್ ಟ ಮ. ಸೊ ಇಲ್ಲಿಗೆ ಎಂಡ್ ಆಯ್ತಲ್ಲ, ಮತ್ತು ಇಲ್ಲಿಗೆ ಬನ್ನಿ, ಇಲ್ಲಿಗೆ ಬಂದು ಇದನ್ನು ತೊಗೊಳ್ಳಿ, ಮತ್ತು ಇದನ್ನು ತೊಗೊಳ್ಳಿ, ಇದಾಯ್ತಲ್ಲ, ಮತ್ತು ಇಲ್ಲಿ ಕೆಳಗೆ ಬರುತ್ತೆ. ಹಿಂಗೆ ಇದನ್ನು ಹೀಗೆ ಮೇಲಕ್ಕೆ ಈ ರೀತಿ ಇದಾಯಿತು. ಇಲ್ಲಿಗೆ ಇನ್ನೂ ಅಕ್ಷರ ಬರುತ್ತೆ. ಸೊ ಇಲ್ಲಿಗೆ ಎಂಡ್ ಆದಮೇಲೆ ಇಲ್ಲಿಂದ ರೊಟೇಟ್, ಈ ಥರ ರೊಟೇಷನ್ ಆಗಿ ಇಲ್ಲಿಗೆ ಬರುತ್ತೆ. ಸೊ ಈ ರೀತಿ ದಿಸ್ ಇಸ್ ಒನ್ ಪ್ಯಾಟರ್ನ್, ದಿಸ್ ಇಸ್ ಕಾಮನ್ ಪ್ಯಾಟರ್ನ್, ಲೈಕ್ ಪಜಲ್ ಇರುತ್ತೆ. ಸೊ ಈ ಥರ ಅದನ್ನು ಹಾಕಿಟ್ಟಿದ್ದಾರೆ. ಫಸ್ಟ್ ನಂಬರ್ಸಲ್ಲಿ ಏನು ಅಕ್ಷರ ಇದೆ, ಫಸ್ಟ್ ಇದನ್ನು ನೋಡಿದಾಗ ಇದೇನೋ ಯಂತ್ರಗಳು ಅಂತ ಅಂದ್ಕೊಂಡ್ರು. ಯಾರು ಕೆಲವೊಂದು ನಮ್ಮ ಶ್ರೀಕಂಠಯ್ಯ ಅವರು ಆ ಸಂದರ್ಭದಲ್ಲಿ ಅವ್ರಿಗೆ ಸಿಕ್ಕ ಏನೋ ಯಂತ್ರಗಳಿರ್ಬೋದು ಅಂತ ಮನೆ ಇಟ್ಟಿರ್ಬೋದು. ಎಲ್ಲ ನಮ್ಮಲ್ಲಿ ತಾಳೆಗರಿಗಳೆಲ್ಲ ಇರ್ತಾರಲ್ಲ ದೇವ್ರ ಮನೇಲಿ ಪೂಜೆ ಮಾಡೋಕ್ಕೆ, ಹಾಗೆ ಇಟ್ಟಿದ್ರು ಅಷ್ಟೇ. ಬಟ್ ಲೇಟರ್ ಇದು ಅಕ್ಷರಗಳಿದೆ ಇದರಲ್ಲಿ ಅಂತ ಅದನ್ನೇ ಡೀಪಾಗಿ ಹೋಗ್ತಾ ಹೋದಾಗ ಅದು ಅವ್ರಿಗೆ ಅರ್ಥವಾಗಿತ್ತು. ಅವಾಗ ಪ್ಯಾಟರ್ನ್ ಕೊಟ್ಟಾಗ ಇದು ಬಂತು ಅಂತ ಇದೊಂದು ಕತೆ. ಅದೇ ಇದು ಅಷ್ಟ ಮಹಾ ಪ್ರಾತಿಹಾರ್ಯ, ಅದನ್ನೇ ಮೊದಲನೇ ಶ್ಲೋಕ ನಾನು ಹೇಳಿದೆ ಪದ್ಯ, ಅದನ್ನೇ ಅಲ್ಲಿ ಏರ್ಪಾಡು ಮಾಡಿ. ಅಷ್ಟಮಹಾ ಪ್ರಾತಿಹಾರ್ಯ ವೈಭವದಿಂದ ಅಷ್ಟಗುಣಗಳು ನಮ್ಮ ಸೃಷ್ಟಿಗೆ ಮಂಗಳ ಪರ್ಯಾಯ. ಇಲ್ಲಿ 1 ಅಂತ ಬರುತ್ತೆ, ಇದು ಅಂದರೆ 1 ಅಂತಿರುತ್ತೆ. ಸೊ 1 ಅಂತ ನೀವು ಫಸ್ಟ್ ತೊಗೊಳ್ತೀರಾ. ಶಾಗೆ ಬರುವಂಥ ನಂಬರ್ ಏನಿದೆ ಆ ಪ್ಲೇಸ್ ವ್ಯಾಲ್ಯೂ ಬರೀತೀರಾ. ಆಮೇಲೆ ಟಾಗೆ ಬರುವಂಥ ಪ್ಲೇಸ್ ವ್ಯಾಲ್ಯೂ ಇಲ್ಲಿ ಎನ್ಕೋಡಿಂಗ್ ಟೇಬಲ್ ಇದೆಯಲ್ಲ, A = 1, A = 2. ಮ್ಯಾಟ್ರಿಕ್ಸ್ ನಂಬರ್ಸ್ ಅಲ್ಲ, ಮ್ಯಾಟ್ರಿಕ್ಸ್ ನಂಬರ್ ಅಲ್ಲ, ಮ್ಯಾಟ್ರಿಕ್ಸ್ ಫಸ್ಟ್ ಕಾಲಮ್ ಮಾತ್ರ ಇಲ್ಲ, ಕೋಆರ್ಡಿನೇಟ್ಸ್ ಅಲ್ಲ. ಈಗ 4th ರೋ ಫೋರ್ತ್ ಕಾಲಮ್ ಫಸ್ಟ್ ರೋ ಅಂದರೆ 4 ಬಂದ ಹಾಂ, ಅದೇನಿಲ್ಲ. ಬಟ್ ಅದನ್ನ ಯಾವ ಬಂಧದಲ್ಲಿ ಬರ್ತಿದ್ದೀವಿ ಅಂತ ಗೊತ್ತಾಗುತ್ತಾ ಅಥವಾ ಹೇಳಿದಾರ? ಅದು ಹೇಳಿದ್ದಾರೆ, ಅಂದರೆ ಅದನ್ನು ಬಿಡಿಸಿಟ್ಟಿಬಿಟ್ಟಿದ್ದಾರೆ. ಅದು ಹೇಗೆ ಯಾರು ಹೇಳಿದ್ರು ಏನೂ ಗೊತ್ತಿಲ್ಲ. ನಮಗೆ ಸಿಕ್ಕಿರೋ ಆ ಕೃತಿ ಏನಿದೆ ಬರೆದಿರುವಂಥದ್ದು ಹ್ಯಾಂಡ್ ರಿಟನ್ ಮ್ಯಾನುಸ್ಕ್ರಿಪ್ಟ್, ಅದರಲ್ಲಿ ಈ ಥರ ಬಿಡಿಸಿಟ್ಟಿದ್ದಾರೆ. ಪದ್ಯಗಳು ಬರ್ತಾ ಹೋಗ್ತಾ ಇರುತ್ತೆ, ಪದ್ಯಗಳು ಡೈರೆಕ್ಟ್ ಬರ್ತಾ ಹೋಗ್ತಾ ಇರುತ್ತೆ. ಅದರಲ್ಲಿ ಇಲ್ಲಿಗೆ ಒಂದು ಅರ್ಧ ಪದ್ಯ ನಿಲ್ತಾ ಅದು ಮುಂದಿನ ಚಕ್ರದಲ್ಲಿ ಕಂಟಿನ್ಯೂ ಆಗುತ್ತೆ. ಫಾರ್ಮುಲಾ ಹಾಂ, ಅದನ್ನು ತೋರಿಸಿದ್ದಾರೆ. ಅಲ್ಲಿಂದ ಈ 13ನೇ ಇದರಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹಿಂಗೆ ಗೆರೆ ಹಾಕಿ ಅವ್ರು ತೋರಿಸಿದ್ದಾರೆ. ಡಿಕೋಡ್ ಮಾಡಿದವರು ಅದನ್ನು ತೋರಿಸಿದ್ದಾರೆ. ಬಟ್ ಅವರು ಯಾವ ಬೇಸಿಸಲ್ಲಿ ಮಾಡಿದ್ದಾರೆ ಅನ್ನೋದನ್ನು ಹೈಡ್ ಮಾಡಿದ್ದಾರೆ. ಅದು ಅವರಿಗೆ ಒಂದು ಫಾರ್ಮುಲಾ ಸಿಗಬೇಕಲ್ಲ. ಅಲ್ಲ, ಹಿಡನ್ ಅಂತಲ್ಲ, ಅದನ್ನು ಒಂದು ಪ್ರಿಸರ್ವೇಷನ್ನೇ ಮೇನ್ ಇಂಟೆನ್ಷನ್. ಮತ್ತು ಮುಂದೆ ಹೋಗ್ತಾ 40 ಬಂಧಗಳನ್ನು ಬಳಸಿದ್ದಾರೆ ಅಂದರೆ ವಿ ನೋ ಅದರಲ್ಲಿ ಹಂಸಬಂಧ, ಚಕ್ರಬಂಧ, ಮಯೂರಬಂಧ, ನಾಗಬಂಧ ಆ ಥರ ಎಲ್ಲ ಇದೆ ಹೆಸರುಗಳು. ನಾವು ಎಟ್ ಪ್ರೆಸೆಂಟ್ ನಮ್ಮ ಹತ್ರ ಬಂಧಗಳ ಹೆಸರಿದೆ, ಚಿತ್ರಗಳು ಇದೆ, ಅದನ್ನೆಲ್ಲ ಹಾಕಿ ನೋಡಾಯ್ತು, ಅದು ಯಾವುದು ವರ್ಕ್ ಆಗಲ್ಲ. ಮ್ಯಾಟ್ರಿಕ್ಸ್ ಅಲ್ಲಿ 27 ಮ್ಯಾಟ್ರಿಕ್ಸ್ ಅಲ್ಲಿ ನಥಿಂಗ್ ಇಸ್ ಕಾನ್ಸ್ಟೆಂಟ್. ಈಗ ಒಂದೊಂದು ಸರಿ ಒಂದೊಂದು ಅಂತ ಏನಿಲ್ಲ, ಒಂದೊಂದು ಬರಬೇಕಾದ್ರೆ ಯೂಸ್ ಆಫ್ ಪುಟಿಂಗ್ ಇಟ್ ಈಚ್ ಮ್ಯಾಟ್ರಿಕ್ಸ್ ಡೈರೆಕ್ಟ್ ಆಗಿ ಓದಬಹುದು. ಇಲ್ಲಿದೆ ನೋಡಿ, ಇದು ಮಲ್ಲಿಕಬ್ಬೆಯ ಮೂಲ ಪ್ರತಿ ಈ ರೀತಿ ಇತ್ತು.
ಅದು ಪಕ್ಕದಲ್ಲಿ ಅದರ ಟೇಬಲ್ ಕೊಟ್ಟಿದ್ದಾರೆ. ಹಾಂ, ದಟ್ ಈಸ್ ಫಾರ್ ದ ಫಸ್ಟ್ ಚಾಪ್ಟರ್ ಐ ಆಮ್ ಸೇಯಿಂಗ್. ಹಾಂ, ಸೆಕೆಂಡ್ ಚಾಪ್ಟರ್ ಇಲ್ಲಿ ಈ ಥರ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ಚಾಪ್ಟರ್ ಸ್ಟಾರ್ಟ್ಸ್ ಫ್ರಮ್ ಯು ಟೇಕ್ 9 divisions ಲೈಕ್ ದಿಸ್. ಎಲ್ಲಿ ಎಂಡ್ ಆಗಿದೆ ಅಲ್ಲಿ ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಇದೆಲ್ಲ ಕಂಪ್ಲೀಟ್ ಆಗುತ್ತೆ, ಫುಲ್ಲು ಇದೊಂದು ಟ್ರಾವರ್ಸಲ್ ಆಯಿತು. ಸೊ ದೆನ್ ಯು ಕಮ್ ಟು ದಿಸ್, ಯು ಸ್ಟಾರ್ಟ್ ಫ್ರಮ್ ಹಿಯರ್. ಸೊ ದಿಸ್ ಟ್ರಾವರ್ಸಲ್ ಹಾಗೆ ಪದ್ಯಗಳು ಇದ್ರಲ್ಲಿ ಸಿಗುತ್ತೆ 3-4 ಇದು. ಸೊ ನೆಕ್ಸ್ಟ್ ಥರ್ಡ್ ಚಾಪ್ಟರಲ್ಲಿ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದಿಸ್. Is it something like ಸುಡೋಕು ಪಜಲ್ ತರ just ಅಂದ್ರೆ ಇನ್ನೊಂದು ಕಡೆಯಿಂದ ಓದಿದ್ರೆ ಇನ್ನೊಂದು ತರ ಏನಾಗ್ತದೆ ಅಂತ ಅದಕ್ಕೆ ದಟ್ ಈಸ್ ವಾಟ್ ಐ ಟ್ರೈಡ್, ದಟ್ ಈಸ್ ವಾಟ್ ಸೋ ಮೆನಿ ಪೀಪಲ್ ಹ್ಯಾವ್ ಟ್ರೈಡ್. ನಾರ್ಮಲ್ ಪದ್ಯ ತರ ಆಗಿರ್ಬೋದು ಈ ತರ ಮಾಡಕ್ಕೆ is there some ಅದೇ 40 ಬಂಧಗಳನ್ನು ತೊಗೊಂಡ್ಬಿಟ್ಟು 16,000 ಚಕ್ರಾಸನ್ನು 40 ಬಂಧಗಳಲ್ಲಿ ಮಾಡಿದ್ದೀನಿ ಅಂತ ಅವ್ನು ಹೇಳಿದ್ದಾನೆ, ಕುಮುದೇಂದ್ರ ಮುನಿ ಹೇಳಿದ್ದಾರೆ. ಅದು ನೆಕ್ಸ್ಟು ಅದಕ್ಕೆ ಮತ್ತೆ ಬರ್ತೀನಿ ನಾನು. ಕನ್ನಡಿಪೆ ಅಂತ ಹೇಳಿದ್ದಾರೆ, ಕನ್ನಡವೇ ಮೂಲವಾಗಿ ಇಟ್ಕೊಂಡು ಅವರೆಲ್ಲ ಅದನ್ನು ಮಾಡಿರೋದು. ಅದೆಲ್ಲ ಭಾಷೆ ಯಾಕೆ ಬರುತ್ತೆ ಅನ್ನೋದು ನಾನು ಹೇಳ್ತೀನಿ. ಹಾಂ, ಅವರಿಗೆ ನಾನು ಸರಿಯಾಗಿ ರಿಪ್ಲೈ ಕೊಟ್ಟಿದ್ದೀನಿ, ನಿಮಗೆ ಸಿರಿಬೋಲದ ಜ್ಞಾನ ಇಲ್ಲ, ಏನೇನೋ ಹೇಳಬೇಡಿ ಅಂತ ಹೇಳಿದ್ದೀನಿ. ಇಲ್ಲ ಬರಲ್ಲ, ನಾ ಸೋಮೇಶ್ವರರಿಗೆ ನಾನು ನೇರವಾಗಿ ಕಳಿಸಿ 3-4 ಸತಿ ನೀವು ಇದ್ರ ಬಗ್ಗೆ ಮಾತಾಡಬೇಡಿ ಅಂತ ಹೇಳಿದ್ದೀನಿ. ಆಗಲಿ ಹಂಗಾರು ಪರಿಚಯ ಆಗಲಿ ಸಿರಿಬೋಲೆ ಅಂತ ನಾನು ಸುಮ್ಮನೆ ಅದಷ್ಟೇ. ಸೊ ಇದನ್ನೇ ಕೊಟ್ಟು ಮಾಡಿದ್ದಾರೆ, ಹೌದು. ಬಟ್ ದಟ್ ಈಸ್ ರಾಂಗ್, ವಾಟ್ ಈಸ್ ಸೇಯಿಂಗ್ ಈಸ್ ರಾಂಗ್, ಇಟ್ಸ್ ನಾಟ್ ಕರೆಕ್ಟ್. ಸೊ ನಾನು ಇನ್ನೂ ಏನಂದರೆ ಅದರದ್ದು ಕರೆಕ್ಟಾದ ವಿಷಯಕ್ಕೆ ನಾನು ಬರ್ತಾ ಇದ್ದೀನಿ ಈಗ. ಸೊ ಜನರು ನೀವು ಹೇಳಿದಾಗ ನಾ ಸೋಮೇಶ್ವರ ಹೇಳಿದಾಗೆ ಇದು ಸಿರಿಬೋಲದಲ್ಲಿ ಈ ಥರ ಇದೆ, ಇದನ್ನು ಈ ಕಡೆಯಿಂದ ಓದ್ಬಿಟ್ರೆ ತೆಲುಗು ಬಂದುಬಿಡುತ್ತೆ, ಏನು ಬರಲ್ಲ, ಸುಳ್ಳದು, ಅವ್ರಿಗೆ ಗೊತ್ತಿಲ್ಲ ಅದು. ಇದು ಪ್ರಿಸರ್ವ್ ಮಾಡಿರೋದಕ್ಕೆ ಇದು ಈ ಒಂದು ಚಕ್ರ, ಫಸ್ಟ್ ಅಧ್ಯಾಯದ ಫಸ್ಟ್ ಚಕ್ರ, ಇದು ಒಂದೇ ಕ್ರಮದಲ್ಲಿ ಡಿಕೋಡ್ ಆಗೋದು, ಬೇರೆ ಕ್ರಮದಲ್ಲಿ ಡಿಕೋಡ್ ಆಗಲ್ಲ. ನನ್ನ ಬಿಕಾಸ್ ದೇ ಹ್ಯಾವ್ ಎನ್ಕೋಡೆಡ್ ಇನ್ ದಟ್ ಫಾರ್ಮೆಟ್ ಓನ್ಲಿ, ಯು ಕಾಂಟ್ ಡಿಕೋಡ್ ಇಟ್ ಇನ್ ಅನದರ್ ಫಾರ್ಮೆಟ್. ಒನ್ ಈಸ್ ಟು ಪ್ರಿಸರ್ವ್, ಬೇರೆಯವ್ರು ಚೇಂಜ್ ಮಾಡ್ಬೋದಲ್ಲ, ನೀವು ನೋಡಿಕೊಳ್ಳೆ ಚೇಂಜ್ ಮಾಡ್ತೀರಾ. ನಿಮಗೆ ಇದು ಈ ಮ್ಯಾಟ್ರಿಕ್ಸ್ ಇಂದು ಫಾರ್ಮುಲಾನೇ ನಾನು ಹೇಳಿದ್ದಕ್ಕೆ ನಿಮಗೆ ಗೊತ್ತಾಯ್ತು. ಇಲ್ಲಾಂದ್ರೆ ಇಫ್ ಐ ಹ್ಯಾವ್ ಗಿವನ್ ದ ನಂಬರ್ ಮ್ಯಾಟ್ರಿಕ್ಸ್ ಅಂಡ್ ಆಸ್ಕ್ಡ್ ಯು ಟು ಡಿಕೋಡ್ ಇಟ್, ಇಟ್ಸ್ ಇಂಪಾಸಿಬಲ್. ಅದನ್ನೇ ಗುರು ಶಿಷ್ಯ ಪರಂಪರೆಯಲ್ಲಿ ಮಾತ್ರ ಯಾರಿಗೆ ಅರ್ಹತೆ ಇದೆ ಅವರಿಗೆ ಕಲಿಸ್ತಾ ಬರ್ತಾರೆ, ಅದು ಮಾತ್ರ. ಈಗ ನಾನು ಅಂದ್ಕೊಳ್ತೀನಿ, ನನ್ನ 40 ಜನ ಶಿಷ್ಯರಿದ್ದಾರೆ, ಒಬ್ಬೊಬ್ಬರಿಗೆ ಒಂದೊಂದು ಅಧ್ಯಾಯ ಕಲಿಸ್ತೀನಿ ಅಂತ, ಒಬ್ಬರಿಗೆ ನ್ಯಾಯಶಾಸ್ತ್ರ ಕಲಿಸ್ತೀನಿ. ಆ ಕಳ್ಳ ಆಗ್ತಾನೆ ಅಂತ ಅವನು ಅನಿಸಿದ್ರೆ ಅವ್ನಿಗೆ ನ್ಯಾಯಶಾಸ್ತ್ರ ಕಲಿಸ್ಬಾರ್ದು. ಭಯೋತ್ಪಾದಕ ಆಗ್ತಾನೆ ಅಂದರೆ ಅವನಿಗೆ ಅಸ್ತ್ರವಿದ್ಯೆಗಳನ್ನು ಕಲಿಸ್ಬಾರ್ದು. ಅಸ್ತ್ರವಿದ್ಯೆ ದ್ರೋಣರು ಅರ್ಜುನಿಗೆ ಮಾತ್ರ ಯಾಕೆ ಕಲಿಸಿದ್ರು, ಬೇರೆಯವ್ರಿಗೆ ಯಾಕೆ ಕಲಿಸಿಲ್ಲ, ಅವನಿಗೆ ಮಾತ್ರ ಅರ್ಹತೆ ಇದ್ದು. ಯಾಕೆಂದರೆ ಅಸ್ತ್ರ ಧಾರಣೆ ಮಾಡಿ ಅದನ್ನು ಬಳಸಬಾರ್ದು, ಅದನ್ನು ತುಂಬ ವಿವೇಚನೆ ಬೇಕು. ಯಾಕೆಂದರೆ ಈಗೇನು ಸ್ಫೋಟ ನೋಡ್ತಿದ್ದೀವಿ ಅದಕ್ಕಿಂತ 1000 ಪಟ್ಟು ಸ್ಫೋಟ ಆಗುವಂಥ ಶಕ್ತಿ ಇರುವಂಥದ್ದು. ಹಾಗಾಗಿ ಅಂತಹ ವಿಚಾರಗಳಿದೆ. ಆದರೆ ಕೆಲವು ಮಿಸ್ಟಿಕಲ್ ಅನ್ಸ್ಬೋದು, ನಾನು ಹೇಳಕ್ಕೆ ಹೋಗಲ್ಲ, ಐ ಡೋಂಟ್ ನೋ ನೀವು ಎಷ್ಟು ಎಕ್ಸೆಪ್ಷನ್ಸ್ ಇರುತ್ತೋ ಇಲ್ವ ಅಂತ. ಹೊಯ್ಸಳ ಸಾಮ್ರಾಜ್ಯ ಇದೇ ಚಕ್ರವನ್ನು ಇದನ್ನು ತಾಂತ್ರಿಕವಾಗಿ ಬಳಸೋದಕ್ಕೆ ಬರುತ್ತೆ, ಇನ್ನೊಂದು ವಿಧಾನದಲ್ಲಿ ಪೂಜೆ ಮಾಡಿ ತಂತ್ರದಿಂದ ಅದನ್ನು ಉದ್ದೀಪನೆಗೊಳಿಸಿ. ಹೊಯ್ಸಳ ಸಾಮ್ರಾಜ್ಯ ನಾಶ ಆಗೋದಕ್ಕೆ ಇದೇ ಚಕ್ರಗಳೇ ಕಾರಣ. ಇದು ತಂತ್ರಶಾಸ್ತ್ರದ ಒಂದು ಗೂಢ ರಹಸ್ಯ. ಹಾಗೆ ಯಾಕೆ ಅದೊಂಥರ ಶಾಪಗ್ರಸ್ತವಾದ ಕೃತಿ ಥರ ಇದೆ ಅನ್ನೋದಕ್ಕೆ, ಅದು ತನ್ನಂತಾನು ಕಪ್ಪೆ ಇದು ಆಮೆಯ ಅಂತೆ ಚಿಪ್ಪಿನೊಳಗೆ ಇರುತ್ತದು. ಯಾಕೆಂದರೆ ಅಷ್ಟು ವಿಸ್ಫೋಟಕವಾದಂಥ ಮಾಹಿತಿ ಅದರಲ್ಲಿದೆ ಒಂದು. ಸೆಕೆಂಡ್ ಥಿಂಗ್ ಈಸ್ ಆಲ್ಕೈಮಿ. ರಷ್ಯಾದವರು ಇದರಲ್ಲಿ ಈ ಕೃತಿಯ ಯಾವ ರೀತಿ ಕೃತಿ ಅಂತ ನಾನು ನೋಡಿದೆ, ದೊಡ್ಡ ಬೆಲೆ ಗೊತ್ತಲ್ಲ, ಇಲ್ಲಿ ದೊಡ್ಡ ಬೆಲೆ ಅಂತ ಒಂದು ದೊಡ್ಡ ಬೆಲೆಯಲ್ಲಿದ್ದಂತಹ ಧರಣೇಂದ್ರ ಪಂಡಿತರು ಅಂತಿದ್ರು, ಅವ್ರ ಹತ್ರ ಇದಿತ್ತು ಈ ಕೃತಿಗಳು. ಅವರ ಅಳಿಯ, ಅವರಿಗೆ ಮಗಳಿದ್ರು, ಮದುವೆ ಆದಾಗ ಅಳಿಯ ಬಂದಂಥವರೇ ಯಲ್ಲಪ್ಪ ಶಾಸ್ತ್ರಿಗಳು. ಅದು ಅವರಿಗೆ ಆಸ್ತಿನೂ ಕೊಟ್ಟರು, ಜೊತೆಗೆ ಇದನ್ನು ಕೊಟ್ಟರು, ಏನೇನಿತ್ತೆಲ್ಲ ಕೊಟ್ಟರು ಅಷ್ಟೇ. ಅವ್ರಿಗೆ ಇನ್ಯಾರು ಒಬ್ಬಳೇ ಮಗಳಿದ್ದಿದ್ದು, ಮತ್ತು ಅವ್ರಲ್ಲಿ ಅಳಿಯ ಸಂತಾನ ಇದು ಅಂದರೆ ಅಳಿಯನಿಗೆ ಪ್ರಾಧಾನ್ಯತೆ ಕೊಡ್ತಾರೆ. ಆಗ ಆಸ್ತಿ ಜೊತೆಗೆ ಇದು ಬಂತು. ನೋಡಿದ್ರು ಇದು ಏನೂ ಗೊತ್ತಾಗಿಲ್ಲ. ಅವರು ಫ್ರೆಂಡ್ ಆಗಿದ್ದಂಥವರು ಕಲಮಂಗಲಂ ಶ್ರೀಕಂಠಯ್ಯನವರು, ಕಲಮಂಗಲಂ ನಿಮ್ಮ ಮಾಗಡಿ ಹತ್ರ ಬರುತ್ತೆ ಹಳ್ಳಿ, ಅದೊಂದು ಅಲ್ಲೇ ಇದ್ದರು. ಅವರಿಗೆ ಅದನ್ನು ತೋರಿಸ್ತಾರೆ, ಇದೇನಪ್ಪ ಇದು ಈ ಥರ ಇದೆ ಅಂತ. ನನಗಂತೂ ಅರ್ಥ ಆಗಲಿಲ್ಲ. ಇವರು ಆಯುರ್ವೇದದ ಔಷಧಿಗಳನ್ನು ಮಾರಾಟ ಮಾಡುವಂಥವ್ರು ಯಲ್ಲಪ್ಪ ಶಾಸ್ತ್ರಿಗಳು, ಬೇರೆ ಬೇರೆ ಸಗಟು ವ್ಯಾಪಾರಗಳನ್ನೆಲ್ಲ ಮಾಡ್ತಾಯಿದ್ರು. ಅವರಿಗೆ ಇದು ಅರ್ಥ ಆಗಲಿಲ್ಲ, ಫ್ರೆಂಡ್ ಅಲ್ಲ ಅಂತ ಅವ್ರಿಗೆ ಕೊಟ್ಟರು. ಅವರು ಬಹುಭಾಷಾಕ್ಕೆ ಹೋಗಿದ್ರು, 8 ಭಾಷೆಗಳನ್ನು ಆವಾಗಲೇ. ಆದರೆ ಯಾವುದೇ ಶಾಲೆಗೆ ಹೋಗಿ ವಿದ್ಯಾಭ್ಯಾಸ ಮಾಡಿದವರಲ್ಲ, ಹೀಗೆ ಎಲ್ಲ ಭಾಷೆಗಳನ್ನು ಅಧ್ಯಯನ ಮಾಡಿಕೊಂಡು ಶಾಸನಗಳ ಬಗ್ಗೆ ತುಂಬ ಆಳವಾದ ಅಧ್ಯಯನ ಮಾಡಿದರು. ಸ್ವಾತಂತ್ರ್ಯ ಹೋರಾಟಗಳು ಕೂಡ ನಡೆಸಿದರು. ಅದು ಆ ಕಾಲದ ಕಥೆ ಆಯಿತು. ಅವರು ಅದನ್ನು ಹೀಗೆ ಇಟ್ಟು ಅವರಿಗೂ ಏನೂ ಗೊತ್ತಾಗಲಿಲ್ಲ. ಮತ್ತು ಅದೊಂದು ರಹಸ್ಯ, ಅದು ಹೇಗೆ ಅವ್ರು ಬಿಡಿಸಿದ್ರು ಅನ್ನೋದು ನಮಗೆ ಇಲ್ಲಿ ತನಕ ಅರ್ಥ ಆಗಿಲ್ಲ. ಅವರೇ ಅದನ್ನು ಶಾಲೆಗೆ ಹೋಗೋ ಮಕ್ಕಳ ಹತ್ರ ಬರೆಸಿ ಇಷ್ಟು ದೊಡ್ಡದ ಒಂದು ಪುಸ್ತಕ ಮಾಡಿದ್ದಾರೆ ಕೂಡ ಈ ಥರ ತೆಗೆಯುವಂಥದ್ದು. ಸುಧಾರ್ತಿ ಅವರು ಖುದ್ದಾಗ ಅವರ ಮೊಮ್ಮಗನ ಮನೆಗೆ ಹೋದಾಗ ಅದಿತ್ತು ಆ ಪುಸ್ತಕ. ಅವರ ಈಗಲೂ ಇದೆ ಅವ್ರ ಮೊಮ್ಮಗನ ಮನೆಯಲ್ಲಿ. ಅವ್ರ ಮೊಮ್ಮಗ ತಿರೋದ್ರು, ಮರಿಮಗ ಇದ್ದಾರೆ, ಅವ್ರು ಯಾರು ಕೊಡೋದಿಲ್ಲ ಅದನ್ನು. ಸುಧಾರ್ತಿಯವರು ಅರ್ಧ ದಿವಸ ಆ ಪುಸ್ತಕವನ್ನು ನೋಡಿದ್ದಾರೆ. ಯಾಕೆಂದರೆ ಇವರು ಪುಸ್ತಕ ಎಲ್ಲ ಇವ್ರದ್ದು ಪಬ್ಲಿಷಿಂಗಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಸೊ ಒಂದು ಸತಿ ಕ್ರಾಸ್ ರೆಫರೆನ್ಸ್ ಮಾಡೋಣ ಅಂತ ಅವ್ರ ಹತ್ರ ಹೋದಾಗ ನೋಡಿದರೆ ಅವರೆಲ್ಲ ನೋಡ್ತಾ ಬಂದರು, ಇವ್ರು ಮಾಡಿರೋದು ಕರೆಕ್ಟ್ ಇದೆ ಅಂತ ಅವ್ರಿಗೆ ಟ್ಯಾಲಿ ಆಯಿತು. ಸೊ ಈ ಡಿಡೆಂಟ್ ಗೋ ಫರ್ದರ್, ಬಟ್ ಹಿ ಹ್ಯಾಸ್ ಸೀನ್ ದಟ್ 4ನೇ ಖಂಡ ತನಕ ಅದರಲ್ಲಿ ಸಾಹಿತ್ಯ ಇರೋದನ್ನ ಅವ್ರು ನೋಡಿದ್ದಾರೆ. ಇನ್ನೂ ನೆನ್ಪಿಟ್ಕೊಂಡು ಅದೇ 4ನೇ ಖಂಡ ತನಕ ಗ್ಯಾರಂಟಿ ಇದೆ. ಅವರು ಏನು ಮಾಡಿದ್ರು ಮೋದಿ ಬಂದು ಕೇಳಿದ್ರು ಕೊಡಲ್ಲ ಆ ಲೆವೆಲಲ್ಲಿ ಇದೆ. ಸೊ ಇದೆಲ್ಲ ಒಂದು ಕೆಲವು ಈ ಥರದ್ದು ಬೇರೆ ಒಂದು ಮಠಗಳಲ್ಲೂ ಕೆಲವು ಕಡೆ ಸ್ವಲ್ಪ ಇದೆ. ಬಟ್ ಇವರು ಬಿಡಿಸಿಟ್ಟಿರುವಂಥದ್ದು ಡೈಲಿ ಸ್ಕೂಲಿಗೆ ಹೋಗೋ ಮಕ್ಕಳು ಬರಬೇಕಾದ್ರೆ ಅವ್ರ ಹತ್ರ ಇಷ್ಟು ಬರ್ಸೋರಂತೆ, ಬರ್ಸಿ ಅದನ್ನು ಮಾಡಿದ್ದಾರೆ. ಸೊ ನಂತರ ಕಲಮಂಗಲಂ ಶ್ರೀಕಂಠಯ್ಯನವರಿಗೆ ಗೋಕರ್ಣದ ಬ್ರಹ್ಮರ್ಷಿ ದೇವರಾತರು ಅಂತ ಕರಿತಿದ್ರಲ್ಲ, ಅವರು ಪರಿಚಯ ಆಯಿತು. ಅವರು ಕೂಡ ಪ್ರತಿಪಾದನೆ ಮಾಡಿದರು, ವೇದದ ಅಕ್ಷರಗಳು ಈಗಿರುವಂಥ ದೇವನಾಗರಿಯಲ್ಲಿಲ್ಲ, ಬೇರೆಯದೇ ಆದ ಲಿಪಿ, ಅದು ಬೇರೆದೇ ಆದ ಸ್ಟ್ರಕ್ಚರಲ್ಲಿ ಇದೆ ಅಂತ ಅವರು ಹೇಳ್ತಾ ಇದ್ರು. ಬಟ್ ಅವರಿಗೆ ಅದನ್ನು ಪ್ರೂವ್ ಮಾಡೋದಕ್ಕೆ ಯಾವುದೇ ಆಧಾರ ಸಿಕ್ಕಿರಲಿಲ್ಲ. ಯಾವಾಗ ಅವ್ರಿಗೆ ಸಿರಿಬೋಲದ ವಿಚಾರ ನೋಡ್ತಾರೋ ಅವರಿಗೆ ಅದು ಮನದಟ್ಟಾಗುತ್ತೆ, ಇದೆ
ವೇದದ ಸ್ಟ್ರಕ್ಚರ್ ಇದೇ ಥರನೇ ಇರುವಂಥದ್ದು, ಲಿಪಿಗಳು ಇದೇ ಫಾರ್ಮ್ಯಾಟಲ್ಲೇ ಇರೋದು. ಇದನ್ನು ನಾವು ಸಂರಕ್ಷಿಸಬೇಕು ಅಂತೇಳಿ ಆಗ ನಮ್ಮ ರಾಜೇಂದ್ರ ಪ್ರಸಾದ್ ಅನಿಸುತ್ತೆ, ಬಾಬು ರಾಜೇಂದ್ರ ಪ್ರಸಾದ್ ಇದ್ದರು, ರಾಷ್ಟ್ರಪತಿ ಆಗಿದ್ದರು, ಬೆಂಗಳೂರಿಗೆ ಬರ್ತಾರೆ. ಅವ್ರು ಆ್ಯಕ್ಚುಲಿ ತುಂಬ ಇವರಿಗೆಲ್ಲ ಪಂಡಿತರಿಗೆಲ್ಲ ತುಂಬ ಗೌರವ ಕೊಡ್ತಿದ್ದಂಥವ್ರು. ಗೋಕರ್ಣಕ್ಕೆ ಹೋಗಿರ್ತಾರೆ, ದೇವರಾತ್ರನ ಭೇಟಿ ಮಾಡ್ತಾರೆ. ಅಲ್ಲಿ ಹೋದಾಗೆಲ್ಲ ಅಂಥವ್ರ ಹತ್ರ ಜನವಾರ ಎಲ್ಲ ತಗೊಳ್ತಾ ಇದ್ರು. ಅವರು ನನಗೊಂದು ಜನವಾರ ಕೊಡಿ ಅಂತೆಲ್ಲ ಹೇಳಿ. ಹಾಗೆ ಅವ್ರು ಹೋದಾಗ ಈ ವಿಚಾರನ ಅವ್ರು ಹಾಕ್ತಾರೆ. ಅಲ್ಲಿಂದ ಇವರು ಬರ್ತಾರೆ ಬೆಂಗಳೂರಿಗೆ, ದೇವರಾತ್ರು ಬರ್ತಾರೆ, ರಾಜೇಂದ್ರ ಪ್ರಸಾದ್ ಅವರು ಇಲ್ಲಿಗೆ ಬರ್ತಾರೆ, ಶ್ರೀಕಂಠಯ್ಯನವರು ಬೆಂಗಳೂರಿಗೆ ಬರ್ತಾರೆ. ಅವ್ರಿಗೆ ಈ ಕೃತಿಯನ್ನೆಲ್ಲ ತೋರಿಸಿ ಅವ್ರ ಮುಖೇನ ಎಲ್ಲರೂ 3 ಜನನೂ ಅಥವಾ 2 ಹೋಗ್ತಾರೋ ನೆನಪಿಲ್ಲ, ಡೆಲ್ಲಿಗೆ ಹೋಗಿ ಅಲ್ಲಿ ಅದನ್ನು ಮೈಕ್ರೋಫಿಲ್ಮ್ ಮಾಡಿ ಸಂರಕ್ಷಣೆ ಮಾಡೋದು. ಇಷ್ಟು ಕೆಲಸ ನಡೆದಿದೆ ಶ್ರೀಬೋಲೆದಲ್ಲಿ, ಆ ಕಾಲದಲ್ಲಿ ನಡೆದಿದೆ. ರಾಧಾಕೃಷ್ಣ ಇಲ್ಲ, ಪ್ರಿಸರ್ವ್ ಮಾಡಬೇಕು. ಅಲ್ಲಿ ಅದು ಅವ್ರಿಗೆ ಸಿಕ್ಕಿದ್ದು ಅದು ಹೇಗೆ ಅಂದರೆ ತುಂಬ ಪುಡಿ ಆಗುವಂಥ ಪರಿಸ್ಥಿತಿಯಲ್ಲಿ ಇದ್ದಿದ್ದದು. ಅದನ್ನು ಇವರು ಇದು ಮಾಡಿ ಬರ್ಕೊಂಡು ನಂತರ ಅದನ್ನು ಮೈಕ್ರೋಫಿಲ್ಮ್ ಮಾಡ್ತಾರೆ. ಒರಿಜಿನಲ್ ಆ ಮಲ್ಲಿಕಬ್ಬೆ ಪ್ರತಿ ಏನಿದೆ ಅದು ಸ್ಯಾಂಪಲ್ಗೆ ಅವಾಗ ತೆಗೆದಿರೋ ಫೋಟೋ ಮೈಕ್ರೋಫಿಲ್ಮಲ್ಲಿ ಇರುವಂಥದ್ದು ಅಷ್ಟು ಮಾತ್ರ ಇದೆ, ಮಿಕ್ಕಿದಿಲ್ಲ. ಅದಾಗಲೇ ಅವರು ಆವಾಗಲೇ ನೋಟ್ ಮಾಡಿದ್ದಾರೆ ಅದನ್ನು, ಅದು ಪೂರ್ತಿ ಡಿಟೇರಿಯೇಟ್ ಆಗುವಂಥ ಪರಿಸ್ಥಿತಿಯಲ್ಲಿ ಇತ್ತು ಅಂತ ಹೇಳಿ. ಎಲ್ಲ 27/27 ಎಲ್ಲ ಸ್ಪೇರು ಫಿಲಪ್ ಆಗಿರುತ್ತೆ. ಹಾಂ, ಫುಲ್ ಫಿಲಪ್ ಆಗಿರುತ್ತೆ. ಅದರಲ್ಲಿ ಅದರಲ್ಲೇ ನಿಮಗೆ 729 ಅಕ್ಷರ ಪರ್ಫೆಕ್ಟಾಗಿ ಅಷ್ಟು ಸಿಗುತ್ತೆ ಒಂದ್ಸರಿ. ಓದಿದ್ರೆ ಮಾತ್ರ ಒಂದು ಸಿಗಬೇಕು ಅಂತಿಲ್ಲ, ಅದು ಛಂದಸ್ಸಿನ ಪ್ರಕಾರ ಬೇರೆ ಬೇರೆ ಅರ್ಧನೂ ಸಿಗುತ್ತೆ ಮತ್ತು ಉಳಿದಿದ್ದು ನೆಕ್ಸ್ಟ್ ಚಕ್ರಕ್ಕೆ ಹೋಗಿರುತ್ತೆ. ಬಟ್ ಫುಲ್ ಅಂತೂ ಇರುತ್ತೆ. ಅದು ಓದೋ ಡೈರೆಕ್ಷನ್ ಅವ್ರು ಮಾತ್ರ ಗೊತ್ತಿರುತ್ತಾ ಯಾರಿಗೆ? ಹೇಳ್ತಾರೆ ಅವರು. ಹಾಂ, ಅಂದರೆ ಈಗ ಇಟ್ ಈಸ್ ಅವೈಲೇಬಲ್ ಇಲ್ಲ ಬುಕ್ ಡಿಕೋಡೆಡ್ ಚೆಕ್ಸ್ ಅಂತ ಏನಾಗುತ್ತೆ ಇನಿಷಿಯಲಿ ಅದನ್ನ ಶುರು ಮಾಡಬೇಕಂತ ಇಲ್ಲ. ಐ ಟ್ರೈಡ್ ಎವ್ರಿಥಿಂಗ್. ನೀವು ಕೇಳಿದ್ರಲ್ಲ ಈ ಕಡೆಯಿಂದ ನೋಡ್ಬೋದು ಅಂತ, ನಾನು ಎಲ್ಲ ಕಡೆಯಿಂದನೂ ಅದನ್ನು ತಿರುಗಿಸಿ ಎಲ್ಲ ರಂಗೋಲಿ ಪ್ಯಾಟರ್ನ್ಸ್ ಎಲ್ಲ ರಂಗೋಲಿ ಸಿಗುತ್ತೆ, ರಂಗೋಲಿ ಪುಸ್ತಕಗಳನ್ನೆಲ್ಲ ನಾನು 4 ಸ್ಟೂಡೆಂಟ್ಸ್, ಅದಕ್ಕೆ ಅಂತಲೇ ಗರ್ಲ್ಸ್ ಸ್ಟೂಡೆಂಟ್ಸ್ನೇ ತೊಗೊಂಡು ನೀವು ಎಲ್ಲ ರಂಗೋಲಿದೆಲ್ಲ ತೊಗೊಂಬನ್ನಿ, ಇದಕ್ಕೆ ಅಪ್ಲೈ ಮಾಡಿ ನೋಡಿ ಅಂತ ಸಾಕಷ್ಟು ಎಲ್ಲ ಒಂದೇ ಒಂದು ಚಕ್ರದ ಮೇಲೆ ಎಲ್ಲ ರೀತಿ ಪ್ರಯೋಗಗಳನ್ನು ಮಾಡಿ ನೋಡಾಗಲಿ. ಅದ್ರಲ್ಲಿ ಏನು ಬರಲ್ಲ ಅಂತ ಆದಾಗ ನನಗೆ ಭ್ರಮ ನಿರಸನ ಆಯಿತು. ಏನಿದು ಇವರೆಲ್ಲ ಈ ಥರ ಹೇಳ್ಬಿಟ್ಟಿದ್ದಾರೆ. ಬೇರೆ ಪುಸ್ತಕಗಳಿದೆ, ಪುಸ್ತಕ ಶಕ್ತಿ ಪ್ರಕಾಶ್ ಅವರು ಈ ಥರ ಚುಕ್ಕಿ ಡಯಾಗ್ರಾಮ್ ಎಲ್ಲ ಕೊಟ್ಬಿಟ್ಟು ನಮ್ಮ ಮೈಸೂರು ಮಹಾರಾಜರು ಬರೆದಿರುವಂತಹ ಕೆಲವು ಚಿತ್ರಗಳೆಲ್ಲ ಇದೆ. ಆ ಚಿತ್ರಗಳನ್ನೆಲ್ಲ ನೈಟ್ ಟೂರ್ ಅಲ್ಗಾರಿದಮ್ ಇದೆ, ನೈಟ್ ಟೂರ್ನು ಕೂಡ ನಾನು ಮಾಡಿ ನೋಡಿದೆ. ನೈಟ್ ಟೂರ್ ಜಂಪ್ಸ್ ಮಾಡಿದರೆ ಏನು ಸಿಗಲ್ಲ. ಸೊ ಯು ಅಪ್ಲೈ. ನಂದು ಅಮೂಲ್ಯವಾದ 8 ವರ್ಷಗಳು ಇದರ ಡಿಕೋಡಿಂಗಲ್ಲಿ ನಾನು ಪ್ರಯತ್ನ ಮಾಡಿ ವೇಸ್ಟ್ ಅನ್ಕೋದಾಗಿ ಸುಮ್ಮನೆ ಭ್ರಮ ನಿರಸನಾಗಿ ಸುಮ್ಮನೆ ಕೂತಿದ್ದು, ಇದು ಸವಾಸಕ್ಕೆ ಹೋಗೋದು ಬೇಡ ಅಂತ. ಅವಾಗ ಸುಮ್ಮನೆ ಏನು ಬ್ರೌಸ್ ಮಾಡಬೇಕಾದ್ರೆ ಸುಧಾರ್ತಿ ಅವರ ಕೆಲವು ಲೇಖನಗಳು ನನಗೆ ಸಿಕ್ತು. ಅಲ್ಲಿಂದ ನಿಜವಾದ ಸಿರ್ಬೋಲೆ ನನಗೆ ಅರ್ಥ ಆಗಿದ್ದು. ಅವರನ್ನು ಹೋಗಿ ಹಾಸನದಲ್ಲಿ ಭೇಟಿ ಮಾಡಿ ಅವರು ಕೆಲವು ಪ್ರಶ್ನೆಗಳನ್ನು ಹಾಕಿದರು. ನಾನು ಆ ಪ್ರಶ್ನೆಗಳನ್ನು ಅಧ್ಯಯನ ಮಾಡಿ ಇದರಲ್ಲಿ ಬರುವಂತಹ ಕೆಲವು ಒಂದು 10-15 ಬೇರೆ ಬೇರೆ ವಾದ್ಯಗಳ ಹೆಸರನ್ನು ಹೇಳ್ತಾನೆ. ಜಂಜರಿ, ಜಲ್ಲರಿ, ಮಲ್ಲರಿ, ಬಲ್ಲರಿ ಅಂತ ಎಲ್ಲ ಹೇಳ್ತಾನೆ. ಅದೇನು ಅಂತೆಲ್ಲ ನಾನು ಬೇರೆ ಬೇರೆ ಗ್ರಂಥಗಳನ್ನು ಅಧ್ಯಯನ ಮಾಡಿ ಅವರಿಗೆ ಒಂದು ರಿಪೋರ್ಟ್ ತೊಗೊಂಡೋಗಿ ಕೊಟ್ಟೆ, ವರದಿ ಈ ಥರ ಇದಿದೆ ಅಂತ. ಅವ್ರಿಗೆ ಖುಷಿ ಆಯಿತು. ಅದನ್ನು ಅವರು ಇಷ್ಟು ಪ್ರಕಟಣೆ ಮಾಡಿದ್ದಾರೆ ಅನ್ನೋದು ನನಗೆ ನೋಡಿ ನನಗೆ ಖುಷಿ ಆಯಿತು. ಅಲ್ಲಿಂದ ಒಂದು 3-4 ವರ್ಷಗಳ ಕಾಲ ಸದಾ ಅವ್ರ ಹತ್ರ ಸಂಪರ್ಕದಲ್ಲಿದ್ದು ಅವ್ರ ಹತ್ರ ಹೇಳಿ ಕೇಳಿ ಒಂಥರ ಏನು ಅಜ್ಜ ಮೊಮ್ಮಗ ಅನ್ಬೋದು. ಅಷ್ಟು ಲೆವೆಲ್ ಅವ್ರಿಗೆ ತುಂಬ ವಯಸ್ಸು 80 ಹತ್ರ ಆಗಿರ್ಬೋದು ಈಗ. ಹಾಂ, ಹಾಗೆ ಅವರು ಅಷ್ಟು ಹೇಳೋರು ನನಗೆ. ನಾನು ಕೇಳಿ ಅದು ತಲೆ ಒಳಗೆ ಕೂತ್ಕೊಂಡ್ಬಿಟ್ಟಿದೆ. ಸೊ ಅಲ್ಲಿಂದ ಮುಂದಕ್ಕೆ ಅವ್ರಿಗೂ ಹೀಗೆ ಅನಂತ್ ಸುಬ್ರಾಯರು ಅವರಿಗೆ ಮಾಡಿದ್ರು. ಅನಂತ್ ಸುಬ್ರಾಯರು ಕೀಬೋರ್ಡ್ ಲೇಔಟ್, ಅನಂತ ಲೇಔಟ್ ಅವರು. ಸೊ ಬೇರೆ ಪುಸ್ತಕ ಶಕ್ತಿ ಪ್ರಕಾಶನ ಮತ್ತು ಇಂದೋರಲ್ಲಿ ಕೂಡ ಒಂದು ಸಂಸ್ಥೆ ಇದೆ, ದೊಡ್ಡ ಸಂಸ್ಥೆ, ಕುಂದ ಜ್ಞಾನ ಪ್ರತಿಷ್ಠಾನ ಅಂತ. ಆ್ಯಕ್ಚುಲಿ ಅಲ್ಲಿಂದನೇ ಇದರಿಂದನೇ ಯಾರೋ ಒಬ್ಬರು ಮೋತಿಲಾಲ್ ಅಂತ ಹೆಸರಿತ್ತು, ಅವರಿಂದನೇ ಜ್ಞಾನಪೀಠ ಪ್ರಶಸ್ತಿ ಆರಂಭ ಆಗಿತ್ತು. ಅದಕ್ಕೂ ಕಲಮಂಗಲಂ ಶ್ರೀಕಂಠಯ್ಯನವರೇ ಕಾರಣ. ಅಲ್ಲಿ ಹೋಗಿ ಶ್ರೀಭೂವಲಯದ ಲೆವೆಲ್ನಲ್ಲಿ ಯಾವುದಾದ್ರೂ ಒಂದು ಕೃತಿ ಅಥವಾ ಏನಾದರೂ ಸಂಶೋಧನೆ ಮಾಡಿದರೆ ಅದು ಜ್ಞಾನದ ಒಂದು ಪರಮೋಚ್ಚ ಸ್ಥಿತಿ, ಅಂಥವರಿಗೆ ಇದು ಕೊಡಿ ಅಂತ ಹೇಳಿ ಕಲಮಂಗಲಂ ಶ್ರೀಕಂಠಯ್ಯನವರಿಗೆ ಅವರು ಹಣ ಕೊಡೋದಕ್ಕೆ ಬರ್ತಾರೆ. ಸೇಟ್ ಅವರು ಬೇಕಾದಷ್ಟು ಕೋಟ್ಯಾಧಿಪತಿ. ನಾನು ಹಣ ಗಿಡಬೇಡ, ಹಣದಕ್ಕೆಲ್ಲ ಮಾಡ್ತಿರೋದಲ್ಲ, ನಮಗೆ ಜ್ಞಾನಕ್ಕಾಗಿ ಮಾಡ್ತಿರೋದು ಅಂತ ಹೇಳ್ತಾರೆ. ಆಯಿತು, ಹಾಗಾದರೆ ಇದು ಮುಖೇನ ಅದನ್ನು ದತ್ತಿಯಾಗಿಟ್ಟು ಅದನ್ನು ಜ್ಞಾನಪೀಠ ಪ್ರಶಸ್ತಿಯಾಗಿ ಕೊಡ್ತೀವಿ ಅಂತ ಹೇಳಿ ಅವರೇ ಹೆಸರು ಮಾಡ್ಕೋಗಿದೆ ನನಗೆ. ಅವರೇ ಅದನ್ನು ಸ್ಥಾಪಿಸೋ ನನಗೆ ಗೂಗಲಲ್ಲಿ ಸಿಗುತ್ತೆ. ಬಟ್ ಆ ಶ್ರೀಬೋಲೆ ಕನೆಕ್ಷನ್ ಅದು ಇದೆಯೋ ಗೊತ್ತಿಲ್ಲ. ಅವರು ಸ್ಥಾಪಿಸೋ ಕಾರಣದಿಂದಲೇ ಆ ಲೆವೆಲಲ್ಲಿ ಶ್ರೀಬೋಲೆ ಲೆವೆಲಲ್ಲಿ ಯಾರು ರಿಸರ್ಚ್ ಮಾಡಿದರೆ ಅವ್ರಿಗೆ ಕೊಡಿ ಜ್ಞಾನಪೀಠ ಪ್ರಶಸ್ತಿ ಅಂತ ಇಷ್ಟು ಮೊತ್ತ ಅಂತ ತೆಗೆದಿಟ್ಟಿರೋದು. ಅದು ಟ್ರಸ್ಟ್ ಮಾಡಿದ್ದಾರೆ, ಅದು ಆ ಥರ ನಡೀತಾ ಹೋಗ್ತಾರೆ. ಶ್ರೀಬೋಲೆನೇ ಅದಕ್ಕೆ ಕಾರಣ. ಸೊ ಇಂತಹ ಒಂದು ಮೇರು ಕೃತಿ ನಮಗೆ ಅದರ ಪರಿಚಯನೇ ಇಲ್ಲ ಅನ್ನುವ ಮಟ್ಟಿಗೆ ಇದನ್ನು ಎಲ್ಲ ಪ್ರಧಾನ ವಾಹಿನಿಯಲ್ಲಿರುವಂತಹ ಕವಿ ಲೇಖಕರು ಎಲ್ಲರಿಗೂ, ಅಜಯ್ ಮಂಗೇಶ್ವರ ರಾಯರಾಗಲಿ, TMA ಪೈಗಳಾಗಲಿ, ಅಥವಾ ಯಾರೇ ನೀವು ತಗೊಳ್ಳಿ ಅವರೆಲ್ಲರಿಗೂ, ಕುವೆಂಪು ಆಗಲಿ, ಅವ್ರ ಹತ್ರನೂ ಅವರಿಗೂ 1 ವರ್ಷ ಈ ಕೃತಿಯನ್ನು ಅವ್ರು ಕೊಟ್ಟಿದ್ದರು. ಕಲಮಂಗಲಂ ಶ್ರೀಕಂಠಯ್ಯ ಅವಾಗ ಅವರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು. ಅವಾಗ ಕೊಟ್ಟಿರ್ತಾರೆ ಶ್ರೀಕಂಠಯ್ಯನವರು ಇವರಿಗೆ. ಕೊಟ್ಟಾಗ ಇವರು 1 ವರ್ಷ ಹಂಗೆ ಇಟ್ಕೊಂಡಿರ್ತಾರೆ. ಮೈಸೂರಲ್ಲಿದ್ದರು, ಕುಲಪತಿಗಳು ಆಗಿದ್ದರು. ಆಮೇಲೆ ಇದೇನು ಪ್ರಯೋಜನ ಇಲ್ಲ, ತೊಗೊಂಡೋಗಿ ಅಂತ ವಾಪಸ್ ಕೊಟ್ಟು ಕಳಿಸ್ತಾರೆ. ಅದಾದಮೇಲೆ ವಿಶ್ವಮಾನವ ಸಂದೇಶ ಹೊರಗೆ ಬರುತ್ತೆ. ಶ್ರೀಬೋಲೆದಲ್ಲೇ ಇದ್ದಿದ್ದದು ವಿಶ್ವಮಾನವ ಸಂದೇಶ. ಯಾಕೆಂದರೆ ಎಲ್ಲ ಧರ್ಮವನ್ನು ಪ್ರತಿಪಾದನೆ ಮಾಡಿ ವಿಶ್ವಮಾನವ ವಿಚಾರವನ್ನು ಹೇಳಿರುವಂಥದ್ದು ಕುಮುದೇಂದ್ರ ಮುನಿ. 363 ಮತಗಳಲ್ಲಿ ಐಕ್ಯತೆಯನ್ನು ಸಾಧಿಸಿ ಮಾನವ ಧರ್ಮವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಇದು ಕುಮುದೇಂದ್ರ ಮುನಿ ಹೇಳಿರೋದು. ಆದರೆ ಜೈನ ಗ್ರಂಥಗಳಲ್ಲಿ 363 ಮತಗಳನ್ನು ಖಂಡಿಸಿ ನಮ್ಮ ಜೈನ ಧರ್ಮವನ್ನು ಪ್ರತಿಪಾದನೆ ಮಾಡಿದ್ದಾರೆ ಅಂತ ಹೇಳಿ ಅವರ ಪುರಾಣಗಳಲ್ಲಿ ಬಂದಿದೆ. ಎಷ್ಟು ವ್ಯತ್ಯಾಸ ಇದೆ ಅಲ್ಲೇ ಹೇಳಿರೋದಕ್ಕೆ ಇಲ್ಲಿ ಹೇಳಿ. ಅದಕ್ಕೆ ಸತ್ಯ ಶುದ್ಧವಾದಂತಹ ಜ್ಞಾನ ಬೇಕು ಅಂದರೆ ಶ್ರೀಬೋಲೆದಲ್ಲಿ ಟ್ಯಾಂಪರ್ ಆಗಿಲ್ಲ ಜಾಸ್ತಿ. ನನಗೆ ಇನ್ನೊಂದು ಸ್ಯಾಂಪಲ್ ಕೊಡ್ತೀನಿ, ನಿಮಗೆ ಗೊತ್ತಿರ್ಬೋದು. ಸಂಧ್ಯಾವಂದನೆಯಲ್ಲಿ ನಾವು ಆರಂಭದಲ್ಲಿ ನಮ್ಮ ಪವಿತ್ರೋವಾ ಸರ್ವಾವಸ್ಥಾಂಗತೋಪಿವ ಅಂತ ಒಂದು ಶ್ಲೋಕ ಹೇಳ್ತೀವಿ. ಶ್ರೀಬೋಲೆದಲ್ಲಿ ಸಂಧ್ಯಾವಂದನೆ ಕ್ರಮ ಕೊಟ್ಟಿದ್ದಾರೆ. ಅಲ್ಲಿಗೆ ಎಷ್ಟು ಇಸಮ್ಸಿಂದು ಅಪ್ಲಿಕೇಶನ್ ಹೇಗಾಗಿದೆ ಅಂತ ನೋಡಿ. ಪವಿತ್ರೋವಾ ಸರ್ವಾವಸ್ಥಾಂಗತೋಪಿವ ಯಸ್ಮರೇತ್ ಪರಮಾತ್ಮಾನಾಂ ಸಬಾಹ್ಯಭ್ಯಂತರಶುಚಿ. ಪವಿತ್ರೋವಾ ದುಸ್ಥಿತೋಪಿವ ಯಸ್ಮರೇತ್ ಪರಮಾತ್ಮಾನಾಂ ಸಬಾಹ್ಯಭ್ಯಂತರಶುಚಿ. ಜನರಿಕ್ ಆಗಿದೆ. ಆಮೇಲೆ ಪುಂಡರೀಕಾಕ್ಷರವಾಗಿ ಬದಲಾಯಿತು.
ಬದಲಾಗಿದೆ ಅಂತ ತೊಂದರೆ ಇಲ್ಲ, ಪುಂಡರೀಕಾಕ್ಷನೂ ಅವನೇ, ಭಗವಂತನೂ ಅವನೇ. ಬಟ್ ಅವರು ಜನರಲ್ ಪ್ಲಾಟ್ಫಾರ್ಮ್ ಆಗಿಟ್ಟಿದ್ರು. ಆದರೆ ಸೆಕೆಂಡ್ ಶ್ಲೋಕ ಇಲ್ಲವೇ ಇಲ್ಲ, ನಾವು ಹೇಳ್ತಾನೆ ಇಲ್ಲ. ಪವಿತ್ರ ಪವಿತ್ರೋವ ಸುಸ್ಥಿತೋ ದುಸ್ಥಿತೋಪಿವ. ಸುಸ್ಥಿತಿಯಲ್ಲಾಗಲಿ ಇರಲಿ, ದುಸ್ಥಿತಿಯಲ್ಲಾಗಲೂ ಇರಲಿ, ಯಸ್ಮರೇತ್ ಪರಮಾತ್ಮಾನಾಂ ಸಭಾಹ್ಯಪ್ಯಂತರಶ್ಚಿ. ಅದು ಯಾವುದು? ಹಾಂ, ಇದೆ ಮ್ಯಾಟ್ರಿಕ್ಸ್ ಅಲ್ಲಿ. ಮ್ಯಾಟ್ರಿಕ್ಸಿಂದ ಮೂಲ ಹೊರಗೆ ಬಂದಿರುತ್ತೆ, ಆದರೆ ಅದರಲ್ಲಿ ಇನ್ನೂ ಡಿಕೋಡಿಂಗ್ ಇದೆ, ಬಂದಿರೋ ಪದ್ಯಗಳಲ್ಲಿ ಡಿಕೋಡಿಂಗ್ ಇದೆ ಮತ್ತೆ. ಸೊ ಇದು ಇಲ್ಲಿಗೆ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇದು ಏನಂದರೆ ಪ್ರಿಸರ್ವೇಷನಿಗೋಸ್ಕರ ಮಾತ್ರ, ಇದರಿಂದ ಮತ್ತೇನು ಬೇರೆ ಡಿರೈವೇಷನ್ಸ್ ಆಗಲ್ಲ. ಇಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್. ದೇರ್ ಆರ್ ಪೀಪಲ್ ಹೂ ಆರ್ ಟ್ರೈಯಿಂಗ್ ಸಮ್ ಪರ್ಸನ್ ಫ್ರಮ್ ಜರ್ಮನಿನೋ ಯಾರೋ ಅವರು PhD ಮಾಡ್ತಾ ಇದ್ದೀನಿ ಇದ್ರ ಮೇಲೆ ಅಂತೆಲ್ಲ ಹೇಳಿ ನನ್ನ ತಲೆ ತಿಂದರು. ನಾನು ವೇಸ್ಟ್ ಮಾಡಬೇಡಿ ಅಂತ ಹೇಳಿದೆ. ಬಿಕಾಸ್ ವಿ ಶುಡ್ ಅಲರ್ಟ್ ದೆಮ್. ಸುಮ್ಮನೆ ಹೋಗಿ ಏನು ಅದರಲ್ಲಿ ಸಿಗಲ್ಲ ಅಂತ ನನ್ನ ಎಕ್ಸ್ಪೀರಿಯನ್ಸ್ ಇದೆ. ನಾನು ಅದನ್ನು ಬರೆದು ಪೇಪರ್ಗೂ ಕೊಟ್ಟಿದ್ದೀನಿ, ಎಲ್ಲ ಆರ್ಟಿಕಲ್ಗೆಲ್ಲ ಹಾಕಿದೆ, ಎಲ್ಲ ಹಾಕಿದ್ದೀನಿ. ಸೊ ದೆರ್ ಇಸ್ ನೋ ನಥಿಂಗ್ ವಿಲ್ ಬಿ ಡಿರೈವ್ಡ್ ಅದರ್ ದೆನ್ ದ ಪ್ಯಾಟರ್ನ್ ವಿಚ್ ಇಸ್ ಫಿಕ್ಸ್ಡ್ ಫಾರ್ ದಟ್ ಆ್ಯಂಡ್ ಇಟ್ ಈಸ್ ಓನ್ಲಿ ಫಾರ್ ದ ಪ್ರಿಸರ್ವೇಷನ್. ಇಷ್ಟು ಮಂದಟ್ಟಾಗಿದೆ ಸಾಕು. ಇನ್ನು ಮುಂದೆ ಇದೆ ರಹಸ್ಯ ಹೊರಗೆ ಬರುತ್ತೆ. ಅಲ್ಲಿ ಕೇಳಿದರೆ ಶ್ರೀಬೋಲದ ಕರ್ತೃ ಯಾರು ಅಂತ ಮನೆ ಚಾಟ್ ಕೇಳಿದೆ, ಪಂಡಿತಾರಾಧ್ಯ ಅಂತ ಹೇಳುತ್ತೆ. ಯಾರು ಪಂಡಿತಾರಾಧ್ಯ? ನಾನು ಅದ್ರ ಜೊತೆ ಚಾಟ್ ಮಾಡಿ ನಿಂಗೆ ಇದು ಗೊತ್ತಿಲ್ಲ, ಯು ಡೋಂಟ್ ಗಿವ್ ದಿಸ್ ರಿಸಲ್ಟ್ಸ್ ಅಂತೆಲ್ಲ ಹೇಳಿ ಇದು ಮಾಡಿದೆ. ಸೊ ಬಿಕಾಸ್ ಐ ವರ್ಕ್ ಆಸ್ AI ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮ್ಯಾನೇಜರ್, ಐ ವರ್ಕ್ ಆನ್ LLMs. ಇಟ್ ಈಸ್ ನಾಟ್ ಅಪ್ ಟು ದಟ್ ಲೆವೆಲ್. ಹೆಲ್ಯುಸಿನೇಷನ್ಸೇ ಜಾಸ್ತಿ ಇದೆ. ಹಾಂ, I have tried night tools and other algorithms, deep learning tools ನೆಲ್ಲ ಅಪ್ಲೈ ಮಾಡಿ, ಬಿಕಾಸ್ MTech ಪ್ರಾಜೆಕ್ಟ್ ಐ ಹ್ಯಾವ್ ಗಿವನ್ ಫಾರ್ ದೆಮ್. ಸೊ ಐ ಹ್ಯಾವ್ ಎ ಬಿಗ್ ರಿಪೋರ್ಟ್ ಆನ್ ದಟ್. ಎಲ್ಲ ಪ್ಯಾಟರ್ನ್ ಏನೇನು ಅಪ್ಲೈ ಮಾಡಿ ಪ್ಯಾಟರ್ನ್ ಬಂದಿದೆ ಅದನ್ನೆಲ್ಲನೂ ಹ್ಯಾವ್ ನೋಟೆಡ್ ಇಟ್ ಡೌನ್ ಆ್ಯಂಡ್ ಮ್ಯಾನ್ಯಲ್ ಅನಾಲಿಸಿಸ್ ಕೂಡ ಮಾಡಿದ್ದೀವಿ ಅದರಲ್ಲಿ. ಆ್ಯಂಡ್ ಅನದರ್ ಪರ್ಸನ್ ಹೂ ಇಸ್ ರಿಲೇಟಿವ್ ಆಫ್ ವೆಂಕಟಸುಬ್ಬಯ್ಯನ್ ಅವರು, ಈಸ್ ಅ ಡೇಟಾ ಸೈಂಟಿಸ್ಟ್. ಸೊ ಈ ಸೆಡ್ ಐ ಕ್ಯಾನ್ ಡೂ ಸಮಥಿಂಗ್ ಅಂತ. ಸೊ ಮ್ಯಾಟ್ರಿಕ್ಸ್ ಒಂದು ಕೊಟ್ಟೆ, ಟೈಪ್ ಎಕ್ಸೆಲ್ ಇರುವಂಥದ್ದು ಫಾರ್ಮೆಟ್ ಎಲ್ಲ ಡಿಜಿಟೈಸ್ ಮಾಡಿಕೊಂಡಿದ್ದೀವಿ. ಸೊ ಕೊಟ್ಟೆ, ಅವರು ಅದನ್ನು ಅನಾಲಿಸಿಸ್ ಮಾಡಿದ್ರು, ಡೇಟಾ ಅಲ್ಗಾರಿದಮ್ಸ್ ಎಲ್ಲ ಅಪ್ಲೈ ಮಾಡಿದ್ರು, ಡೇಟಾ ಸೈನ್ಸಿಂದು. ಸೊ ಏನೋ ಕೊರಿಲೇಷನ್ ಅದು ಇದು ಎಲ್ಲ ಸ್ಕೋರ್ಸ್ ಎಲ್ಲ ಮಾಡಿದರು. ಏನು ಮಾಡಿದ್ರು ಅದರಲ್ಲಿ ಏನು ಕೊನೆಗೆ? ಸೊ ಯು ಗೆಟ್ ಎ ಸ್ಕೋರ್ ಆ್ಯಂಡ್ ವ್ಯಾಲ್ಯೂ. ಯು ಟ್ರೈ ಟು ಫೈಂಡ್ ಔಟ್ ಅ ಪ್ಯಾಟರ್ನ್, ಯು ವಾಸ್ ನಾಟ್ ಏಬಲ್ ಟು ಡೂ ದಟ್. ಅವ್ರು ಸುಮ್ಮನೆ ಬಿಟ್ಟರೆ ಅದಕ್ಕೆ ಬೇಡ ಅಂತ ಹೇಳಿ. ಸೊ ಫೈನಲಿ ಇಟ್ ವಿಲ್ ಬಿ ದಟ್ ಓನ್ಲಿ, ಬಿಕಾಸ್ ಇಟ್ ಈಸ್ ಬೇಸ್ಡ್ ಆನ್ ಎ ಫಿಕ್ಸ್ಡ್ ಸಿಸ್ಟಮ್. ಸೊ ಈಗ ಇದಿಷ್ಟಾದ ಮೇಲೆ ಇಲ್ಲಿಂದ ಮುಂದೆ ರಹಸ್ಯ ಬರೋದು ಇಲ್ಲಿಂದ ಮುಂದೆ. ಪೀಪಲ್ ಆರ್ ನಾಟ್ ಟಾಕಿಂಗ್ ಅಬೌಟ್ ದಟ್. ಈ ಪದ್ಯ ಬಂತಲ್ಲ, ಈ ಮ್ಯಾಟ್ರಿಕ್ಸ್ ಮರ್ತು ಬಿಡಿ, ಇದು ಎಲ್ಲ ಡಿಕೋಡ್ ಆಗಿ ರೆಡಿ ಇದೆ ನಿಮ್ಮ ಹತ್ರ ಈ ಪ್ಯಾಟರ್ನ್. ದಿಸ್ ಇಸ್ ಜಸ್ಟ್ ಎ ಫ್ಯಾಸಿನೇಟಿಂಗ್ ಥಿಂಗ್ ಟು ಸೇ ಫಾರ್ ಯು. ಅದೇ ನಕ್ಷತ್ರಗಳ ಸ್ವರೂಪದಲ್ಲಿ, ಅಂದರೆ ಮಾನವನ ಒಂದು ಸಪ್ತಧಾತು ಸಿದ್ಧಾಂತ ನಮಗೆ ದೇಹದಲ್ಲಿ ಆಗಿರುವಂತಹ ಧಾತುಗಳು 7: ರಕ್ತ, ಮಜ್ಜ, ವಸ, ಮಾಂಸ, ಅಸ್ಥಿ, ಮೇದ ಇತ್ಯಾದಿ. ಅದಕ್ಕೆ ಇನ್ನೆರಡು ಧಾತುಗಳು ಕೂಡ ಅಗೋಚರ ಧಾತುಗಳು, ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಅದು 9 ಆಗುತ್ತೆ. ಒಂದು ಓಜಸ್ಸು ಮತ್ತು ಮನಸ್ಸು ಅಂತ ಹೇಳುವಂಥದ್ದು 2 ತಗೊಳ್ತಾರೆ, ಸವು ವ್ಯವಹರಿಸುತ್ತೆ ಅಂತ. ಸೊ ಇದು ತ್ರಿಕಾಲಗಳಲ್ಲಿ ವ್ಯವಹರಿಸಿದಾಗ 27 ಆಗುತ್ತೆ ಅನ್ನೋದು ಒಂದು ಸಿದ್ಧಾಂತ ಇದೆ. 9 × 27 ನವಮಾಂಕ ಗಣಿತ. ನವಮದ ಬಗ್ಗೆ ರಾಶಿಗಟ್ಟಲೆ ಪದ್ಯ ಕೊಟ್ಬಿಟ್ಟಿದ್ದಾನೆ. ನವಮ ಯಾಕೆ ತೊಗೊಂಡಿದ್ದೀನಿ ಅನ್ನೋದು ಬೇಸ್ 9 ಇದೆ. ಬೇಸ್ 9 ಅದನ್ನು 27 ಮಾಡ್ಕೊತಾನೆ ಅವನು. ಸೊ ಇಲ್ಲಿ ಪದ್ಯ ಬಂತಲ್ಲ, ಸೊ ಮೊದಲನೇ ಅಧ್ಯಾಯದ ಒಂದು ಸ್ಯಾಂಪಲ್ನ ನಾನು ಹೀಗೆ ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನಾವು ನೋಡಿದ್ವಿ ಅಷ್ಟಮಹಾ ಪ್ರಾತಿಹಾರ್ಯ ಈ ರೀತಿ ಬಂದಿದೆ ಅಂತ. ಸೊ ಇದು ಒಂದು ಪದ್ಯ, ಒಂದಿಷ್ಟು ಅಕ್ಷರಗಳು ಬಂದಿದೆ. ದಿಸ್ ಈಸ್ ನಾಟ್ ಫಿಕ್ಸ್ಡ್. ಇದು ನಮ್ಮ ಶಾಸ್ತ್ರೀಯ ಛಂದಸ್ಸುಗಳ ಆಧಾರದಲ್ಲಿ ಬರೋದಿಲ್ಲ. ಇದು ಅದಕ್ಕಿಂತ ಒಂಥರ ವಿಭಿನ್ನವಾದಂತಹ ಚತ್ತಾಣ ಮತ್ತು ಬೆದಂಡೆ ಅನ್ನುವಂತಹ 2 ಕ್ರಮಗಳಲ್ಲಿ ಬರುತ್ತೆ. ಚತ್ತಾಣ ಅಂದರೆ ಚತುಸ್ಥಾನ, 4 ಪದ್ಯಗಳು, 4 ಲೈನ್ ಇರುವಂಥದ್ದು. ಆದರೆ ಫಿಕ್ಸ್ಡ್ ಅಕ್ಷರಗಳಿರಲ್ಲ ಇದರಲ್ಲಿ, ಛಂದಸ್ಸಿನ ಥರ. ಚತ್ತಾಣ ಅಂತ ಅದನ್ನು ಕರೀತಾರೆ, ಪ್ರಾಕೃತ ಛಂದಸ್ಸು. ಇದ್ರ ಬಗ್ಗೆ ಬಹಳಷ್ಟು ಕನ್ನಡ ಕಾವ್ಯ ಮೀಮಾಂಸೆಗಳಲ್ಲಿ ಚರ್ಚೆ ಆಗಿದೆ ಚತ್ತಾಣದ ಬಗ್ಗೆ, ಬಟ್ ಸರಿಯಾದ ಮಾಹಿತಿ ಎಲ್ಲೂ ಇಲ್ಲ. ಮತ್ತು ಬೆದಂಡೆ ಅನ್ನುವಂಥದ್ದು ಗದ್ಯ ಚಂಪು ಥರ ಇರುತ್ತೆ, ಗದ್ಯ ಫಾರ್ಮೆಟಲ್ಲಿ ಇರುತ್ತೆ, ಅದು ಕೂಡ ಬರುತ್ತೆ. ಇದು ಚತ್ತಾಣದಲ್ಲಿದೆ. ಅಷ್ಟಮಹಾ ಪ್ರಾತಿಹಾರ್ಯ ವೈಭವದಿಂದ ಇದರಲ್ಲಿ ನನ್ನ ಪ್ರಕಾರ 92 ಏನೋ ಅಕ್ಷರಗಳು ಬರುತ್ತೆ. ಇದು ಫಸ್ಟ್ ನಾವು ಮ್ಯಾಟ್ರಿಕ್ಸಿಂದ ಡಿರೈವ್ ಮಾಡಿದ್ವಲ್ಲ ಅದು. ಸೊ ಇದು ಮೊದಲನೇ ಪದ್ಯ ಅಂತ ಆಯಿತು. ಎರಡನೇ ಪದ್ಯ ಟವಣೆಯ ಕೋಲು, ಟವಣೆಯ ಕೋಲು ಪುಸ್ತಕ ಪಿಂಚಪಾತ್ರೆಯ ಅಂತ ಬರುತ್ತೆ. ಸೊ ಹೀಗೆ ಮೊದಲನೇ ಅಧ್ಯಾಯದಲ್ಲಿ ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ 192 ಪದ್ಯನೋ ಅಥವಾ 172 ಎಷ್ಟೋ ಬರುತ್ತೆ ಪದ್ಯಗಳು, 17 ಪದ್ಯಗಳು ಬಂತಲ್ಲ. ಸೊ ಇದರಲ್ಲಿ ಇದು ಮೊದಲನೇ ಅಧ್ಯಾಯದಲ್ಲಿ ತುಂಬ ಕಾಂಪ್ಲೆಕ್ಸಿಟಿ ಅವನು ಇರಲಿಲ್ಲ, ತುಂಬ ಸಿಂಪಲ್ ಆಗಿಟ್ಟಿದ್ದಾನೆ. ಸೊ ಇದು ನೇರವಾಗಿ ಹೀಗೆ ಓದ್ಕೊಂಡು ಹೋಗೋದು. ಪದ್ಯಗಳು ಮಿಕ್ಸ್ ಇರುತ್ತೆ, ಕನ್ನಡದಲ್ಲೂ ಇರುತ್ತೆ, ಸ್ವಲ್ಪ ಪ್ರಾಕೃತ ಅಲ್ಲಲ್ಲಿ ಬರುತ್ತೆ, ಸಂಸ್ಕೃತನೂ ಅಲ್ಲಲ್ಲಿ ಬರುತ್ತೆ, ಶಬ್ದಗಳು ಅರ್ಥ ಆಗುತ್ತೆ ಓದಿದರೆ ನಮಗೆ. ಒಂದು ಇದರಲ್ಲಿ ಹೈಡ್ ಮಾಡಿದ್ದಾನೆ ಅರೌಂಡ್ 27th ಲೆಟರ್, ಅರೌಂಡ್ ನಾಟ್ ಎಕ್ಸಾಕ್ಟ್ಲಿ 27 ಬಟ್ ಅರೌಂಡ್ 27th ಲೆಟರ್. ಆಚೆ ಈಚೆ ನಾವು ನೋಡ್ಕೊತಾ ಹೀಗೆ ಹೋದರೆ ಇಲ್ಲಿ ಬಂತು ಅಂದ್ಕೊಳ್ಳಿ, ಓ ಅಂತಿದೆ. ಹಾಗೆ ನಾನು ಫುಲ್ ಬರಿತೀನಿ.
ಸೊ ಹೀಗೆ ನಾವು ಟ್ರಾವೆಲ್ಸ್ ಮಾಡ್ಕೊಂಡು ಹೋದರೆ ಈ ಪದ್ಯಗಳನ್ನು ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂಧ್ಯಾಂತಿ ಯೋಗಿನಃ ಕಾಮದ ಮೋಕ್ಷಂ ಚೈವ ಓಂಕಾರಾಯ ನಮೋ ನಮಃ ಅಂತೇಳಿ ಇಡೀ ಅಧ್ಯಾಯದಲ್ಲಿ ಪೂರ್ತಿ ಅದೊಂದು ಶ್ಲೋಕ ಸಂಸ್ಕೃತದಲ್ಲಿ ಸಿಗುತ್ತೆ. ಈ ಪ್ಯಾಟರ್ನ್ ಯಾಕೆ ಅಂತ ತಲೆ ಕೆಡ್ಸ್ಕೊಂಡು ನಾವು ಏನು ಮಾಡಿದ್ರೆ ನಮಗೆ ಇಲ್ಲಿ ತನಕ ಅರ್ಥ ಆಗಿಲ್ಲ. ಬಿಕಾಸ್ ಫಿಕ್ಸ್ಡ್ ನಂಬರ್ಸ್ ನಾನು ಇದನ್ನು ಪುಷ್ ಮಾಡ್ತೀನಿ, ಬಿಕಾಸ್ ದಿಸ್ ಇಸ್ ನಾಟ್ ಫಿಕ್ಸ್ಡ್. ಇಲ್ಲಿ 92 ಅಕ್ಷರ ಬಂದು ಇಲ್ಲಿ 100 ಅಕ್ಷರ ಬಂದಿರುತ್ತೆ, ಇಲ್ಲಿ 84 ಅಕ್ಷರ ಬಂದು ಹೌ ಯು ವಿಲ್ ಗೆಟ್ ಟು ನೋ ದ ಪ್ರಾಪರ್ ಪೊಸಿಷನ್, ಹೌ ದೇ ಹ್ಯಾವ್ ಫೌಂಡ್ ಇಟ್ ದಿಸ್ ಔಟ್ ಐ ಡೋಂಟ್ ನೋ. ಬಟ್ ಎಲ್ಲ ಅಧ್ಯಾಯದಲ್ಲೂ ಅದನ್ನು ಮಾರ್ಕ್ ಮಾಡಿದ್ದಾರೆ, ಈ ಸ್ಟಾರ್ ಮಾರ್ಕ್ಸ್ ಮಾಡಿದ್ದಾರೆ. ಇಲ್ಲಿ ಎಲ್ಲಿ ಆ ಅಕ್ಷರ ಬರುತ್ತೋ ಅಲ್ಲಿ ಸ್ಟಾರ್ ಮಾರ್ಕ್ಸ್ ಅವರು ಡಿಕೋಡ್ ಮಾಡ್ಬೇಕಾದ್ರೆ ಮಾಡಿದ್ದಾರೆ. ದೇರ್ ಶುಡ್ ಬಿ ಸಮ್ ಫಾರ್ಮುಲಾ ಆರ್ ಕವಿನೇ ಆ ಥರ ಕೊಟ್ಟಿರ್ಬೋದು, ಸಾಧ್ಯತೆ ಇದೆ. ಅದಾಗಿ ಲೆಟರ್ಸಲ್ಲೂ ಏನೋ ಇರುತ್ತೆ, ಅದನ್ನು ನಾನೆಲ್ಲ ಹುಡುಕ್ ನೋಡಿ ಏನೂ ಸಿಗಲಿಲ್ಲ. ಎಲ್ಲ ಥರನೂ ಟ್ರೈ ಮಾಡಿದೆ, ಏನೂ ಸಿಗಲಿಲ್ಲ. ಬಟ್ ಅದು ನಮಗೆ ಗೊತ್ತಿರೋ ಭಾಷೆಯಲ್ಲಿ ಏನೂ ಸಿಗ್ತಾ ಇಲ್ಲ, ಗೊತ್ತಿಲ್ಲದೇ ಇರೋ ಭಾಷೆಯಲ್ಲಿ ಏನೋ ಸಿಗ್ಬೋದು, 700 ಬೇರೆ ಭಾಷೆ ಇರ್ಬೋದು. ಸೊ ದಟ್ ಈಸ್ ವೈ ಟು ವರ್ಕ್ ಆನ್ ಸಿರಿಗು ವಲಯ ಮಲ್ಟಿ ಲಿಂಗ್ವಿಸ್ಟಿಕ್ ಎಕ್ಸ್ಪರ್ಟ್ ಶುಡ್ ಬಿ ದೇರ್. ಲಿಂಕ್ಸ್ ಆಗಿ ಮತ್ತೆ ಬೇರೆ ಬೇರೆ language ಅಲ್ಲಿ. ಅದೇ ಡಿವಿನಿಟಿ ಇಲ್ಲಿರೋದು, ಅದೇ ಡಿವಿನಿಟಿ, ಅದೇ ಸೀಕ್ರೆಟ್ ಇರುತ್ತೆ. ಎಲ್ಲ ಸೊ ಬಗ್ಗೆ ಏನೋ ಒಂದು ಕಾಮನ್ ಇದೆಯಾ, ಸಮ್ ಅಂಡರ್ಲೈನ್ ಫಾರ್ಮ್ಯಾಟ್ ಕಾಮನಾಲಿಟಿ ಈಸ್ 64 ಲೆಟರ್ಸ್. ಅವಿನಾಶಿಯಾದಂತಹ 64 ಅಕ್ಷರಗಳಿಂದಲೇ ಸರ್ವಭಾಷಾಮಯಿ ಆದಂಥ ಅದನ್ನೇ ಇದನ್ನು ಸರ್ವಭಾಷಾಮಯಿಯಾಗಿ ಮಾಡಿದ್ದಾನೆ. ಐ ಹ್ಯಾವ್ ಐಡೆಂಟಿಫೈಡ್ ಸಮ್ ಪೆಕ್ಯುಲಿಯರ್ ಸೌಂಡ್ಸ್ ಅಬೌಟ್ ಬರ್ಡ್ಸ್. ಕಕಾರದ ವೇರಿಯೇಷನ್ ಮಾಡ್ತಾ ಹೋಗಿದ್ದಾನೆ, ನಾನು ನೋಡ್ತಾ ಹೋದೆ, ಅದೇನೋ ನನಗೆ ಒಂದು ಹೊಳಿತು, ಇದು ಕಾಗೆಯ ಭಾಷೆಯನ್ನು ಹೇಳ್ತಾ ಇದೆ, ಕಾಕ ಭಾಷೆ ಅಂತ. ಪಶುಭಾಷಾ ವಿಜ್ಞಾನ 64 ವಿದ್ಯೆಗಳು ಅಂತ ನಮ್ಮಲ್ಲಿ ಏನು ಹೇಳ್ತೀವಿ ಅದಷ್ಟು ಇದರಲ್ಲಿದೆ, ಅಡಕವಾಗಿದೆ. ಈಗ ಈ ಅಕ್ಷರಗಳು ಮೊದಲನೇ ಅಕ್ಷರಗಳನ್ನು ಜಾಯಿನ್ ಮಾಡ್ತಾ ಹೋದಾಗ ಪ್ರಾಕೃತದ ಪದ್ಯ ಬರುತ್ತೆ. ಅಟ್ಟವಿಹಕಮ್ಮ ಅಂತ ಬರ್ತಾ ಹೋಗ್ತಾರೆ. ನಾನು ಪ್ರಾಕೃತ ಅಷ್ಟು ಉಚ್ಚಾರಣೆ ಬರೋದಿಲ್ಲ, ಬಟ್ ಅದು ಎಲ್ಲ ದಾಖಲೆ ಮಾಡಿದ್ದೀವಿ. ಇವಿಷ್ಟು ಮಾತ್ರ ಮೊದಲನೇ ಅಧ್ಯಾಯದಲ್ಲಿ ನಮಗೆ ಸಿಗುವಂಥ ಸೀಕ್ರೆಟ್ ಶ್ಲೋಕ. ಇದೆಷ್ಟು 172 ಪ್ಲಸ್ ಇದು 2 ಎಕ್ಸ್ಟ್ರಾ. ಇದಿಷ್ಟು ಅಷ್ಟೇ ಮುಗೀತು. ಇಲ್ಲಿಂದ ಮುಂದೆ ನಮಗೆ ಯಾರಿಗೂ ಏನು ಬೇರೆ ಮಾಡೋದಕ್ಕಾಗಿಲ್ಲ, ಏನು ಕಂಡುಹಿಡಿಯೋದಕ್ಕಾಗಿಲ್ಲ. ನಾನು ಸಾಕಷ್ಟು ಪ್ರಯತ್ನ ಮಾಡಿದ್ದೀನಿ. ಹೀಗೆ ಕೂತ್ಕೊಂಡು ನೋಡೋದು, ನನಗೆ ಸಿಗಬೇಕು ಅಂತಿಲ್ಲ, ಯಾರಿಗಾರು ಸಿಗ್ಬೋದು. ನೀವು ಓದ್ಬೇಕಾದ್ರೆ ಸಿಕ್ಕಿದ್ರೆ ದಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್. ಸಿಗ್ಬೋದು, ಸಿಗ್ದಲ್ಲೇ ಇರ್ಬೋದು. ಸೆಕೆಂಡ್ ಅಕ್ಷರಗಳು ಟ್ರೈ ಮಾಡಿದ್ವಿ, ಸಿಗಲಿಲ್ಲ. ಥರ್ಡ್ ಮಾಡಿದ್ವಿಲ್ಲ, ಏನೇನೋ ತಿರುಗಿಸಿ ಮುಗಿಸಿ ಏನೇನೋ ಮಾಡಿ ನೋಡಿದ್ವಿ. ಈಗ ಪಜಲ್ ಸಾಲ್ವ್ ಮಾಡೋದಕ್ಕೆ ಹೇಗೆ ಮಾಡ್ತೀವಿ ಹಾಗೆ ಟ್ರೈ ಮಾಡ್ತೀವಿ. ಜಸ್ಟ್ ಒಂದು ಅಧ್ಯಾಯ ಇಟ್ಕೊಂಡ್ರೆ ವಾಸ್ಟ್ ಎನಾರ್ಮಸ್ ಆಗೋಯ್ತು. ನೀವು ಇಫ್ ಯು ವಾಂಟ್ ಟು ಟ್ರೈ ಟು ಸಾಲ್ವ್ ಯುವರ್ ಎನರ್ಜಿ ವಿಲ್ ಬಿ ಎಕ್ಸಾಸ್ಟೆಡ್ ಲೈಕ್ ಎನಿಥಿಂಗ್ ಆ್ಯಂಡ್ ಯು ವಿಲ್ ಥ್ರೋ ಇಟ್ ಔಟ್ ಆ್ಯಂಡ್ ಕಮ್ ಬ್ಯಾಕ್. ಸೊಡಕು ಆದರೆ ಹೆಂಗಾರು ಸಾಲ್ವ್ ಆಗುತ್ತೆ, ಬಟ್ ದಿಸ್ ಡಸಂಟ್ ಸಾಲ್ವ್. ಅಷ್ಟೇ ಟ್ರೈ ಮಾಡಿ. ಇಲ್ಲಿ 92 ಬಂತಾ, ಸೊ ನೆಕ್ಸ್ಟ್ ಒಂದು 100, 84. ಸೊ ಟೋಟಲ್ ಇಲ್ಲಾದಾಗ ಅದೇ ಗೊತ್ತಾಗಿಲ್ಲ ಹೇಗೆ ಅಂತ. ಸೊ ನಾನು ಅದಕ್ಕೆ ಬರ್ತಾ ಇದ್ದೀನಿ. ಈಗ ಮ್ಯಾಟ್ರಿಕ್ಸಿಂದ ಎಲ್ಲ ಡಿರೈವ್ ಆಯಿತು ಅಂತ ಅವ್ರು ಹೇಳ್ತಾರಲ್ಲ, ಇಟ್ ಈಸ್ ನಾಟ್ ರೈಟ್. ಸುವಿಶಾಲ ಪತ್ರದಕ್ಷರ ಭೂವಲಯಕ್ಕೆ ನಮಿಪೆ ಅಂತ ಮುನ್ನೆ ಹೇಳಿದ್ದಾರೆ. ಸುವಿಶಾಲ ಪತ್ರ ಅಂದರೆ ತಾಳೆಪತ್ರ. ಸುವಿಶಾಲ ಪತ್ರದ ಅಕ್ಷರ ಭೂವಲಯಕ್ಕೆ ನಮಿಪೆ. ಹಾಗಾಗಿ ಹಿ ಹ್ಯಾಸ್ ಪ್ರಿಪೇರ್ಡ್ ದ ಅಕ್ಷರ ಭೂವಲಯ ಇನ್ ದಿಸ್ ಫಾರ್ಮ್ಯಾಟ್ ಆ್ಯಂಡ್ ದೆನ್ ಅಪ್ಲೈಡ್ ದ ನಂಬರ್ಸ್ ಆ್ಯಂಡ್ ಎನ್ಕೋಡೆಡ್ ಇಟ್ ಇನ್ ಅ ಮ್ಯಾಟ್ರಿಕ್ಸ್ ಫಾರ್ ದ ಪ್ರಿಸರ್ವೇಷನ್ ಪರ್ಪಸ್. ಅಷ್ಟೇ, ಅದೇ ಸತ್ಯ. ಬಿಕಾಸ್ ಇನ್ ನೋ ವೇ ಯು ಕ್ಯಾನ್ ಇನ್ ದಟ್ ಮ್ಯಾಟ್ರಿಕ್ಸ್ ಯು ಸಿ 92 ಅಕ್ಷರಕ್ಕೆ ಡಿವೈಡ್ ಮಾಡೋದು ಎಲ್ಲಿದೆ? ಇಲ್ಲವೇ ಇಲ್ಲ. ಇದು ರಹಸ್ಯ. ಇದು ಸುಧಾರ್ತಿ ಅವರು ಹೇಳಿದಾಗ ಯಾರ್ಯಾರು ಮೋಸ ಮಾಡಿ ಏನೇನೋ ಇದೆ ಅಂತೆಲ್ಲ ಹೇಳಿದ್ರು ಅವರೆಲ್ಲ ಬಾಯಿ ಮುಚ್ಚೋದಕ್ಕಾಯ್ತು. ಇದು ಒಂದು ಈ ಥರದೊಂದು ಇಂಜೆಕ್ಷನ್ ಅದು. ಬಿಕಾಸ್ ವೆನ್ ಯು ವರ್ಕ್ ಪ್ರಾಪರ್ಲಿ ಆನ್ ದಟ್ ಸಾಹಿತ್ಯ, ಆವಾಗಲೇ ನಿಮಗೆ ಅದು ಅರ್ಥ ಆಗುತ್ತೆ. ಡಿವಿಷನ್ಸೇ ಇಲ್ಲ. ಈವನ್ ಅದಕ್ಕೇನು ಮಾಡಿದ್ರು, ನಾವು ಆ ಕ್ವಶನ್ ಹಾಕಿದ್ದಕ್ಕೆ ಇನ್ನೊಂದು ಯಾವುದೋ ಡೂಪ್ಲಿಕೇಟ್ ಮ್ಯಾಟ್ರಿಕ್ಸ್ನ ಕ್ರಿಯೇಟ್ ಮಾಡಿ 92nd ಅಕ್ಷರ ಎಲ್ಲಿದೆ ಅಲ್ಲೊಂದು ಮಾರ್ಕನ್ನು ಹಾಕಿದ್ದಾರೆ. ಅಲ್ಲಿಗೆ ನಾವು ಡಿವೈಡ್ ಮಾಡ್ಕೊಬೇಕು ಅಂತ. ಕುಮುದೆಂದು ಮುನಿ ಏನು ಸಾಹಿತ್ಯದಲ್ಲಿ ಆ ರೀತಿ ಹೇಳೇ ಇಲ್ಲ. ಸೊ ದೇರ್ ಆರ್ ಪೀಪಲ್ ಹೂ ಆರ್ ಟ್ರೈಂಗ್ ಟು ಮ್ಯಾನಿಪುಲೇಟ್ ದಿಸ್ ಆಲ್ಸೋ ಜಸ್ಟ್ ಫಾರ್ ದ ಇಂಟೆಲೆಕ್ಚುಯಲ್ ಗೇನ್ಸ್. ಅವರಿಗೆ ಏನೋ ಒಂದು ಸಿಗುತ್ತೆ, ನಮಗೆ ಅದ್ರಲ್ಲಿ ಪ್ರೈಡ್ ಸಿಗುತ್ತೆ ಅನ್ನೋ ಏನು ಸಿಗಲ್ಲ, ಜ್ಞಾನ ಮಾತ್ರ ಸಿಗೋದು. ಸೊ ಪೀಪಲ್ ಹ್ಯಾವ್ ಟ್ರೈಡ್ ಸೋ ಮಚ್ ಓನ್ಲಿ ಫಾರ್ ದ ಟೇಕನ್ ಸಮ್ ಫಂಡಿಂಗ್ ಎಲ್ಲ ತಗೊಂಡು ಕೆಲವು ಯೂನಿವರ್ಸಿಟಿ ಅವರೆಲ್ಲ ಟ್ರೈ ಮಾಡಿದ್ರು. ಪಾಪ ಅವ್ರಿಗೆ ಏನು ರಿಸಲ್ಟ್ ಸಿಗಲ್ಲ. ದೇ ಹ್ಯಾವ್ ಪಬ್ಲಿಷ್ ಸಮ್ ಪೇಪರ್ಸ್ ಬೇಸ್ಡ್ ಆನ್ ದ ಸೈಫರ್ ಟೆಕ್ನಿಕ್, ಕ್ರಿಪ್ಟೋಗ್ರಫಿ ಅದ್ರ ಮೇಲೆ ಬರೆದ್ರು. ಬಟ್ ಒರಿಜಿನಲ್ ಜ್ಞಾನ ಇದರಲ್ಲಿರುವಂಥದ್ದು ಮಾಡಿ. ಸೊ ಇದು ಸಿಂಪಲ್ ಆಗಿ ಮೊದಲನೇ ಅಧ್ಯಾಯದ ನಾನು ಹೇಳಿದೆ. ಹಾಗೆ ಹೋಗ್ತಾ 34 ಅಧ್ಯಾಯಗಳು. 2ನೇ ಅಧ್ಯಾಯಕ್ಕೆ ಬರಬೇಕು ಒಂಚೂರು ಕಾಂಪ್ಲೆಕ್ಸಿಟಿ ಜಾಸ್ತಿ ಮಾಡ್ತಾನೆ. ಹಾಗೆ ಬರ್ತಾ ಎಲ್ಲಿ ತನಕ ಬರುತ್ತೆ ಅಂದರೆ, ನೀವು ಆದಿ ಅಕ್ಷರಗಳನ್ನೆಲ್ಲ ಈ ಕ್ರಮದಲ್ಲಿ ಜೋಡಿಸ್ಕೊಳ್ತಾ ಹೋಗಿ. ಎಕ್ಸಾಂಪಲ್ ನಾನು ಕೊಡ್ತೀನಿ, ಜಸ್ಟ್ ನಾಟ್ ಎಕ್ಸಾಕ್ಟ್. ಸೊ ಕನ್ಸಿಡರ್ ಫಸ್ಟ್ 16 ಅಧ್ಯಾಯ, ಅದರಲ್ಲಿ ಇಲ್ಲಿಂದ ಹೀಗೆ ಟ್ರಾವೆಲ್ಸ್ ಮಾಡ್ಕೊಂಡು ಹೋಗ್ತೀರಾ. ಇಲ್ಲಿ ಎಂಡ್ ಆಯಿತು, ಪದ್ಯಗಳು ಸಿಕ್ತು. ಆಮೇಲೆ 17th ಅಧ್ಯಾಯದಿಂದ 34th ಅಧ್ಯಾಯದಿಂದ ಯು ಶುಡ್ ಟ್ರಾವೆಲ್ಸ್ ಅಪ್ವರ್ಡ್ಸ್ ಆ್ಯಂಡ್ ಇಲ್ಲಿ ಬಂದು ಇಲ್ಲಿ ಜಾಯ್ನ್ ಆಗುತ್ತೆ ಅಕ್ಷರಗಂಗೆ. ಸೊ ಆವಾಗ ಆ ಪದ್ಯಗಳನ್ನ ನೀವು ತೊಗೊಳ್ಬೇಕು. ಈ ರೀತಿ ವಿಚಿತ್ರವಾಗಿ ಅಕ್ಷರಗಳಲ್ಲೇ ಎಲ್ಲ ಚಮತ್ಕಾರಗಳನ್ನು ಆಟ ಆಡ್ಬಿಟ್ಟಿಯಾನೆ. ಅದೆಲ್ಲದನ್ನು ಹೆಚ್ಚು ಕಡಿಮೆ ಇನ್ನು ತೆಗೆಯೋಕೆ ನಮಗೇನು ಕೆಲಸನೇ ಉಳಿಸಿಲ್ಲ. ಅಷ್ಟು ಸುಧಾರ್ತಿ ಅವರು ತೆಗೆದುಬಿಟ್ಟು ಅರೌಂಡ್ 4000-5000 ಪೇಜಸಲ್ಲಿ 10-11 ಬುಕ್ಸ್ ಇಷ್ಟು ದಪ್ಪದೆಲ್ಲ ಮಾಡಿ ಹಾಕಿದ್ದಾರೆ. 30 ಇಯರ್ಸಿಂದ ಅವ್ರಿಗೆ ಅದೇ ಕೆಲಸ. ಬೆಳಗ್ಗೆ ಎದ್ದು ಬೆಳಗ್ಗೆ ಹಗಲು ರಾತ್ರಿ ಅಂತಿಲ್ಲ. ಯಾವ್ಯಾವ ಅಕ್ಷರಗಳು ಎಲ್ಲಿಂದ ಬರುತ್ತೆ ಇಷ್ಟು ಮಾತ್ರ ಅಲ್ಲ, ಇದು ಅಪ್ ಟು ಡೌನ್ ಮಾತ್ರ ಅಲ್ಲ, ಜಂಪ್ಸ್ ಇದೆ. ಮತ್ತು ಇಲ್ಲಿಂದ ನಿಂತಿದ್ದು ಸೆಕೆಂಡ್ ಇಲ್ಲಿಂದ ಕಂಟಿನ್ಯೂ ಆಗುತ್ತೆ, ಇಲ್ಲಿಂದ ಹೀಗೆ ಬರ್ಬೋದು, ಆಮೇಲೆ ಇಲ್ಲಿ ಲಾಸ್ಟ್ ಅಕ್ಷರಗಳನ್ನು ಮಾಡಿದಾಗ ಇನ್ನೊಂದು ಬರ್ಬೋದು. ಈ ರೀತಿಯಾಗಿ ಎಷ್ಟೆಷ್ಟೋ ಕೃತಿಗಳನ್ನು ಬರೀ ಮೊದಲನೇ ಖಂಡದಲ್ಲಿ 59 ಅಧ್ಯಾಯಗಳಲ್ಲಿ ಅರೌಂಡ್ 10,000 ಶ್ಲೋಕಗಳನ್ನು ಪದ್ಯಗಳನ್ನು ತೆಗೆದಿದ್ದಾರೆ. ಅದ್ರ ಕೆಲಸ ಅದರಲ್ಲಿ ಏನು ಮಾಡಿದ್ದಾರೆ ಅಂದರೆ, ಇವರಿಗೆ ಯಾರೋ ತಂದುಕೊಟ್ರು ಕೃತಿನ, ಇವರು ಇದನ್ನು ಒಂದಿಷ್ಟು ಹುಡುಕ್ತಾ ಇದ್ರು. ಯಾರೋ ಸ್ಕೂಟ್ರಲ್ಲಿ ಇವರು ಬುಕ್ ಪ್ರಿಂಟ್ ಹಾಕೋ ಸಮಯಕ್ಕೆ ಯಾರೋ ಅಲ್ಲಿ ತಂದುಕೊಟ್ರು ಮುಂದಿನ ಕೃತಿ. ಫಸ್ಟ್ 34 ಅಧ್ಯಾಯ ಮಾತ್ರ ಕಲಮಂಗಲಂ ಶ್ರೀಕಂಠಯ್ಯನವರು ಪಬ್ಲಿಷ್ ಮಾಡಿದ್ರು. ಆವಾಗ ಯಾರು ಅನಂತ ಕೀಬೋರ್ಡ್ ಲೇಔಟ್ ಅಚ್ಚನ್ನ ತಯಾರು ಮಾಡಿದ್ದು ಇದಕ್ಕೋಸ್ಕರ.
ಕನ್ನಡದಲ್ಲಿ ಕರೆಕ್ಟ್ ಪ್ರಿಂಟಿಂಗ್ ಆಗಬೇಕು ಅಂತ. ಯಾಕೆಂದರೆ ಇದು ಕೂರಿಸ್ಬೇಕಲ್ಲ, ಈ 92 ಲೆಟರ್ಸ್ ಅವರಿಗೆ ಸಮಸ್ಯೆ ಆಗ್ಬಿಡ್ತು. ಈ ಪೇಪರಲ್ಲಿ ಕೂರ್ಸೋದಕ್ಕಾಗಲ್ಲ ಇನ್ನು. ಅವ್ರು ಅವಾಗ ಈ ಕ್ರಮದಲ್ಲಿ ಕೊಡಲೇ ಇಲ್ಲ, ಅದಕ್ಕೆ ಸೀದಾ ಬರೀ ಮ್ಯಾಟ್ರಿಕ್ಸ್ ಕ್ರಮದಲ್ಲೇ ಪ್ರಿಂಟ್ ಹಾಕಿದ್ರು, ಸುಲಭ ಅವರಿಗೆ ಪ್ರಿಂಟ್ ಹಾಕೋದು. ಸೊ ಬಟ್ ಈ ಸಾಹಿತ್ಯವನ್ನು ಕೊಡದಲ್ಲೇ ಇರೋ ಕಾರಣ ಜನರಿಗೆ ಅದೇನೋ ಥರ ಅರ್ಥ ಆಗಲಿಲ್ಲ. ಕಲಂಗಳಂ ಸಿಕ್ಕ ರಿಸರ್ವ್ ಮಾಡೋದಕ್ಕೆ ಅಂತಂದರೆ ಅದಕ್ಕೆ ಒಂದು ಇಂಪಾರ್ಟೆನ್ಸ್ ಇದೆ ಅಂತ ಹಾಂ. ಸೊ ಇಷ್ಟು ಡಿಕೋಡ್ ಮಾಡಿರೋರಿಗೆ ಯಾವುದೋ ಒಂದು ಎಕ್ಸಾಂಪಲ್ ಬೇಕಾಗುತ್ತೆ, ಯಾಕೆ ಅಷ್ಟು ಇಂಪಾರ್ಟೆಂಟ್ ರಿಸರ್ವ್ ಟ್ರೈ ಮಾಡೋದು ಅಂತ. ನಮ್ಮಲ್ಲಿ ರಿಸರ್ವ್ ಮಾಡೋದು ಒಂದು ಸೀಕ್ರೆಟ್ಸ್ ಇದ್ದೇ ಇರುತ್ತೆ, ಏನೋ ಒಂದು ಅದರಿಂದ ಕೇಸ್ ಇರುತ್ತೆ. ಸೊ ಆ ಥರದ್ದು ಏನಾದರೂ ಹೊರಗಡೆ ಬಂದಿದೆ ಜನರಲ್ಲಿ ಇದೆ ಬಂದಿದೆ ಅಂದರೆ ಎಲ್ಲವೂ ತುಂಬ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಇದು ಮೊದಲನೇ ಅಧ್ಯಾಯ ಮೊದಲನೇ ಖಂಡ ಈಸ್ ಪರಿಚಯಾತ್ಮಕ. ಶಾಸ್ತ್ರದೊಳಗೆ ಇಳಿತಾ ಇಲ್ಲ ಅವರು, ಶಾಸ್ತ್ರದೊಳಗೆ ಇಳಿಯೋದು ಎರಡನೇ ಖಂಡದಿಂದ. ಸೊ ಒಂದು ಎಕ್ಸಾಂಪಲ್ ಒಂದು ಕಡೆ ಕೊಡೋದು, ಒಂದು ಹೇಳಿದೆ ತನುವಿನ ಆಕಾಶಕ್ಕೆ ಹಾರಿಸಿ ನಿಲ್ಲಿಸುವ ಘನವೈವಿಕ ಕಾವ್ಯ ಭೂವಲಯ ಅಂತ. ಈ ಇನ್ಫಾರ್ಮೇಷನ್ನ ಐ ಹ್ಯಾವ್ ಪ್ರಿಸರ್ವ್ಡ್ ಇಟ್, ಎನ್ಕೋಡೆಡ್ ಇಟ್. ಅದರೊಳು ಸಕಲಾಂಕವನ್ನು, ಅದರಲ್ಲಿರುವಂತಹ ಅಂಕಗಳನ್ನು ನಿಧಾನಕ್ಕೆ ಬಿಡಿಸ್ಕೊಳ್ಬೇಕು ನೀವು ಅಂತ ಆ ಪದ್ಯ ಬರುತ್ತೆ. ಬಿಡಿಸ್ಕೊಂಡ್ರೆ ನಿಮಗೆ ಸಾಹಿತ್ಯ ರಾಶಿ ಸಿಗುತ್ತೆ. ವಾಟ್ ದಿಸ್ ಟೆಕ್ನಾಲಜಿ ಈಸ್ ಸೇಯಿಂಗ್ ಈಸ್ ಅಬೌಟ್ ಅವರ್ ಸ್ಟೋರೇಜ್ ಟೆಕ್ನಾಲಜಿ. ವಿ ಹ್ಯಾಡ್ ದಿಸ್ ಮಚ್ ಬಿಗ್ ಸರ್ವರ್ಸ್ ಆ್ಯಂಡ್ ನಾವು ಇಟ್ ಹಸ್ ಕಮ್ ಟು ಎ ಫಿಂಗರ್ ಟಿಪ್, USB, ಮೈಕ್ರೋ USB ಅದು ಇದೆಲ್ಲ. ಅಂದರೆ ನಮ್ಮ ಚಿಪ್ ಟೆಕ್ನಾಲಜಿಯಲ್ಲಿ ಏನಾಗ್ತಾ ಇದೆ, ಇಟ್ ಇಸ್ ಬೇಸ್ಡ್ ಆನ್ ದಿಸ್ ಸೂತ್ರ ಅಂತ ಅವರು ಅವಾಗಲೇ ಸುಧಾತಿ ಅವರು ಈಸ್ ನಾಟ್ ಎನ್ ವೆಲ್ ಎಜುಕೇಟೆಡ್ ಒನ್, ಬಟ್ ಕನ್ನಡ ಸಾಹಿತ್ಯದಲ್ಲಿ ತುಂಬ ಇದು ಮಾಡಿದ್ದಾರೆ. ಸಿಲಿಕಾನ್ ಚಿಪ್ ಸಿಗೋದು ಅಥವಾ ಈ ಸ್ಟೋರೇಜ್ ಟೆಕ್ನಾಲಜಿಯನ್ನು ಅವ್ನು ಹೇಳ್ತಾ ಇದ್ದಾನೆ ಅನ್ನೋದಕ್ಕೆ ಕಾರಣ ಅದರಲ್ಲಿ ಮೆಥಡ್ಸ್ಗಳು ಮುಂದೆ ಕೊಡ್ತಾನೆ. ಅದನ್ನೇ ಎನ್ಕೋಡಿಂಗ್ ಡಿಕೋಡಿಂಗ್ ಮೆಥಡ್ ಕಂಪ್ರೆಸ್ ಮಾಡಿ ಇದನ್ನು ಒಂದು ಬೀಜದ ಸ್ವರೂಪಕ್ಕೆ ತರ್ತಾರೆ. ಅದನ್ನು ಎಕ್ಸ್ಪಾನ್ಷನ್ ಮಾಡ್ತಾ ಬಂದಾಗ ನ್ಯೂಮರಸ್ ಅಮೌಂಟ್ ಆಫ್ ಇನ್ಫಾರ್ಮೇಷನ್ ಇದನ್ನು ಹೊರಗೆ ಬರುತ್ತೆ. ಪ್ರಪಂಚದಲ್ಲಿ ನೀವು ಫಾರ್ ಎಕ್ಸಾಂಪಲ್ ಶೇಕ್ಸ್ಪಿಯರ್ ಯಾವ ಕಾಲದಲ್ಲಿ ಇದ್ದ ಅದನ್ನು ಡಿಕೋಡ್ ಮಾಡ್ಬೋದು ಇದನ್ನು ಅಂತ ಕಲಂಗಳಂ ಶ್ರೀಕಂಠ ಏನೋ ಹೇಳ್ತಿದ್ದಾರೆ. ಶೇಕ್ಸ್ಪಿಯರ್ ಸಾಹಿತ್ಯವನ್ನು ಶೇಕ್ಸ್ಪಿಯರ್ ಬರೋದಕ್ಕಿಂತ ಮುಂಚೆ ಅದನ್ನು ಡಿಕೋಡ್ ಮಾಡ್ಬೋದು ಅಂತ. ಅಥವಾ ಕುವೆಂಪು ಅವರು ಏನು ಸಾಹಿತ್ಯ ಬರೆದಿದ್ರು ಅದನ್ನು ಕುವೆಂಪು ಅವರು ಬರೋದಕ್ಕಿಂತ ಮುಂಚೆನೇ ಅದನ್ನು ಬರೀಬೋದು. ಯಾಕೆಂದರೆ ಏನು ಮಾಡಿದ್ರು 64 ಅಕ್ಷರದಲ್ಲೇ ಆಟ ಆಡಬೇಕು, ಯಾರು ಆಟ ಆಡಬೇಕು, ಯಾವ್ಯಾವ ಭಾಷೆಗಳು ಇದರಲ್ಲೇ ಬರುತ್ತೆ. ಮತ್ತು ಕಾಲದ ಒಂದು ನಿಯಮದಲ್ಲಿ ಆ 64 ಚಕ್ರದ ಇದನ್ನು ನಾರಾಯಣಾಸ್ತ್ರ ಚಕ್ರ ಹೇಳಿದ್ನಲ್ಲ, ಆ ನಾರಾಯಣಾಸ್ತ್ರ ಚಕ್ರದಲ್ಲಿ ಕಾಲದ ಆಧಾರದಲ್ಲಿ ಡಿಕೋಡ್ ಮಾಡುವಂಥ ಟೆಕ್ನಿಕ್ ಇದೆ ಅಂತ. ಅದ್ರ ಮುಖೇನ ಯಾವ ಕಾಲಕ್ಕೆ ಬೇಕಾದ್ರೂ ನಾವು ಅದನ್ನು ತಿರುಗಿಸಿ ಆ ಕಾಲದಲ್ಲಿ ಯಾವ ಪರ್ಟಿಕ್ಯುಲರ್ ಫೋಕಸ್ ಮಾಡಿ ಆ ಸಾಹಿತ್ಯವನ್ನು ತೆಗಿಬೋದು. ಅತೀತ ಅನಾಗತ ವರ್ತಮಾನ ಭಾಷೆಗಳು, ಹುಟ್ಟಲಿಲ್ಲದ ಭಾಷೆ ಅಂತ ಹೇಳ್ತಾನೆ. ಹುಟ್ಟಿರುವ ಭಾಷೆ, ಹುಟ್ಟಲಿಲ್ಲದ ಭಾಷೆ, ಅದನ್ನು ತಿಳಿಯುವ ವಿಧಾನ ಇದರಲ್ಲಿದೆ ಅಂತ. ಸೀಕ್ರೆಟ್ ಕೇಳಿದ್ರಲ್ಲ ಸರ್, ಆ ಥರ ಕೌತುಕಗಳು ಎಷ್ಟಿದೆ ಅಂದರೆ ನಾವು ಈ ಸೈಫೈ ಮೂವೀಸ್ ಏನೂ ಅಲ್ಲ ಇದ್ರ ಮುಂದೆ, ಅಷ್ಟು ಕೌತುಕಗಳು ಇದರಲ್ಲಿ ಅಡಗಿದೆ. ಇದನ್ನ ಮಾಡಿ ಹೂ ರೋಟ್ ದಿಸ್ ಎನ್ಕೋಡೆಡ್ ಅದೇ ಕುಮುದೇಂದ್ರ ಅಥವಾ ಹಾಂ, ಈಗಿನ ಜನರಿಗೆ ಇವ್ರೇನು ಮಾಡಿದ್ರು ಅಂದರೆ ಕುಮುದೇಂದ್ರ ಮುನಿಗಳು ನಂದಿ ಬೆಟ್ಟದ ತಪ್ಪಲಿನಲ್ಲಿ ತಮ್ಮ ಆಶ್ರಮವನ್ನು ಮಾಡ್ಕೊಂಡಿದ್ರು, ನಂದಿ ಹಿಲ್ಸ್ ಇಲ್ಲ. ಅದರಲ್ಲಿ 1200 ಜನ ವಿದ್ಯಾರ್ಥಿಗಳು ಅವರಲ್ಲಿ ಅಭ್ಯಾಸ ಮಾಡ್ತಾಯಿದ್ರು, ಗುರುಕುಲ. ಸೊ ಡೈಲಿ ಅವರಿಗೆ ಒಂದೊಂದು ಅಸೈನ್ಮೆಂಟ್, ಗೋಚರಿ ವೃತ್ತಿ ಅಂತ ಅದನ್ನು ದಾಖಲೆ ಮಾಡಿದ್ದಾರೆ. ಗೋಚರಿ ವೃತ್ತಿ ಅಂದರೆ ಹಸು ಹೋಗಿ ಎಲ್ಲ ಕಡೆ ಮೇಯ್ಕೊಂಡು ಬರುತ್ತಲ್ಲ, ಹಾಗೆ ಅವ್ರಿಗೊಂದು ಪರ್ಟಿಕ್ಯುಲರ್ ಅಸೈನ್ಮೆಂಟ್ ಕೊಡೋರಂತೆ. ಅವ್ರು ಅದನ್ನು ಅವತ್ತು ಕಂಪ್ಲೀಟ್ ಮಾಡಿ ಇವನ್ ಓವರ್ ನೈಟ್ ವರ್ಕ್ ಎಲ್ಲ ಮಾಡಿ ನೆಕ್ಸ್ಟ್ ಡೇ ಬಂದುಬಿಟ್ಟು ಗುರುಗಳಿಗೆ ಸಬ್ಮಿಟ್ ಮಾಡಬೇಕು ಕುಮುದೇಂದ್ರ ಮುನಿಗಳಿಗೆ. ಅದು ಚಕ್ರ ಫಾರ್ಮ್ಯಾಟಲ್ಲೇ ಇರಬೇಕು, ಬಟ್ ದೇ ಹ್ಯಾವ್ ಟು ಎಕ್ಸ್ಪ್ಲೈನ್ ದಟ್ ಇನ್ ದ ಏನು ರೂಲ್ ಅಂತ. ಸೊ ಈ ರೀತಿಯಾಗಿ ತಯಾರು ಮಾಡಿದ್ದಾರೆ ಅಂತ ಹೇಳ್ತಾರೆ ಎಲ್ಲ ಶಿಷ್ಯ. ಅಲ್ಲಿಗೆ ಆ ಶಿಷ್ಯರನ್ನ ಅವ್ರು ಯಾವ ಲೆವೆಲ್ಗೆ ತೊಗೊಂಡು ಬಂದಿರಬೇಕು, ದಟ್ ಈಸ್ ಒನ್ ಪಾಯಿಂಟ್. ಬಟ್ ನನ್ನ ಪ್ರಶ್ನೆ ಇನ್ನೊಂದಿತ್ತೆ, ಅದು ಪಳೆಯುಳಿಕೆಗಳು ನಮಗೇನು ಸಿಕ್ಕಿಲ್ಲ, ಅಲ್ಲಿನೂ ಎಕ್ಸ್ಕವೇಷನ್ಸ್ ಅಷ್ಟೊಂದು ಆಗಿಲ್ಲ, ಬಟ್ ಸ್ವಲ್ಪ ಜಿನೇಂದ್ರರ ಮೂರ್ತಿಗಳೆಲ್ಲ ಸಿಕ್ಕಿದೆ ಅಂತ ಹೇಳ್ತಾರೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ. ಅಂಥದ್ದು 1200 ಜನ, ಬಟ್ ಇದು ಆಗಿರೋದು 800 ಕ್ರಿಸ್ತಶಕ 8ನೇ ಶತಮಾನದಲ್ಲಿ. ಸೊ ಅಲ್ಲಿಂದ ಇಲ್ಲಿ ತನಕ ಅಷ್ಟೊಂದು ಕುರುಹುಗಳು ಇದೆಯೋ ಇಲ್ವೋ ಅದು ಗ್ಯಾರಂಟಿ ಇಲ್ಲ, ಬಟ್ ಹೆಸರುಗಳಿದೆ. ಕುಮುದೇಂದು ಬಾವಿ ಅಂತ ಇತ್ತು ಅಂತ ಹೇಳಿ ಆ ಜಾಗದಲ್ಲಿ ಇತ್ತು. ಅದ್ರ ಮೇಲೆ ಹೈವೇ ಬಂದಿದೆ, ಯುರೋಗಲ್ಲಿ ಸಭೆ ಮಾಡಿದ್ದಾರೆ ಸುಧಾತಿ ಅವರು, ಆ ಹಳ್ಳಿಯವರು ಇಲ್ಲೇ ಬಾವಿ ಇತ್ತು ಅಂತ ಆ ಜಾಗ ತೋರಿಸಿದ್ದಾರೆ ಹೈವೇಲಿರುವಂಥದ್ದು. ಹಳ್ಳಿಯವರಿಗೆ ಅದು ನೆನಪಿತ್ತು. ಸೊ ಅದೊಂದು ಪಾಯಿಂಟ್ ಬರುತ್ತೆ. ಮತ್ತು ಯಲವಹಳ್ಳಿ ಇದೆ, ಅಲ್ಲಿ ಅವರಿಗೆ ಯಲವಹಳ್ಳಿ ಬಗ್ಗೆನೂ ಇವರೇ ಕಲಂಗಳಂ ಶ್ರೀಕಂಠಯ್ಯನವರು ಅವಾಗ ಅವರು ಖುದ್ದಾಗಿ ಹೋಗಿ ಸ್ಟಡಿ ಮಾಡಿ ಎಲ್ಲ ಮಾಡಿದ್ದಾರೆ. ಅದು ಅದ್ರ ದಾಖಲೆ ಸಿಗುತ್ತೆ. ನನ್ನದೊಂದು ಡೌಟ್ ಏನಂದರೆ ಆ 1200 ಜನ ಶಿಷ್ಯರೆಲ್ಲ ಹೋಗ್ಬಿಟ್ರು. ಅದನ್ನ ಎಲ್ಲಿ ಅವ್ರು ಯಾವುದೂ ಸಿಕ್ಕಿದ್ರೆ ಅದು ಕೆಲವೆಲ್ಲ ಈ ಮಿಸ್ಟ್ರಿ, ಇದು ಇಂತಹ ಒಂದು ಇದರಲ್ಲಿ ಮಿಸ್ಟ್ರಿ ಆಗಿಬಿಡುತ್ತೆ. ಮತ್ತು ಬೇರೆ ಸಾಹಿತ್ಯಗಳಲ್ಲಿ ಕ್ರಾಸ್ ರೆಫರೆನ್ಸ್ ಸಿಗಲ್ಲ, ಅದಕ್ಕೆ ಇವರೆಲ್ಲ ಕೆಲವರು ಒಪ್ಪೋದಿಲ್ಲ. ಬಟ್ ಸ್ವಂತವಾಗಿ ತಾನೇ ಒಂದು ಇದಾಗಿರ್ಬೇಕಾದ್ರೆ ಅದಕ್ಕೆ ಬೇರೆ ಯಾಕೆ ಬೇಕು ಅಂತ ಮತ್ತೆ ಅದನ್ನು ಶಾಸ್ತ್ರದಾನ ಮಾಡಿ ಮಲ್ಲಿಕಬ್ಬೆ 8 ಪ್ರತಿಗಳನ್ನು ತಯಾರು ಮಾಡ್ತಾಳೆ, ಮಾಡಿ 8 ಜನಕ್ಕೆ ಬೇರೆ ಬೇರೆ ಪಂಡಿತರಿಗೆ ಕೊಡ್ತಾರೆ, ಅದು ಪ್ರಿಸರ್ವ್ ಆಗಲಿ ಅಂತ. ಇಲ್ಲಿ ಮಲ್ಲಿಕಬ್ಬೆ ಅನ್ನೋಳು ರಾಣಿ, ಅವಳು ರಾಣಿ ಅತಿಮಬ್ಬೆ ಅಂತಿದ್ದು, ಮಲ್ಲಿಕಬ್ಬೆ ಅಂತಿದ್ದು. ಸೊ ಅವರು ಅದನ್ನು ಉಳಿಸಿದ್ದಾರೆ ಆ ಕಾಲದಲ್ಲಿ ಅನ್ನೋದಕ್ಕೂ ಅದನ್ನು ಸಾಕ್ಷಿ ಸಿಗುತ್ತೆ. ಇನ್ನೂ ಆ ಥರ ಬೇರೆ ಬೇರೆ ಹಿಂದೆ ಎಲ್ಲ ಶಾಸ್ತ್ರದಾನವೇ ಬಹಳ, ಅಂದರೆ ಬರೆಯೋದು ಬರೆದ್ಬಿಟ್ಟು ದಾನ ಮಾಡೋದು. ರಾಮಾಯಣ ಯಜ್ಞನೂ ಇತ್ತು, ರಾಮಾಯಣ ಬರೆಯೋದು 1700ನೇ ಇಸ್ವಿಯಲ್ಲಿ ರಾಮಾಯಣ ಯಜ್ಞ ಮಹಾಯಜ್ಞ ಇಡೀ ಭಾರತಾದ್ಯಂತ ಆಗಿತ್ತು. ಅದಕ್ಕೆ ನೀವು ಎಷ್ಟೆಷ್ಟೋ ತಾಳೆಗರಿಗಳು ನೋಡಿ ಅದೆಲ್ಲ ರಾಮಾಯಣದೇನು ಬರೆಯೋದು ದಾನ ಒಂದು ಜೀವನದಲ್ಲಿ ಒಂದು ಸತಿ ಯಾರು ರಾಮಾಯಣ ಪೂರ್ತಿ 24,000 ಶ್ಲೋಕಗಳನ್ನ ಬರೆದು ದಾನ ಮಾಡಬೇಕು ಅಂತ. ಸೊ ಅದೇ ಥರ ಕಲ್ಪನೆ ನಮ್ಮ ಜೈನಿಸಮಲ್ಲೂ ಇತ್ತು, ಆ ಥರ ಬೌದ್ಧಿಸಮಲ್ಲೂ ಇದೆ, ತ್ರಿಪಿಟಕ ಗ್ರಂಥಗಳನ್ನು ಬರೀಬೇಕು ಅಂತ. ಸೊ ಆ ರೀತಿಯಾಗಿ ಪ್ರಿಸರ್ವ್ ಮಾಡೋದಕ್ಕೆ ಭಾಳಷ್ಟು ಹೋರಾಟ ಮಾಡಿದ್ದಾರೆ. ಯಾಕೆಂದರೆ ಅಮೂಲ್ಯವಾದ ಕೃತಿ ಇಲ್ಲಾಂದರೆ ರಾಣಿ ಯಾಕೆ ಅಷ್ಟು ಕಷ್ಟಪಟ್ಟು 16,000 ಚಕ್ರಗಳನ್ನ ಮತ್ತೆ ಮಾಡಿಸಿ 8 ಜನಕ್ಕೆ ದಾನ ಮಾಡಿ ಅದನ್ನು ಉಳಿಸುವಂಥ ಪ್ರಯತ್ನ ಮಾಡ್ತಿದ್ರು ಅಂತ. ಸೊ ಸ್ವಲ್ಪ ಇದೇ ಜೈನ ಮಠಗಳಲ್ಲಿ ಅಂತ ನಮಗೆ ಮಾಹಿತಿ ಇದೆ. ಅವರು ಅದನ್ನು ಹೊರಗೆ ತರ್ತಲ್ಲ, ಬಿಕಾಸ್ ಇವ್ರು ಹೇಳುವಂಥದ್ದು ವೇದವೇ ಎಲ್ಲದಕ್ಕೂ, ಋಗ್ವೇದವೇ ಎಲ್ಲ ಜ್ಞಾನಗಳಿಗೂ ಆಕಾರ ಅಂತ ಹೇಳ್ಬಿಟ್ಟಿದ್ದಾರೆ. ಅವ್ರು ಒಪ್ಪಲ್ಲ. ಈ ರೀತಿಯಾದ ಕೆಲವು ಸೈದ್ಧಾಂತಿಕ ಭಿನ್ನತೆಗಳಿದೆ, ಮತ್ತು ಬೇರೆ ಏನು ಕಾರಣಗಳು ಗೊತ್ತಿಲ್ಲ, ಅದೆಲ್ಲ ಪೊಲಿಟಿಕ್ಸ್ಗೆ ಹೋಗ್ತಾರೆ. ಮುಂದೆ ನಾನು ಇನ್ನೊಂದು ಬುಕ್ ಇದೆ ಸುಧಾತಿ ಅವ್ರು ಮಾಡಿರೋ ಲೇಟೆಸ್ಟ್ ಬುಕ್ಕಲ್ಲಿ ಎಲ್ಲ ವೇದ ಅಂತ ಎಲ್ಲೆಲ್ಲಿ ಬರುತ್ತೆ ಅದನ್ನು ಹೈಲೈಟ್ ಮಾಡಿ ಇದು ಬೋಲ್ಡ್ ಮಾಡಿದ್ದೀನಿ. ಬಿಕಾಸ್ ದೇವರ್ ಸೇಯಿಂಗ್ ಇಂದೋರಲ್ಲಿರುವಂಥ ಜೈನ್ಸ್ ಅವರು ಹೇಳ್ತಾ ಇದ್ರು, ಇಲ್ಲ ಅವರು ಆ ಥರ ಎಲ್ಲ ಹೇಳೇ ಇಲ್ಲ ಅಂತ ಹೇಳ್ತಾರೆ. ಸೊ ಹೇಳಿದ್ದಾರೆ ಅನ್ನೋದಕ್ಕೆ ನಾವು ಪ್ರೂಫ್ ತೋರಿಸಿದ್ವಿ.
ಅದಕ್ಕೆ ಹಂಪನಾಗರಾಜಯ್ಯ ಅವ್ರು ಹೇಳ್ತಾರೆ ಆ ಥರ ಎಲ್ಲ ಹೇಳಿದರೆ ಅವನು ಜೈನ ಕವಿನೇ ಅಲ್ಲ ಅವನು. ಸೊ ಆ ಥರ ದೊಡ್ಡ ದೊಡ್ಡ ಸಾಹಿತಿಗಳು. ಸೊ ಈಗ ನೀವು ಹೇಳೋ ಪ್ರಕಾರ 800 ಇಂಟರ್ನ್ಯಾಷನಲ್ ಇದನ್ನೆಲ್ಲ ಪ್ರಿಸರ್ವ್ ಮಾಡೋದು. ದಟ್ ಮೀನ್ಸ್ ತಯಾರು ಮಾಡಿದ್ದು ಅಂದರೆ ಅಷ್ಟು ಜನ ಸ್ಟೂಡೆಂಟ್ಸ್ ಅವ್ರಗಳಲ್ಲೇ ಅಷ್ಟು ನಾಲೆಡ್ಜ್ ಇತ್ತು. ಅಂದರೆ ಮುಂದಿನ ಮುನಿಗಳೇ ಅದಕ್ಕೆ ಕುಲಪತಿಗಳು ಅವರೇ ಹೇಳ್ಕೊಟ್ಟು ಮಾಡಿಸಿರೋದು ಇದನ್ನು. ಅಂದರೆ ಅವ್ರಿಗೆ ಅಷ್ಟು ನಾಲೆಡ್ಜ್ ಇತ್ತು. ಸರ್ವಜ್ಞ ಸ್ವರೂಪಿ ಅಂತ ಹೇಳಲ್ಪಟ್ಟಿದ್ದಾರೆ. ಮತ್ತು ಇನ್ನೊಂದು ತನ್ನನ್ನು ತಾನು ತೀರ್ಥಂಕರ ಅಂತ ಕೂಡ ಹೇಳ್ಕೊಂಡಿದ್ದಾನೆ. ಅದು ಕಾಂಟ್ರವರ್ಸಿ, ಅವ್ರು ಒಪ್ಪಲ್ಲ. 24 ಮಧ್ಯದಲ್ಲಿ ಇವರೇ ನನಗೆ ಬಂದರು ಅಂತ. ಸೊ ಇದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡಿದಾಗ ನನಗೆ ಒಂದೊಂದು ಕಾಲದಲ್ಲಿ ಅಲ್ಲಿ ಇನ್ನೊಂದು ರೂಲ್ ಇದೆ ಅವ್ರದ್ರಲ್ಲಿ, ಒಬ್ಬ ತೀರ್ಥಂಕರ ಇದ್ದಾಗ ಇನ್ನೊಬ್ರು ಬರಂಗಿಲ್ಲ ಅಂತ ಇದೆ. ಬಟ್ ಅದೆಲ್ಲ ಅವ್ರು ಮಾಡ್ಕೊಂಡಿರೋ ರೂಲು. ಬಟ್ ಮುಂದೆಂತೂ ಮುನಿ ಮಹಾವೀರನ ಕಾಲದಲ್ಲೂ ಇದ್ದರು. ಸೊ ಹಾಗಾಗಿ ಅಂದರೆ ಆ ಹಂತಕ್ಕೆ ಹೋದಾಗ ಅವರು ತೀರ್ಥಂಕರ ಅಂತ ಆಗ್ಬೋದು. ಮುಖ್ಯಮಂತ್ರಿ ಪಟ್ಟ ಕೊಟ್ಟಿಲ್ಲ ಅಂದರೆ ಮುಖ್ಯಮಂತ್ರಿ ಅರ್ಹತೆ ಇದ್ದರೆ ಮುಖ್ಯಮಂತ್ರಿ ಅಂತಲೇ ಕರಿಬಹುದು ಅಂತ ಆ ಒಂದು ಸಿದ್ಧಾಂತ ಇದು. ಸೊ ತನ್ನನ್ನು ತಾನು ತೀರ್ಥಂಕರ ಅನ್ನೋ ಪಟ್ಟಣ ಕೊಟ್ಟಿಲ್ಲ. ರಸಶಾಸ್ತ್ರ ಎಲ್ಲ ಅಂದರೆ ಇದನ್ನು ವಿಶ್ವಕೋಶ ಅಂತ ಕರಿಬೋದು. ಎಲ್ಲವೂ ಆ ಸಮಕಾಲೀನ ಕಾಲಘಟ್ಟದಲ್ಲಿ ಇದ್ದಂತಹ ನಶಿಸಿ ಹೋಗ್ತಾ ಇರುವಂತಹ ಗ್ರಂಥಗಳನ್ನೆಲ್ಲ ಕಲೆಕ್ಟ್ ಮಾಡಿ ಅದನ್ನೆಲ್ಲ ಇದರೊಳಗೆ ತುಂಬಿಸಿದ್ದಾರೆ. ಒಂದು ಪಾಯಿಂಟ್ ಗಂಧಹಸ್ತಿ ಮಹಾಭಾಷ್ಯ ಅಂತ ಇದೆ. ಅಂತ ಗ್ರಂಥಗಳ ಹೆಸರೇ ನಾವು ಕೇಳಿಲ್ಲ, ಅವನ್ನೆಲ್ಲವನ್ನು ಸೇರಿಸಿದ್ದಾರೆ. ಸೊ ಮುಂಚಿನ ರಾಮಾಯಣ ಮಹಾಭಾರತ ಆಗೋದು ಎಲ್ಲ ನಮಗೆ ಒರಿಜಿನಲ್ ರಾಮಾಯಣ, ಒರಿಜಿನಲ್ ಮಹಾಭಾರತ, ಒರಿಜಿನಲ್ ಭಗವದ್ಗೀತೆ ಇದೆ. ಒರಿಜಿನಲ್ ಭಗವದ್ಗೀತೆದು ಒಂದು ಪಾಯಿಂಟ್ ಹೇಳ್ತೀನಿ, ಈಗ ಶ್ಲೋಕ ಬರೆದ್ಬಿಟ್ಟು ಆಮೇಲೆ ಮ್ಯಾಟ್ರಿಕ್ಸ್ ಮಾಡೋದು ಅದು ಕರೆಕ್ಟ್. ಹಾಗಾದರೆ ಮಾತ್ರ ಅದನ್ನು ಎನ್ಕೋಡಿಂಗ್ ಮಾಡೋಕ್ಕಾಗಿಲ್ಲ. ಹ್ಯಾಕ್ ತುಂಬ್ತೀರಾ ಮ್ಯಾಟ್ರಿಕ್ಸ್ ಒಳಗೆ? ಬೀಯಿಂಗ್ ಇಂಜಿನಿಯರ್ಸ್ ಆರ್ ಮ್ಯಾಥಮೆಟಿಷಿಯನ್ಸ್ ವಿ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ದಟ್. ಈಗ ಶುಡ್ ಹ್ಯಾವ್ ಸಮ್ ರೆಫರೆನ್ಸ್ ಟು ಪ್ರಿಪೇರ್ ಸಮಥಿಂಗ್ ಎಲ್ಸ್ ಅಲ್ಲ. ಸೊ ನಿಮ್ಮ ಪ್ರಕಾರ 729 ಲೆಟರ್ಸ್ ಒಂದು ಮ್ಯಾಟ್ರಿಕ್ಸಲ್ಲಿ 729 ಇದ್ದರೆ ಅದರಲ್ಲಿ ನಾಟ್ ಜಸ್ಟ್ 10 ಶ್ಲೋಕಾಸ್, ದೇರ್ ಮೇ ಬಿ 100 ಶ್ಲೋಕಾಸ್ ಬಿಕಾಸ್ ಡಿಫ್ರೆಂಟ್ ಡೈರೆಕ್ಷನ್ಸ್ ಬರುತ್ತೆ. ಸೊ ಇಟ್ ಇಸ್ ಕಂಪ್ರೆಸಿಂಗ್ ದ ಹೋಲ್ ಮ್ಯಾಟರ್. ಅದರಲ್ಲಿ ಬರೋದು ಅಷ್ಟೇ ಶ್ಲೋಕ. 729 ಲೆಟರ್ಸ್ ಇಸ್ ಫಿಕ್ಸ್ಡ್ ಫ್ರಮ್ ದಟ್. ಬಟ್ ಮಲ್ಟಿಪಲ್ ಶ್ಲೋಕಾಸ್ ಈ ಥರ ಮಾಡಿ ಲೆಟರ್ಸ್ ವಾಟ್ ಈಸ್ ಸೇಯಿಂಗ್ ಇಸ್ ಅದನ್ನ ಬೇರೆ ಬೇರೆ ಥರ ಓದಿದ್ರೆ ಬೇರೆ ಬೇರೆ. ಬಟ್ ಮ್ಯಾಟ್ರಿಕ್ಸಲ್ಲಿ ನಾವು ಬೇರೆ ಥರ ಓದೋದಕ್ಕೆ ಆಗಲ್ಲ. ಅಲ್ಲ ಇದೇ ಥರ ನೀವು ಹೇಳಿದ್ರೆ ನಾಡಿ ಟು ಟ್ರ್ಯಾಕ್ ಇಟ್ ಕರೆಕ್ಟ್ಲಿ. ಇಲ್ಲ, ಈಗ 92 ಆಯಿತು. 93rd ಅಕ್ಷರದಿಂದ ಪ್ರಾಕೃತ ಪದ್ಯ ಇಲ್ಲಿ ಬಂತು. ಇಲ್ಲಿ ಬೇರೆ 100 ಆಯ್ತಲ್ಲ, ಇಲ್ಲಿ 100 + 90 192. 193rd ಅಕ್ಷರದಿಂದ ಇಲ್ಲಿ 3ನೇ ಅಕ್ಷರ ಬಂತು. ಅಲ್ಲ ಅದು ಒಂದಾಯ್ತು, ಅದು ಒಂದಾಯ್ತು, ಎರಡಾಯ್ತು, ಈ ಕಡೆ ಒಂದು 4ನೇ ಆಯ್ತಲ್ಲ. ಬಟ್ ಇದು ಒಂದು ಮ್ಯಾಟ್ರಿಕ್ಸಲ್ಲಿ ನಿಮಗೆ ಸಿಗಲ್ಲ. ಇದು ಪದ್ಯಗಳ ರೂಪದಲ್ಲಿ ಡಿಕೋಡ್ ಮಾಡ್ಕೊಂಡಾಗ ಮಾತ್ರ ಇದು ಸಿಗೋದು. ಮ್ಯಾಟ್ರಿಕ್ಸಲ್ಲಿ ಇಲ್ಲ ಅಂತ ನಾನು ಹೇಳಿದೆ. ಅದರಲ್ಲೇ ಇರುತ್ತೆ ಒಟ್ಟಿನಲ್ಲಿ. ಪದ್ಯ ಮಾಡಿದ್ರೆ ಸಿಗುತ್ತೆ. ಪದ್ಯ ಮಾಡಿದರೆ ಮಾತ್ರ ಸಿಗೋದು. ಸೊ ಆ ಬಂಧಗಳೆಲ್ಲ ಅಪ್ಲೈ ಆಗೋದು ಇದರಲ್ಲಿ. ಎಕ್ಸ್ಟ್ರಾಕ್ಟ್ ಮಾಡಬೇಕು. ಹೌದು, ಸರಿ. ಸೀಕ್ವೆನ್ಷಿಯಲ್ ಆಗೇ ಇದೆ. ಅದಕ್ಕೆ ಸುವಿಶಾಲ ಪತ್ರದ ಅಕ್ಷರಗಳು ಸೇರಿ ಕೆಲವು ಪದಗಳಾಗಲಿ ಇಲ್ಲ. ಅಂದರೆ ಒಂದು ಮ್ಯಾಟ್ರಿಕ್ಸಲ್ಲಿ ಎಂಡ್ ಆಗಿ ಅಲ್ಲಿಂದ ಸೆಕೆಂಡ್ ಮ್ಯಾಟ್ರಿಕ್ಸಲ್ಲಿ ಕಂಟಿನ್ಯೂ ಆಗಿರ್ಬೋದು. ಆ ಥರ ಅದು ಬರೆದ ಮೇಲೆ ಗೊತ್ತಾಗುತ್ತೆ. ಬಟ್ there are some problems when I started decoding the matrices. You should get A is equal to B proof, LHS is equal to RHS ಅಲ್ಲ, ಅದು ಸಿಗ್ತಾ ಇಲ್ಲ. There are some problems in that. That's where people will not accept. You are claiming so many things and when we are verifying it's not coming ಅಂದರೆ ಸೊ there is some mathematicians ಅಥವಾ ನಾವೇ ಒಪ್ಪಲ್ಲ. ನಾವು ಇಲ್ಲಿಂದ ಹೊರಗೆ ಹೋಗಿ ನಾವು ಕಂಪ್ನಿಲಿ ಮಾಡೋದ್ರೆ ಬರ್ತಾ ಇಲ್ಲ ಎರಡು ಇದೆ ಅಂತ. ವೆಸ್ಟರ್ನ್ ಸೈನ್ಸ್ ವ್ಯಾಲಿಡಿಟಿ ಏನದು ಇರೋದಿಲ್ಲ, ಇಂಟ್ಯೂಷನ್ ಅಲ್ಲಿ ಬಂದ್ಬಿಟ್ಟಿರ್ತಾರೆ. ಅದನ್ನು ನಾವು ಕಂಡಿಡಿಯಕ್ಕೆ ಏನೇನು ಅಸಂಪ್ಷನ್ಸ್ ಮಾಡ್ಕೊಂಡು ಭಗವದ್ಗೀತೆ ಏನಿದೆ. ಭಗವದ್ಗೀತೆ 5 ಭಾಷೆಯಲ್ಲಿ ಭಗವದ್ಗೀತೆಯನ್ನು ಕೊಟ್ಟಿದ್ದಾರೆ. ಅದೊಂದು 5 ಭಾಷೆಯಲ್ಲಿ ಪ್ರಾಕೃತ, ಸಂಸ್ಕೃತ, ಕನ್ನಡ, ಇನ್ಯಾವುದೋ 2 ಭಾಷೆಗಳು. ಅದರಲ್ಲಿ 2 ಸಂಸ್ಕೃತದ್ದು ತೆಗೆದಿದ್ದಾರೆ. ಇದೇ ಥರನೇ ತೆಗೆದಿರೋದು. ಕೊನೆ ಅಕ್ಷರಗಳನ್ನೆಲ್ಲ ಜಾಯಿನ್ ಮಾಡ್ಕೊಂಡು ಹೋದಾಗ ಒಂದು ಪದ್ಯ ಬಂತು, ಅದನ್ನು ಇಟ್ಕೊಂಡು ಒಟ್ಟು 162 6 7 8 9 162 ಮೂಲ ಶ್ಲೋಕಗಳು ಭಗವದ್ಗೀತೆದು ಅದರಲ್ಲಿ ಬಂದಿದೆ. ಅಥ ವ್ಯಾಸರ್ಷಿ ಪ್ರಣೀತ ಜಯಾಖ್ಯಾನಾಂತರ್ಗತ ಜಯಾಖ್ಯಾನಾಂತರ್ಗತ ಭಗವದ್ಗೀತಾಯ ಪ್ರಥಮೋಧ್ಯಾಯ ಅಂತಾರೆ. ವ್ಯಾಸ ಮಹರ್ಷಿಗಳ ಜಯಾಖ್ಯಾನ, ಮಹಾಭಾರತ ಅಲ್ಲ, ಮೂಲ ಜಯದಲ್ಲಿದ್ದಂತಹ ಭಗವದ್ಗೀತೆ ಕೊಟ್ಟಿದ್ದಾರೆ. ಅಲ್ಲ, ಕನ್ನಡದಲ್ಲೂ ಆ ಕಾಲದಲ್ಲಿ ಇದ್ದಂತಹ ಭಗವದ್ಗೀತೆಯನ್ನು ಅವ್ರು ಕೊಟ್ಟಿದ್ದಾರೆ ಪದ್ಯ ರೂಪದಲ್ಲಿಯೇ. ಇದು ಸಂಸ್ಕೃತದ ಶ್ಲೋಕ ರೂಪದಲ್ಲಿ 162 ಶ್ಲೋಕಗಳಲ್ಲಿ ಭಗವದ್ಗೀತೆಯನ್ನು ಕೊಟ್ಟಿದ್ದಾರೆ. ಕನ್ನಡ ಲಿಪಿನಲ್ಲಿ ಕೊಟ್ಟಿದ್ದಾರೆ. ಕನ್ನಡ ಲಿಪಿಯಲ್ಲಿದೆ. ಇದು ಮೂಲ ಭಗವದ್ಗೀತೆ. ಕನ್ನಡ ಲಿಪಿಲಿ ಮಾಡ್ಬೋದು, ಸಂಸ್ಕೃತ ಲಿಪಿಲಿ ಮಾಡ್ಬೋದು. ಹಾಂ, ಇದೆಲ್ಲ ಪೂರ್ತಿ ಕನ್ನಡ ಲಿಪಿಯಲ್ಲೇ ನಾವು ಎನ್ಕೋಡಿಂಗ್ ಇರೋದು, ಅದರಲ್ಲೇ ಡಿಕೋಡಿಂಗು ಅದರಲ್ಲೇ ಆಗುತ್ತೆ. ಭಾಷೆ ಸಂಸ್ಕೃತ ಬರುತ್ತೆ. ಇದರಲ್ಲಿ ಒಂದು ಸೀಕ್ರೆಟ್ ಇದೆ. ಸೊ ಇದ್ರ ಗಣಿತದ ಲೆಕ್ಕಗಳಲ್ಲಿ ಆಟಾಡ್ತಾನೆ ಸಿಕ್ಕಾಪಟ್ಟೆ. ನಾನು ತುಂಬ ದೊಡ್ಡ ಮ್ಯಾಥಮೆಟಿಷಿಯನ್ಸಿಗೆಲ್ಲ ಈ ನಂಬರ್ಸ್ನ ಕೆಲವನ್ನ ಕಳಿಸಿ ಇದೇನು ಹೇಳ್ತಾ ಇದೆ ಅಂತ ಕೇಳಿದ್ದೀನಿ. 2ನೇ ಅಧ್ಯಾಯದ 11-12ನೇ ಶ್ಲೋಕದಲ್ಲಿ ಒಂದು ಡಿಜಿಟ್ನ ಕೊಡ್ತಾನೆ. 72 ಪ್ಲೇಸಸ್ ಇರುವಂತಹ ಡಿಜಿಟ್, ಒಂದು ನಂಬರ್ 72 ಡಿಜಿಟ್ಸ್ ಇದೆ ಅದರಲ್ಲಿ. ನಾನು ಅದನ್ನೆಲ್ಲ ಕಳಿಸ್ದೆ. ಯಾವುದಾದ್ರು ಬೇರೆ ಬೇರೆ ಆರ್ಗ್ಸ್ ಇದೆ ಅರ್ಥಮೆಟಿಕ್ ಸಂಬಂಧಪಟ್ಟವರು, ಯು ಡೋಂಟ್ ನೋ ದಿಸ್ ಅಂತ ಹೇಳಿ. ಸೊ ಪ್ರೈಮ್ ನಂಬರು ಅದು ಇದು ಎಲ್ಲ ಅಪ್ಲೈ ಮಾಡಿ ನೋಡಿದೆ. ಇವನ್ ಪ್ರೈಮ್ ಸಿಕ್ಕಿದ್ರು ಏನು, ಪ್ರೈಮ್ ಆಗದಲ್ಲೇ ಇರಲಿ, ಆ ನಂಬರ ಮಹತ್ವ ಏನು, ನಂಬರ ಮಹತ್ವ ಕಂಡಿಡಿಯೋಕ್ಕೆ ಆಗ್ತಾನೆ. ಅವ್ನು ಯಾಕೆ ಹೇಳಿದ್ದಾನೆ ಅಷ್ಟೊಂದು ಒದ್ದಾಡಿಕೊಂಡು ಕನ್ನಡ ಪದ್ಯಗಳಲ್ಲಿ 3 6 3 2 1 ಹೀಗೆ 3 6 3 2 1 ಅಂತ ಅದನ್ನು ನಾವು ಬರ್ಕೊಂಡ್ರೆ ಇಷ್ಟು ಡಿಜಿಟ್ 72 ಡಿಜಿಟ್ಸ್ ಬರುತ್ತೆ. ಈ ಥರದ್ದು ರಾಶಿಗಟ್ಟಲೆ ಸಂಖ್ಯೆಗಳನ್ನು ಕೊಟ್ಟಿದ್ದಾನೆ.
ಮತ್ತು ಲೆಕ್ಕಗಳು ಅಲ್ಲಲ್ಲೇ ಸಣ್ಣ ಸಣ್ಣ ಲೆಕ್ಕಗಳನ್ನು ಚೆನ್ನಾಗಿ ಕೊಟ್ಟೇನೆ. ಇದು ಒಂದು ಕಡೆ ಬರುತ್ತೆ 162, ಇದನ್ನು ಆ್ಯಡ್ ಮಾಡಿದ್ರು 9 ಬರುತ್ತೆ ನಿಜಾಂಕ. ಇದನ್ನು ನೀವು ಅವಿನಾಶಿಯಾದಂತಹ 64 ಅಕ್ಷರಗಳೊಂದಿಗೆ ಗುಣಿಸಲ್ಪಟ್ಟಾರೆ. ನಿಮಗೆ ಋಗ್ವೇದದ ಮಂತ್ರಗಳ ಸಂಖ್ಯೆ ಇದರಲ್ಲಿ ಸಿಗುತ್ತೆ. ಅದೇ ಜಯಾಖ್ಯಾನದ ಅಥವಾ ಜಯ ಸಂಹಿತೆಯ ಮೂಲ ಶ್ಲೋಕಗಳ ಸಂಖ್ಯೆ ಅಂತ ಹೇಳ್ತಾನೆ. ಅದನ್ನು ಮಧ್ಯಮ ಪದ ಅಂತ ತಗೊಳ್ಳಿ. 10,368. ಇದು ಜಯ ಸಂಹಿತೆಯಲ್ಲಿರುವಂತಹ ಒರಿಜಿನಲ್ ಜಯ ಸಂಹಿತೆಯ ಶ್ಲೋಕಗಳ ಸಂಖ್ಯೆ. ಇದನ್ನು ಬೇಸ್ ನಂಬರ್ ಆಗಿ ತಗೊಂಡು ವೆರಿ ವೆರಿ ಹೈ ಲೆವೆಲ್ ಮ್ಯಾಥಮೆಟಿಕ್ಸ್ ಮಾಡ್ತಾನೆ ಶ್ರೀನಿವಾಸ ರಾಮಾನುಜನ್ಗಿಂತ ಹೈ ಲೆವೆಲ್ ಮ್ಯಾಥಮೆಟಿಕ್ಸ್ನ ತೋರಿಸಿ ನಾವು. ಅಥವಾ ಆಗಲ್ಲ ಬಿಡಿಸೋದಕ್ಕೆ. ಮಹಾಭಾರತದ 1,00,000 ಶ್ಲೋಕ ಇದೆ ಈಗ. ಅದು ಇದು ವಿಸ್ತೀರ್ಣವಾದಂಥದ್ದು. ಜಯ ಸಂಹಿತೆ ವ್ಯಾಸರು ರಚನೆ ಮಾಡಿದ್ದು ಗಣಪತಿ ಬರೆದಿದ್ದು. ಅದು 10,368 ಒರಿಜಿನಲ್. ವೆರಿ ಟಫ್. ಅದು ಅರ್ಥ ಆಗಲ್ಲ ಅಂತಾರೆ, ಅದು ವಿಸ್ತಾರ ಮಾಡಿ 1,00,000 ಮಾಡಿದ್ದು. ಇಷ್ಟು ಶ್ಲೋಕದಲ್ಲಿ 162 ಭಗವದ್ಗೀತೆಯ ಶ್ಲೋಕಗಳು. ಅದು ಒಂದೊಂದು ಅಕ್ಷರ ಗುಣಿಸ್ತಾ ಹೋದರೆ 10,300. ಇದೊಂಥರ ಹೆಂಗಿದೆ ಪ್ಯಾಟರ್ನ್. ಇದು 162 ಶ್ಲೋಕಗಳು ಬರೋದಕ್ಕೂ ಒಂದು ಒಳ್ಳೆ ವಿಸ್ಮಯಕಾರಿ ಆದಂಥದ್ದಿದೆ. ಜಯಖ್ಯಾನ ಅಂತರ್ಗತ ಭಗವದ್ಗೀತೆ. ಓಂ ಇತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ವರಂ ಅಂತ ಬರುತ್ತೆ ಒಂದು ಶ್ಲೋಕ. ಅದು ಸೂಚಿ ಶ್ಲೋಕ. ಓಂ ಓಂ ಇತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ವರಂ. ಇದು ಮೊದಲನೇ ಶ್ಲೋಕ ಭಗವದ್ಗೀತೆದು ಅದರ ಪ್ರಕಾರ. ಆಮೇಲೆ ಎರಡನೇ ಶ್ಲೋಕ, ಇದು ಓ ಇಂದ ಮೊದಲನೇ ಶ್ಲೋಕ ಬಂತಲ್ಲ, ಎರಡನೇ ಶ್ಲೋಕ ಮ ಇಂದ ಬರುತ್ತೆ. ಮಮ ಯೋನಿ ಮಹದ್ ಬ್ರಹ್ಮ ಅಸ್ಮಿನ್ ಗರ್ಭಂ ದದಾಮ್ಯಹಂ ಅಂತೇನೋ ಅಂತ ಬರುತ್ತೆ. ಅದು ಎಕ್ಸಿಸ್ಟಿಂಗ್ ಶ್ಲೋಕನೇ ಭಗವದ್ಗೀತೆ. ಇದರಲ್ಲಿರೋ ಕೆಲವು ಶ್ಲೋಕಗಳು ಭಗವದ್ಗೀತೆಯಲ್ಲಿ ಈಗಾಗಲೇ ಇದೆ. ಇನ್ನು ಕೆಲವು ಬೇರೆ ಕಡೆ ಗೀತಾ ಸಾರದಲ್ಲೇ ಎಲ್ಲ ಒಂದು ಕಡೆ ಇದೆ. ಮತ್ತು ಅದೆಲ್ಲ ಕಂಡಿಡಿದಾರೆ. ಅದು ಬೇರೆ ಬೇರೆಯವರು ಅದ್ರ ಮೇಲೆ ವರ್ಕ್ ಮಾಡಿ ಸಿದ್ಧಾರ್ಥಿ ಅವರು ಮಾಡಿದ್ದಾರೆ. ಅದು ಡೀಟೇಲ್ಸ್ ನಮ್ಮ ಹತ್ರ ಇದೆ, ಎಲ್ಲೆಲ್ಲಿ ಸಿಗುತ್ತೆ ಅದು. ಇದು ವ್ಯಾಸರ ಒಂದು ಭಗವದ್ಗೀತೆಯ ಪ್ಯಾಟರ್ನ್. ಅಂದರೆ ಮತ್ತು 700 ಯಾರು ಮಾಡಿದ್ರು ಅಂದರೆ ಸಿದ್ಧಾರ್ಥಿ ಅವರು ಹೇಳೋದು ಶಂಕರಾಚಾರ್ಯರು ಮಾಡಿದ್ರು. ಅದ್ವೈತಾಮೃತ ವರ್ಷಿಣಿ ಭಗವದ್ಗೀತೆ ಅಷ್ಟಾದಶಾಧ್ಯಾಯ ಅಂತೇಳಿ ಅಷ್ಟಾದಶಾಧ್ಯಾಯಗಳಲ್ಲಿ ಮಾಡಿದ್ರು ಅಂತ. ಹಾಗೆ ಅದು ಮೊದಲನೇ ಭಾಷೆ ಅಂತ ಹೇಳ್ಬೋದು. ಈ ಭಗವದ್ಗೀತೆಗೆ ಶಂಕರಾಚಾರ್ಯರು ಬರೆದಿದ್ದ ಮೊದಲನೇ ಭಾಷೆನೇ 7 ಶ್ಲೋಕಗಳಲ್ಲಿ ಬಂದಿತ್ತು. ನಾವು ಅದೇ ಒರಿಜಿನಲ್ ಮಹಾಭಾರತದಲ್ಲಿ ಅದೇ ಇರೋದು ನಮಗೆ. ಸೊ ಅಂದರೆ ಇದು ಒಂದು ಕೆಲವೆಲ್ಲ ನಮ್ಮ ಏನು ನಂಬಿಕೆಗಳಿಗೆ ಕೊಳ್ಳಿ ಪೆಟ್ಟು ಬೀಳುವ ಲೆವೆಲಲ್ಲಿ ಇದನ್ನು ಹೇಳಿದ್ದಾರೆ. ಹಾಂ, ಬಟ್ ಇವರು ಶಂಕರಾಚಾರ್ಯರಿಗೆ ಸುಧಾತಿ ಅವರು ಸಿರಿಗೋಲಕ್ಕೆ ಇಳಿಯೋದಕ್ಕೆ ಒಂದೇ ಕಾರಣ, ಶಂಕರಾಚಾರ್ಯರ ಬಗ್ಗೆ ಅವ್ರು ಏನಾರು ಹೇಳಿದಾರ ನೋಡೋಣ ಅಂತ ಹೇಳಿದರು. ಶಂಕರ ಗುರುಪಣ ಅಂತ ಒಂದು ಶಬ್ದ ಬಳಸಿದ್ದಾರೆ, ಅದು ಅವರಿಗೆ ಅಂತ ಇವರು ಹೇಳಿದರು. ಸೊ ನಮಗೆ ಇಲ್ಲಿ ಈಗಿನ ಒಂದು ಸಿಸ್ಟಮಲ್ಲಿ ನಮಗೆ ಪ್ರಾಬ್ಲಮ್ ಆಗೋದೇನು ಅಂದರೆ, ಕುಮುದೇಂದ್ರ ಮುನಿಯ ಕಾಲ ನಿರ್ಣಯ ಮಾಡೋದಕ್ಕೆ ನಾವು ಹೋಗೇ ಸೋಲುವಂಥದ್ದು. ಇಂತಹ ಋಷಿಮುನಿಗಳ ಕಾಲ ನಿರ್ಣಯ ಮಾಡಲಿಕ್ಕಾಗಲ್ಲ. ಅವ್ರು ಎಷ್ಟು ಕಾಲದಿಂದ ಬದುಕಿದಾರೋ ಏನೋ, ಈಗಲೂ ಬದುಕಿರೋ ಏನೋ, ಅವ್ರ ಅಂತ್ಯ ಹೇಗಾಯಿತು ಗೊತ್ತಿಲ್ಲ. ಶಂಕರಾಚಾರ್ಯರೇ ಅಲ್ಲಿಗೆ ಹೋಗಿ ಹಿಮಾಲಯದಲ್ಲಿ ಮಾಯ ಆದರು ಅಂತಿದೆ. ಅವರೇನು ದೇಹಾಂತ್ಯವಾಯಿತು ಅಂತ ಯಾರೂ ಹೇಳಿಲ್ಲ. ಏನಾಯಿತು ಅನ್ನೋದು ಗೊತ್ತಿಲ್ಲ. ಈಗಲೂ ನಾನು ಖುದ್ದಾಗಿ 3 ತಿಂಗಳು 6 ತಿಂಗಳಿಗೆ ಒಂದ್ಸತಿ ಹಿಮಾಲಯಕ್ಕೆ ಹೋಗ್ತೀನಿ. ಅಲ್ಲಿ ಸಿದ್ಧರೊಟ್ಟಿಗೆ ಹಿಮಾಲಯನ್ ಸಿದ್ಧಾರ್ಥ ಜೊತೆಗೆ ನಾನು ಕೋಆರ್ಡಿನೇಟ್ ಮಾಡ್ತೀನಿ. ಅಲ್ಲಿ ಅದ್ಭುತವಾದಂಥ ಜ್ಞಾನ ಇದೆ. ಅಲ್ಲಿ ಎಷ್ಟೆಷ್ಟೋ ಸಿದ್ಧರು ಇನ್ನೂ ಹಾಗೆ ಅಲ್ಲೇ ಗುಹೆ ಒಳಗೇನೆ ಇದಾಕೊಂಡಿರುವಂಥವ್ರು ಇದ್ದಾರೆ. ನಮಗೆ ಆಕ್ಸೆಸ್ ಸಿಗಲ್ಲ ಅವರು, ನಾನು ಅಂಥವ್ರು ನೋಡಿಲ್ಲ. ನೋಡಿದ್ರೆ ನೋಡಿ ಅಂತೀನಿ, ಇಲ್ಲ ಅಂತಿಲ್ಲ ಅಂತೀನಿ. ಬಟ್ ಅಲ್ಲಿಂದ ಮುಂದೆ ಇರುವಂತಹ ಸಿದ್ಧರು ಇಲ್ಲಿ ಲೌಕಿಕವಾಗಿ ಬರ್ತಾರೆ, ಅಲ್ಲಿಂದ ಇಳಿದು ಬರುವಂಥವ್ರು ಇರ್ತಾರೆ. ಅವ್ರ ಹತ್ರ ಕಲಿಯುವಂಥವ್ರು, ಅವ್ರ ಜೊತೆ ನಾವು ವ್ಯವಹಾರ ನಡೆಸ್ತಾ ಇದ್ದೀವಿ. ತುಂಬ ಇಲ್ಲೆಲ್ಲ ನಮ್ಮ ಗ್ರಂಥದಲ್ಲೇ ಇಲ್ಲೆಲ್ಲ ಏನು ಇಲ್ಲವೇ ಇಲ್ಲ ಅಂತ ಅನ್ಸ್ಬಿಟ್ಟು, ನನಗೆ ಇಡೀ ದಕ್ಷಿಣ ಭಾರತದಲ್ಲಿ ಏನು ಜ್ಞಾನವೇ ಇಲ್ಲ ಅಂತ ಅನಿಸ್ಬಿಡ್ತು ಒಂದು ಹಂತದಲ್ಲಿ. ಇಷ್ಟೆಲ್ಲ ಚತುರ್ವೇದಗಳ ಅಧ್ಯಯನ ಮಾಡಿಕೊಂಡು ಸಿರಿಬೋಲೇನು ಇಷ್ಟೆಲ್ಲ ಮಾಡಿ ಎಲ್ಲ ತಂತ್ರಶಾಸ್ತ್ರದ ಜ್ಯೋತಿಷ್ಯ ಎಲ್ಲ ಮಾಡಿದ್ರು, ಹಿಮಾಲಯಕ್ಕೆ ಹೋದಾಗ ನಾನು ಏನು ಕಲಿತಾ ಇಲ್ಲ ಅನ್ನಿಸ್ಬಿಡ್ತಾರೆ. ಯಾವ ಮಟ್ಟದ ಜ್ಞಾನ ಅಲ್ಲಿದೆ ಅಂತ ಹೇಳಿ ನಮಗೆ ಅವರು ಆ ಲೆವೆಲಲ್ಲಿ ವ್ಯವಸ್ಥೆ ಅಲ್ಲ, ಅಲ್ಲಿ ಮುಂದಿನ ಹಂತ ನಾನು ತೋರಿಸ್ತಾ ಇರೋದು ಅಂದರೆ ಆ ಥರ ಇದೆ ಅಂತ. ಶೀತ ದೇಶದ ಬಗ್ಗೆ ಎಲ್ಲ ಹೇಳಿದ್ದಾರೆ. ಆ ಯಲ್ಲಪ್ಪ ಶಾಸ್ತ್ರಿಗಳು ಪುಸ್ತಕದ ವಿಚಾರ ನಾನು ಅವಾಗ ಹೇಳಿದ್ನಲ್ಲ, ಪುಸ್ತಕ ಅದಕ್ಕೆ ರಷ್ಯಾದ ಒಂದು ಪಾಯಿಂಟ್ ಅಂದು ನಾನು ಮರ್ತುಬಿಟ್ಟೆ ಹೇಳೋದು. ಶೀತ ದೇಶ ಅಂತ ಬಂದಾಗ ಮತ್ತೆ ನೆನಪಂತು ಹಿಮಾಲಯ ಬಂದಾಗ. ರಷ್ಯಾದವರು ಇವರಿಗೆ ಆಫರ್ ಮಾಡಿದ್ರು ಒಂದಿಷ್ಟು ಅಮೌಂಟನ್ನು ಯಲ್ಲಪ್ಪ ಶಾಸ್ತ್ರಿಗಳಿಗೆ ಸಿರಿಬೋಲೆಯನ್ನು ಡಿಕೋಡ್ ಮಾಡಿ ಅಲ್ಲಿಗೆ ಕೊಡಿ ಅಂತ. ಬಿಕಾಸ್ ಎಲ್ರಿಗೂ ಇಂಟ್ರೆಸ್ಟ್ ಇದ್ದಿದ್ದು ಅಲ್ಕೈಮಿಯಲ್ಲಿ ಲೋಹದಿಂದ ಚಿನ್ನ ತಯಾರು ಮಾಡುವಂಥದ್ದು. ಅದ್ರದ್ದು ರಹಸ್ಯ ಇದರಲ್ಲಿ ಇದೆ ಅಂತಲೇ ಎಷ್ಟೋ ಜನ ಸಿರಿಬೋಲೆದಿಂದ ಬಿದ್ದಿದ್ದು. ದಿಸ್ ಇಸ್ ಒನ್ ಪಾಯಿಂಟ್. ಆಗ ಶ್ರೀಕಂಠಯ್ಯನವರು ಸ್ವಾತಂತ್ರ್ಯ ಹೋರಾಟ ಟೈಮಲ್ಲಿ ಯಾರ್ಯಾರು ಇದರಿಂದ ಹೋದರೂ ಹೆಚ್ಚಿನವರು ಅದಕ್ಕೆ ಹೋಗಿರೋದು. ಒಂದು ಪಾಯಿಂಟ್ ಒಂದು ಅದು ರಸಶಾಸ್ತ್ರದ್ದಾಯಿತು. ಇನ್ನೊಂದು ನಿಧಿ ಇರುವಂತಹ ನಕ್ಷೆ ಇದರಲ್ಲಿ ಸಿಗುತ್ತೆ ಅಂತ ಓದೋರು ಒಂದಿಷ್ಟು. ನಮ್ಮ ಜನ ಜ್ಞಾನಕ್ಕೆ ಯಾರು ಹೋಗೋದಿಲ್ಲ. ಅದರಲ್ಲಿ ಹೇಳ್ತಾರಲ್ಲ ನಿಧಿ ಇರುವಂಥದ್ದು, ಈ ಮರದ ಹತ್ರ ಹೋಗಿ ಅಲ್ಲಿಂದ 10 ಹೆಜ್ಜೆ ಮುಂದಕ್ಕೆ ಹೋಗಿ ಆ ಥರದ್ದು ಏನಾದ್ರು ಶ್ಲೋಕಗಳು ಪದ್ಯಗಳು ಸಿಗುತ್ತಾ ಅಂತ ನೋಡಿ ಪ್ರಯತ್ನ ಮಾಡಿರೋರು. ಕಲ್ಲಮಂಗಲಂ ಶ್ರೀಕಂಠಯ್ಯನವರು ಲೋಹದಿಂದ ಚಿನ್ನವನ್ನು ಖುದ್ದಾಗಿ ತಯಾರು ಮಾಡಿದ್ದಾರೆ. ಮಾಗಡಿಯಲ್ಲೇ ಕಲ್ಲಮಂಗಲಮಲ್ಲೇ ಅವ್ರ ಗದ್ದೆಯಲ್ಲಿ ಅದನ್ನು ಒಂದು 2 ಕಡಗ ಮಾಡಿಬಿಟ್ಟು ಅವರ ವರ್ಕರ್ ಇರ್ತಾನಲ್ಲ ಅವನಿಗೆ ಕೊಟ್ಟು, ಗದ್ದೆಯ ಕೆಲಸವನ್ನು ಕೊಟ್ಟು ಬೆಂಗಳೂರಲ್ಲಿ ಕಳಿಸಿ ಅದನ್ನು ಸೇಲ್ ಮಾಡಿ ಅಮೌಂಟನ್ನು ಅವ್ರು ವಾಪಸ್ ತಂದುಕೊಂಡು ಅಷ್ಟು ದಾಖಲೆಯನ್ನು ಸುಧಾತಿ ಅವರು ಸ್ಟಡಿ ಮಾಡ್ಯಾರು. ಇದು ಇದರಿಂದ ಲೋಹದಿಂದ ಅಂದರೆ ಐರನ್ ಬೇರೆ ಬೇರೆ ಮೆಟಲ್ಸಿಂದ ಅದನ್ನು ಗೋಲ್ಡ್ ಆಗಿ ಕನ್ವರ್ಟ್ ಮಾಡಿದ್ರು. ಸಿರಿಬೋಲೆದಿಂದ ಅದರ ಸೂತ್ರನ ಬಳಸಿ. ಹೌದು, ಅಲ್ಕೈಮಿ. ಸೊ ಎಕ್ಸಾಕ್ಟ್ ನಮಗೆ ಬೇಕಾಗಿರೋ ನಾಲೆಡ್ಜು ಕಲ್ಲಮಂಗಲಂ ಶ್ರೀಕಂಠ ಅದು ಒಂದು ಅಂತರ್ಮುಹೂರ್ತದಲ್ಲಿ ಇದರಲ್ಲಿರುವಂತಹ ಎಲ್ಲ ಜ್ಞಾನವೂ ದರ್ಶನವಾಗುತ್ತೆ ಅಂತ ಹೇಳ್ತಾರೆ. ಅಂತರ್ಮುಹೂರ್ತ ಅಂದರೆ 46 ಸೆಕೆಂಡ್ಗಳೇನೋ ಬರುತ್ತೆ. ಅಷ್ಟರಲ್ಲೇ ಇರಲು ಎಲ್ಲ ಜ್ಞಾನವೂ ನಾವು ಪಡೆಯೋದಕ್ಕೆ ಸಾಧ್ಯ ಅಂತ ಅದೊಂದು ಮಾಹಿತಿ ಇದೆ. ಕಲ್ಲಮಂಗಲಂ ಶ್ರೀಕಂಠಯ್ಯನವರು ಹೇಳಿದ್ದು, ನನಗೆ 1 ಚಕ್ರ ಇದ್ದರೆ ಸಾಕು, ಅದರಿಂದ ನಾನು 16,000 ಚಕ್ರವನ್ನು ತಯಾರು ಮಾಡ್ತೀನಿ ಅಂತ ಹೇಳಿ. ಅವರು ಕಾಲಿಗೆ ಗೆಜ್ಜೆ ಕಟ್ಕೊಂಡು ಕೈಯಲ್ಲಿ ಚಿಟ್ಟೆ ತಾಳ ಇಟ್ಕೊಂಡು ನಮ್ಮ ಹರಿಕಥಾ ವಿದ್ವಾಂಸರ ಥರ ಸಿರಿಬೋಲೆ ಪದ್ಯಗಳನ್ನು ಹಾಡಿ ಎಲ್ಲ ಕಡೆಯೂ ಪ್ರಚಾರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಷ್ಟು ಮಟ್ಟಿಗೆ ಒಬ್ಬ ವ್ಯಕ್ತಿ
ಅದನ್ನು ಕಾಪಾಡೋದಕ್ಕೆ ಅಷ್ಟು ಪ್ರಯತ್ನ ಮಾಡಿದ್ದಾರೆ. ಪ್ರಯತ್ನ ಫಲಿಸಿದೆ ಅಂತಲೂ ಹೇಳ್ಬೋದು, ಫಲಿಸಿಲ್ಲ ಅಂತಲೂ ಹೇಳ್ಬೋದು. ಪ್ರಯತ್ನವೂ ಮಾಡಿದ್ದಾರೆ, ಪ್ರಯೋಗಗಳನ್ನು ಮಾಡಿದ್ದಾರೆ. ಅದು ಪ್ರಯೋಗ ಮಾಡಿ ಅದನ್ನು ಅವರ ರಸಶಾಸ್ತ್ರ ಪ್ರಯೋಗ ಮಾಡಿಯೇ ಅವ್ರಿಗೆ ಉಪ್ಸ ಬಂದು ಅವರು ಅದೇ ಕಾರಣದಿಂದಲೇ ದೇಹಾಂತ್ಯವಾಗಿದ್ದು ಶ್ರೀಕಂಠಯ್ಯನವರಿಗೆ ಅಂತಲೂ ಹೇಳ್ತಾರೆ. ಇದೆಲ್ಲ ಸುಧಾತಿ ಅವರು ಅಂದರೆ ನೀವು ನೇರವಾಗಿ ಹಿಂಗೆ ಕೇಳಿದ್ರೆ ಯಾರು ಹೇಳಲ್ಲ. ಅವ್ರು ಹೋಗಿ ಅವ್ರ ಜೊತೆ ಒಡನಾಟ, ಅವರು ಮನೆಯವರು ಕೆಮಿಕಲ್ಸ್ ಎಕ್ಸ್ಪೆರಿಮೆಂಟ್ಸ್ ಹಾಂ, ಪಾದರಸ ಅದರಲ್ಲಿ ಯೂಸ್ ಆಗುತ್ತೆ, ಮರ್ಕ್ಯೂರಿ ಸಿಕ್ಕಾಪಟ್ಟೆ ಆ ಥರ ಬೇರೆ ಬೇರೆ ಗ್ಯಾಸಸ್ ಎಲ್ಲ ಪ್ರೊಡ್ಯೂಸ್ ಆಗುತ್ತೆ. ಕೆಲವರು ಮಾಡಿದವರು ಇದ್ದಾರೆ. ಇನ್ನೊಬ್ರು ಯಾರೋ ಇದ್ರು, ನಾನು ಟಿ ವಿಯಲ್ಲಿ ನ್ಯೂಸಲ್ಲೆಲ್ಲ ಬಂದಿತ್ತು, ಅವರು ತೀರೋದ್ರು. ಇಲ್ಲಿ ಇದ್ರ ಹತ್ರ ಎಲ್ಲೋ ಇದ್ರು, ಕೋಲಾದ ಹತ್ರನೂ ಎಲ್ಲೋ ಒಬ್ರು ಇದ್ರು. ಅವರು ಲೋಹಕಾರರೇ, ಅಂದರೆ ಲೋಹದಿಂದ ಎಲ್ಲ ವರ್ಕ್ ಮಾಡೋರೆ ಅವರು, ಅದೇ ಮನತ್ತಿನದವರು. ಸೊ ಅಂತ ಬೇರೆ ಬೇರೆ ಫಾರ್ಮುಲಾ ಇದೆ. ಒಂದೇ ಗ್ರಂಥದಲ್ಲ, ಬೇರೆ ಗ್ರಂಥಗಳನ್ನು ನಾನು ನೋಡಿದ್ದೀನಿ. ಚಿನ್ನ ತಯಾರು ಮಾಡೋಕ್ಕೆ ಒಂದು ಸಾವಿರಾರು ವಿಧಿಗಳನ್ನು ಹೇಳಿದ್ದಾರೆ, ಎಕ್ಸ್ಟ್ರಾಕ್ಟ್ ಮಾಡುವಂಥ ವಿಧಾನಗಳು. ಇಲ್ಲ ಅದಕ್ಕೆ ವ್ಯಾಲ್ಯೂ ಮುಂಚೆ ಅದಕ್ಕೆ ಜಾಸ್ತಿ ಇದ್ದಿದ್ದಲ್ಲ, ಸೊ ಈಗಲೂ ಅದಕ್ಕೆ ವ್ಯಾಲ್ಯೂ ಇದೆ. ಸೊ ಹಾಗಾಗಿ ಪ್ರಯತ್ನ ಮಾಡ್ತಾರೆ. ರಷ್ಯಾದವರಿಗೆ ಮೇಯ್ನಾಗಿ ಇದು ಒಂದು ಆಲ್ಕೈಮಿಕ್ ಬೇಕಿತ್ತು. ಯಲ್ಲಪ್ಪ ಶಾಸ್ತ್ರಿಗಳು ಕೇಳಿದಾಗ ಕಲಮಂಗಲಂ ಶ್ರೀಕಂಠಯ್ಯನವರಿಗೆ ಅವ್ರು ಹೇಳ್ತಾರೆ, ಯಲ್ಲಪ್ಪ ಶಾಸ್ತ್ರಿ ಇವರಿಗೆ ಶ್ರೀಕಂಠಯ್ಯನವರಿಗೆ ಗೊತ್ತಿತ್ತು, ಯಾಕೆಂದರೆ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದು, ಎಲ್ಲ ಕಡೆ ಗಾಂಧೀಜಿ ಜೊತೆ ಓಡಾಡಿದ್ರು, ಎಲ್ಲ ಗೊತ್ತಿತ್ತು ಅವರಿಗೆ, ಬ್ರಿಟಿಷರು ಏನೇನು ಮಾಡ್ತಾರೆ ಎಲ್ಲ ಗೊತ್ತಿತ್ತು. ಹೇಳಿದರು, ನೀವು ಹೋಗಿ, ನಾನಂತೂ ಬರಲ್ಲ, ನೀವು ಹೋಗಿ ನಿಮ್ಮ ತಲೆ ವಾಪಸ್ ಬಂದರೆ ನಾನು ಮತ್ತೆ ಭೇಟಿ ಮಾಡ್ತೀನಿ ನಿಮ್ಮನ್ನು ಅಂತ ಹೇಳಿ. ನಿಮ್ಮನ್ನು ಪಂಜರದ ಗಿಳಿಯಾಗಿ ಅಲ್ಲಿ ಇದು ಮಾಡ್ತಾರೆ, ನೀವು ಅಂದ್ಕೊಂಡಾಗಿಲ್ಲ, ದುಡ್ಡಿನ ಆಸೆಗೆ ಹೋಗಿ ಸಿಗಾಕೊಳ್ತೀರಾ, ಬೇಡ ಅಂತ ಹೇಳಿದರು. ಆಗ ಅವರು ಒಪ್ಕೊಳ್ಳಿಲ್ಲ, ಅದನ್ನು ಬಿಟ್ಟರು. ಈ ರೀತಿಯಾಗಿ ಬೇರೆ ಬೇರೆ ಆಮಿಷಗಳು, ಬೇರೆ ಬೇರೆ ದೇಶಕ್ಕೂ ಇದು ಹೋಗಿದೆ, ಅವರು ಇದ್ರ ಬಗ್ಗೆ ಪ್ರಯತ್ನ ಮಾಡಿದ್ದಾರೆ ಅಂತ ಎಲ್ಲ ಮಾಹಿತಿ ಇದೆ. ಇನ್ನೂ ಹೆಚ್ಚಿನ ನಮ್ಮ ಹತ್ರ ಇರೋದಕ್ಕಿಂತ ಜಾಸ್ತಿ ಸಾಹಿತ್ಯ ಅವ್ರ ಹತ್ರ ಇದೆ, ಜರ್ಮನಿಯಲ್ಲಿದೆ ಅಂತಲೂ ಎಲ್ಲ ಇದೆ. ನಾನು ಸುಮಾರು ಹುಡುಕ್ತೀನಿ, ಆಸ್ಟ್ರೇಲಿಯಾದಲ್ಲಿ ಹುಡುಕ್ತೀನಿ, ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಪರಿಚಯದವರು, ಅಲ್ಲಿನ ಲೈಬ್ರರೀಸಲ್ಲಿ. ಬ್ರಿಟಿಷ್ ಮ್ಯೂಸಿಯಂ ಲೈಬ್ರರಿಗೆ ಇಂಟರ್ನೆಟ್ ಆಕ್ಸೆಸ್ ಇದೆ, ಈಗ ಆನ್ಲೈನ್ ಆಕ್ಸೆಸ್ ಇದೆ, ಅದರಲ್ಲೆಲ್ಲ ಟ್ರೈ ಮಾಡಿದ್ವಿ. ಬೇರೆ ಬೇರೆ ಕಡೆ ಎಲ್ಲ ಟ್ರೈ ಮಾಡಿದ್ವಿ, ಎಲ್ಲೂ ಹೊರಗಡೆ ಏನು ಸಿಗ್ತಾಯಿಲ್ಲ. ಅವರು ಇಂಥ ವಿಷಯನ ಸುಲಭವಾಗಿ ಹೊರಗೆ ಬರೋಕ್ಕೆ ಬಿಡೋದಿಲ್ಲ, ಅದನ್ನು ಸೀಕ್ರೆಟಿವ್ ಆಗಿ ಅದರದ್ದೆಲ್ಲ ರಿಸರ್ಚ್ ನಡೀತಾ ಇರುತ್ತೆ. ಸೊ ಇದು ದಿಸ್ ಇಸ್ ಒನ್ ಆಫ್ ದ ಕೃತಿ. ಈಗ ಹೇಗೆ ವೇದ ಮತ್ತು ಬೇರೆ ಗ್ರಂಥಗಳ ಬಗ್ಗೆ ಅವರು ಅಷ್ಟು ಆಸಕ್ತಿ ಇಟ್ಟು ಮಾಡ್ತಾ ಇದ್ದಾರೋ, ಹಾಗೆ ಇದು ಒಂದು ಕೃತಿ ನಮ್ಮ ಭಾರತೀಯರು ಮೂಲೆ ಗುಂಪು ಮಾಡಿರೋದು, ಆದರೆ ವಿದೇಶಿಯರು ಅದನ್ನು ಸಮರ್ಥವಾಗಿ ಬಳಸ್ಕೊಂಡಿದ್ದಾರೆ. ಇನ್ನೊಂದು ನೀವು ಕೇಳಿರುವಂಥ ಒಂದು ಪಾಯಿಂಟ್, ಇನ್ನೊಂದು ಏನು ಕೌತುಕ ಇದೆ, ರಿಲೇಟೆಡ್ ಟು ದ ಪ್ರೆಸೆಂಟ್ ಸಿಚುವೇಷನ್ ಆಫ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ವಾರ್. ಅದಕ್ಕೆ ನಾವು ಒಂದು ರಿಲೇಟ್ ಮಾಡಿ ಹೇಳಿದ್ರೆ ಒಂದೇ ಒಂದು ಪದ್ಯದ ಒಂದು ವಾಕ್ಯ ನನಗೆ ನೆನಪರುತ್ತೆ. ರಣಕಹಳೆಯ ಕೂಗನಿಲ್ಲವಾಗಿಪ ಕಾವ್ಯ ಭೂವಲಯ. ರಣಕಹಳೆಯ ಕೂಗನ್ನು ನಿಲ್ಲಿಸ್ಬಿಡ್ತಿದ್ದು, ಅಂದರೆ ಯುದ್ಧವನ್ನೇ ನಿಲ್ಲಿಸುವಂತಹ ಶಕ್ತಿ ಈ ಕಾವ್ಯಕ್ಕಿದೆ ಅಂತ. ಇದು ಹೇಗೆ ಅಂತ ನೋಡಿದರೆ, ಜೈನಿಸಮಲ್ಲಿರುವಂಥ ತಂತ್ರಶಾಸ್ತ್ರದ ಗ್ರಂಥಗಳನ್ನು ನಾನು ಅಧ್ಯಯನ ಮಾಡಿದ್ದೀನಿ. ಅದರಲ್ಲಿ ನೋಡಿದಾಗ ಆ ಜೈನ ಮುನಿಗಳು ಇಟ್ಕೊಂಡಿರುವಂಥ ಕಮಂಡಲದಲ್ಲಿ ಇರುವಂತಹ ನೀರನ್ನು ಒಂದು ಮಂತ್ರಿಸಿ ಅದನ್ನು ಎರಚಿದ್ರೆ ಇಡೀ ಸೇನೆ ಬರ್ತಿರೋದು ಅದು ಸ್ತಬ್ಧವಾಗೋಗುತ್ತೆ, ವಾಪಸ್ ಹೋಗುತ್ತೆ. ಹಾಗಾಗಿ ಶಾಂತಿಯನ್ನು ಸ್ಥಾಪಿಸೋದಕ್ಕೆ ಇದರಿಂದ ಸಾಧ್ಯ ಅಂತ. ಯಾಕೆಂದರೆ ಅಹಿಂಸಾ ಪ್ರಿಯರು ಒಂದು ಇವರು ಪೂರ್ತಿ, ಇನ್ನೊಂದು ಈ ಥರ ಅತ್ಯುನ್ನತವಾದಂಥ ವಿದ್ಯೆಗಳು. ಈಗ ಒಂದು ಆಕಾಶದಲ್ಲಿ ಹಾರೋದಕ್ಕೆ ಕ್ರಯೋಜನಿಕ್ ಇಂಜಿನ್ ಬಗ್ಗೆನೂ ಇವರು ಹೇಳ್ತಾ ಇದ್ದಾರೆ ಇದರಲ್ಲಿ ಅಂತ ಹೇಳಿದರೆ, ಅಂದರೆ ಅಷ್ಟು ವೇಗವಾಗಿ ನಭೋಮಂಡಲವನ್ನು ಸುತ್ತಿ ಬರ್ಬೋದು. 14 ಲೋಕಗಳ ವರ್ಣನೆ, ಅಲ್ಲಿಂದ ಎಷ್ಟೆಷ್ಟು ಕಟ್ಟಡ ಇದೆ, ಅದ್ರ ಡೈಮೆನ್ಷನ್ ಎಷ್ಟು, ಅದರದ್ದು ಎಷ್ಟು ಇಟ್ಟಿಗೆಗಳು ಬಳಸಿದ್ದಾರೆ ಕಟ್ಟೋದಕ್ಕೆ, ಈ ಥರದ್ದು ಏನೇನೋ ವಿವರಣೆಗಳಲ್ಲ, ವಿಚಿತ್ರವಾದ ವಿವರಣೆಗಳು ಬರುತ್ತೆ ಮುಂದೆ. ಲೋಕಾಲೋಕ, ತ್ರಿಕಾಲ ಭೂವಲಯ, ತ್ರಿಲೋಕ ಭೂವಲಯ ಅಂತ ಒಂದು ಶಬ್ದ ಬಳಸ್ತಾರೆ. ತ್ರಿಕಾಲಕ್ಕೂ ಸಂಚಲನೆ ಮಾಡ್ಬೋದು, ತ್ರಿಲೋಕ ಸೇರಿದರೆ 14 ಲೋಕಗಳ ವ್ಯಾಪ್ತಿಯಲ್ಲಿ ತ್ರಿಲೋಕಗಳು ಬರುತ್ತೆ. ಸ್ಪೇಸ್ ಆ್ಯಂಡ್ ಟೈಮನ್ನು ಆಕ್ರಮಿಸುವಂತಹ ಒಂದು ತುಂಬ ಉನ್ನತವಾದ ಟೆಕ್ನಾಲಜಿಯನ್ನು ಪ್ರತಿಪಾದಿಸ್ತಾನೆ ಅನ್ನೋದು ಅದು ಸ್ಪಷ್ಟ. ಯಾಕಂದರೆ ಅಧ್ಯಯನ ಮಾಡ್ತಾ ಹೋದಾಗ ಒಂದು ಪದ್ಯ ಹೇಳಿದರೆ ಕಾಂಟೆಕ್ಚುಯಲ್ ಆಗಿ ನಾನು ಇಂಜಿನಿಯರ್ ಇರ್ಬೋದು ಹೇಳ್ತೀನಿ ಅಂತ ಅನ್ಸ್ಬೋದು, ಬಟ್ ನೀವು ಗೋ ಇನ್ ಡೆಪ್ತ್ ಯು ವಿಲ್ ಅಂಡರ್ಸ್ಟ್ಯಾಂಡ್, ಓಕೆ ಇಷ್ಟೆಲ್ಲ ಮಾಡಿದ್ದಾರೆ ಅಂತ. ಸೂಕ್ಷ್ಮ ಟೆಕ್ನಾಲಜಿನೂ ಇದೆ, ಮೈಕ್ರೋಸ್ಕೋಪಿಕ್ ಲೆವೆಲಲ್ಲೂ ಹೋಗಿದ್ದಾನೆ, ಮ್ಯಾಕ್ರೋಯಿಸಮ್ಗೂ ಹೋಗಿದ್ದಾನೆ. ಸೊ ಡಿಫ್ರೆನ್ಸ್ ಏನು ಈಗಿನ ಗ್ರಂಥಗಳಿಗೂ ಇದಕ್ಕೂ ಅಂದರೆ ಎಲ್ಲದನ್ನೂ ಸೇರಿಸ್ಕೊಂಡು ಹೋಗಿದ್ದಾರೆ, ಇದರಲ್ಲಿ ಸಮನ್ವಯ ಮಾಡ್ಕೊಂಡು ಎಲ್ಲದನ್ನೂ ಸೇರಿಸ್ಕೊಂಡು ಹೋಗಿದ್ದಾರೆ. ಆದರೆ ಯಾರೆಷ್ಟು ಜಪಿಸಿದಾರೆ ಅಷ್ಟು ಸತ್ಫಲವಿವ ಕಾವ್ಯ ಅಂತ ಹೇಳಿ, ಯಾರೆಷ್ಟು ಜಪಿಸಿದ್ದಾರೆ ಯಾರೆಷ್ಟು ಕಷ್ಟಪಡ್ತಾರೋ ಇದರಲ್ಲಿ ಕೂತ್ಕೊಂಡು ಸ್ಟಡಿ ಮಾಡ್ತಾರೋ ಅವ್ರಿಗೆ ಅಷ್ಟು ರಿಸಲ್ಟ್ಸ್ ಇದರಲ್ಲಿ ಸಿಗುತ್ತೆ ಅಂತ ಬಂದ್ಕೊಂಡು. ಪ್ರೌಢ ಮೂಢರೀರ್ವರಿಗೆ ಒಂದೇ ಸಮಯದಿ ಷಟ್ಪದಂ. ಪ್ರೌಢ ಮೂಢರೀರ್ವರಿಗೆ ಒಂದೇ ಸಮಯದಿ ಷಟ್ಪದಂ ಅಂತಂದರೆ ಬುದ್ಧಿವಂತರಿಗಾಗಲೂ ಆಗಲಿ ಇದರಲ್ಲಿ ಒಂದಿಷ್ಟು ಸಿಗುತ್ತೆ, ದಡ್ಡನಾದರೂ ಅವನಿಗೂ ಇದರಲ್ಲಿ ಸಿಗುತ್ತೆ ಅಂತ. ಯಾರ್ಯಾರಿಗೆ ಏನೇನು ಬೇಕಿದೆ ಅಂದರೆ ತುಂಬ ಉನ್ನತ ಜ್ಞಾನದ ವಿಚಾರಗಳು ಮಾತ್ರ ಇದರಲ್ಲಿ ಇರೋದಲ್ಲ, ಸಾಮಾನ್ಯವಾದ ಜನರಿಗೆ ಏನೇನು ಬೇಕು ಅದು ಇದೆ. ದಾಂಪತ್ಯ ವಿಜ್ಞಾನ ಇದೆ ಇದರಲ್ಲಿ, ಲಲಿತಾಯುರ್ವೇದ ಇದೆ, ಅಂದರೆ ಪುಷ್ಪಾಯುರ್ವೇದ. ದಾಂಪತ್ಯ ವಿಜ್ಞಾನದ ಜೈನ ಮುನಿಯಂಗೆ ದಾಂಪತ್ಯ ವಿಜ್ಞಾನ ಹೇಳ್ತಾನೆ ಅಂತ. ಆ ಗೃಹಸ್ಥಾಶ್ರಮವನ್ನು ಅನುಭವಿಸಿ ಎದ್ದು ಬಂದವರ ಕಾವ್ಯ ಭೂವಲಯ ಅಂತ. ಅದನ್ನು ಅಂದರೆ ನಮ್ಮ ಚತುರಾಶ್ರಮಗಳ ಇದನ್ನು ವ್ಯಾಖ್ಯಾನವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ತ್ಯಜಿಸುವುದಲ್ಲ, ಅದನ್ನು ಅನುಭವಿಸಿ ಅದರಲ್ಲೇ ಇದ್ದುಕೊಂಡು ಹೇಗೆ ಸಾಧನೆ ಮಾಡ್ಬೋದು ಅಂತ ವಿಚಾರಗಳನ್ನ ಹೇಳ್ತಾರೆ. ದಾಂಪತ್ಯ ವಿಜ್ಞಾನ ಸ್ಪಷ್ಟವಾಗಿ ಕಾಮಶಾಸ್ತ್ರದ ರೀತಿ ಅದ್ರ ಕೆಲವು ವಿವರಣೆಗಳು ಬರುತ್ತೆ. ಆಮೇಲೆ ಲಲಿತಾಯುರ್ವೇದದಲ್ಲಿ ಪುಷ್ಪಾಯುರ್ವೇದ ಅಂತ ಅದನ್ನು ಮಂಡಿಸ್ತಾರೆ. ಲಲಿತಾಯುರ್ವೇದ ಮೇನ್ ಬ್ರಾಂಚ್, ಅದರಲ್ಲಿ ಪುಷ್ಪಾಯುರ್ವೇದವನ್ನು ಮಂಡಿಸಿ 18,000 ಜಾತಿಗಳ ಹೂವುಗಳಿಂದ ತಯಾರು ಮಾಡುವಂತಹ ಔಷಧ ಕ್ರಮವನ್ನು ಹೇಳಿದ್ದಾರೆ. ಅದಕ್ಕೆ ಎಲ್ಲ ಬೇರೆ ಬೇರೆ ಇದರಲ್ಲಿ ಬೆಟ್ಟ ಗುಡ್ಡಗಳಲ್ಲಿರುವಂಥ ಹೂವುಗಳು, ಕೆಲವು ಎಕ್ಸಾಂಪಲ್ ರೀತಿಯಲ್ಲಿ ಕೆಲವು ಹೂವುಗಳ ನಮಗೆ ವಿವರಣೆ ಈಗ ಸಿಗುತ್ತೆ. ಬಟ್ ಅದರದ್ದು ಸ್ಪಷ್ಟವಾದ ಬೇರೆ ಅಧ್ಯಯನ ಮುಂದಿನ ಖಂಡಗಳಲ್ಲಿ ಇರಲೇಬೇಕು. ಅಗಾಧವಾಗಿ ಹೇಳ್ಕೊಂಡು ಹೋಗಿದ್ದಾನೆ. ಅದನ್ನು ಹೇಗೆ ಹೂವಿನ ರಸಗಳನ್ನು ಪಾದರಸದೊಂದಿಗೆ ಬೆರೆಸಿ ಪಾದರಸವನ್ನು ಮೂರ್ಛನ ಮಾಡುವಂಥದ್ದು ನಾವು ರಸಶಾಸ್ತ್ರದಲ್ಲಿ ಆಯುರ್ವೇದದಲ್ಲಿ ಮಾಡ್ತೀವಿ. ನಾವು ಈಗಲೂ ಮರ್ಕ್ಯುರಿ ಬೇಸ್ಡ್ ಪ್ರಿಪ್ರೇಷನ್ಸ್ ರಸ ಔಷಧಿಗಳು ಸಿಗುತ್ತೆ. ಅದನ್ನೆಲ್ಲ ಮಾಡಬೇಕಾದ್ರೆ ಬೇರೆ ಬೇರೆ ಗಿಡಮೂಲಿಕೆ ರಸಗಳನ್ನೆಲ್ಲ ಅದಕ್ಕೆ ಹಾಕ್ತೀವಿ. ಸೊ ಆ ಥರ ಬರೀ ಹೂವಿನ ರಸಗಳನ್ನೇ ಅವನು ಅದನ್ನು ಹೇಳಿದ್ದಾನೆ. ಅದನ್ನು ಮಾಡಿ ಯಾವ ರೀತಿ ಮೂರ್ಛನಗೊಳಿಸುವಂಥದ್ದು, ಮಾರಣಗೊಳಿಸುವಂಥದ್ದು, ಪಾದರಸವನ್ನು ಕ್ರಿಯಾಶೀಲಗೊಳಿಸುವಂಥದ್ದು,
ಸ್ತಬ್ಧಗೊಳಿಸುವಂಥ ಆ ಥರ ಬೇರೆ ಬೇರೆ ಇದೆ. ಮಾರಣ, ಮೂರ್ಛನ, ಜಾರಣ ಅಂತೆಲ್ಲ ಬೇರೆ ಬೇರೆ ಸಂಸ್ಕಾರಗಳು ಬರುತ್ತೆ. ಅಷ್ಟ ಸಂಸ್ಕಾರ ಮಾಡಿದಾಗ ಪಾದರಸ ಅದು ಬಳಸೋದಕ್ಕೆ ಯೋಗ್ಯ ಆಗುತ್ತೆ. ಸುಟ್ಟು ಭಸ್ಮ ಮಾಡಿದಾಗ ಅಷ್ಟ ಸಂಸ್ಕಾರ ಕೊಡಬೇಕಾಗ ಈ ರಸಗಳನ್ನು ಹಾಕಿ ಸಂಸ್ಕಾರ ಕೊಡ್ತೀವಿ, ಆಮೇಲೆ ಅದನ್ನು ಭಸ್ಮ ಮಾಡ್ತೀವಿ. ಸೊ ಈ ರೀತಿ ಶತಪುಟಿ ಭಸ್ಮ ಈ ಥರ ಬೇರೆ ಬೇರೆ 100 ಸತಿ ಸುಡುವಂಥದ್ದು ಇದೆಲ್ಲ ಇದೆ. 3 ವರ್ಷ ತಯಾರು ಮಾಡಿ 3 ವರ್ಷ ಮಾಡೋದಿದೆ. ಬಾಲೇಂದ್ರ ಪ್ರಕಾಶ್ ಅಂತ ಇದ್ದಾರೆ ಅವರು ರಸಶಾಸ್ತ್ರ ಪಂಡಿತರು. ಸೊ ಅವರು 3 ವರ್ಷ ಎಲ್ಲ ಮಾಡಿರುವಂಥದ್ದಿದೆ. ಅದು ತುಂಬ ಪ್ಯಾಂಕ್ರಿಯಾಟೈಟಿಸ್ ಅಂತದಕ್ಕೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದು ರಸಶಾಸ್ತ್ರದ ತುಂಬ ಡೆಪ್ತಲ್ಲಿ ಇವನು ಕೊಟ್ಟಿದ್ದಾನೆ ವಿಚಾರಗಳು. ಲೋಹಶಾಸ್ತ್ರನೂ ಅಷ್ಟೇ ಕ್ರಮಬದ್ಧವಾಗಿ ಕೊಟ್ಟಿದ್ದಾರೆ. ಮತ್ತು ಇನ್ನು ಜೀವವಿಜ್ಞಾನ, ಯೋಗಶಾಸ್ತ್ರ ತುಂಬ ಚೆನ್ನಾಗಿ, ಅಂದರೆ ಪತಂಜಲಿ ಯೋಗ ಸೂತ್ರ ಏನಿದೆ ಅದೇ ಥರ ಬೇರೆ ಥರ ಕನ್ನಡದಲ್ಲೇ ಎಲ್ಲ ಚೆನ್ನಾಗಿ ಅರ್ಥ ಆಗೋ ರೀತಿಯಲ್ಲಿ ಕೊಟ್ಟಿದ್ದಾರೆ. ಕೃಷ್ಣ ಅರ್ಜುನನ ಸಂವಾದದ ರೂಪದಲ್ಲಿ ಯೋಗಶಾಸ್ತ್ರವನ್ನು ಮಂಡಿಸ್ಬಿಡ್ತಾನೆ. ಹಾಗೆ ಇತಿಹಾಸದ ತುಂಬ ಕುರುಹುಗಳು ಸಿಗುತ್ತೆ. ಸಾರು, ಗೊಜ್ಜು, ಪಲ್ಯ ಅದ್ರ ಬಗ್ಗೆನೂ ಹೇಳಿದೆ ಮಾಡಿ. ಪಾಕಶಾಸ್ತ್ರನೂ ಇದೆ, ಅದೇ ಶಬ್ದಗಳನ್ನೇ ಬಳಸ್ತೇನೆ, ಗೊಜ್ಜು, ಪಲ್ಯ. ಮತ್ತು ಕೆಲವು ಇತಿಹಾಸ ಪ್ರಸಿದ್ಧ ಊರುಗಳ ಹೆಸರು, ಕುಂದಾಪುರದ ಹೆಸರು ಬಂದಿದೆ. ಆ ರೀತಿ ಬೇರೆ ಬೇರೆ ಊರು ನನಗೆ ನೆನಪಂದಿದ್ದು ನಾನು ಹೇಳ್ತಾ ಇದ್ದೀನಿ. ಬೇರೆ ಬೇರೆ ಊರುಗಳ ಹೆಸರುಗಳು ಬರುತ್ತಲ್ಲಿ. ಇತಿಹಾಸದ ಕೆದಕೋದಕ್ಕೆ ಬಹಳ ಒಂದು ಒಳ್ಳೆಯ ಗ್ರಂಥ ಇದು. ಶ್ರೀಕಂಠ ಶಾಸ್ತ್ರಿಗಳು ಅಂತಿದ್ರು, ಇತಿಹಾಸ ತಜ್ಞರು, ನೀವು ಕೇಳಿರ್ಬೋದು. ಏನು ತುಂಬ ದೊಡ್ಡ ಹಿಸ್ಟೋರಿಯನ್ ಅವರು. ಅವರು ಇದ್ರ ಬಗ್ಗೆ ಕಮೆಂಟ್ ಮಾಡಿದ್ರು. ಇನ್ಯಾರು ಹೇಳೋದು ಬೇಡ, ಅವ್ರು ಹೇಳಿದ್ಮೇಲೆ ಮುಗಿತು. ಅವ್ರದ್ದು ಒಂಥರ ಜಡ್ಜ್ಮೆಂಟ್ ಇದ್ದಂಗೆ ಹಿಸ್ಟ್ರಿಯಲ್ಲಿ ಶ್ರೀಕಂಠ ಶಾಸ್ತ್ರಿಗಳು. ಅವರು ಏನು ಹೇಳ್ತಾರೆ, ನಮ್ಮ ಎಲ್ಲ ಇತಿಹಾಸದ ಏನು ಪರಿಕಲ್ಪನೆಗಳಿದೆ ಅದನ್ನು ತಲೆ ಕೆಳಗಾಗಿ ಮಾಡಿಬಿಡುತ್ತೆ ಸಿರಿಬೋಲಯ. ಇದು ಸುಮ್ಮನೆ ಗ್ರಂಥ ಅಲ್ಲ, ಇದನ್ನು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಲೇಬೇಕು ನಾವು. ಏನೋ ಒಬ್ಬ ಹೇಳ್ಬಿಟ್ಟಿದ್ದಾನೆ, ಯಾರೋ ಒಬ್ಬ ಅಂತಲ್ಲ ಇದು. ದಿಸ್ ಈಸ್ ರಿಯಲಿ ಆನ್ ಇಂಟ್ರೆಸ್ಟಿಂಗ್ ಒನ್ ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ಕನ್ಸಿಡರ್ಡ್ ಅಂತ ಹೇಳಿ ಶ್ರೀಕಂಠಯ್ಯನವರು ಕೂಡ ಅವ್ರು ಹೇಳಿದರೆ ಯಾರೋ ಒಬ್ಬ, ಯಾಕಂದರೆ ಈಸ್ ನಾಟ್ ಅಷ್ಟು ಎಜುಕೇಟೆಡ್ ಅಲ್ಲ ಅಂತ ಅವರು. ಬಟ್ ಇವ್ರು ಹೇಳಿದಾಗ 75 ಇಸ್ವಿ ತನಕ ಇದ್ರು ಅನ್ಸುತ್ತೆ ಅವರು. ಅವ್ರು ಹೇಳಿದಾಗ ಅದಕ್ಕೆ ತುಂಬ ಮಾನ್ಯತೆ ಬಂತು. ಬರ್ದಿದ್ದಾರೆ ಅವರು ಪುಸ್ತಕಗಳಲ್ಲಿ ಅದನ್ನು ದಾಖಲೆ ಮಾಡಿದ್ದಾರೆ. ಕರ್ಮಗಲಂ ಶ್ರೀಕಂಠಯ್ಯನವರು ಮತ್ತು ಮಧ್ಯಂತರ ಕಾಲದಲ್ಲಿ ಒಂದು 60 ವರ್ಷಗಳ ಕಾಲ ಕತ್ಲೆಯಲ್ಲಿತ್ತು. ಯಾರು ಅಷ್ಟು ನಡೆಸಿಲ್ಲ. ಸುಧಾತಿ ಅವರು ಇವರೇ 3-4 ಜನ ಅಷ್ಟೇ ಇದ್ರ ಮೇಲೆ ವರ್ಕ್ ಮಾಡಿರುವಂಥದ್ದು ಅಂತ ಹೇಳ್ಬೋದು. ಬೇರೆಯವರೆಲ್ಲ ಇವ್ರನ್ನ ತೊಗೊಂಡು ಕಾಪಿ ಮಾಡಿ ರೆಗೇರಿಸಮ್ ಮಾಡಿದ್ದಾರೆ ಅಷ್ಟೇ. ಗ್ರಂಥಗಳಿದೆ ಅವರು. ಮತ್ತು 2 ಥರ ಈಗ ಇದೆ. ಒಂದಂದರೆ ನಾನಾಗಲೇ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದಕ್ಕೆ ಪ್ರೆಸೆಂಟೇಷನ್ಸ್ ಮಾಡಿ ಎಲ್ಲ ಹಾಕ್ಬಿಟ್ಟಿದ್ದೀನಿ. ವೀಡಿಯೋಸ್ ಇದೆ, ಸಾಕಷ್ಟು ವೀಡಿಯೋಸ್ ಇದೆ. ಅದನ್ನು ನೀವು ಸ್ಟಾರ್ಟ್ ಮಾಡಿ ನೋಡ್ತಾ ಸ್ಟಡಿ ಮಾಡ್ತಾ ಹೋಗ್ಬೋದು. ಅಂದರೆ ಓವರಾಲ್ ಇದ್ರದ್ದು ಸಿದ್ಧಾಂತ ನಾನು ಈಗಾಗಲೇ ಸುಮಾರು ಹೇಳಿದ್ದೀನಿ, ಬಟ್ ಇನ್ನೂ ಬಿಟ್ಟಿರೋದು ತುಂಬ ಇದೆ ವಿಚಾರಗಳು. ಅದನ್ನು ನೀವು ಅದರಲ್ಲಿ ಕವರ್ ಆಗುತ್ತೆ. ಒಂದು ಈಸಿಯಾಗಿ ಏನು ಅದರಲ್ಲೇ ಸಿಕ್ಬಿಡುತ್ತೆ, ಯೂಟ್ಯೂಬ್ ವೀಡಿಯೋಸ್ ನೋಡ್ತಾ ಹೋಗ್ಬೋದು. ಮತ್ತು ಸೆಕೆಂಡ್ರಿ ಬುಕ್ಸ್ ಸುಮಾರು ಬರ್ದಿದ್ದಾರೆ. ಈಗ ಕೆಲವು ಸ್ಯಾಂಪಲ್ ಬುಕ್ಸ್ ತಂದಿದ್ದೀನಿ, ಎಲ್ಲ ಇಟ್ಕೊಂಬರೋಕ್ಕಾಗಲ್ಲ. ಅವರು ಕೊನೆಗೆ ಏನಾದರೂ ಇದು ಬುಕ್ಸ್ನ ಯಾರು ಓದಲ್ಲ ಅಂತ 2 ವರ್ಷದಿಂದ ಅರೌಂಡ್ 2000 ಪೇಜಸ್ ಪುಸ್ತಕಗಳನ್ನು ದಾನ ರೂಪದಲ್ಲಿ ಕೊಡ್ತಾ ಇದ್ದಾರೆ, ಪ್ರಿಂಟಾಕ್ಸ್. ಇದು ಮೋಸ್ಟ್ಲಿ ದಾನ ರೂಪದಲ್ಲೇ ಕೊಟ್ಟಿರೋ ಪುಸ್ತಕ ಇದು. ಫಸ್ಟು 11 ಬುಕ್ಸ್ ಮಾಡಿದರು, ಅದನ್ನು ಒಂದಿಷ್ಟು ಹೋಯಿತು. ಇನ್ನು ಮನೇಲಿ ಒಂದಿಷ್ಟು ಹೋಯಿತು. ನಾನು ಯಾರು ಇಂಟ್ರೆಸ್ಟ್ ಇಲ್ಲ ಇದನ್ನು ನಾನು ಸುಟ್ಬಿಡ್ತೀನಿ ಅಂದರು. ನೀನು ಸುಡೋದೆಲ್ಲ ಬೇಡ ಅಂತ ಹೇಳಿ ನಾನು ಒಂದಿಷ್ಟೆಲ್ಲ ತೊಗೊಂಡೋಗಿ ಬೇರೆ ಬೇರೆ ಆಶ್ರಮಗಳಿಗೆ ಅಲ್ಲಿ ಎಲ್ಲ ಹಂಚಿದೆ. ಆಮೇಲೆ ಅಂದರೂ ಅವರಿಗೆ ಮುಂದೆ ಇನ್ನೂ ಬೇರೆ ರೀತಿಯಲ್ಲಿ ಕೊಡಬೇಕು, ಜನಕ್ಕೆ ಅರ್ಥ ಮಾಡಿಸ್ಬೇಕು, ಇನ್ನೊಂದು ರೀತಿಯಲ್ಲಿ ಬರೀಬೇಕು ಅಂತೇಳಿ ಬರೆದು ದಾನ, ಇದು ಮೌಲ್ಯ ಇಲ್ಲ ದಾನಕ್ಕಾಗಿ, ಶಾಸ್ತ್ರದಾನಕ್ಕಾಗಿ ಅಂತ ಅಲ್ಲಿ ಬರೆದ್ಬಿಟ್ಟಿದ್ದಾರೆ. ಅದಕ್ಕೆ ಅಂಗಡಿಯವ್ರು ಯಾರು ತೊಗೊಳಲ್ಲ, ಫ್ರೀಯಾಗಿ ಕೊಡೋಕ್ಕೆ ನಾಗತ್ತೆ, ಇವ್ರ ಅಂಗಡಿ ಕೊಡೋದು ಇಲ್ಲ. ಈ ಬೆಂಗಳೂರಲ್ಲಿ 2 ಕಡೆ ಫಸ್ಟು ಇಂಟೆಲೆಕ್ಚುಯಲ್ ಅವರಿಗೆ ಗೊತ್ತಾಗಬೇಕು. ಕವಿಗಳು, ಲೇಖಕರು 60 ವರ್ಷಗಳ ಕಾಲ ಕತ್ಲೆಯಲ್ಲಿತ್ತು. ಅದಕ್ಕೆ ಇದು ಶಾಪಗ್ರಸ್ತ ಕೃತಿ ಅಂತೆಲ್ಲ ಕೆಲವರು ಹೆಸರಿಟ್ಬಿಟ್ಟಿದ್ದಾರೆ. ಇದು ಯಾರು ಓದಬಾರ್ದು. ಓದಿದರೆ ಈಗ ಕೆಲವರು ಮಹಾಭಾರತ ಮನೇಲಿ ಇಡಬಾರ್ದು, ಮತ್ತು ಸಪ್ತಾಶ್ವ ಇದಿರೋ ಕೃಷ್ಣಾರ್ಜುನ ಸಂವಾದ ಇದು ಇರುವಂಥ ಫೋಟೋ ಹಾಕಬಾರ್ದು, ಹಾಗೆ ಸಿರಿಬೋಲೆಯ ಮನೇಲಿ ಇಡಬಾರ್ದು ಎಲ್ಲ ಹೇಳೋದು. ಆ ಥರ ಶಾಪಗ್ರಸ್ತವಾಗಿದೆ ಅನ್ನೋದು. ಅಂದರೆ ಯಾರೂ ಓದಲೇ ಇಲ್ಲ, ಕತ್ಲೆಯಲ್ಲಿದೆ ಅಷ್ಟೇ ಬಿಟ್ಟರೆ ಶಾಪಗ್ರಸ್ತ ಅಂತಲ್ಲ, ಆ ಥರ ಏನಲ್ಲ. ಯಾವುದೇ ಕೃತಿ ಬರೆಯೋದಕ್ಕೆ ರಾಜಾಶ್ರಯ ಬೇಕು. ರಾಜಾಶ್ರಯ ಇದ್ದರೆ ಅದು ತುಂಬ ಕಡೆ ಹಂಚೋದು. ಈಗ ಕುಮಾರವ್ಯಾಸನ ಕೃತಿ ತುಂಬ ಕಡೆ ಗದಗಿನ ಭಾರತದಾಯಿತು, ಯಾಕೆಂದರೆ ರಾಜಾಶ್ರಯ ಸಿಕ್ಕಿತ್ತು. ಆಗಿನ ಕಾಲದ ರಾಜ ಅದಕ್ಕೆ ಮನ್ನಣೆ ಕೊಟ್ಟು ಅವರೇನು ಮಾಡ್ತಾರೆ, ಈ ಒಂದು ಅಂದಾಜು ಕಲಿಯುಗದ ಆರಂಭ ಒಂದು ಸ್ವಲ್ಪ ವರ್ಷಗಳ ಕಾಲ ತನಕ ಸಪ್ತರ್ಷಿ ಪರಿಷತ್ತೇ ಇದಕ್ಕೆಲ್ಲ ಯಾವುದೇ ಪುಸ್ತಕ ಪ್ರಕಟಣೆ ಆಗದಿದ್ದರು. ಅಂದರೆ ಗ್ರಂಥ ಸಪ್ತರ್ಷಿಗಳ ಪರಿಷತ್ತಿನಲ್ಲಿ ಅನುಮೋದನೆ ಆದರೆ ಮಾತ್ರ ಅದು ಪ್ರಕಟಣೆ ಆಗೋದು, ಇಲ್ಲಾಂದರೆ ಯಾವುದೇ ಕಳಪೆ ಜ್ಞಾನವನ್ನು ಹೊರಗಾಕ ಬಿಡ್ತಾನೆ ಇರಲಿಲ್ಲ. ಸಪ್ತರ್ಷಿಗಳು ಭೌತಿಕವಾಗಿ ಭೂಮಿಯಲ್ಲಿ ವ್ಯವಸ್ಥೆ ಇದ್ದರು ಕಲಿಯುಗ ಆರಂಭ ತನಕ. ಮತ್ತು ನಂತರ ದೈವಿಕ ಶಕ್ತಿಗಳು, ಈ ಥರ ಋಷಿಮುನಿಗಳೆಲ್ಲ ಸುಪ್ತವಾದರು, ಕಲಿಯುಗದ ಪ್ರಭಾವ ಅಂತೇಳಿ ಅವರವರೇ ಸುಪ್ತವಾಗ್ತಾ ಹೋದರು. ಸಪ್ತರ್ಷಿ ಪರಿಷತ್ ನಂತರ ಬಂದಿದ್ದು ರಾಜಪರಿಷತ್ತಲ್ಲಿ ರಾಜ ವಿದ್ವಾಂಸರು ಇರ್ತಾರೆ. ನಮಗೆ ಕವಿರತ್ನ ಕಾಳಿದಾಸ ಅವರೆಲ್ಲರೂ ಆ ಸಭೆಯಲ್ಲಿ ಅಷ್ಟು ಜನ ವಿದ್ವಾಂಸರು ಇದ್ದರು ಅಂತ ನಿಮಗೆ ನೋಡಿದಿರ. ಸೊ ಯಾಕೆಂದರೆ ಅಷ್ಟು ರಾಜ ಅವರಿಗೆ ಮನ್ನಣೆ ಕೊಡ್ತಾಯಿದ್ರು. ಆ ಪರಿಷತ್ತಿನಿಂದ ಅನುಮೋದನೆ ಆಗಬೇಕು. ಅಲ್ಲೂ ಅಷ್ಟು ಸುಲಭ ಇರಲಿಲ್ಲ, ಅವರಷ್ಟು ಸುಲಭ ಈ ಥರ ಎಲ್ಲ ಈಗಿನ ಥರ ಕಳಪೆ ಸಾಹಿತ್ಯ ಎಲ್ಲ ಬರ್ತಾ ಇರಲಿಲ್ಲ. ಸೊ ಆ ಥರದ ವ್ಯವಸ್ಥೆಯಲ್ಲಿ ಅಲ್ಲಿದ್ದಂತಹ ನೃಪತುಂಗನ ಆಸ್ಥಾನದಲ್ಲಿ ನೃಪತುಂಗನಿಗೆ ಸಲಹೆಗಾರರಾಗಿ ಕೂಡ ಕುಮುದೇಂದು ಮುನಿಗಳು ಕೆಲಸ ಮಾಡಿದ್ದಾರೆ. ಅಮೋಘ ವರ್ಷ ಅಂತ ಶಬ್ದವನ್ನು ಬಳಸಿ ಅದ್ರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಇದರಲ್ಲಿ ದಾಖಲೆ ಮಾಡಿದ್ದಾರೆ. ಜಿನಸೇನಾಚಾರ್ಯರು, ವೀರಸೇನಾಚಾರ್ಯರು ಕುಮುದೇಂದು ಮುನಿಗಳ ಗುರುಗಳು. ಗುರು ಶಿಷ್ಯರಲ್ಲಿ ಏನೋ ಇದಿತ್ತೋ ಬಿಡುಕಿತ್ತೋ ಗೊತ್ತಿಲ್ಲ, ಅವರು ಅಷ್ಟು ಮಾಡಲಿಲ್ಲ. ಇವರು ಅದನ್ನು ಇಷ್ಟು ಲೆವೆಲ್ ಅವರು ಬೇರೆ ಕೃತಿಗಳನ್ನು ಮಾಡಿದ್ದಾರೆ, ಅದು ಇದೆ ಜೈನಿಸಮಲ್ಲಿದೆ. ಅವ್ರು ಇವ್ರ ಬಗ್ಗೆ ಏನೂ ಹೇಳಿಲ್ಲ ಅಂತ ಆಕ್ಷೇಪಣೆ. ಗುರು ಶಿಷ್ಯನ ಬಗ್ಗೆ ಹೇಳಬೇಕು ಅಂತ ಏನಿಲ್ಲ. ನಾನು ಇಲ್ಲಿ ತನಕ ಕಾಕತಾಳೇನೋ ಗೊತ್ತಿಲ್ಲ, 1200 ಅರೌಂಡ್ ಸ್ಟೂಡೆಂಟ್ಸಿಂದ ನಾನು ಟೀಚ್ ಮಾಡಿದ್ದೀನಿ. ಎಲ್ಲರ ಹೆಸರು ನೆನಪಿರಲ್ಲ, ಏನೇನು ಹೇಳ್ಕೊಟ್ಟಿದ್ದೀನಿ ಇಲ್ಲ, ಅವ್ರನ್ನ ಕೋಟ್ ಮಾಡಬೇಕು ಅಂದರೆ ಎಲ್ಲ ಆಗುತ್ತೆ. ಅವರು ತುಂಬ ದೊಡ್ಡ ಸಾಧಕರಾಗಿರ್ಬೋದು, ಈ ಮೇ ಬಿ CEO. ನಾಳೆ ಆದಾಗ ಅವ್ರ ಹೆಸರು ನೆನಪಂದರೆ ನಾನು ನನ್ನ ಕಲಿಸಿದ ಶಿಷ್ಯ ಅಂತ ಹೇಳ್ಬೋದು. ಬಿಟ್ಟರೆ
ಅವ್ರು ಹೇಳಿಲ್ಲ ಅನ್ನೋದೊಂದು ಆಕ್ಷೇಪಣೆ. ಈ ಥರ ಜನರು ಏನಂದರೆ ಈ ಕೃತಿಯನ್ನು ಅಕ್ಸೆಪ್ಟ್ ಮಾಡಬಾರ್ದು ಅನ್ನೋದಕ್ಕೆ ಏನೇನಿದೆ ಅದನ್ನೆಲ್ಲ ಹುಡುಕ್ತಾ ಇದ್ದಾರೆ, ಮಾಡಬೇಕು ಅನ್ನೋದಕ್ಕೆ ಏನಿದೆ ಅದನ್ನು ಹುಡುಕ್ತಾ ಇಲ್ಲ. ಜೈಲು ಇವತ್ತಿನ ನಗ್ಮ ಮುಂತಾಗಿ ಬಿಕಾಸ್ ಅದೇ ಅಲ್ಲಿ ವೇದದ ಬಗ್ಗೆ ಹೇಳ್ತಾರಲ್ಲ ಇವರು, ವೇದದ ಬಗ್ಗೆ ಹೇಳ್ತಾರೆ. ಮತ್ತು ಪೂರ್ಣ ಅಹಿಂಸೆ ಅಂತಲ್ಲ, ಎಲ್ಲೆಲ್ಲಿ ಶಸ್ತ್ರ ಹಿಡಿಬೇಕಲ್ಲಿ ಶಸ್ತ್ರ ದೊಡ್ಡ ದೊಡ್ಡ ತಂತ್ರದ ಗೂಢ ರಹಸ್ಯಗಳನ್ನೆಲ್ಲ ಹೇಳ್ಬಿಡ್ಯಾರೆ. ಹಾಗಾಗಿ ಅದು ಸ್ಫೋಟಕವಾಗಬಾರ್ದು ಅನ್ನೋ ರೀತಿಯಲ್ಲಿ ಶಸ್ತ್ರಾಸ್ತ್ರಗಳನ್ನೆಲ್ಲ ಹೇಳುವಂಥದ್ದು. ಅದರ ಬೇಸು ಕನ್ನಡ ಯಾಕೆ ಹೇಳಿದೆ ಜನರಲ್ ಟೇಕ್ ಕನ್ನಡಿಗಾಸ್ ಸ್ವಲ್ಪ ಸಬ್ದು ಕ್ರಿಕೆಟರ್ಸ್ ನೋಡಿ ಕನ್ನಡಿಗಾಸ್ ಅವರ ಪ್ಯಾಟರ್ನ್ ಪ್ಲಸ್ ಗವಾಸ್ಕರ್ ಇವರ ಕೊಹ್ಲಿ ಅವರೆಲ್ಲ ದೊಡ್ಡ ಗಲಾಟೆ ಮಾಡ್ತಾರೆ. ಆ ಥರ ಮೇ ಬಿ ಇನ್ಯಾವುದಾದ್ರು ಲ್ಯಾಂಗ್ವೇಜಲ್ಲಿ ಹೋದ್ರೆ ಮೇ ಬಿ ಪ್ರಾಪಗೇಷನ್ ಟು ಬಿ ಮಚ್ ಬೆಟರ್ ಬಿಕಾಸ್ ಕನ್ನಡಿಗಾಸ್ ಸ್ವಲ್ಪ ಟೆಂಡೆನ್ಸಿ ಅದು ಈಗ ಬಟ್ ಮುಂದಿನ ಕಾಲದಲ್ಲಿ ಹಿಮಾಲಯದ ಶೃಂಖಲದಲ್ಲಿ ಹೋಗಿ ಕನ್ನಡದ ಧ್ವಜವನ್ನು ಹಾರಿಸ್ಕೊಂಡಿದ್ದಾರೆ ಅಂತ ಇದರಲ್ಲಿ ದಾಖಲೆ ಇದೆ. ಅಲ್ಲಿ ತನಕ ಕನ್ನಡ ವ್ಯಾಪ್ತಿಯಾಗಿತ್ತು ಅಂತ, ಹಿಮಾಲಯದ ತುದಿ ಅವರಿಗೆ ಕನ್ನಡ ವ್ಯಾಪ್ತಿಯಾಗಿತ್ತು ಅಂತ. ಅಫ್ಘಾನಿಸ್ತಾನ ತನಕ ಹೋಗಿದ್ದಾನೆ, ಅಲ್ಲಿ ಕುರುಹುಗಳಿದೆ. ಆಗಿಂದ ನೀವು ಇದು ನೋಡಿದ್ರೆ ಅಲ್ಲೂ ಕೂಡ ಕುರುಹುಗಳಿದೆ ಕನ್ನಡದ್ದು, ಲಿಪಿಗಳು ಕೂಡ ಅಲ್ಲಿ ಬರ್ದಿರೋದಿದೆ. ಎಲ್ಲ ಅದನ್ನು ಹೈಡ್ ಮಾಡಿದ್ದಾರೆ. ಈಗಿನ ಫಾರ್ಬಿಡನ್ ಆರ್ಕಿಯಾಲಜಿ ಅಂತ ಒಂದು ಬುಕ್ ಇದೆ, ಓದಿ ನೋಡಿ ಗೊತ್ತಾಗುತ್ತೆ. ಸಿಕ್ಕಿದೆ, ಹೌದು, ಅಲ್ಲಲ್ಲಿ ಸಿಗ್ತಾ ಇರುತ್ತೆ. ಹಾಗಂತ ಹರಪ್ಪನ ಸ್ಕ್ರಿಪ್ಟ್ಸೇ ಬೇರೆ, ಅದು ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಅದು ಸ್ವಲ್ಪ ಆಸುರಿ ಸ್ಕ್ರಿಪ್ಟ್ಸ್ಗಳು ಬರುತ್ತೆ, ಆಸುರಿ ಭಾಷೆಗಳು, ಆಸುರಿ ಲಿಪಿಗಳು. ಇದೇನಾಯಿತು ಅಂದರೆ ನಾನು ವೇದಾಧ್ಯಯನ ಮಾಡ್ಬೇಕಾದ್ರೆ ಯೂಶಲಿ ನಮಗೆ ಆ ಟೈಮಲ್ಲಿ ಅಂದರೆ PU ಇರ್ಬೋದು ಅಥವಾ 10th ಮ್ಯಾಥ್ ಮತ್ತು ಸೈನ್ಸ್ ತುಂಬ ಇಂಟ್ರೆಸ್ಟ್ ಇರುತ್ತೆ. ಪಜಲ್ಸ್ ಆಗಲಿ, ಒಂದು ಹುಡುಗ ಸೈನ್ಸ್ ವಿದ್ಯಾರ್ಥಿಯಾಗಿ ಮ್ಯಾಥಮೆಟಿಕಲ್ ಇದೆಲ್ಲ ತುಂಬ ಇಂಟ್ರೆಸ್ಟ್ ಇರುತ್ತೆ. ವೇದ ಗಣಿತವನ್ನು ನಾನು ಸ್ವಲ್ಪ ಎಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಡಾಕ್ಟರ್ SN ಪಡಿಯಾರ್ ಅಂತ ಕುಂದಾಪುರದಲ್ಲಿ ವೇದಗಣಿತದ ಕರ್ನಾಟಕದಲ್ಲಿ ಪ್ರಚಾರ ಆರಂಭ ಮಾಡಿದ್ದವರೇನೆ. ಅವರು ವೇದಗಣಿತದ ಕೋರ್ಸ್ಗಳ ಕ್ಲಾಸ್ ಎಲ್ಲ ಮಾಡೋರು ಬೇರೆ ಕಡೆಯಿಂದ ಬಂದು, ನಾವು ಚಿಕ್ಕಮಗಳೂರಲ್ಲೂ ಬರ್ತಾಯಿದ್ರು. ಅವ್ರು ನಮ್ಮ ಆಶ್ರಮಕ್ಕೂ ಅಲ್ಲಿ ಬರೋರು. ಬಂದಾಗ ಅವ್ರು ಒಂದು ಸತಿ ಈ ಬುಕ್ನ ಹಿಡ್ಕೊಂಡು ಬಂದಿದ್ರು. ಇದ್ರದ್ದು ಹಿಡ್ಕೊಂಡು ಬಂದು ಇದು ಈ ಥರ ಆಗುತ್ತೆ, ಇಷ್ಟು ಅಕ್ಷರಗಳಿದೆ ಎಲ್ಲ ತೋರಿಸ್ತಾರೆ. ನನಗೆ ಅವಾಗಲೇ ಅದ್ರ ಮೇಲೆ ಇಂಟ್ರೆಸ್ಟ್ ಬಂದ್ಬಿಡ್ತು. ಮ್ಯಾಟ್ರಿಕ್ಸ್ ಅವ್ರಿಗೆ ಇದೆಲ್ಲ ಇಷ್ಟ ಆಳದಲ್ಲಿ ಹೇಳಿರಲಿಲ್ಲ, ಬಟ್ ಹೀಗೆ ಒಂದು ಸ್ವಲ್ಪ ಕೆಲವು ವಿಚಾರಗಳು ಹೇಳಿದರು. ಸೊ ಇದು ಹೇಗಾದ್ರು ಪಡಿಬೇಕು ಅಂತ ಬುಕ್ಕೇ ಸಿಗ್ತಾ ಇರಲಿಲ್ಲ. ಬುಕ್ಕಲ್ಲಿ ಸಿಗುತ್ತೆ, ಅದ್ರ ಹೆಸರೇನು ಏನೂ ಗೊತ್ತಿಲ್ಲ. ನಂತರ ನಾನು ಮುಲ್ಕಿಯಲ್ಲಿ ಇದ್ದೆ, ಮಂಗಳೂರು ಸೈಡಲ್ಲಿ ಒಂದು 8 ವರ್ಷಗಳ ಕಾಲ ನಿಟ್ಟೆ ಕಾಲೇಜಿಗೆ ಹೋಗ್ತಿದ್ದೆ. ಅಲ್ಲಿ ವಿಜಯ ಕಾಲೇಜ್ ಅಂತ ಇದೆ ಮುಲ್ಕಿಯಲ್ಲಿ, ತುಂಬ ಹಳೆ ಕಾಲೇಜು. ಅದರದ್ದು ಲೈಬ್ರರಿ ನನಗೆ ಪರಿಚಯ ಇದ್ದರು. ಅವ್ರ ಹತ್ರ ಫಸ್ಟ್ ಇದ್ರ ಪ್ರಿಂಟ್ ಆಗಿದ್ದು ಪುಸ್ತಕ ಇತ್ತು, ಆ ಲೈಬ್ರರಿಲಿ ಇತ್ತು. ಅವ್ರು ನನಗೆ ಅದನ್ನು ಕೊಟ್ಟರು. ನಾನು ಅದನ್ನು ಒಂದಷ್ಟು ದಿವಸ ಸ್ಟಡಿ ಮಾಡಿದೆ. ಅದು ಯಾರು ಕಲಮಂಗಲಂ ಶ್ರೀಕಂಠಯ್ಯ ಮತ್ತು ಅನಂತ ಸುಬ್ರಾಯರು ಪ್ರಕಟಿಸಿದಂಥ ಪುಸ್ತಕ. ಅದು ಹಾರ್ಡ್ ಬೌಂಡ್ ಇತ್ತು, 2 ಪುಸ್ತಕ, 34 ಅಧ್ಯಾಯ ತನಕ ಇತ್ತು. ಬಟ್ ಎಲ್ಲ ಮ್ಯಾಟ್ರಿಕ್ಸ್ ಮತ್ತು ಅಕ್ಷರ ಮ್ಯಾಟ್ರಿಕ್ಸ್ ಎಂಥದ್ದು ಓದ್ತೀರ ಅದರಲ್ಲಿ. ಆಮೇಲೆ ಪದ್ಯ ಕೊಟ್ಟಿದ್ದಾರೆ. ಫಸ್ಟಿಗೆ ಒಂಚೂರು ಅರ್ಥ ಆಗುತ್ತೆ. ಮತ್ತು ಆ ಸಂದರ್ಭದಲ್ಲಿ ನನಗೆ ಅಷ್ಟು ಕ್ಲಿಷ್ಟವಾದ ಕನ್ನಡ ಓದಿ ಅರ್ಥ ಮಾಡ್ಕೊಳಕ್ಕೆ ಆಗ್ತಿರಲಿಲ್ಲ. ಸ್ವಲ್ಪ ಓದಿ ತುಂಬ ಸ್ಟ್ರೈನ್ ಆಗೋಕ್ಕೆ ಶುರುವಾಯಿತು. ಅವಾಗ ಏನೂ ಅನಿಸಲೇ ಇಲ್ಲ, ಮತ್ತು ಬಿಟ್ಬಿಟ್ಟೆ. ಇನ್ನೇನಾಗಿದೆ, ಬಟ್ ನಾನು ಸಾಹಿತ್ಯವನ್ನು ಮೂಲೆ ಗುಂಪು ಮಾಡಿದೆ. ಮ್ಯಾಟ್ರಿಕ್ಸ್ ಇಟ್ಕೊಂಡು ಅದರಲ್ಲೇ ನಾನು ನನ್ನ ಫ್ರೆಂಡ್ಸಿಗೆ ಕೊಡೋದು, ಇದು ಡಿಕೋಡ್ ಮಾಡೋಣ, ಪ್ರಿಂಟ್ಔಟ್ ತೆಗೆದುಕೊಡೋದು, ಅಥವಾ ಏನಾರು ಸಿಗುತ್ತೆ ನೋಡು ಅಂತೇಳಿ. ಈಗ ಥರ ಪಜಲ್ ಸಾಲ್ವ್ ಮಾಡೋಂಗೆ ಅದೇ ರೀತಿಯೇ ನಾವು ಮಾಡ್ಕೊಂಡು ಹೋಗ್ತಾ ಇದ್ವಿ. ಈ ಸಾಹಿತ್ಯದ ಕಡೆ ಗಮನನೇ ಕೊಡಲಿಲ್ಲ ನಾವು. ಅದು ನಿಜವಾದ ರತ್ನ ಅಡಗಿರೋದು ಸಾಹಿತ್ಯದಲ್ಲಿ ಅಂತ ನಾನು ಸುಧಾರ್ತಿ ಅವ್ರು ಭೇಟಿ ಆದಮೇಲೆ, ಅದು ಅವ್ರು ಭೇಟಿ ಆಗೋದ್ರೊಳಗೆ ನನಗೆ 8 ವರ್ಷಗಳ ಕಾಲ ಇದ್ರ ಮೇಲೆ ಅದು ಬಿಡೋಲ್ಲ. ಇವತ್ತು ಬಿಟ್ಬಿಡ್ತೀನಿ ನಾವು. ಜಂಕ್ ಟೆಕ್ಸ್ಟ್ ವಿಚ್ ಇಟ್ ಡಸಂಟ್ ಹ್ಯಾವ್ ಎನಿ ಮೀನಿಂಗ್ ಇನ್ ಟೆಕ್ಸ್ಟ್ ಬಂದೇ ಬರುತ್ತೆ. ಟೆಕ್ಸ್ಟ್ ಬಂದೇ ಬರುತ್ತೆ, ಬಿಕಾಸ್ ನಂಬರಿಗೆ ಅಕ್ಷರ ಕೊಟ್ಟರೆ ಟೆಕ್ಸ್ಟ್ ಬಂದೇ ಬರುತ್ತೆ. ಬಟ್ ದಟ್ ಟೆಕ್ಸ್ಟ್ ಡಸಂಟ್ ಹ್ಯಾವ್ ಎನಿ ಮೀನಿಂಗ್. ನಾನು ಅದಕ್ಕೆ ಏನು ಮಾಡ್ತೀನಿ, ಸ್ವಲ್ಪ ಅಕ್ಷರಗಳನ್ನ ತಗೊಳ್ತೀನಿ. ಐ ವಿಲ್ ಡೂ ಸರ್ಚಿಂಗ್ ಅಲ್ಗಾರಿದಮ್. ಐ ವಿಲ್ ಅಪ್ಲೈ ವಿತ್ ಮಲ್ಟಿಪಲ್ ಡಿಕ್ಷನರೀಸ್. ನಾನು ಅದಕ್ಕೋಸ್ಕರ ಟೆಕ್ಸ್ಟ್ ಬೇಸ್ಡ್ ಡಿಕ್ಷನರೀಸ್ ತೊಗೊಂಡೆ. ಕನ್ನಡ, ಸಂಸ್ಕೃತ, ಬೇರೆ ಯಾವ್ದು ಸಿಗುತ್ತೆಲ್ಲ ಗೂಗಲ್ ಟ್ರಾನ್ಸ್ಲೇಟಲ್ಲಿ ಏನೇನೋ ಹಾಕಿ ಆ ಶಬ್ದ ಕಾಕತಾಳೀಯವಾಗಿ ಕೆಲವು ಶಬ್ದಗಳು ಸಿಕ್ಕಿದೆ. ಯಾವುದೋ ಇರಾನ್ ಭಾಷೆಯಲ್ಲಿ ಇರೋವಂಥದ್ದು, ಇಟಾಲಿ ಭಾಷೆದು ನನಗೊಂದು ಸಾಹಿತ್ಯ ಸಿಕ್ತು. ಆಮೇಲೆ ಒಬ್ಬರು ಪಂಡಿತರು ಪದ್ಮಪ್ರಸಾದ್ ಅನ್ನೋರು ಪರ್ಟಿಕ್ಯುಲರ್ ಆಗಿ ಪರ್ಷಿಯನ್ ಲ್ಯಾಂಗ್ವೇಜಿನ ಒಂದು ಎಕ್ಸೆಪ್ಟ್ನ ಅದರಿಂದ ತೆಗೆದಿದ್ದಾರೆ. ಅವ್ರಿಗೆ ಯಾರೋ ಪರ್ಷಿಯನ್ ಲ್ಯಾಂಗ್ವೇಜ್ ಪರಿಚಯ ಇದ್ರು ಅಂತೇಳಿ ಅದನ್ನು ತೋರಿಸಿ ಅದು ಝೆನ್ ದವೆಸ್ತಾ ಅಂತ ಇದೆ, ಕೇಳಿದ್ರೆ ಝೆನ್ ದವೆಸ್ತಾ ಅಂತ. ಅದು ಋಗ್ವೇದದ ಅಪಭ್ರಂಶ ರೂಪವಾಗಿ ತಯಾರಾಗಿರೋದು. ಜೊರಾಸ್ಟ್ರಿಯನ್ ಕಲ್ಪದಲ್ಲಿ ಅವರು ಬಳಸುವಂಥದ್ದು. ಜೊರಾಸ್ಟ್ರಿಯನ್ ಈಸ್ ನಥಿಂಗ್ ಬಟ್ ಜರಾತುಷ್ಟರು, ಜರೆಯನ್ನು ತುಷ್ಟಿಗೊಳಿಸುವಂಥವ್ರು. ಜರೆ ಅಂದರೆ ಮುಪ್ಪಿಗೆ ತುಷ್ಟಿಗೊಳಿಸುವಂಥವ್ರು ಅಗ್ನಿವಿದ್ಯೆಯಿಂದ. ಅವರು ಜರಾತುಷ್ಟರಲ್ಲಿ ಝೆನ್ ದವೆಸ್ತಾ ವಿದ್ಯೆ ಬಳಕೆಯಲ್ಲಿದೆ. ಅದರಲ್ಲಿರೋದು ಒಂದು ಎಕ್ಸೆಪ್ಟ್ ಇದರಲ್ಲಿದೆ ಅಂತ. ಸೊ ಇಲ್ಲಿ ಏನಾಗುತ್ತೆ, ಮುಂದಿನ ಕೆಲವು ಗಂಡ ಬೇರುಂಡ 2 ತಲೆಯ ಪಕ್ಷಿ ನಾಡಿನ ಲಾಂಛನ ಒಪ್ಪುದು ಅಂತ ಹೇಳಿದೆ ನಾನು ಅವಾಗ. 1200 ವರ್ಷಗಳ ಹಿಂದೆ ಕುಂದೇಂದು ಮುನಿ ಗಂಡ ಬೇರುಂಡ ನಮ್ಮ ಕರ್ನಾಟಕ ರಾಜ್ಯದ ಲಾಂಛನ ಆಗುತ್ತೆ ಅಂತ ಹೇಳಿದರು. ಅದು ನಡೆದಿದೆ. ಅಲ್ಲಿಗೆ ಅವರು ಭವಿಷ್ಯವನ್ನು ನೋಡೋದಕ್ಕೆ, ತ್ರಿಕಾಲಗಳಲ್ಲೂ ಸಂಚರಿಸೋದಕ್ಕೆ ಸಾಧ್ಯವಾದಂತಹ ಸರ್ವಜ್ಞ ಸ್ವರೂಪಿಯಾಗಿದ್ದರು. ಸಹಸ್ರಾವಧಾನ ಮಾಡ್ತಿದ್ರು ಅಂತ ಉಲ್ಲೇಖ ಬರುತ್ತೆ. 1000 ಜನಗಳು, ಈಗಿನ ಅವಧಾಂತರ ಅಲ್ಲ ಅದು, 1000 ಜನಗಳು ಇರ್ತಾರೆ ಈ ರೀತಿ. ಇಲ್ಲ, ಈ ಕಡೆ 500, ಈ ಕಡೆ 500. ಅವರು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಇವರು ನಡ್ಕೊಂಡು ಹೋಗ್ತಾ, ಅವ್ರ ಪ್ರಶ್ನೆಗಳನ್ನ ಕೇಳಿಸ್ಕೊಂಡು ನಡ್ಕೊಳ್ತಾ ಹೋಗಿ ಅಲ್ಲಿ ಸರ್ವಜ್ಞ ಪೀಠ ಇರುತ್ತೆ. ಅದನ್ನು ಹತ್ತಿ ಆರೋಹಣ ಮಾಡಿ, ಅಂದರೆ ಕೂರೋದಕ್ಕಿಂತ ಮುಂಚೆ ನಿಂತು ಒಂದೇ ಶಬ್ದದಲ್ಲಿ ಆ 1000 ಜನಕ್ಕೂ ಉತ್ತರ ಕೊಡಬೇಕು, ಒಂದೇ ಶಬ್ದದಲ್ಲಿ. ಅದನ್ನು ಮಾಡಿ ಕುಮುದೇಂದ್ರ ಮುನಿ ಸರ್ವಜ್ಞ ಪೀಠಾರೋಹಣ ಮಾಡಿದ್ದಾರೆ. ಶಂಕರಾಚಾರ್ಯರು ಸರ್ವಜ್ಞ ಪೀಠಾರೋಹಣ ಮಾಡಿದ್ದಾರೆ. ಬಟ್ ಆ ಥರ ವ್ಯವಸ್ಥೆ, ಸಹಸ್ರಾವಧಾನ ವ್ಯವಸ್ಥೆ ಇರಲಿಲ್ಲ ಆವಾಗ. ಅಲ್ಲಿ ಕಾಶ್ಮೀರದಲ್ಲೇ ಬೇರೆ ರೀತಿ, ಬಟ್ ಅದು ಬೇರೆ ಇನ್ನೊಂದು ರೀತಿಯಲ್ಲಿ ಇರೋದು. ಈ ರೀತಿ 1000 ಪ್ರಶ್ನೆಗಳಿಗೆ ಎಲ್ರಿಗೂ ಅದು ಹೌದು, ಅಸ್ತು ಅಂತ ಹೇಳಿದ ಸಂಸ್ಕೃತದಲ್ಲಿ. ಅಸ್ತು ಕರೆಕ್ಟ್, ಇದು ಉತ್ತರ ಅಂತ.
ಎಂತಹ ಚಾಕಚಕ್ಯತೆ ಚಾತುರ್ಯ ಇರಬೇಕು. ಶಾಸ್ತ್ರಾವಧಾನ ಮಾಡಿ ಸರ್ವಜ್ಞ ಪೀಠಾರೋಹಣ ಮಾಡಿ ಸರ್ವಜ್ಞ ಸ್ವರೂಪಿಯಾದಂತಹ ಕುಮುದೇಂದು ಮುನಿ ಅಂತಲೇ ಅವ್ರ ಶಿಷ್ಯರು ಕೆಲವು ಪದ್ಯಗಳಲ್ಲಿ ಅದನ್ನು ವರ್ಣಿಸಿರಲ್ಲ. ಅದರಲ್ಲಿ ಆಗ ಸರ್ವಜ್ಞ ಸ್ವರೂಪಿಯಾದವನು ಏನು ಸರ್ವಜ್ಞ ಸ್ವರೂಪಿ ಇದೆ ಅಂದರೆ ತ್ರಿಕಾಲಗಳಲ್ಲಿ ತ್ರಿಲೋಕಗಳಲ್ಲಿ ಸಂಚರಿಸುವುದಕ್ಕೆ ಯಾರಿಗಾಗ್ತದೋ ಅವನೇ ಸರ್ವಜ್ಞ ಸ್ವರೂಪಿ. ಇವ್ರು ಬೇರೆ ಗುರುಗಳು ಅವರು ಸ್ಕೂಲ್ ಸಿಲೆಬಸ್ ಹಿಸ್ಟ್ರಿ ಕಾಣಿಸ್ಕೊಡಲ್ಲ. ನಾನು ರೋಹಿತ್ ಚಕ್ರತೀರ್ಥನಿಗೆ ಖಾಲಿ ಬೀಳೋದೊಂದು ಬಾಕಿ ಇತ್ತು, ಇದನ್ನು ಸೇರಿಸಿ ಅಂತ. ಅವರೇ ಮಾಡಲಿಲ್ಲ, ನಮ್ಮವ್ರು ಬಂದಾಗಲೇ ಮಾಡಲಿಲ್ಲ. ಏನು ಮಾಡ್ತೀರಿ? ಅವ್ರು ಮೊನ್ನೆ ಬಂದಾಗ ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಿದ್ರಲ್ವಾ, ಮಾಡಬೇಕಾದ್ರೆ ಅವ್ರ ಹಿಂದೆ ಈಗಲೂ ಇದೆ ಮೆಸೇಜ್ ಕಳಿಸಿದ್ರು. ಅವ್ರನ್ನ ಒಂದು ಚಾಪ್ಟರ್ ಡಿಸ್ಕ್ರೈಬ್ ಮಾಡೋದು ಇಷ್ಟ. ಅಲ್ಲ, ಜಸ್ಟ್ ಇಂಟ್ರೊಡಕ್ಷನ್ ಈ ಥರ ಇದೆ ಅಂತ ಸಂಕ್ಷಿಪ್ತ ಸಿರಿಗೋಲೆ 20 ಪೇಜಸ್ಸಿಂದ ನಾವು ಮಾಡಿದ್ವಿ. ಅಲ್ಲ, ದೇರ್ ಆರ್ ಸಮಥಿಂಗ್ ಎಲ್ಸ್, ಅದು ಅವರಿಗೆ ಅಷ್ಟು ಪ್ರಮುಖ ಅಂತ ಅನಿಸಿಲ್ಲ, ಬೇರೆದೇ ಕೊಡಬೇಕು ಅಂತ ಇರುತ್ತೆ. ಏನೇನೋ ಅವ್ರದ್ದು ಬೇರೆ ರೂಲ್ಸ್ಗಳು ರೆಗ್ಯುಲೇಷನ್ಸ್ ಏನೇನೋ ಇರುತ್ತೆ. ವಿ ಕಾಂಟ್ ಕಮೆಂಟ್ ಆನ್ ದಟ್, ಬಟ್ ಲಭ್ಯತೆ ಇದೆ. ಎಲ್ಲದನ್ನು ಸ್ಪ್ರೆಡ್ ಮಾಡಿ, ಬಿಕಾಸ್ ಆಫ್ಟರ್ ಆಲ್ ಇಟ್ ಈಸ್ ಎ ಕಂಡೆನ್ಸ್ ವರ್ಷನ್ ಆಫ್ ಸೋ ಮಚ್ ಆಫ್ ನಾಲೆಜ್. ಎಷ್ಟು ಜನರಿಗೆ ನೋಡಿದಷ್ಟು ಅದು ಕ್ರ್ಯಾಕ್ ಆಗಿ ಜನಕ್ಕೆ ನಾಲೆಡ್ಜ್ ಬೇಡ, ಜನಕ್ಕೆ ದುಡ್ಡು ಮಾತ್ರ ಬೇಕಿರೋದು. ಇದು ನಾನು ಇಷ್ಟು ವರ್ಷದ ಎಷ್ಟು ನಾಲೆಡ್ಜ್ ಫ್ರೀಯಾಗಿ ಬರೆದು ನಾನು ವಿಶ್ವವಾಣಿಗೂ ಬರಿತಾ ಇದ್ದೆ, ಬೇರೆ ಬೇರೆ ಎಷ್ಟು ಬರೆದಿದ್ದು ನಾನಂತಲ್ಲ, ಎಷ್ಟು ಜನ ನೀವು ಜ್ಞಾನದ ಬಗ್ಗೆ ಬರೀರಿ ನಿಮ್ಮ ಸೈಡಿಗೆ ಆಗ್ತಾರೆ. ನೀವೇನಾದರೂ ಎಂಟರ್ಟೈನ್ಮೆಂಟ್ ಬರೀರಿ, ಅದು ದಟ್ಸ್ ಅದಕ್ಕೆ ಐ ಆಮ್ ಟಾರ್ಗೆಟಿಂಗ್. ಇವರು ಹೇಳೋ ನಂಗೆ ಖುಷಿ ಆಯಿತು. ಏನಾದ್ರು ಟಾಪ್ ಕೊಡಿ ಅಂದರು, ನನಗೆ ಮೊದಲು ಬಂದಿದ್ದೆ ಸಿರಿಗೋಲೆ ಕೊಟ್ಬಿಡೋಣ, ಅಟ್ಲೀಸ್ಟ್ ಎಲ್ಲ ಹೋಗುತ್ತೆ. ಬೇರೆದು ವೇದ ಬಗ್ಗೆ ಮಾತಾಡೋರು ತುಂಬ ಜನ ಇದ್ದಾರೆ, ಅಥವಾ ನಾನು ವೇದಾಧ್ಯಯನ ಮಾಡಿ ಬಂದ್ರೂ ವೇದ ಬಗ್ಗೆ ಹೇಳೋರು ತುಂಬ ಜನ, ಸಿರಿಗೋಲೆ ಬಗ್ಗೆ ಹೇಳೋದಿಲ್ಲ. ನಾನು ಇಲ್ಲಿನ ಈ ಉಪನ್ಯಾಸದ ಅಥವಾ ಚರ್ಚೆಯ ಉದ್ದೇಶ ಇಷ್ಟೇ, ನಿಮಗೆ ಒಂದಿಷ್ಟು ಇದ್ರ ಮಾಹಿತಿಯನ್ನು ಕೊಡೋದು, ನೀವು ಇದ್ರ ಬಗ್ಗೆ ಇನ್ನೊಂದಿಷ್ಟು ಆಸಕ್ತಿಯನ್ನು ಅಧ್ಯಯನ ಮಾಡೋದು, ಮತ್ತು ಇನ್ನೊಂದಿಷ್ಟು ಜನಕ್ಕೆ ಹೇಳೋದು. ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಬೇರೆಯವ್ರ ಫ್ರೆಂಡ್ಸ್ ಇದೆ ನಮಗಿಂತ ಜಾಸ್ತಿ ಕೆಲಸ ಮಾಡಿದ್ದಾರೆ. ಅಯ್ಯೋ, ಅವ್ರು ನಮ್ಮ ಜೊತೆಗೆ ಇಂಟ್ರಾಕ್ಟ್ ಮಾಡಿ, ಪಾಪ ಅವರಿಗೆ ಸಮಸ್ಯೆ ಕನ್ನಡ ಬರಲ್ಲ. ಇವನು ಅಷ್ಟಮಹಾಪ್ರಾತಿಹಾರ್ಯ ವೈಭವದಿಂದ ಅಷ್ಟಗುಣಗಳು ಅಂತ ಬಂದರೆ ಅವ್ರಿಗೆ ಏನು ಅರ್ಥ ಆಗುತ್ತೆ? ನಿಮಗಾದ್ರೆ ಹೇಳಿದ್ರೆ ಅರ್ಥ ಆಗುತ್ತೆ ಕನ್ನಡದವರು ಅಂತ. ಅವರು ಹಿಂದಿಯವರಲ್ಲಿದ್ದಾರೆ, ಇದಕ್ಕೋಸ್ಕರ ಪ್ರಾಣನೂ ಕೊಡೋದಕ್ಕೆ ಕಡಿದ್ದಾರೆ. ಹಿಂದಿಲೆಲ್ಲ ಫುಲ್ 34 ಅಧ್ಯಾಯದು ಮಾಡಿದ್ದಾರೆ. 59 ಈಗ ಕಂಟಿನ್ಯೂ ಮಾಡಿ 59 ಅಧ್ಯಾಯನೂ ಹಿಂದಿ ದೇವನಾಗರಿ ಸ್ಕ್ರಿಪ್ಟಲ್ಲಿ ಪ್ರಿಂಟ್ ಮಾಡ್ಕೊಂಡಿದ್ದಾರೆ. ಅವರು ಓದಿ ಸಿಗುತ್ತೆ ಅಂತ. ಅಲ್ಲಿ ಮುನಿಗಳಿಗೆಲ್ಲ, ಅಲ್ಲಿ ಮುನಿಗಳು ಮಹಾರಾಷ್ಟ್ರದ ಒಬ್ಬರು ಮುನಿಗಳು ಇವನಿಗೆ, ಒಬ್ಬ ಹುಡುಗನಿಗೆ ಹೇಳಿದೆ, ಅವನು ನೆದರ್ಲ್ಯಾಂಡ್ಸು ಅಥವಾ US ಎಲ್ಲೋ PhD ಮಾಡ್ತಾ ಇದ್ದಾನೆ. ಅವನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದ, ಮಹಾರಾಷ್ಟ್ರದ ಮುನಿಗಳು ಹೇಳಿದ್ದು ಅಂತ. ಅವನು ಕರ್ನಾಟಕದವನಲ್ಲ. ನಾನು ಇದ್ರ ಬಗ್ಗೆ ಏನೋ ಡಿಸೈಫರ್ ಮಾಡ್ತೀನಿ ಅಂತ ಗಿಟಪ್ ಪ್ರಾಜೆಕ್ಟ್ ಮಾಡಿಬಿಟ್ಟು ಕೋಡೆಲ್ಲ ಹಾಕಿ ಕಳಿಸ್ದ. ಅಯ್ಯೋ, ಇದಾಗಲೇ ಬಂದಿದೆಯಪ್ಪ, ಮತ್ತೆ ಅದನ್ನೇ ಯಾಕೆ ವೈ ಆರ್ ರೀಇನ್ವೆಂಟಿಂಗ್ ದ ವೀಲ್, ಅದು ಆಗಲೇ ಮಾಡಿದ್ದಾರೆ, ಅದು ನೀ ಇದರಲ್ಲಿ ಏನೂ ಸಿಗಲ್ಲ ಅಂತೆಲ್ಲ ಹೇಳಿದೆ. ಅವರು ಝೂಮ್ ಮೀಟಿಂಗು ಹಂಗೆ, ನನಗೆ ಅಷ್ಟೆಲ್ಲ ಟೈಮ್ ಇಲ್ಲ, ಇಲ್ಲಿಗೆ ಬಾ ಮುಖಾಂತರ ಮಾತಾಡು, ನಾನು ಹೇಳ್ತೀನಿ. ಬಿಕಾಸ್ ಅದು ಅವನು ಸುಮಾರು ಮೇಲ್ ಎಕ್ಸ್ಚೇಂಜ್ ಮಾಡ್ದ. ಆಮೇಲೆ ಜರ್ಮನಿಲಿ ಒಬ್ಬಿದ್ರು, ಅವರು ನಮ್ಮ ವಿರುದ್ಧ ಎಲ್ಲ ಸುಮಾರೆಲ್ಲ ಹೇಳಿದ್ರು, ಇವರು ಜೈನಿಸಮ್ಗೆ ವಿಷ ಆಗ್ತಾ ಇದ್ದಾರೆ. ಸಿದ್ಧಾರ್ಥಿ ಅವ್ರ ಮೇಲೆ ಸುಮಾರು ಅಟ್ಯಾಕ್ಗಳೆಲ್ಲ ಆ ಥರ, ಅಂದರೆ ಸೈದ್ಧಾಂತಿಕ ಅಟ್ಯಾಕ್ಗಳು ತುಂಬ ಎಲ್ಲ ಆಯಿತು. ನನಗೆ ಅಷ್ಟೊಂದು ಆಗಲಿಲ್ಲ, ಯಾಕೆಂದರೆ ಅವರೆಲ್ಲ ಅದು ಅನುಭವ ಆಗಿತ್ತು. ಅಷ್ಟು ನಾವು ಬರೋಷ್ಟೊತ್ತಿಗಾಗಲೇ ಮಾಡರ್ನ್ ಏಜ್ ಬಂದಿತ್ತು. ಸೊ ಈ ಥರ ಜನ ಅವರವರ ಸಿದ್ಧಾಂತಕ್ಕೆ ಆತುಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಇವನು ದಿಗಂಬರವರ ಶಬ್ದವನ್ನು ಹೇಗೆ ಹೇಳ್ತಾನೆ ಅಂದರೆ, ಎಲ ದಿಕ್ಕುಗಳ ಹತ್ತನ್ನು ಬಟ್ಟೆಯಾಗಿ ಧರಿಸಿದ್ದ ಮುನಿಯು ಸಲುವ ದಿಗಂಬರನೆಂತೆಂದು ಪೇಳುವ ಸೆಲಸಿದ್ದ ಕಾವ್ಯ ಭೂವಲಯ ಅಂತ ಹೇಳ್ತಾನೆ. ಎಲ ದಿಕ್ಕುಗಳು ನೋಡಿ, ಎಲ ದಿಕ್ಕುಗಳ ಹತ್ತನು, ಇದು ಲಯ ಸರಿಯಾಗಿಲ್ಲ ಅಂದರೆ ಲಯ. ಎಲ ದಿಕ್ಕುಗಳ ಹತ್ತನು, 10 ದಿಕ್ಕು, 8 ಈ ಕಡೆ ಊರ್ಧ್ವ, ಅದು 10 ದಿಕ್ಕುಗಳು. ಆ ದಿಕ್ಕನ್ನೇ ಬಟ್ಟೆಯಾಗಿ ಧರಿಸಿದ್ದ, ದಿಕ್ಕುಗಳನ್ನೇ ದಿಗಂಬರ, ಶಿವನ ದಿಗಂಬರ ಅಂದಿದ್ದ, ದಿಕ್ಕುಗಳನ್ನು ಅಂಬರ ಅಂದರೆ ಬಟ್ಟೆಯಾಗಿ ಧರಿಸಿದವನು ಯಾರೋ ಅವನು ದಿಗಂಬರ. ಎಲ ದಿಕ್ಕುಗಳತ್ತನ್ನು ಬಟ್ಟೆಯಾಗಿ ಧರಿಸಿದ್ದ ಮುನಿಯು ಸಲುವ ದಿಗಂಬರನೆಂತೆಂದು ಪೇಳುವ ಸೆಲೆಸಿದ್ದ ಕಾವ್ಯ ಭೂವಲಯ. ಇದು ಕುಮುದೇಂದು ನಂದಲ ಶ್ಲೋಕ, ಕುಮುದೇಂದು ಮುನಿ ಶ್ಲೋಕ. ಹಾಗೆ ದಿಕ್ಕನ್ನೇ ಅಂಬರವಾಗಿ ಅವನು ಉಳ್ಳಂಥವನು ಅಂತ ಆದರೆ ಅವನು ಭೌತಿಕ ಸ್ವರೂಪ ಅಲ್ಲ. ಅವನು ಮಹಾವೀರ ಹೇಗೆ ಅಗ್ನಿ ಸ್ವರೂಪದಲ್ಲಿದ್ದನೋ ಅದೇ ರೀತಿ ಆದಂಥ ಸೂಕ್ಷ್ಮ ಸ್ವರೂಪದಲ್ಲಿ ವ್ಯವಹರಿಸ್ತಾ ಇದ್ರು. ಅಂದರೆ ಭೌತಿಕ ಸ್ವರೂಪದಲ್ಲಿ ಆ ಒಂದಷ್ಟು ಕಾಲ ಜೀವಿಸಿದ್ದಾರೆ ಅನ್ನೋದು ಸತ್ಯ. ಯಾಕೆಂದರೆ ಪಾಠ ಮಾಡಿದ್ದಾರೆ, ನೃಪತುಂಗನ ಹತ್ರ ಇದ್ದು ಅಮೋಘ ವರ್ಷ ನೃಪತುಂಗ ಆಯಿತು. ಇನ್ನು ಸೈಗೊಟ್ಟ ಶಿವಮಾರ ಅಂತ ಒಬ್ಬ ಇದ್ದ ರಾಜ, ಅವನು ಇವರು ನಡ್ಕೊಂಡು ಬರಬೇಕಾದ್ರೆ ಒಂದು ಆನೆ ಇದೆಲ್ಲ ಬರ್ತಾಯಿತ್ತು, ಆನೆಯೊಂದಿಗೆ ಆನೆಯ ಮೇಲೆ ಅವ್ರು ಕೂತ್ಕೊಂಡು ಬರ್ತಾ ಇರ್ತಾರೆ ರಾಜರು, ಸೈಗೊಟ್ಟ ಶಿವಮಾರ. ಇವರು ಬರುವ ಮುನಿ ಗಣನ ಬರಬೇಕಾದ್ರೆ ಅವ್ರು ಬಂದು ನತಮಸ್ತಕನಾಗಿ ಆ ಒಂದು ಕಿರೀಟವನ್ನು ಮಣ್ಣಿಗೆ ಇಟ್ಟು ನಮಸ್ಕಾರ ಮಾಡ್ತಾನೆ ಇವರಿಗೆ ಅಂತ ಕುಮುದೇಂದು ಮುನಿಗಳಿಗೆ ನಮಸ್ಕಾರ ಮಾಡಿದ್ದು ಉಲ್ಲೇಖ ಇದೆ ಶ್ರೀಗೋಲೆ. ಆನೆ ಮೇಲಿಂದ ಇಳಿದು ಅವ್ರಿಗೆ ನಮಸ್ಕಾರ ಮಾಡ್ತಾನೆ. ಅಂದರೆ ರಾಜ ಅವನು ಹೋಗ್ತಿರೋಂಥ ಅಂತಹ ಸವಾಲದಲ್ಲಿ ಹೋಗ್ತಿರೋಂಥವನು ಬಂದು ಇವರಿಗೆ ನಮಸ್ಕಾರ ಮಾಡಿದ್ದಾನೆ. ಆ ಧೂಳು, ಅದು ಪದ್ಯದಲ್ಲಿ ವರ್ಣನೆ ಮಾಡ್ತಾರೆ, ಆ ಧೂಳು ಕಿರೀಟ ಕತ್ತಿರುವಂಥದ್ದು ಸೂರ್ಯನ ಬೆಳಕಿನಿಂದ ಮಣಿ ಮೇಲೆ ಬಿದ್ದು ಅದೊಂದು ರೀತಿ ವಿಶೇಷ ಪ್ರಭಾವವನ್ನು ಸೂಚಿಸ್ತಾ ಇತ್ತು ಅಂತ ಅಂದು ಕಾವ್ಯಾತ್ಮಕವಾಗಿ ಅದು ವರ್ಣನೆಯನ್ನು ತುಂಬ ಚೆನ್ನಾಗಿ ಮಾಡ್ತಾನೆ. ಆ ಲೆವೆಲಲ್ಲಿ ಇದ್ದಂಥವ್ರು ಅವರು. ಅಂದರೆ ಅಷ್ಟು ಚೆನ್ನಾಗಿ ವಿವರಿಸ್ಯಾರೆ. ಅಮೋಘ ವರ್ಷ ಆಗೋದಕ್ಕೆ ಅವನು ನೃಪತುಂಗನು ಅಮೋಘ ವರ್ಷವನ್ನು ಆಗೋದಕ್ಕೆ ಅಂದರೆ ಅಷ್ಟು ಕ್ಷಾಮ ಡಾಮರ ಅಂದರೆ ಬರಗಾಲ ಬಂದು ಹೋಗಿತ್ತು. ಅಮೋಘವಾದಂತಹ ವರ್ಷಧಾರೆಯನ್ನು ತರಿಸಿದ್ರಿಂದ ಅವನು ಅಮೋಘ ವರ್ಷ ಆದ. ಹಾಗೆ ತುಂಬ ಬರಗಾಲ ಬಂದೋಗಿತ್ತು. ರಾಜಸ್ಥಾನ ಏನು ಮರುಭೂಮಿ ಇದೆ, ಆ ಥರನೇ ಕರ್ನಾಟಕಕ್ಕೆ ಬಂದಿರುವಂಥದ್ದು ಇತ್ತು ಅಂತ ಇದು ಬರುತ್ತೆ ಉಲ್ಲೇಖ. ಸರಸ್ವತಿ ಗುಪ್ತಗಾಮಿನಿ ಆಯಿತು, ಅದೇ ಇದೇ ಕೆಲವು ಕಡೆ ನಮಗಿಲ್ಲೂ ಅದ್ರ ಕುರುವಾಗಿಯೇ ಅಲ್ಲಿ ತಲಕಾಡಲ್ಲಿ ಮಳೆ ಇನ್ನೂ ಉಳಿದಿರೋದು ಆ ಥರ ಆಗೋಗಿತ್ತು. ಅದನ್ನು ಅಮೋಘ ವರ್ಷ ಅದನ್ನು ಸರಿ ಮಾಡಿ ಮಳೆ ಬರೋಂಗೆ ಮಾಡಿ ಎಲ್ಲ ಬೆಳೆ ಬರೋಂಗೆ ಮಾಡ್ತಾನೆ.
ಅದಕ್ಕೆ ಕುಮುದೇಂದ್ರ ಮುನಿಗಳ ಕೊಡುಗೆ ತುಂಬ ಇದೆ. ವಿಶೇಷವಾದ ಮಳೆ ಬರ್ಸೋದು ಅಂದರೆ ಅಷ್ಟು ಸುಲಭವಾಗಿ ಬರ್ಸೋದಕ್ಕಾಗಲ್ಲ. ಈಗಂತ ಮೋಡ ಬಿತ್ತನೆ ಸುಳ್ಳು ನಾಟಕ ಎಲ್ಲ ಮಾಡೋಕ್ಕಾಗಲ್ಲ. ಅವಾಗಿತ್ತು ನಿಜವಾದ ಮಂತ್ರವಿದ್ಯೆಗಳನ್ನು ಬಳಸಿ ಅದನ್ನು ಮಾಡಿದ್ದಾರೆ. ಹಾಂ, ಪರ್ಜನ್ಯ ಜಪ. ಈಗೆಲ್ಲ ಮಾಡ್ತಾರೆ ಪರ್ಜನ್ಯ ಜಪ, ಆದರೆ ಏನು ಎಫೆಕ್ಟಿವ್ ಆಗಿಲ್ಲ ಅವಾಗಿನಷ್ಟು. ಅದು ಕುಮುದೇಂದ್ರ ಮುನಿಗಳು ಒಬ್ಬರೇ ಅಮೋಘ ವರ್ಷನಿಗೆ ಅದು ಅಂತಹ ರಹಸ್ಯಗಳನ್ನು ಹೇಳಿಕೊಟ್ಟು ಮಳೆ ಬರ್ಸುವಾಗೆ ಮಾಡಿದ್ದಾರೆ. ಹೀಗೆ ಮತ್ತು ರಾಜ್ಯ ವಿಸ್ತಾರ ಮಾಡೋದಕ್ಕೆ ಬೇಕಾಗಿರುವಂತಹ ಇದನ್ನೆಲ್ಲ ಹೇಳಿದ್ದಾರೆ. ಅಂದರೆ ಬೇರೆ ಒಟ್ಟು ಅಖಂಡ ಭಾರತ ಕಲ್ಪನೆ ಆವಾಗಲೂ ಇತ್ತು. ತುಂಬ ಅಫ್ಘಾನಿಸ್ತಾನ ಅದೆಲ್ಲ ವಿರಾಟ ಪರ್ವ ಓದಿದ್ರೆ ಮಳೆ ಬರುತ್ತೆ ಅಂತ ಅಂದ್ರು. ಇದು ಗದಗಿನ ಭಾರತದಲ್ಲಿ ಅದು ನಡೆದಿದೆ. ನಡೆದಿದೆ. ನಾನು ಖುದ್ದಾಗಿ ನನಗೆ ಅನುಭವ ಇದೆ. ವಿಟ್ನೆಸ್ ತುಂಬ ಜನ ವಿಟ್ನೆಸ್ ಮಾಡಿದೆ. ಗಮಕ ಗೊತ್ತಿದ್ದವರು ಎಲ್ಲರೂ ಗಮಕಿಗಳಿಗೆ ಅದು ವಾಚನ ಮಾಡಿ ಗದಗದಲ್ಲ ಗುಲ್ಬರ್ಗದಲ್ಲಿ ಅಲ್ಲಿ ಒಬ್ಬರು ಮನೇಲಿ ವಾಚನ ಮಾಡಿ ಆಚೆ ಬಂದು ನೋಡಿದ್ರೆ ಮಳೆ ಬಂದು ಅಲ್ಲಿ ನೆಲ ಎಲ್ಲ ನೆಂದಿದೆ. ಇದು ಕಣ್ಣಾರೆ ಕಂಡಿದೆ. ಖಂಡಿತ ಬರುತ್ತೆ, ನಮಗೂ ಹಾಗೆ ಆಗುತ್ತೆ. ಯಾಕೆಂದರೆ ವಿರಾಟ ಪರ್ವದಲ್ಲಿ ಕುಮಾರವ್ಯಾಸ ಮಾಡಿರುವಂತಹ ಅಕ್ಷರ ಸಂಯೋಜನೆ ಏನಿದೆ ಅದು ಜಯ ಸಂಹಿತೆಯಲ್ಲಿ ವ್ಯಾಸರು ಮಾಡಿರುವಂತಹ ಅಕ್ಷರ ಸಂಯೋಜನೆಯ ಆ ಪ್ಯಾಟರ್ನಲ್ಲೇ ಅವ್ನು ಮಾಡಿದ್ದಾನೆ. ವಿರಾಟ ಪರ್ವ ಇದರಲ್ಲೂ ಇದೆ, ಜಯ ಸಂಹಿತೆಯಲ್ಲಿ ಅದೇ ಪ್ಯಾಟರ್ನ್ ಮಾಡಿದ್ದಾನೆ. ಅದೇ ವಿಶೇಷತೆ. ಈಗ ಉದ್ಯೋಗ ಪರ್ವ ಅನ್ನೋದು ಉದ್ಯೋಗ ಪಡೆದಿರೋದು ಇದೆ. ನಾನು ಜ್ಯೋತಿಷ್ಯದಲ್ಲಿ ಕೆಲವರಿಗೆ ಉದ್ಯೋಗ ಪರ್ವವನ್ನು ಓದೋದಕ್ಕೆ ಹೇಳ್ತೀನಿ. ಕೆಲವರು ಅದನ್ನು ತಾತ್ಸಾರ ಮಾಡಿದ್ದಾರೆ. ಏನಾದ್ರು ಯಂತ್ರ ಕೊಡಿ, ಮಂತ್ರ ಉಪದೇಶ ಕೊಡಿ ಅಂತೆಲ್ಲ ಕೇಳಿದ್ರು. ಒಬ್ಬರಿಗೆ ಪರ್ಟಿಕ್ಯುಲರ್ ಆಗಿ ಅವ್ನಿಗೆ ಇದನ್ನೇ ಕೊಟ್ಟೆ. ಅವರೇನೂ ಇದು ಮಾಡಿಲ್ಲ, ತುಂಬ ಜರ್ಮನಿಲಿದ್ದರು, ವರ್ಕ್ ಮಾಡ್ತಾಯಿದ್ರು, ಅವ್ರದ್ದು ಕೆಲಸ ಹೋಗ್ತಾ ಬಂದಿತ್ತು ಅನ್ಸುತ್ತೆ. ಇದನ್ನು ಪಾರಾಯಣ ಮಾಡೋದು ಉದ್ಯೋಗ ಪರ್ವ ಗದಗಿನ ಭಾರತ. ನಿಮಗೆ ರಾಗ ಬೇಡ, ಹಾಗೆ ಪದ್ಯನೂ ನಿತ್ಯ ಓದ್ತಾ ಬನ್ನಿ, ಎಷ್ಟೆಷ್ಟಾಗುತ್ತೆ ಅಷ್ಟೊತ್ತು ಮಾಡ್ಕೊಂಡು ಹೋಗಿ. ಕುಮಾರವ್ಯಾಸ ಭಾರತದ್ದು ಅವರಿಗೆ ಉದ್ಯೋಗ ಆಯಿತು. ಅವ್ರು ಹೇಳೇ ಇರಲಿಲ್ಲ. ಆಮೇಲೆ ನನಗೆ ಇತ್ತೀಚೆಗೆ ಸಿಗ್ತಾಗ ನನಗೊಂದು ಫೀಡ್ಬ್ಯಾಕ್ ಬೇಕು, ನೀವು ಇದರಲ್ಲಿ ಗೂಗಲ್ ರಿವ್ಯೂವಲ್ಲಿ ಅದು ಫೀಡ್ಬ್ಯಾಕ್ ಕಳಿಸಿ ಅಂತೇಳಿ ಫೀಡ್ಬ್ಯಾಕ್ ಇಸ್ಕೊಂಡಿದ್ದೀನಿ ನಾನು. ಯಾಕೆಂದರೆ ನನಗಂತಲ್ಲ, ಇನ್ನೊಬ್ರಿಗೆ ತೋರಿಸೋದಕ್ಕೆ ಅವ್ರು ನಂಬಲ್ಲ. ಇಲ್ಲ ಅಂದರೆ ಅವ್ರಿಗೆ ತೋರಿಸಿ ಇವ್ರಿಗೆ ಕೆಲಸ ಸಿಕ್ಕಿದೆ, ನೀವು ಅಟ್ಲೀಸ್ಟ್ ಮಾಡಿ. ಏನೂ ಇಲ್ಲದಲ್ಲೇ ಇದ್ದಾಗ ಇದೊಂದು ಆಸರೆ ಅಲ್ವಾ. ಈಗ ಜಾಬ್ ಎಷ್ಟು ಕಷ್ಟ ಇದೆ ಸಿಗೋದು. ಈಗಂತೂ ಮಾರ್ಕೆಟ್ ತುಂಬ ಟೈಟ್ ಇದೆ. ಎಷ್ಟು ಜನ ವಿದ್ಯಾರ್ಥಿಗಳು ಇವರು ಕೆಲಸ ಇಲ್ಲದೆ ಎ ಐ ಬಂದೆಲ್ಲ, ನಾವು ಹೇಳೋದು ಎ ಐ ಬಂದಿದೆ ಅಂತ ಎಲ್ಲ ಕೆಲಸಗಳನ್ನು ತಿಂದಾಕಿದೆ ಎ ಐ. ಹೀಗೆ ಮುಂದೆ ಹೇಗಿದೆ ಎಂಪ್ಲಾಯ್ಮೆಂಟಿನ ಕಥೆ ಏನು ಅನ್ನೋದು ಗೊತ್ತಿಲ್ಲ ನನಗೆ. ಬಟ್ ಇಲ್ಲಿ ಅಟ್ಲೀಸ್ಟ್ ನಮ್ಮ ಶಾಸ್ತ್ರಗಳಿಂದ ಒಂದಿಷ್ಟು ಈ ಥರ ಸಹಾಯವನ್ನು ಪಡಿಬೋದು. ವಿರಾಟ ಪರ್ವದ್ದು ಮೇಡಮ್ ಹೇಳಿದ್ದು ಸತ್ಯ. ನಾನು ಖುದ್ದಾಗಿ ನೋಡಿದ್ದೀನಿ. ನಮ್ಮ ಗಮಕ ಗುರುಗಳು ನನಗೆ ಲಕ್ಷ್ಮಮ್ಮ ಅವರು ಇದ್ದರು, ಶ್ರೀಲಕ್ಷ್ಮಮ್ಮ ಅಂತ ಚಿಕ್ಕಮಗಳೂರಲ್ಲಿದ್ದರು. ಅವರು ಶೃಂಗೇರಿಯ ವಿದ್ವಾಂಸರ ಮಗಳಾಗಿದ್ದರು. ಸೊ ಅವ್ರು ನನಗೆ ಹೇಳ್ಕೊಟ್ರು. ಸೊ ನಾನು ಅದನ್ನು ಅವ್ರು ಇಷ್ಟು ಹೇಳಿದ್ರು ಅಷ್ಟೇ. ವಿರಾಟ ಪರ್ವ ಹೇಳಿದ್ರೆ ಮಳೆ ಬರ್ತ್ಕೋಣ ಅಂತ ಹೇಳಿದ್ರು. ಸೊ ನಾನು ಒಂದು ಸ್ವಲ್ಪ ಪ್ರಯೋಗ ಮಾಡೋಣ ಅಂತೇಳಿ ಒಂದಿಷ್ಟೆಲ್ಲ ಮಾಡಿದ್ವಿ. ಹಳ್ಳಿಯಲ್ಲಿ ಕೂತ್ಕೊಂಡು ನಾವು ವೇದ ಪಾರಾಯಣ ಮಾಡ್ಬೇಕಾದ್ರೆ ಹಾಗೆ ಎಲ್ಲಾದರೂ ಯಜ್ಞಕ್ಕೆಲ್ಲ ಹೋದಾಗ ಅಲ್ಲೇ ಇದನ್ನೆಲ್ಲ ಹೇಳಿ ಬಂದಿರೋದು ನನಗೆ ಅನುಭವ ಆಗಿದೆ. ನನ್ನ ಮನಸ್ಸಿಗೆ ತೃಪ್ತಿ ಆಗಷ್ಟು ಸಿಕ್ಕಿದೆ. ಸಾಕಷ್ಟ ಇದ್ದರೆ ಬೇರೆಯವರಿಗೆ ಅಂತ ಸಂದರ್ಭ ಇದ್ದಾಗ ವಿರಾಟ ಪರ್ವ ಮಾಡ್ರಪ್ಪ ಅಂತ ಹೇಳ್ಬೋದು. ಹಾಗಂತ ಅತಿವೃಷ್ಟಿಯನ್ನು ಮಾಡೋದಿಲ್ಲ. ಅದು ಎಷ್ಟು ಬೇಕಷ್ಟು ಒಂದಿಷ್ಟು ಪುಷ್ಪವೃಷ್ಟಿಯನ್ನು ಮಾಡುತ್ತೆ. ಅಥವಾ ಆ ಥರ ಮಂತ್ರಗಳು ತುಂಬ ಇದೆ, ದೃಷ್ಟಿ ಬರ್ಸುವಂಥ ಮಂತ್ರಗಳು ಕೂಡ ಇದೆ. ಇಂಥ ವಿಚಾರಗಳೆಲ್ಲ ಕುಮುದೇಂದ್ರ ಹೇಳಿದ್ದಾನೆ, ಬೇಕಾದಷ್ಟು ಹೇಳಿದ್ದಾನೆ. ಆ ಗ್ರಂಥಗಳೆಲ್ಲ ಮುಂದಿನ ಖಂಡಗಳಲ್ಲಿ ಬರುತ್ತೆ. ಇನ್ನೊಂದು ಪಾಯಿಂಟ್ ಹೇಳಿ ನಾನು ಮುಗಿಸ್ತೀನಿ. 59ನೇ ಅಧ್ಯಾಯ, ಲಾಸ್ಟ್ ಅಧ್ಯಾಯ ಇದ್ರದ್ದು. ಅದರಲ್ಲಿ ಬರ್ತಾ ಏನಾಗುತ್ತೆ ಅಂದರೆ, ಈ ಆದಿ ಅಕ್ಷರಗಳನ್ನು ಇದು ಮಾಡಿದರೆ ಪ್ರಾಕೃತ ಬಂತಲ್ಲ, ಹೀಗೆ ಎರಡನೇ ಅಕ್ಷರಗಳನ್ನು ಮಾಡಿದರೆ ತಮಿಳು ಬರುತ್ತೆ. ಹಾಂ, ಇದು ಮಾಡಿದರೆ ಮಲಯಾಳಮಲ್ಲಿ ಬರುತ್ತೆ. ನಮಗೆ ಸಿಕ್ಕಿದೆ ಅದ್ರದ್ದು ಒಂದೊಂದು ಪದ್ಯಗಳನ್ನು ಕಲ್ಲಮಂಗಲಂ ಶ್ರೀಕಂಠಯ್ಯನವರು ಅದರಿಂದ ತೆಗೆದು ಅದನ್ನು ಕೊಟ್ಟಿದ್ದಾರೆ. ಸಾರಿ, 59ನೇ ಅಧ್ಯಾಯ ಅಲ್ಲ, ಇದರ ಆದ ನಂತರ ಎರಡನೇ ಖಂಡದ 1ನೇ ಅಧ್ಯಾಯ ನಮಗೆ ಲಭ್ಯ ಇದೆ. ಇದು 1ನೇ ಖಂಡದ 59 ಅಧ್ಯಾಯಗಳು ಪ್ಲಸ್ ಆ್ಯಸ್ ಎ ಸ್ಯಾಂಪಲ್ ಅದೊಂದು ಉಳಿಸಿದ್ದಾರೆ, ಬೇರೆದೆಲ್ಲ ಮುಚ್ಚಿಟ್ಬಿಟ್ಟಿದ್ದಾರೆ. ಅದರಲ್ಲಿ ಇದು ಬರುವಂಥದ್ದು. ಮೊದಲಿಗೆ ಇದು ತಮಿಳು ಮಾಗದಿ ಅರ್ಧ, ಇಲ್ಲಿಂದೆಲ್ಲ ಉಲ್ಟಾ ಹಿಂಗೆ ಮೇಲೆ ಬರ್ತಾ ಬಂದರೆ ಮಾಗದಿ ಅರ್ಧ ಮಾಗದಿ, ಒಟ್ಟು 8-10 ಭಾಷೆಗಳ ಸಾಹಿತ್ಯ. ಅದಕ್ಕೆ ಹೇಳಿದ್ದು ಕಾಂಪ್ಲೆಕ್ಸಿಟಿ. ಮೊದಲನೇ ಅಧ್ಯಾಯದಲ್ಲಿ ಚುಚ್ಚುರೆ ಜಾಸ್ತಿ ಮಾಡ್ಕೊಂಡು 1, 2, 3 ಅಧ್ಯಾಯ ಹಿಂಗೆ ಹೋಗ್ತಾ ಹೋಗುತ್ತೆ. 34th ಅಧ್ಯಾಯ ತನಕ ನೀವು ಅಟ್ಲೀಸ್ಟ್ ಹೆಂಗೋ ಮಾಡಿ ಓದ್ಬಿಡ್ಬೋದು. 35th ಎಲ್ಲ ಉಲ್ಟಾ ಪಲ್ಟ, ಎಲ್ಲ ಮಿಕ್ಸ್ಡು. ಅದಕ್ಕೆ ಸುಧಾರ್ತಿಯವರ ಪುಸ್ತಕಗಳು ಮಾತ್ರ ನಮಗೆ ಸಹಾಯಕ. ಅವರೆಲ್ಲ ಇದು ಮಾಡೋದು. ಹಾಂ, ಕಾಡಲ್ಲಿ ಹೋದ್ರೆ ಏನಾಗುತ್ತೆ, ದಾರಿ ಬೇಕಂತ 100 ಕಾಡನ್ನು ಕಡಿದು ದಾರಿ ಮಾಡಿ ತುಂಬ ಚೆನ್ನಾಗಿ ತೋಟ ಮಾಡಿದ್ದಾರೆ. ಅಷ್ಟು ನಾವು ಓದ್ಕೊಂಡು ಸಾಕು, ಓದ್ಕೊಂಡು ಹೋಗ್ಬಿಟ್ರೆ ಅದ್ರ ಜ್ಞಾನ ನಮಗೆ ಸಿಗ್ತಾ ಬರುತ್ತೆ. ಸೊ 35th ಇಂದ 59 ತನಕ ತುಂಬ ಟಫ್ ಇದೆ. 50 ಇಂದ 59 ತನಕ ಅಂತೂ ಏನೇನೋ ಅರ್ಥ ಆಗಲ್ಲ. ಮತ್ತು ಇನ್ನೊಂದೇನೆಂದರೆ ಅದರಲ್ಲಿ ಕೆಲವುದು ಅವ್ರಿಗೆ ಸಿಕ್ಕಿರೋದು. ಇವ್ರಿಗೆ ಏನು ಮಾಡಿದ್ದಾರೆ ಅಂದರೆ, ನ್ಯಾಷನಲ್ ಆರ್ಕೈವ್ಸಿಂದ ಅವರು ಇಂದೋರ್ ಅವ್ರು ತೊಗೊಂಡು, ಅದರಿಂದ ಇನ್ನೊಬ್ರು ಯಾರೋ ತೊಗೊಂಡು, ಇವರಿಗೆ ಕೊನೆಗೆ ಇವ್ರ ಹತ್ರ 34th ತನಕ ಇತ್ತು. 35th ಇಂದ ಇನ್ನೊಂದಿತ್ತು, ಒಂದು ಕಾಪಿ ಇತ್ತು ಅವ್ರ ಹತ್ರ ಅಂದ್ಕೊಳ್ಳಿ. ಇನ್ನೊಂದು ಕಾಪಿ ಇಲ್ಲಿಂದ ಸಿಕ್ತು. ಸೊ ಇದರಲ್ಲಿ ಸ್ವಲ್ಪ ಬೇರೆ ಥರ ಪ್ರಾಬ್ಲಮ್ಸ್ ಇತ್ತು. ಈ ಕಾಪಿಲಿ ಏನು ಮಾಡಿದ್ದಾರೆ, ಕೊಟ್ಟಿರುವಂಥವ್ರು ಪೇಜಸ್ ಎಲ್ಲ ಇಲ್ಲಿಂದ ತೆಗೆದು ಅಲ್ಲಿಗೆ ಹಾಕಿ, ಅಲ್ಲಿಂದ ಇಲ್ಲಿಗೆ ಹಾಕಿ ಇವರು ಇದು ಮಾಡ್ತಾ ಡಿಕೋಡಿಂಗ್ ಮಾಡ್ತಾ ಹೋಗ್ಬೇಕಾದ್ರೆ ಅಲ್ಲಿಗೆ ಸ್ಟಾಪ್, ಅಬ್ರಪ್ಟ್ ಆಗಿ ಸ್ಟಾಪ್ ಆಗಿಬಿಡುತ್ತೆ. ಯಾಕೆಂದರೆ ಡಿಕೋಡ್ ಮಾಡಬಾರ್ದು ಅಂತ ಪೇಜಸ್ನೆಲ್ಲ ಎಲ್ಲೆಲ್ಲೋ ಹಾಕಿಬಿಟ್ಟು ಕೊಟ್ಟಿದ್ದಾರೆ. ಇವತ್ತು ಹೇಳ್ತಾ ಇದ್ರು, ಅದನ್ನು ನಾನು ಮಾಡೋದಕ್ಕೆ ತಲೆ ಕೆಡಿಸ್ಕೊಂಡಿದ್ದೀನಿ. ಅದಕ್ಕೆ 30 years ಹಿಡಿದಿದೆ. ಅಷ್ಟು ಅವರ 30 ವರ್ಷದ ಒಂದು ಶ್ರಮವನ್ನು ಸುಲಭವಾಗಿ ನಮಗೆ ಸಿಗ್ತದೆ. ನಾವಂತೂ ನಮ್ಮ ಜನದಲ್ಲಿ ಆ ಥರ ಅಷ್ಟು. ಇನ್ನು ಕೆಲವುದು ತುಂಬ ಬ್ಲರ್ ಆಗಿತ್ತು, ಅದು ಕ್ವಾಲಿಟಿ ಜೆರಾಕ್ಸ್ ಮಾಡಿ ಕೊಟ್ಟಿದ್ದವರು ಅಲ್ಲಿಂದ ನ್ಯಾಷನಲ್ ಆರ್ಕೈವ್ಸಿಂದ. ತುಂಬ ಬ್ಲರ್, ಏನು ಅಕ್ಷರಗಳು ಕಾಣದೇ ಇಲ್ಲ, ಅದನ್ನು ಹಾಗೆ ಬಿಟ್ಬಿಟ್ಟಿದ್ದಾನೆ. ಕೋರಿ ಕಾಗದ ಅಂತ ಇಲ್ಲಿ ಒಂದು ಪ್ರಿಂಟ್ ತೋರಿಸಿದ್ವಲ್ಲ, ಅದು ಕೋರಿ ಕಾಗದ ಅಂತ ಅದನ್ನು ಹೇಳ್ತಾರೆ. ಅದರಲ್ಲಿತ್ತು. ಅದು ತುಂಬ ತೆಳ್ಳಗಿರುತ್ತೆ ಪೇಪರು. ಈಗಿನ ಪೇಪರ್ ಕ್ವಾಲಿಟಿ ಥರ ಅಲ್ಲ ಅದು ಹ್ಯಾಂಡ್ಮೇಡ್ ಪೇಪರ್. ಹಾಂ, ಹ್ಯಾಂಡ್ಮೇಡ್ ಪೇಪರ್. ಅದು ಬೇಗ ಜಾಸ್ತಿ ಲೈಫ್ ಇರಲ್ಲ. ಅದು ಎಷ್ಟು ಸಮಯ ಆಗುತ್ತೋ. ಮಲ್ಲಿಕಬ್ಬೆ ಬರೆದಿತ್ತು. ಮಲ್ಲಿಕಬ್ಬೆ ಬರೆಸಿ ಶಾಸ್ತ್ರದಾನ ಮಾಡಿಸಿತ್ತು. 8 ಶಾಸ್ತ್ರದಾನ, ಅದ್ರಲ್ಲಿ 1 ಉಳಿತು ಅಷ್ಟೇ. ಆ 1ರಲ್ಲಿ 1200 ಚಕ್ರದಷ್ಟೇ ಮಾಹಿತಿ ಸಿಕ್ಕಿರೋದು. ಅದನ್ನು ಮಾಡಿದೆ.
ಮಳೆ ಬಂತು ಅನಿಸ್ತದೆ. ಆಗತ್ತಲ್ಲ ಆ ರೀತಿ ಆಗಲಿಕ್ಕೆ ಇದು ಜೀರ್ಣಿಸ್ಕೊಳ್ಳೋದಕ್ಕೆ ತುಂಬ ಟೈಮ್ ಬೇಕು. ಬಿಕಾಸ್ ಅದನ್ನು ನಂಬಕ್ಕೂ ಒಂದು ರೀತಿ ಕಷ್ಟ ಅನ್ಸುತ್ತೆ ರ್ಯಾಷನಲ್ ಮೈಂಡ್. ಅಂದರೆ ಇಸ್ ಇಟ್ ಪ್ರಾಕ್ಟಿಕಬಲ್, ಇಸ್ ಇಟ್ ಪಾಸಿಬಲ್ ಅಂತ ಅನಿಸುತ್ತೆ. ಆದರೆ ನಮ್ಮ ಆಶಯ ಮತ್ತು ಪರಂಪರೆನ ನೋಡಿದ್ರೆ ಯೋಗದ ವಿದ್ಯೆಗಳು ಅದನ್ನೆಲ್ಲ ನೋಡ್ತು ಅಂತಂದರೆ ಎನಿಥಿಂಗ್ ಇಸ್ ಪಾಸಿಬಲ್ ಬಿಯಾಂಡ್ ಅವರ್ ಸೈಂಟಿಫಿಕ್ ರೀಸನಿಂಗ್. ಸೊ ಇದನ್ನು ನೀವು ನಮಗೆಲ್ಲ ಬಂದು ಹೇಳಿದ್ದು ನಾವು ತಿಳ್ಕೊಳ್ಳೋಕೆ ತುಂಬ ಕಷ್ಟ ಆಗ್ತಾ ಇದೆ. ಒಂದು ನೀವು ಹೇಳಿದ್ದು ಸ್ಟ್ರಕ್ಚರು ಮತ್ತೊಂದು ಏನು ಅರ್ಥ ಆಯಿತು ಹೊರತು ಇನ್ನೂ ಸ್ವಲ್ಪ ನಾವು ಹ್ಯಾವ್ ಟು ಡಿಗ್ ಡೀಪರ್. ಅದು ಯಾವ ಲೆವೆಲ್ ನಮಗೆ ಅರ್ಥ ಆಗುತ್ತೋ ಗೊತ್ತಿಲ್ಲ. ಅವ್ರು ಹೇಳಿದಂಗೆ ಕುದುರೆಂದು ಅವ್ರು ಹೇಳ್ದಂಗೆ ಮನುಷ್ಯನಿಗೆ ಯಾವ ಮಟ್ಟದಲ್ಲಿ ತಗೊಳ್ತಾನೋ ಆ ಮಟ್ಟದಲ್ಲಿ ಅರ್ಥ ಆಗುತ್ತೆ. ಸೊ ವಿ ಹ್ಯಾವ್ ಟು ಡಿಗ್ ಡೀಪರ್ ಟು ಗೋ ಇನ್ ಟು ಅದರ್ ಡೀಟೇಲ್ಸ್, ಎಕ್ಸಾಕ್ಟ್ ಡೀಟೇಲ್ಸ್. ಅಟ್ಲೀಸ್ಟ್ ನೀವು ಅದಕ್ಕೊಂದು ದಾರಿ ದೀಪ ತೋರಿದ್ದೀರಾ, ಇಂಟ್ರಡಕ್ಷನ್ ಕೊಟ್ಟಿದ್ದೀರಾ. ಸೊ ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕು. ಆಮೇಲೆ ನಿಮಗೆ ಅದನ್ನು ಇನ್ನೂ ಹೇಳಬೇಕು ಅನ್ನೋ ಪ್ರೊಸೆಸ್ ಬೇಕು ಅನ್ನೋ ಒಂದು ಪ್ಯಾಷನ್ ಇದೆ. ಸೊ ಫಾರ್ ದಟ್ ಐ ರಿಯಲಿ